ಕವಿತಾ ಮೇಡಮ್, ಕವಿತಾ ಮೇಡಮ್. ಈ ದಿನದ ಸಭಾ ಕಾರ್ಯಕ್ರಮದ ನಿರೂಪಣೆಯನ್ನು ಗಣೇಶಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದಂತಹ ಶ್ರೀಮತಿ ಕವಿತಾ ಇವರು ನಡೆಸಿಕೊಡ್ತಾ ಇದ್ದಾರೆ. ಮೇಡಮ್, ವೇದಿಕೆಯನ್ನು ತಾವು ಮುನ್ನಡೆಸಬಹುದು. ಶುಭ ಮುಂಜಾನೆಯ ಶುಭ ನಮನಗಳು. ಉರಿಮಜಲು ದಿವಂಗತ ರಾಮಭಟ್ ಎಂಬ ಅದಮ್ಯ ಚೇತನದ ದೂರದೃಷ್ಟಿತ್ವದ ಸಾಕಾರ ರೂಪವಾಗಿರುವ ಅಂದಿನ ಪುತ್ತೂರು ಎಜುಕೇಷನ್ ಸೊಸೈಟಿ, ಇಂದಿನ ವಿವೇಕಾನಂದ ವಿದ್ಯಾವರ್ಧಕ ಸಂಘ ಇದ್ದರೆ ಅದರ ಬಿಳಲುಗಳಂತಿರುವ ಅರಿವಿನ ಆಲಯವಿದು, ಕೈ ಮುಗಿದು ಒಳಗೆ ಬಾ ಜ್ಞಾನಾರ್ಥಿಯೇ ಎಂದು ಊರ ಪರವೂರಿನ ಶಿಕ್ಷಣಾಕಾಂಕ್ಷಿಗಳನ್ನು ಕೈಬೀಸಿ ಕರೆಯುತ್ತಿರುವ 80 ವಿದ್ಯಾಸಂಸ್ಥೆಗಳಲ್ಲಿ ಹಿರಿತನದ ಅಡಿಪಾಯದ ಮಾದರಿ ದಿಕ್ಸೂಚಿಯಾಗಿರುವಂತಹ 60 ವರ್ಷಗಳ ಸಮೃದ್ಧ ಶೈಕ್ಷಣಿಕ ಪರಂಪರೆಯನ್ನೊಳಗೊಂಡಿರುವ ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕ ಸಂವತ್ಸರದಲ್ಲಿ ನಡೆದು ಬಂದ ಹಾದಿಯನ್ನು ಮೆಲುಕು ಹಾಕಿ ವಿದ್ಯಾರ್ಥಿಗಳ ಜೊತೆ, ಶಿಕ್ಷಕ ಶಿಕ್ಷಕೇತರರ ಜೊತೆ, ಪೋಷಕರ ಜೊತೆ, ಶಿಕ್ಷಣಾಭಿಮಾನಿಗಳನ್ನೊಳಗೊಂಡಂತೆ ಅತಿಥಿ ಗಣ್ಯರ ಸಮ್ಮುಖದಲ್ಲಿ ಸಾಂಸ್ಕೃತಿಕ ಮೆರುಗಿನೊಂದಿಗೆ ಸಂಭ್ರಮಿಸುವ, ಸಾಧಿಸಿದ ಸಾಧನೆಗಳ ಪ್ರತಿಫಲನದ ದರ್ಪಣವಾಗಿ ಮೂಡಿಬರುತ್ತಿರುವ ಕಾರ್ಯಕ್ರಮ ಕಾಲೇಜಿನ ವಾರ್ಷಿಕ ಹಬ್ಬ ಸಾಧನಾ ದರ್ಪಣ. ಈ ಹಸಿರು ತೋರಣಗಳಿಂದ ಕಂಗೊಳಿಸುತ್ತಿರುವ, ಬಣ್ಣ ಬಣ್ಣದ ಚಿತ್ತಾರಗಳಿಂದ ಕಣ್ಮನ ಸೆಳೆಯುತ್ತಿರುವ ವಾತಾವರಣದಲ್ಲಿ ರಾಜಮಾತೆ ಅಹಲ್ಯಾಬಾಯಿ ಹೋಳ್ಕರ್ ನಾಮಾಂಕಿತದ ಈ ಭವ್ಯ ವೇದಿಕೆಯಲ್ಲಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಪನ್ನಗೊಳ್ಳಲಿದೆ. ಈ ಸುಂದರ ಸಾರ್ಥಕ ಕಾರ್ಯಕ್ರಮವನ್ನು ನಾವೆಲ್ಲರೂ ಕಣ್ತುಂಬಿಸಿಕೊಳ್ಳುತ್ತಾ, ಸಾಕ್ಷೀಕರಿಸಿಕೊಳ್ಳುತ್ತಾ ಖುಷಿಪಡುವ ಎಂಬ ಆಶಯದೊಂದಿಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ರವೀಂದ್ರ ಪಿ, ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಹಾಗೂ ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ, ಅಂತೆಯೇ ಪ್ರಧಾನ ವಕ್ತಾರರಾಗಿರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕರ್ನಾಟಕ ದಕ್ಷಿಣ ಪ್ರಾಂತ ಪ್ರಚಾರ ಪ್ರಮುಖ್ ರಾಜೇಶ್ ಪದ್ಮಾರ್ ಹಾಗೂ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾದ ಶ್ರೀ ಸತೀಶ್ ರಾವ್, ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯ ಸಂಚಾಲಕರಾದಂತಹ ಶ್ರೀ ಗೋಪಾಲಕೃಷ್ಣ ಭಟ್, ಅಂತೆಯೇ ನಮ್ಮ ಕಾಲೇಜಿನ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಹರಿಣಾಕ್ಷಿ ಜೆ ಶೆಟ್ಟಿ ಹಾಗೂ ಪ್ರಾಂಶುಪಾಲರಾದಂತಹ ಶ್ರೀ ಮಹೇಶ ನಿಟಿಲಾಪುರ, ಉಪಪ್ರಾಂಶುಪಾಲರಾದಂತಹ ಶ್ರೀ ದೇವಿಚರಣ್ ರೈ ಹಾಗೂ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಅತಿಥಿ ಗಣ್ಯರು ವೇದಿಕೆಯ ಮುಂಭಾಗದಲ್ಲಿರುವಂತಹ ಭಾರತ ಮಾತೆಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಗೈದು ದೀಪವನ್ನು ಪ್ರಜ್ವಲಿಸಿ ಆಸನವನ್ನು ಸ್ವೀಕರಿಸಬೇಕಾಗಿ ವಿನಂತಿ. परम ज्योति दीपज्योति जनार्दनः दीपो हरतु मे पापम् दीपज्योति नमोऽस्तु ते
शुभं करोतु कल्याणम् आरोग्यं सुखसम्पदः द्वेषबुद्धिविनाशाय आत्मज्योति नमोऽस्तु ते आत्मज्योतिर्प्रदीप्ताय ब्रह्मज्योतिर्नमोऽस्तु ते ब्रह्मज्योतिर्प्रदीप्ताय गुरुज्योति नमोऽस्तु ते। ಭಕ್ತನೊಬ್ಬ ತನ್ನ ಮನಸ್ಸಿನ ಅಭಿಲಾಷೆಯನ್ನು ನಿರ್ವಿಘ್ನವಾಗಿ ನೆರವೇರಿಸಲಿ ಎಂದು ದೇವರನ್ನು ಮೊರೆ ಇಡುವ ಸರಳ ಪ್ರಯತ್ನವೇ ಪ್ರಾರ್ಥನೆ. ನಮ್ಮೆಲ್ಲರ ಪರವಾಗಿ ಪ್ರಾರ್ಥಿಸಲಿದ್ದಾರೆ ವಿದ್ಯಾರ್ಥಿನಿಯರು. ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಪಾರ್ವತಿ ನಂದನ ಶುಭಾನನ ಪಾರ್ವತಿ ನಂದನ ಶುಭಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಷಣ್ಮುಖ ಸೋದರ ಗಜಾನನ ಷಣ್ಮುಖ ಸೋದರ ಗಜಾನನ ಗಜಾನನ ಶುಭಾನನ ಗಜಾನನ ಶುಭಾನನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಪಾಹಿ ಪ್ರಭು ಮಾಂ ಪಾಹಿ ಪ್ರಸನ್ನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗೌರೀನಂದನ ಗಜಾನನ ಗಿರಿಜಾನಂದನ ನಿರಂಜನ ಗಿರಿಜಾನಂದನ ನಿರಂಜನ. ಶಿಕ್ಷಣ ಸಂಸ್ಥೆಯೊಂದರಲ್ಲಿ ಸಮಗ್ರ ಕಾರ್ಯಕ್ರಮಗಳ ಮುಕುಟ ಸದೃಶ್ಯವಾಗಿರುವ ಕಾರ್ಯಕ್ರಮ ವಾರ್ಷಿಕೋತ್ಸವ. ಈ ಪ್ರಧಾನ ಕಾರ್ಯಕ್ರಮದಲ್ಲಿ ನೆರೆದ ಶಿಕ್ಷಣ ಪ್ರೇಮಿ ಮನಸ್ಸುಗಳ ಸಮಕ್ಷಮದ ಸಮಾಗಮ ನಮ್ಮಲ್ಲಿ ಮನತುಂಬುವ ವಾತಾವರಣವನ್ನು ಸೃಷ್ಟಿಸಿದೆ. ಪ್ರಾಸ್ತಾವಿಕ ನುಡಿಗಳೊಂದಿಗೆ ಸರ್ವರ ಉಪಸ್ಥಿತಿಯನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದ ಶ್ರೀ PK ಪರಮೇಶ್ವರ ಶರ್ಮಾ. ಶುಭ ಮುಂಜಾನೆಯ ಶುಭ ಪ್ರಣಾಮಗಳು. ವಾರ್ಷಿಕೋತ್ಸವ 2024 ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಇತಿಹಾಸದ ಪುಟಗಳನ್ನು ಮೆಲುಕುತ್ತಾ ಮುಂದೆ ಸಾಗುತ್ತಾ, ಬದುಕು ಎಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಯಾವುದು ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಹೃದಯ ತಟ್ಟಿದ ನೆನಪುಗಳು ಮಾತ್ರ. ವಿದ್ಯಾರ್ಥಿಗಳೇ, ವೇದಿಕೆಯಲ್ಲಿರುವ ಗಣ್ಯರೇ, ಹಿರಿಯರೇ, ಎಲ್ಲ ಸಜ್ಜನ ಬಾಂಧವರೇ, ನಮ್ಮ ವಿವೇಕಾನಂದ ವಿದ್ಯಾಲಯದ ವಾರ್ಷಿಕೋತ್ಸವಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಅನೇಕ
ಮಹನೀಯರು, ಅನೇಕ ಪೋಷಕರು, ಅನೇಕ ಹಿರಿಯ ಸಾಧಕ ವಿದ್ಯಾರ್ಥಿಗಳು, ಈಗ ಇರುವಂತಹ ಸಾಧಕ ವಿದ್ಯಾರ್ಥಿಗಳು ತಾವೆಲ್ಲರೂ ಬಂದಿರ್ತೀರ. ನಾವು ಮತ್ತೆ ಮತ್ತೆ ನೆನಪುಗಳನ್ನು ಮಾಡಿಕೊಂಡು ಇವತ್ತಿನ ನಮ್ಮ ಈ ವಾರ್ಷಿಕೋತ್ಸವಕ್ಕೆ ದಿಕ್ಸೂಚಿ ಮಾತನಾಡುವುದಕ್ಕೆ ಬಂದಿರುವಂಥ ಶ್ರೀ ರಾಜೇಶ್ ಪದ್ಮಾರ್, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ ಪ್ರಚಾರ ಪ್ರಮುಖ, ಇವರಿಗೆ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ನಮ್ಮ ಹೆಮ್ಮೆಯ ವಿದ್ಯಾರ್ಥಿ, ಅನೇಕ ಸಲ ನಾನು ಕ್ಲಾಸಿನಲ್ಲಿ ಹೇಳಿದ್ದೇನೆ, ಕಿಶೋರ್ ಕುಮಾರ್ ಬೊಟ್ಯಾಡಿ ನಮ್ಮ ಹಿರಿಯ ವಿದ್ಯಾರ್ಥಿ ಅಂತೇಳಿ. ಮೊದಲು ನಮಗೆ ಹಿರಿಯ ವಿದ್ಯಾರ್ಥಿ, ಇವತ್ತು ವಿಧಾನ ಪರಿಷತ್ ಸದಸ್ಯರು ಮಾನ್ಯ ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರಿಗೆ ಹೃತ್ಪೂರ್ವಕವಾದಂಥ ಸ್ವಾಗತ. ನಮ್ಮೊಡನೆ ಇರುವಂತಹ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾದಂಥ ಶ್ರೀ ಸತೀಶ್ ರಾವ್ ಇವರಿಗೂ ಕೂಡ ನನ್ಮೆಯ ಸ್ವಾಗತವನ್ನು ಬಯಸ್ತೇನೆ. ನಮ್ಮ ವೇದಿಕೆಯಲ್ಲಿರುವಂಥ ಆಡಳಿತ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀ ರವೀಂದ್ರ, ಆಡಳಿತ ಮಂಡಳಿಯ ಸಂಚಾಲಕರಾದಂಥ ಶ್ರೀ ಎಂ ಗೋಪಾಲಕೃಷ್ಣ ಭಟ್ ಇವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದಂಥ ಶ್ರೀಮತಿ ಹರಿಣಾಕ್ಷಿ ಇವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಪ್ರಾಂಶುಪಾಲರು ಶ್ರೀ ಮಹೇಶ್ ನಿಟಿಲಾಪುರ, ಉಪಪ್ರಾಂಶುಪಾಲರಂಥ ಶ್ರೀ ದೇವಿಚರಣ್ ರೈ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿ ಸಂಘದ ಎಲ್ಲ ಪದಾಧಿಕಾರಿಗಳನ್ನು ನೆನಪಿಸಿಕೊಳ್ಳುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂಥ ನಮ್ಮ ಹಿರಿಯರಾದಂಥ ಶ್ರೀ ಎ ವಿ ನಾರಾಯಣ್, ಆಡಳಿತ ಮಂಡಳಿಯ ಸದಸ್ಯರುಗಳಾದಂಥ ಡಾಕ್ಟರ್ ಸುಬ್ರಹ್ಮಣ್ಯ, ಅದೇ ರೀತಿ ಶ್ರೀಮತಿ ವತ್ಸಲ ರಾಜ್ಞಿ ಇವರುಗಳನ್ನು ಕೂಡ ಆಡಳಿತ ಮಂಡಳಿಯ ಸದಸ್ಯರಾದಂಥ ಶ್ರೀ ಸಚಿನ್, ಡಾಕ್ಟರ್ ಮುರಳೀಕೃಷ್ಣ ಇವರೆಲ್ಲರನ್ನು ಕೂಡ ಮನಸಾರೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯರು, ಎಲ್ಲ ಪೋಷಕರು, ನಮ್ಮ ಕರೆಗೆ ಓಗೊಟ್ಟು ಬಂದಿರುವಂತಹ ಪತ್ರಕರ್ತರು, ಮಾಧ್ಯಮ ಮಿತ್ರರು, ಅದೇ ರೀತಿ ಸಾಧಕ ವಿದ್ಯಾರ್ಥಿಗಳು, ಮಹನೀಯರು, ಮಹಿಳೆಯರು, ಆತ್ಮೀಯ ನಲ್ಮೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಶಿಕ್ಷಕ ಬಂಧುಗಳು, ಶಿಕ್ಷಕೇತರ ಬಂಧುಗಳು, ಎಲ್ಲ ಪ್ರತಿಯೊಬ್ಬರನ್ನು ಕೂಡ ನಮ್ಮ ಪದವಿ ಕಾಲೇಜಿನ ಮಾಧ್ಯಮ ಬಳಗದವರು, ಕಹಳೆ ನ್ಯೂಸಿನವರು, ಅದೇ ರೀತಿ ಪತ್ರಕರ್ತ ವಿಭಾಗದ ಜರ್ನಲಿಸಮ್ ಪತ್ರಿಕೋದ್ಯಮ ವಿಭಾಗದಂಥ ವಿದ್ಯಾರ್ಥಿಗಳು ಎಲ್ಲರನ್ನು ಕೂಡ, ಸುದ್ದಿ ಚಾನಲ್ ಎಲ್ಲ ಬಂದಿರುವಂಥ ಪ್ರತಿಯೊಬ್ಬರನ್ನು ಕೂಡ ಮನಸಾರೆ ಸ್ಮರಿಸುತ್ತಾ ಮತ್ತು ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ವಿವೇಕಾನಂದ ಪದವಿ ಕಾಲೇಜು, ವಿವೇಕಾನಂದ ಪಾಲಿಟೆಕ್ನಿಕ್, ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜು, ವಿವೇಕಾನಂದ ಕಾನೂನು ಮಹಾವಿದ್ಯಾಲಯ ಎಲ್ಲ ಸಿಬ್ಬಂದಿ ವರ್ಗದವರು, ಪ್ರಾಂಶುಪಾಲರು, ಆಡಳಿತ ವಿಭಾಗದವರು, ಹಿರಿಯರು ಎಲ್ಲರನ್ನೂ ಕೂಡ ಪ್ರತಿಯೊಬ್ಬರನ್ನು ಕೂಡ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣಕ್ಕೆ ವಿರಾಮವನ್ನು ಹಾಡ್ತಾ ಇದ್ದೇನೆ. ಎಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಜೈ ಹಿಂದ್. ಮುಖ್ಯ ಅತಿಥಿಗಳಾದ ಶ್ರೀ ಕಿಶೋರ್ ಕುಮಾರ್ ಹಾಗೂ ಪ್ರಧಾನ ವಕ್ತಾರರಾದ ರಾಜೇಶ್ ಪದ್ಮಾರ್ ಇವರಿಗೆ ನಮ್ಮ ಸಂಸ್ಥೆಯ ಸಂಚಾಲಕರಾದ ಶ್ರೀ ಗೋಪಾಲಕೃಷ್ಣ ಭಟ್ ಇವರು ವೀಳ್ಯದೆಲೆಯನ್ನು ನೀಡಿ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ವಿನಂತಿ. ಶಿಕ್ಷಣ ಸಂಸ್ಥೆಯೊಂದು ವಾರ್ಷಿಕ ಸಂವತ್ಸರದಲ್ಲಿ ಸಾಧಿಸಿದ ಸಾಧನೆಗಳನ್ನು ನಿರಂತರ ದಾಖಲೀಕರಿಸಿ ವಾಚಿಸುವ
ಕಂಡ ಕನಸಿನ ಕಲ್ಪನೆಯನ್ನು ಕ್ರೋಢೀಕರಿಸಿ ಶಿಕ್ಷಣಾಭಿಮಾನಿಗಳ ಸಮ್ಮುಖದಲ್ಲಿ ಹಂಚಿಕೊಳ್ಳುವ ಸಾಗಿ ಬಂದ ದಾರಿಯ ಸಿಂಹಾವಲೋಕನವಾಗಿ ಸಾಗಬೇಕಾದ ದಾರಿಯ ದಿಕ್ಸೂಚಿಯಾಗಿರುವುದೇ ವಾರ್ಷಿಕ ವರದಿ ವಾಚನ. ಸಂಸ್ಥೆಯ ಗೌರವಾನ್ವಿತ ಪ್ರಾಂಶುಪಾಲರಾದ ಶ್ರೀ ಮಹೇಶ್ ನಿಟಿಲಾಪುರ ಇವರಿಂದ. ಎಲ್ರಿಗೂ ಜೈ ಶ್ರೀರಾಮ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವದ ಈ ವೇದಿಕೆಯಲ್ಲಿ ಕಳೆದ 1 ವರ್ಷದ ಶೈಕ್ಷಣಿಕ ಸಾಧನೆ, ಪ್ರಗತಿ, ಬೆಳವಣಿಗೆ ಇವುಗಳನ್ನೆಲ್ಲ ಮೆಲುಕು ಹಾಕಿ ಸಾಧಕರನ್ನು ಅಭಿನಂದಿಸಿ ಒಟ್ಟಿಗೆ ಸೇರಿ ಸಂಭ್ರಮಿಸುವುದು ಒಂದು ಪದ್ಧತಿ. ಈ ಸಂದರ್ಭದಲ್ಲಿ ಕಾಲೇಜಿನ ವಿವಿಧ ಅಂಕಿಅಂಶಗಳು, ಕಾರ್ಯಚಟುವಟಿಕೆಗಳು, ಕಾಲೇಜಿನ ಸಾಮಾಜಿಕ ಚಟುವಟಿಕೆಗಳು, ವಿವರ ಇವುಗಳನ್ನೆಲ್ಲ ಹಿರಿಯರ ಸಭೆಯ ಮುಂದಿಡುವುದು ಒಂದು ಸಂಪ್ರದಾಯ. ಬಹುಶಃ ಈ ಶೈಕ್ಷಣಿಕ ವರ್ಷ ಒಂದು 60% ಹಂತದಲ್ಲಿದ್ದೇವೆ ಅಷ್ಟೇ ನಾವು. ಅದರ ಎಲ್ಲ ವಿವರಗಳನ್ನು, ಅದು ಶೈಕ್ಷಣಿಕ ಇರ್ಬೋದು, ಕ್ರೀಡೆ ಇರ್ಬೋದು, ಪ್ರತಿಯೊಂದನ್ನು ದಾಖಲಿಸ್ತಾ ಹೋದರೆ ಸುಮಾರು 1.5 ಗಂಟೆಗಿಂತಲೂ ಹೆಚ್ಚು ನಾನು ಮಾತಾಡಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ಪ್ರಮುಖ ಅಂಕಿಅಂಶಗಳನ್ನು, ಉಲ್ಲೇಖ ಮಾಡಲೇಬೇಕಾದ ಅಂಶಗಳನ್ನು ಈ ಸಂದರ್ಭದಲ್ಲಿ ಅತ್ಯಂತ ಚುಟುಕಾಗಿ ಹೇಳುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಹಿರಿಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಹೃದಯ ಬಂಧುಗಳೇ ಹಾಗೂ ಮುದ್ದು ಪುಟಾಣಿಗಳೇ. ಸಂಶಯ ಆಗ್ತಾ ಉಂಟಾ ಯಾರು ಪುಟಾಣಿಗಳು ಅಂತ? ಈಗಾಗಲೇ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡುವಂತಹ ಕವಿತಾ ಮೇಡಮ್ ಹೇಳಿದ ಹಾಗೆ 1964ರಲ್ಲಿ ಪ್ರಾರಂಭ ಆಗಿ ಸಹಸ್ರ ವಿದ್ಯಾರ್ಥಿಗಳು ಸಮಾಜದ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನು ಅಲಂಕರಿಸಿ ಸಮಾಜದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರಸ್ತುತ ಶೈಕ್ಷಣಿಕ ವರ್ಷ 1627 ವಿದ್ಯಾರ್ಥಿಗಳು ಪದವಿ ಪೂರ್ವದಲ್ಲಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ ಸೇರಿ 1627 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ಖುಷಿಯ ವಿಷಯ ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತಿದ್ರೆ, ಕಳೆದ ವರ್ಷದ ಫಲಿತಾಂಶದಲ್ಲಿ ಕಲಾ ವಿಭಾಗದಲ್ಲಿ 100% ಸೇರಿದ ಹಾಗೆ ಒಟ್ಟು ಫಲಿತಾಂಶ 98.33 ಫಲಿತಾಂಶವನ್ನು ನಾವು ಕಳೆದ ವರ್ಷ ದಾಖಲಿಸಿದ್ದೇವೆ. ಈಗಾಗಲೇ ನಿರೂಪಕರು ಹೇಳಿದ ಹಾಗೆ ರಾಷ್ಟ್ರದ ಪ್ರತಿಷ್ಠಿತ ಸಂಸ್ಥೆಗಳಲ್ಲಿ ಒಂದಾದ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ಅದಕ್ಕೆ ಹೆಸರಿಗೆ ತಕ್ಕ ಹಾಗೆ ನಮ್ಮ ವಿದ್ಯಾರ್ಥಿಗಳ ಸಾಧನೆ ಕೂಡ ಆ ಹಂತದಲ್ಲಿದೆ. ಕಲಾ ವಿಭಾಗದಲ್ಲಿ ಖುಷಿ ಬೆನ್ ಅವರು ಕಳೆದ ವರ್ಷ ರಾಜ್ಯಕ್ಕೆ ತೃತೀಯ ಸ್ಥಾನವನ್ನು ಪಡೆದು ಸಂಸ್ಥೆಗೆ ಕೀರ್ತಿಯನ್ನು ತಂದಿರುತ್ತಾರೆ. 600ರಲ್ಲಿ 594 ಅಂಕಗಳು. ಅದೇ ರೀತಿ ಸೈನ್ಸ್ ವಿಭಾಗದಲ್ಲಿ ತನುಷ್ ಇವರು ರಾಜ್ಯಕ್ಕೆ ದ್ವಿತೀಯ ಸ್ಥಾನವನ್ನು ಪಡೆದಿರುತ್ತಾರೆ 597 ಅಂಕಗಳ ಮೂಲಕ. ಅದೇ ರೀತಿ ನಮ್ಮ ಸಂಸ್ಥೆಯಲ್ಲಿ ಶಿಕ್ಷಣದ ಅಪೇಕ್ಷೆ ಇಟ್ಕೊಂಡು ಬರುವಂಥ ಎಲ್ಲ ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಆ PUC ವಿಭಾಗದ ಶಿಕ್ಷಣದ ಜೊತೆಗೆ ಯಾವ ರೀತಿಯ ಕೋಚಿಂಗ್ ವ್ಯವಸ್ಥೆಗಳು ಬೇಕು ಆ ಎಲ್ಲ ಕೋಚಿಂಗ್ ವ್ಯವಸ್ಥೆಗಳಿದೆ. ಅದರ ಸಾಧನೆಯನ್ನು ಮೆಲುಕು ಹಾಕೋದಿದ್ರೆ CET ಪರೀಕ್ಷೆಯಲ್ಲಿ ಕಳೆದ ವರ್ಷ ವಿಂದ್ಯಾ ಕಾರಂತ್ ಇವರು ಇಂಜಿನಿಯರಿಂಗ್ ವಿಭಾಗದಲ್ಲಿ 550ನೇ ರ್ಯಾಂಕ್, ಗಮನಗೌರಿ ಇಂಜಿನಿಯರಿಂಗ್ನಲ್ಲಿ 743ನೇ ರ್ಯಾಂಕ್, ಕೈಸನ್ ಇವರು 1017ನೇ ರ್ಯಾಂಕ್, ಶಮಂತ್ ಕುಮಾರ್ ಅಗ್ರಿಕಲ್ಚರ್ BScಯಲ್ಲಿ 1196, ಇಂಜಿನಿಯರಿಂಗ್ನಲ್ಲಿ 2809ನೇ ರ್ಯಾಂಕ್, ಯುಕ್ತಾ ವಿಜೆ ನ್ಯಾಚುರೋಪತಿ ಹಾಗೂ ಯೋಗ ವಿಭಾಗದಲ್ಲಿ 1204ನೇ ರ್ಯಾಂಕ್, ಅಗ್ರಿಕಲ್ಚರ್ BScಯಲ್ಲಿ 1707ನೇ ರ್ಯಾಂಕ್ ಹಾಗೂ ವೆಟರ್ನಿಟಿಯಲ್ಲಿ 2032, BSc ನರ್ಸಿಂಗ್ನಲ್ಲಿ 2033, ಬಿ ಫಾರ್ಮಾ ಮತ್ತು ಫಾರ್ಮಾ ಡಿ ಇದರಲ್ಲಿ 2705 ರ್ಯಾಂಕ್ಗಳನ್ನು ಪಡೆದುಕೊಂಡಿರ್ತಾರೆ. ಜೊತೆಗೆ ಸೌಮ್ಯಕ್ಕೆ ಇವರು ಇಂಜಿನಿಯರಿಂಗ್ನಲ್ಲಿ 1207, ಶ್ರೀರಾಮ್ ರಾವ್ ಇಂಜಿನಿಯರಿಂಗ್ನಲ್ಲಿ 1898, ಅದಿತಿ ಕೆ ಇಂಜಿನಿಯರಿಂಗ್ನಲ್ಲಿ 2094, ಭೂಮಿಕಾ ಕೆ ಕೊಟ್ಟಾರಿ ಇವರು ಇಂಜಿನಿಯರಿಂಗ್ನಲ್ಲಿ 2690, ಅಗ್ರಿಕಲ್ಚರ್ BScಯಲ್ಲಿ 2454,
ಇಂದುಶ್ರೀ ನ್ಯಾಚುರೋಪತಿ ಹಾಗೂ ಯೋಗ ವಿಭಾಗದಲ್ಲಿ 2583 ಹಾಗೂ ಅಗ್ರಿಕಲ್ಚರ್ BScಯಲ್ಲಿ 2981ನೇ ರ್ಯಾಂಕ್. ಆದರ್ಶ್ ಇ ಇಂಜಿನಿಯರಿಂಗ್ನಲ್ಲಿ 2633 ರ್ಯಾಂಕ್. ಅಂಕಿತಾ ಡಿ ಇಂಜಿನಿಯರಿಂಗ್ನಲ್ಲಿ 2951. ಪ್ರಧಾನಿಯಂ ಅಗ್ರಿಕಲ್ಚರ್ BScಯಲ್ಲಿ 3224. ನಿಶ್ಚಿತ್ ರೈ ಇಂಜಿನಿಯರಿಂಗ್ನಲ್ಲಿ 4104 ರ್ಯಾಂಕ್ ಪಡೆದುಕೊಂಡಿದ್ದಾರೆ. ಇನ್ನು JEE ಮೈನ್ಸ್ 2 ಇದರಲ್ಲಿ ನಾವು ಗಮನಿಸುತ್ತಿದ್ದರೆ ಗಮನಗೌರಿ MS ಇವರು 98.23% ಪಡೆಯುವುದರ ಮೂಲಕ ಉತ್ತಮ ಅಂಕಗಳನ್ನು ಪಡೆದಿದ್ದಾರೆ. ಚಿನ್ಮಯಿ ಕೃಷ್ಣ 96.99, ಆದರ್ಶ್ ಇ 96.56, ವಿಂಧ್ಯಾಕಾರನ್ 96.45, ಸೌಮ್ಯ ಕೆ 95.12, ಭೂಮಿಕಾ ಕೆ ಕೊಟ್ಟಾರಿ 94.51, ಶಮಂತ್ ಕುಮಾರ್ ಕೆ 94.09, ಅಂಕಿತಾ ಡಿ 94.06, ಅದಿತಿ ಕೆ 92.92, ರಶ್ಮಿ ಆರ್ ನಾಯ್ಕ್ 91.96, ವಿನಾಯಕ್ ಜೆ 91.15, ಅಕ್ಷಯ್ ಪಿ 95.42% ಪಡೆಯುವುದರ ಮೂಲಕ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅದೇ ರೀತಿ ನೀಟ್ ಪರೀಕ್ಷೆಯಲ್ಲಿ ಯುಕ್ತ ವಿಜೆ 720 ಅಂಕಗಳಲ್ಲಿ 651 ಅಂಕಗಳನ್ನು ಪಡೆಯುವುದರ ಮೂಲಕ ಅಖಿಲ ಭಾರತ ಮಟ್ಟದಲ್ಲಿ 28,266ನೇ ರ್ಯಾಂಕ್, ಕ್ಯಾಟಗರಿ ವಿಭಾಗದಲ್ಲಿ 604ನೇ ರ್ಯಾಂಕನ್ನು ಪಡೆದಿದ್ದಾರೆ. ಅದೇ ರೀತಿ ಇಂದುಶ್ರೀ 720ರಲ್ಲಿ 563, ವಿನಾಯಕ್ ಜೆ 720ರಲ್ಲಿ 559, ಶ್ರೇಯಾ ಕೆ 557, ರಿಯಾ ಶೆಟ್ಟಿ ರಿಯಾ ರಾವ್ 534, ಅನುಷ್ಕಾ ರಾವ್ 522, ಶಮಂತ್ ಕುಮಾರ್ 516, ಹರ್ಷ 512 ಅಂಕಗಳನ್ನು ಪಡೆಯುವುದರ ಮೂಲಕ ಉತ್ತಮ ಸಾಧನೆಯನ್ನು ಮಾಡಿದ್ದಾರೆ. ನಾಟ ಪರೀಕ್ಷೆಯಲ್ಲಿ ವಿಜ್ಞಾತ್ ಶೆಟ್ಟಿ 30ನೇ ರ್ಯಾಂಕ್, ಅಖಿಲೇಶ್ MS ಇವರು 170ನೇ ರ್ಯಾಂಕನ್ನು ಕಳೆದ ವರ್ಷ ಪಡೆದಿರುತ್ತಾರೆ. ಇನ್ನು ಕಾಮರ್ಸ್ ವಿದ್ಯಾರ್ಥಿಗಳಿಗಾಗಿ ನಡೆಯುವಂಥ CA ಫೌಂಡೇಶನ್ ಪರೀಕ್ಷೆಯಲ್ಲಿ ಮಹೇಂದ್ರ ಗೋಪಾಲ್ ವಿಬಾಸ್ಕೆ ಹಾಗೂ ನಿಧಿರಾಜ್ MK ಇವರು ಉತ್ತಮ ಅಂಕಗಳೊಂದಿಗೆ ಉತ್ತೀರ್ಣರಾಗಿದ್ದಾರೆ. ಇನ್ನು ನಮ್ಮ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಅನುಗುಣವಾಗಿ ಬೇರೆ ಬೇರೆ ಸಂಘಗಳು, ಅಸೋಸಿಯೇಷನ್ಗಳು, ಆ ಮೂಲಕ ನಮ್ಮ ಸಂಸ್ಥೆಯ ಹಿರಿಯರು ಏನು ಅಪೇಕ್ಷೆ ಪಡ್ತಾರೆ ಆ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಪ್ರತಿಯೊಂದು ವಿಭಾಗದಲ್ಲಿ ಸುಮಾರು 10ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದೇವೆ. ಅದನ್ನು ಸಂಕ್ಷಿಪ್ತವಾಗಿ ನಾವು ಹೇಳುವುದಿದ್ರೆ ಇರುವಂಥ ಸಮಿತಿಗಳಲ್ಲಿ ವಿದ್ಯಾರ್ಥಿ ಕ್ಷೇಮ ಪಾಲನಾ ಸಮಿತಿ, ಸಂಸ್ಕಾರ ಸಮಿತಿ, ಶೈಕ್ಷಣಿಕ ಸಮಿತಿ, ಸಾಂಸ್ಕೃತಿಕ, ಕ್ರೀಡಾ, ಚಿಗುರು ಹಾಗೂ ರೇಡಿಯೋ ಪಾಂಚಜನ್ಯ, ಪತ್ರಿಕಾ ವರದಿಗಾರಿಕೆ ಮತ್ತು ಫೋಟೋಗ್ರಫಿ, ಫೈನ್ ಆರ್ಟ್ಸ್, ಅದೇ ರೀತಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್, ಎಕೋ ಕ್ಲಬ್ ಹಾಗೂ ಲಿಟ್ರೇಚರ್ ಕ್ಲಬ್, ಈ ಬೇರೆ ಬೇರೆ ಅಸೋಸಿಯೇಷನ್ಗಳ ಮೂಲಕ ಪ್ರತಿನಿತ್ಯ ನಮ್ಮ ಸಂಸ್ಥೆಯಲ್ಲಿ 13 ನಿಮಿಷಗಳ ಕಾಲ ಒಂದು ಸರಸ್ವತಿ ವಂದನೆ, ಧ್ಯಾನ, ಓಂಕಾರ, ಪ್ರಾರ್ಥನೆಗಳನ್ನೊಳಗೊಂಡಂತಹ ಸರಸ್ವತಿ ವಂದನೆ ಪ್ರತಿನಿತ್ಯ ನಮ್ಮ ವೇದಿಕೆಯಲ್ಲಿ ನಡೀತದೆ. ಅದರೊಟ್ಟಿಗೆ ಒಂದಷ್ಟು ಧಾರ್ಮಿಕ ಚಟುವಟಿಕೆಗಳು, ಭಗವದ್ಗೀತೆ ಪುಸ್ತಕ ವಿತರಣಾ ಕಾರ್ಯಕ್ರಮ, ವರಮಹಾಲಕ್ಷ್ಮಿ ವೃತ, ಲಲಿತ ಸಹಸ್ರನಾಮ ಪಠಣ, ಔಷಧೀಯವನ ನಿರ್ಮಾಣ, ವ್ಯಕ್ತಿತ್ವ ವಿಕಾಸ ಕಾರ್ಯಾಗಾರಗಳು, ವಿವಿಧ ವಿಷಯ ಮಾಹಿತಿ ಕಾರ್ಯಾಗಾರಗಳು, ಆರೋಗ್ಯ ಮಾಹಿತಿ ಕಾರ್ಯಾಗಾರ, ಬರವಣಿಗೆ ಮತ್ತು ಸೃಜನಾತ್ಮಕತೆಗೆ ಪ್ರೋತ್ಸಾಹ ನೀಡುವಂತಹ ಬೇರೆ ಬೇರೆ ಕಾರ್ಯಾಗಾರಗಳು, ಸೈನ್ಸ್ ಅಸೋಸಿಯೇಷನ್ ವತಿಯಿಂದ ಆಸ್ಟ್ರಾನಮಿ ಬಗ್ಗೆ ಮಾಹಿತಿ, ಕಾನೂನು ಮಾಹಿತಿ, ಫೋಕ್ಸೋ ಕಾನೂನು ಬಗ್ಗೆ ಮಾಹಿತಿ, ಇಂಡಸ್ಟ್ರಿಯಲ್ ವಿಸಿಟ್, ಸಾಧಕರೊಂದಿಗೆ ಸನ್ಮಾನ, ಅಧ್ಯಯನ ಪ್ರವಾಸ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸೆಷನ್ಸ್, ಕಾರ್ಗಿಲ್ ವಿಜಯ್ ದಿವಸ್, ಹೀಗೆ ವಿಭಿನ್ನವಾದಂಥ ಕಾರ್ಯಕ್ರಮಗಳನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ಹಮ್ಮಿಕೊಂಡು ಬಂದಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ನಮಗೆ ನಿರಂತರ ಸಹಕಾರ ಮಾಡ್ತಿರೋರು ನಮ್ಮ ಆಡಳಿತ ಮಂಡಳಿ. ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸುತ್ತಿದ್ದರೆ ಸಂಸ್ಥೆಯ ಅಧ್ಯಕ್ಷರಾಗಿ ಶ್ರೀಯುತ ರವೀಂದ್ರ ಪಿ, ದಕ್ಷ ಕನ್ಸ್ಟ್ರಕ್ಷನ್ ಇದರ ಮಾಲಕರು, ಸಮಾಜದ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂಥ ಶ್ರೀ ರವೀಂದ್ರ ಪಿ ಅವರು ವಿವೇಕಾನಂದ ಪದವಿ ಪೂರ್ವ ಸಂಸ್ಥೆಯ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದೇ ರೀತಿ SCDCC ಬ್ಯಾಂಕ್ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಿವೃತ್ತಿ ಹೊಂದಿದಂಥ ಶ್ರೀಯುತ ಗೋಪಾಲ್ ಕೃಷ್ಣ ಭಟ್ ಅವರು ಸಂಚಾಲಕರಾಗಿ ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಉದ್ಯಮಿಯಾಗಿದ್ದಂತಹ ಸಚಿನ್ ಶೆಣೈ ಇವರು ಕೋಶಾಧಿಕಾರಿಯಾಗಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ವೈದ್ಯರುಗಳಾದಂತಹ ಡಾಕ್ಟರ್ ಮುರಳೀಕೃಷ್ಣ, ಡಾಕ್ಟರ್ ಕೃಷ್ಣ ಪ್ರಸನ್ನ ಪ್ರೊಫೆಸರ್ ಆಗಿ 35 ವರ್ಷಕ್ಕಿಂತಲೂ ಹೆಚ್ಚು ಕಾಲ ಕಾರ್ಯನಿರ್ವಹಿಸಿ ಈಗ ನಮಗೆ ಮಾರ್ಗದರ್ಶನ ಮಾಡ್ತಿರೋರು ಶ್ರೀಮತಿ ವತ್ಸಲಾರಾಜ್ಞಿಯವರು. ಅದರ ಜೊತೆಗೆ ಸಾಮಾಜಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಂಥ ಇಂದಿರಾ ಮೇಡಮ್, ಜೊತೆಗೆ ವಿಜ್ಞಾನಿಯಾಗಿದ್ದುಕೊಂಡು ಈಗ ನಮಗೆ ನಮ್ಮ ಆಡಳಿತ ಮಂಡಳಿ ಸಹಕಾರ ಮಾಡ್ತಿರೋರು ಡಾಕ್ಟರ್ KM ಸುಬ್ರಹ್ಮಣ್ಯ ಭಟ್. ಹಾಗೆ ಸಮಾಜದ ಬೇರೆ ಬೇರೆ ಹುದ್ದೆಯಲ್ಲಿ ಅಲಂಕರಿಸಿಕೊಂಡು ನಮ್ಮ ಕಾರ್ಯಚಟುವಟಿಕೆಗಳನ್ನು ಪ್ರೋತ್ಸಾಹ ಮಾಡುವಂಥ ಒಂದು ಆಡಳಿತ ಮಂಡಳಿಯ ತಂಡ ನಿರಂತರವಾಗಿ ನಮಗೆ ಸಹಕಾರ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಶಿಕ್ಷಕ ರಕ್ಷಕ ಸಂಘ, ನಾನು ಈಗಾಗಲೇ ಹೇಳಿದಾಗೆ 1650ಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳಿದ್ದಾಗ ಪೋಷಕರ ಒಂದು ಸಮಿತಿ ನಮಗೆ ಸಹಕಾರ ತುಂಬ ಮುಖ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ಹರಿಣಾಕ್ಷಿ ಜೈ ಶೆಟ್ಟಿ ಅವರು ನಮ್ಮ ವೇದಿಕೆಯಲ್ಲಿದ್ದಾರೆ. ಅವರ ಜೊತೆಗೆ ಸಹಕಾರ ಮಾಡ್ತಾ ಉಮೇಶ್ ಶೆಟ್ಟಿ ಸುಬ್ರಹ್ಮಣ್ಯದವರು, ಉಷಾ, ಹಾಗೆ
ಜಾಯಿಂಟ್ ಸೆಕ್ರೆಟರಿಯಾಗಿ ಪ್ರಸನ್ನಕುಮಾರ್ ಪುತ್ರಬೈಲು ಹಾಗೂ ವೀಣಾ ಕಿರಣ್. ಇದರ ಜೊತೆಗೆ ಪ್ರತಿ ಕ್ಲಾಸಿಂದ ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್ 25 ತರಗತಿಗಳಿಂದ ಇಬ್ಬಿಬ್ಬರು ರೆಪ್ರೆಸೆಂಟೇಟಿವ್ PTA ಸಮಿತಿಯಲ್ಲಿದ್ದುಕೊಂಡು ನಮ್ಮೆಲ್ಲ ಕಾರ್ಯಚಟುವಟಿಕೆಗಳಿಗೆ ನಿರಂತರವಾಗಿ ಪ್ರೋತ್ಸಾಹ ಮಾಡ್ತಾ ಇದ್ದಾರೆ. 1550ಕ್ಕಿಂತಲೂ ಹೆಚ್ಚು ವಿದ್ಯಾರ್ಥಿಗಳು ಅಂತ ಹೇಳಿದಾಗ ಅದೊಂದು ಯುವ ಶಕ್ತಿ, ವಿದ್ಯಾರ್ಥಿ ಶಕ್ತಿ. ಹಾಗಾಗಿ ನಮ್ಮ ಎಲ್ಲ ಯೋಚನೆಗಳನ್ನು ಕಾರ್ಯಗತಗೊಳಿಸಲಿಕ್ಕೆ, ಕಾರ್ಯರೂಪಕ್ಕೆ ತರಲಿಕ್ಕೆ ವಿದ್ಯಾರ್ಥಿ ಸಂಘ ಬಹಳ ಮುಖ್ಯ. ಈಗಾಗಲೇ ಪರಿಚಯ ಆದ ಹಾಗೆ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ವಿದ್ಯಾರ್ಥಿ ಸಂಘ ಅಧ್ಯಕ್ಷನಾಗಿ ಹರ್ಷಿತ್, ಉಪಾಧ್ಯಕ್ಷೆಯಾಗಿ ತೃಪ್ತಿ, ಸನಿಹಾ ಕಾರ್ಯದರ್ಶಿಯಾಗಿ, ಅದರ ಜೊತೆಗೆ ಕ್ರೀಡಾ ವಿಭಾಗದ ಕಾರ್ಯದರ್ಶಿಗಳು, ಕ್ರೀಡಾ ವಿಭಾಗದ ಜೊತೆ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ನಾನು ಹೇಳಿದಂಥ ಎಲ್ಲ ಅಸೋಸಿಯೇಷನ್ಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು, ಅದರ ಜೊತೆಗೆ ನಿಮ್ಮನ್ನು ಯಾರನ್ನು ಮರಿಲಿಕ್ಕಿಲ್ಲ, ಕ್ಲಾಸ್ ಲೀಡರ್ಸ್, ನಮ್ಮ ಎಲ್ಲ ಯೋಚನೆಗಳನ್ನು ತರಗತಿಯಲ್ಲಿ ಅಚ್ಚುಕಟ್ಟಾಗಿ ಪಾಲನೆ ಮಾಡಿ ಶೈಕ್ಷಣಿಕ ವರ್ಷದ ಕೊನೆಗೆ ಬರ್ತಾ ಇರುವಾಗಲೂ ಅಥವಾ ಮುಂದಿನ ದಿವಸಗಳಲ್ಲೂ ಅದನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸ್ಟೂಡೆಂಟ್ ಕೌನ್ಸಿಲ್ನ ನಮ್ಮ ಎಲ್ಲ ಮೆಂಬರ್ಸ್ ನಮಗೆ ಸಹಕಾರ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಕೂಡ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಎನ್ನುವ ಇಚ್ಛೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ, ಆಡಳಿತ ಮಂಡಳಿ ಬಗ್ಗೆ ನಾನು ಉಲ್ಲೇಖ ಮಾಡಿದೆ. ಈ ಶೈಕ್ಷಣಿಕ ವರ್ಷದಲ್ಲಿ ನಾವು ನೆನಪು ಮಾಡಿಕೊಳ್ಳಬೇಕಾದ ಇನ್ನೊಂದು ಅಂಶ ಯಾವುದು ಅಂತ ಹೇಳಿದರೆ, ಪದವಿ ಪೂರ್ವ ಶಿಕ್ಷಣ ವ್ಯವಸ್ಥೆ ಅಥವಾ ನಮ್ಮ ವ್ಯವಸ್ಥೆ ಏನಿದೆ, ಒಂದಷ್ಟು ಅಭಿವೃದ್ಧಿ ಕಾರ್ಯಗಳು ಈ 2 ವರ್ಷಗಳಲ್ಲಿ ಆಗ್ತಾ ಬಂದಿದೆ. ಪ್ರಮುಖವಾದನ್ನು ನಾವು ಇಲ್ಲಿ ನೆನಪು ಮಾಡಬಹುದು ಅಂತ ಹೇಳಿದರೆ, ಇಷ್ಟು ದೊಡ್ಡ ಸಂಖ್ಯೆಗೆ ನಾವು ದಿನನಿತ್ಯ ಪ್ರೇಯರ್ ಮಾಡಲಿಕ್ಕೆ ಒಂದು ಸಭಾಂಗಣದ ಕೊರತೆ ನಮಗೆ ಕಾಡ್ತಾ ಇತ್ತು. ಇದೇ ಬಿಲ್ಡಿಂಗ್ನ 3rd ಫ್ಲೋರಲ್ಲಿ ವೈದೇಹಿ ಎನ್ನುವ ಸಭಾಂಗಣವನ್ನು ಈ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಆಡಳಿತ ಮಂಡಳಿಯವರು ಕೊಟ್ಟಿದ್ದಾರೆ. ಅದರಲ್ಲಿ ಒಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡಲಿಕ್ಕೆ ಸಾಧ್ಯ ಆಗಿದೆ. ಸುಸಜ್ಜಿತವಾದಂತಹ ಸಭಾಂಗಣ, ಅಲ್ಲಿ ಏನು ವ್ಯವಸ್ಥೆಗಳು ಬೇಕು ಅದೆಲ್ಲವನ್ನು ಒಳಗೊಂಡಂತಹ ಒಂದು ಸಭಾಂಗಣ ನಮಗೆ ಈ ಶೈಕ್ಷಣಿಕ ವರ್ಷದಲ್ಲಿ ಲಭ್ಯ ಆಗಿದೆ. ಆಮೇಲೆ ಈ ಸಂಖ್ಯೆಗೆ ಅನುಗುಣವಾಗಿ ಈ ಕಟ್ಟಡದಲ್ಲಿ 2 ಬದಿಗಳಲ್ಲಿ ಮಾತ್ರ ಮಕ್ಕಳಿಗೆ ಓಡಾಡಲಿಕ್ಕೆ ಸ್ಟೆಪ್ಸ್ ಇತ್ತು. ಈ ಮಧ್ಯದಲ್ಲಿ ಏನು ಬ್ಲಾಕ್ ನೀವು ನೋಡ್ತೀರಿ, ಅದು ಈ ಶೈಕ್ಷಣಿಕ ವರ್ಷದಲ್ಲಿ ಹೊಸದಾಗಿ ಜೋಡಣೆ ಆಗಿರುವಂಥದ್ದು. ಮತ್ತು ಹಿರಿಯರಿಗೆ, ಅತಿಥಿಗಳಿಗೆ ಲಿಫ್ಟ್ ವ್ಯವಸ್ಥೆ ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ಜೋಡಣೆ ಆಗಿದೆ. ಹುಡುಗರಿಗೆ ಪ್ರತ್ಯೇಕವಾದಂಥ ವಾಶ್ರೂಮ್ ವ್ಯವಸ್ಥೆ ಇರ್ಬೋದು, ಅಥವಾ ಮಧ್ಯಾಹ್ನ ಊಟ ಇಲ್ಲಿ ತಂದು ಮಾಡುವಂಥ ವಿದ್ಯಾರ್ಥಿಗಳಿಗೆ ಒಂದು ವಾಶ್ ಬೇಸಿನ್ ಈ ಸಭಾಂಗಣದ ಹಿಂಬದಿಯಲ್ಲಿ ಅದು ಹೊಸದಾಗಿ ಜೋಡಣೆ ಆಗಿರುವಂಥದ್ದು. ಇನ್ನೆಲ್ಲ ಯೋಜನೆಗಳನ್ನು ರೂಪಿಸಲಿಕ್ಕೆ ಒಂದು ಪ್ರತ್ಯೇಕ ಆಡಳಿತ ಮಂಡಳಿಯ ಕೊಠಡಿಯ ಅವಶ್ಯಕತೆ ಇತ್ತು. ಅದು ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ಕಳೆದ ತಿಂಗಳು ಸುಸಜ್ಜಿತವಾಗಿ ಎಲ್ಲ ವ್ಯವಸ್ಥೆಗಳನ್ನು ಒಳಗೊಂಡಂತಹ ಒಂದು ಮೀಟಿಂಗ್ ಹಾಲನ್ನು ಒಳಗೊಂಡಂತಹ ಆಡಳಿತ ಮಂಡಳಿಯ ಕೊಠಡಿ ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪೂರ್ವ ವಿಭಾಗಕ್ಕೆ ಲಭ್ಯ ಆಗಿದೆ. ಜೊತೆಗೆ ಆಫೀಸಲ್ಲಿ ಬೇಕಾದಂತಹ ಒಳಗಿನ ಇಂಟೀರಿಯರ್ ಡಿಸೈನ್ಗಳಿರ್ಬೋದು, ಸಂಸ್ಥೆಗೆ ವಿದ್ಯಾರ್ಥಿಗಳಿಗೆ ಸಂಖ್ಯೆಗೆ ಅನುಗುಣವಾಗಿ ಬೇಕಾದಂಥ ಡೆಸ್ಕ್ ಬೆಂಚುಗಳಿರ್ಬೋದು, ಅಗತ್ಯಕ್ಕೆ ಅನುಗುಣವಾಗಿ ಬೇಕಾದಂಥ ಪ್ರೊಜೆಕ್ಟರ್ಗಳಿರ್ಬೋದು, ಇದೆಲ್ಲವೂ ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ಆಡಳಿತ ಮಂಡಳಿಯವರು ನಮಗೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ನಮಗೆ ಕಣ್ಣಿಗೆ ಕಾಣದ ಕೆಲವು ನಿರ್ಧಾರಗಳ ಬಗ್ಗೆ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡೋದಿದ್ರೆ, ನಾನು ಆಗಲೇ ಹೇಳಿದ ಹಾಗೆ ಸೈನ್ಸ್ ವಿಭಾಗದಲ್ಲಿ JEE ನೀಟ್ ಕೋಚಿಂಗ್ ವ್ಯವಸ್ಥೆಗಳು ತುಂಬ ವರ್ಷಗಳಿಂದ ನಮ್ಮಲ್ಲಿತ್ತು, ತುಂಬ ಚೆನ್ನಾಗಿ ನಡೀತಾ ಇದೆ. ಆರ್ಥಿಕ ಕಾರಣಕ್ಕಾಗಿ ನಮಗೆ ಅದನ್ನು ಎಟಕಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಅಥವಾ ಅಷ್ಟು ಅದನ್ನು ಒತ್ತಡ ಇಟ್ಕೊಂಡು ನಮ್ಗೆ ಕಲಿಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನುವ ವಿದ್ಯಾರ್ಥಿಗಳನ್ನು ಗಮನದಲ್ಲಿಟ್ಕೊಂಡು ಇಂಟಿಗ್ರೇಟೆಡ್ CET ಬ್ಯಾಚ್ ಎನ್ನುವುದನ್ನು ಹೊಸದಾಗಿ ಈ ಸಲ ನಾವು ಯೋಜನೆ ಮಾಡಿದ್ದೇವೆ ಮತ್ತು ತುಂಬ ಚೆನ್ನಾಗಿ ಆ ಬ್ಯಾಚ್ ನಡೀತಾ ಇದೆ. ಅದರ ಜೊತೆಗೆ ಸಾಮಾನ್ಯ ಹೊರ ಜಿಲ್ಲೆ ಅಥವಾ ಬೇರೆ ಕಡೆಗಳನ್ನು ನಾವು ಗಮನಿಸಿದಾಗ ಈ ಕೋಚಿಂಗ್ ವ್ಯವಸ್ಥೆಗಳು ಪ್ರಾಥಮಿಕ ಹಂತದಲ್ಲೇ ಪ್ರಾರಂಭ ಆಗ್ತದೆ. ಆ ವಿಷಯವನ್ನು ಗಮನದಲ್ಲಿಟ್ಕೊಂಡು ನಮ್ಮ ವಿವೇಕಾನಂದ ಕನ್ನಡ ಮೀಡಿಯಂ, ವಿವೇಕಾನಂದ ಇಂಗ್ಲೀಷ್ ಮೀಡಿಯಂ ಮತ್ತು CBSE ಮಕ್ಕಳನ್ನು ದೃಷ್ಟಿಯಲ್ಲಿಟ್ಕೊಂಡು 9ನೇ ತರಗತಿಯಿಂದಲೇ ಕೋಚಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ಈ ಶೈಕ್ಷಣಿಕ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೇವೆ. ಇದು ನಮಗೆ ಎಲ್ಲಿಯೂ ಕಣ್ಣ ಮುಂದೆ ಕಾಣದಂಥ ನಿರ್ಧಾರಗಳು. ಇನ್ನು ಕಾಮರ್ಸಲ್ಲಿ CA ಫೌಂಡೇಶನ್ ಕೋರ್ಸ್ ಏನಿದೆ, ತುಂಬ ವರ್ಷಗಳಿಂದ ತುಂಬ ಚೆನ್ನಾಗಿ ನಡೀತಾ ಬರ್ತಾ ಇದೆ ನಮ್ಮಲ್ಲಿ. ಈ ವರ್ಷ ಒಂದು ಹೆಜ್ಜೆ ಮುಂದೆ ಹೋಗಿ ಕಾಮರ್ಸ್ ಆಯ್ಕೆ ಮಾಡಿಕೊಂಡ ವಿದ್ಯಾರ್ಥಿಗಳಿಗೆ ಸರ್ಟಿಫಿಕೇಟ್ ಕೋರ್ಸ್, ಅವ್ರ ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗುವಾಗ ಅವರ ಕೋರ್ಸಿನ ಜೊತೆಗೆ ಒಂದು ಸರ್ಟಿಫಿಕೇಟ್, 2 ಸರ್ಟಿಫಿಕೇಟನ್ನು ಇಟ್ಕೊಂಡು ಅವರು ಹೊರಗಡೆ ಹೋಗುವಂಥ ಅವಕಾಶವನ್ನು ಕೂಡ ಪದವಿ ಪೂರ್ವ ವಿದ್ಯಾಲಯ ಕಲ್ಪಿಸಿದೆ. ಇನ್ನೂ ಬಹಳ ಮುಖ್ಯವಾಗಿ ಒಂದು ಅಂಶ ಇಲ್ಲಿ ಉಲ್ಲೇಖ ಮಾಡಬೇಕು ಅಂತಿದ್ರೆ, ಟೀಚರ್ ಆಸ್ ಎ ಕೌನ್ಸಿಲರ್ ಅಂತ. ಈಗಿನ ಚೈಲ್ಡ್ ಸೈಕಾಲಜಿ ಅಥವಾ ಮಕ್ಕಳ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ತುಂಬ ಚಾಲೆಂಜ್ ಇದೆ ಅಂತ ತುಂಬ ಜನ ಶಿಕ್ಷಕರು ಒಪ್ಪಿಕೊಳ್ಳುವಂಥ ವಿಷಯ. ಆ ಹಿನ್ನೆಲೆಯಲ್ಲಿ ವಿರೂಪಾಕ್ಷ ದೇವರ ಮನೆ, ನಮ್ಮ ಮಣಿಪಾಲ ಬಾಳಿಗ ಆಸ್ಪತ್ರೆ, ಅದರ ಜೊತೆಗೆ ಮಂಗಳೂರಿನ ಮನಸ್ವಿನಿ ಆಸ್ಪತ್ರೆ, ಇಲ್ಲಿನ ಆ ಸ್ಪೆಷಲಿಸ್ಟ್ಗಳು ಯಾರಿದ್ದಾರೆ
ಅವರ ಜೊತೆ ಟೈ ಅಪ್ ಮಾಡಿಕೊಂಡು ನಮ್ಮ ಶಿಕ್ಷಕರಿಗೆ 2-3 ಹಂತಗಳಲ್ಲಿ ಒಂದು ವಿಶೇಷ ಕಾರ್ಯಾಗಾರ ಆಗಿದೆ. ವಿರೂಪಾಕ್ಷ ದೇವರ ಮನೆಯವರು ಪ್ರಾರಂಭದ ನಮ್ಮ ಪೋಷಕರ ಸಭೆಯಲ್ಲಿ ಪೋಷಕರನ್ನು ಉದ್ದೇಶಿಸಿ ಮಾತಾಡಿದರು. ಆಮೇಲೆ ನಮ್ಮ ಎಲ್ಲ ಶಿಕ್ಷಕರಿಗೆ ಪೂರ್ತಿ 1 ದಿವಸದ 2 ದಿವಸ ಅಂದರೆ ಒಂದು ದಿವಸ ಈ ಕ್ಯಾಂಪಸ್ಸಲ್ಲಿ, ಇನ್ನೊಂದು ನಮ್ಮ ತೆಂಕಿಲ ಕ್ಯಾಂಪಸ್ಸಲ್ಲಿ ಎಲ್ಲ ಶಿಕ್ಷಕರಿಗೆ ಒಂದು ಸೆಷನ್ ತಗೊಂಡಿದ್ದರು. ಅದರ 2ನೇ ಹಂತ ಮಣಿಪಾಲದಲ್ಲಿ ಅವರ ಆಸ್ಪತ್ರೆಯಲ್ಲಿ ಇದ್ದು ಒಂದು ಕಾರ್ಯಾಗಾರದಲ್ಲಿ ಆಯ್ದ 20 ವಿದ್ಯಾರ್ಥಿಗಳು 20 ಶಿಕ್ಷಕರು ಆ ತರಬೇತಿಯನ್ನು ಪಡೆದು ಬಂದಿದ್ದಾರೆ. ಇನ್ನೊಂದು ಮನಸ್ವಿನಿ ಆಸ್ಪತ್ರೆ ಜೊತೆಗೆ ಏನೋ ಟೈಅಪ್ ಆಗಿತ್ತು, ಅದು ಕಳೆದ ವಾರ ಒಂದು ಕಾರ್ಯಾಗಾರ ಆಗಿದೆ. ಅದರಲ್ಲಿ ಕೂಡ 25 ಶಿಕ್ಷಕರು, 25ಕ್ಕಿಂತ ಹೆಚ್ಚು ಶಿಕ್ಷಕರು ಮತ್ತು ನಮ್ಮ ಸಹ ಸಂಸ್ಥೆಗಳ ಶಿಕ್ಷಕರು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ನಮ್ಮ ಗ್ರಂಥಾಲಯವನ್ನು ಅಪ್ಗ್ರೇಡ್ ಮಾಡೋ ಯೋಜನೆ ಇದೆ. ಇನ್ನೊಂದು ಮೇಧಾ ಎನ್ನುವ ಹೊಸ ಕಾನ್ಸೆಪ್ಟನ್ನು ಈ ವರ್ಷ ನಮ್ಮ ಆಡಳಿತ ಮಂಡಳಿ ಜಾರಿಗೆ ತಂದಿದೆ. ಎಲ್ಲರ ಮಾಹಿತಿಗಾಗಿ ಅದನ್ನು ಹೇಳಿಬಿಡ್ತೇನೆ. ನಮ್ಮಲ್ಲಿ 98% ಹೆಚ್ಚು ಅಂಕ ತೆಗೆದ ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಷನ್ ಎನ್ನುವುದು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿರುವಂಥದ್ದು. ಅದನ್ನು ಈ ವರ್ಷ ಒಂದು ಸ್ಕಾಲರ್ಶಿಪ್ ಎಕ್ಸಾಮ್ ಮಾಡೋದರ ಮೂಲಕ ಮುಂದಿನ ಮಕ್ಕಳಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಯೋಚನೆ ಆಗಿದೆ. ಹಾಗಾಗಿ ಡಿಸೆಂಬರ್ 1ಕ್ಕೆ ಮೇಧಾ ಎನ್ನುವ ಎಕ್ಸಾಮ್ SLC ಮಕ್ಕಳು ಆ ಸ್ಕಾಲರ್ಶಿಪ್ ಎಕ್ಸಾಮನ್ನು ಬರಿಬೇಕು. ಇದು ಒಂದಷ್ಟು ಈ ಶೈಕ್ಷಣಿಕ ವರ್ಷದಲ್ಲಿ ಹೇಳಬಹುದಾದ ಉಲ್ಲೇಖನೀಯ ನಿರ್ಣಯಗಳು. ಇನ್ನು ನಾನು ಆಗಲೇ ಹೇಳಿದಾಗೆ ವಿವಿಧ ಸಂಘಗಳು ಅಥವಾ ಕಾಲೇಜಿನ ಚಟುವಟಿಕೆಗಳಲ್ಲೂ ಭಾಗವಹಿಸಿದ ಒಂದಷ್ಟು ಗಣ್ಯರಲ್ಲಿ ಪ್ರಮುಖರನ್ನು ನಾವಿಲ್ಲಿ ಉಲ್ಲೇಖ ಮಾಡ್ಬೋದು ಅಂತಿದ್ರೆ, ಶ್ರೀಯುತ ಚಕ್ರವರ್ತಿ ಸೂಲಿಬೆಲೆಯವರು ನಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದ್ದಾರೆ. ವೈದೇಹಿ ಸಭಾಂಗಣ ನಾನೇನು ಹೇಳಿದೆ, ಆ ಸಭಾಂಗಣದ ಉದ್ಘಾಟನಾ ವೇದಿಕೆಯಲ್ಲಿ ಇವತ್ತಿನ ಅತಿಥಿಗಳಾದ ರಾಜೇಶ್ ಪದ್ಮಾರ್ ಇವರು ವೈದೇಹಿಯ ಬಗ್ಗೆ ಮತ್ತು ಒಂದಷ್ಟು ದಿಕ್ಸೂಚಿ ಮಾತುಗಳನ್ನು ಅಲ್ಲಿ ಕೂಡ ನಮ್ಮ ಮಕ್ಕಳಿಗೆ ನೀಡಿದರು. ಶ್ರೀಯುತ ಹರೀಶ್ ಪೂಂಜಾ ಅವರು, ಬ್ರಿಜೇಶ್ ಚೌಟ್ ಅವರು, ಚಲನಚಿತ್ರ ನಟರಾದಂಥ ಅರವಿಂದ್ ಬೋಳಾರ್ ಅವರು, ಹುತಾತ್ಮ ಯೋಧ ಪ್ರಾಂಜಲ್ ಇವರ ಪೋಷಕರಾದಂತಹ ವೆಂಕಟೇಶ್ ದಂಪತಿಗಳು ಅವರು ಬಂದಿದ್ದರು. ರಾಮಕೃಷ್ಣ ಆಶ್ರಮ ಮೈಸೂರು ಇಲ್ಲಿನ ಸ್ವಾಮಿ ಮಹಾಮೇಧಾನಂದಜಿ, ಇಸ್ಕಾನ್ ಇದರ ಪೂಜ್ಯ ಗುಣಕರ ರಾಮದಾಸ್ ಸ್ವಾಮೀಜಿ, ಪುತ್ತೂರಿನ ಸಬ್ ಇನ್ಸ್ಪೆಕ್ಟರ್ ಆದಂಥ ಶ್ರೀಯುತ ಆಂಜನೇಯ ರೆಡ್ಡಿ, ಪುತ್ತೂರು ಕಡಬ AC ಆಗಿರುವಂಥ ಶ್ರೀಯುತ ನವೀನ್ ಭಂಡಾರಿ ಇವರು ಈ ಶೈಕ್ಷಣಿಕ ವರ್ಷದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಭಾಗವಹಿಸಿದ ಪ್ರಮುಖರುಗಳು. ಇನ್ನು ಕೆಲವು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡುತ್ತಿದ್ದರೆ, NCC ವಿಭಾಗದಲ್ಲಿ PUC ವಿಭಾಗದಿಂದ 22 ವಿದ್ಯಾರ್ಥಿಗಳು ಅದರ ತರಬೇತಿಯನ್ನು ಪಡಿತಾ ಇದ್ದಾರೆ. ಇನ್ನು ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಇಲ್ಲಿ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡ್ತಾ ಇದ್ದಾರೆ. ನಮ್ಮ ವಸತಿ ನಿಲಯದ ಸದುಪಯೋಗವನ್ನು ಪಡ್ಕೊಂಡು 426 ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದಲ್ಲಿ ಹಾಸ್ಟೆಲಲ್ಲಿ ಇದ್ಕೊಂಡು ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ. ನಾನು ಆಗಲೇ ಹೇಳಿದ ಹಾಗೆ ಆಡಳಿತ ಮಂಡಳಿಯ ಸಾಮಾಜಿಕ ಕಳಕಳಿಯ ಕೆಲವು ಮುಖಗಳು ನಮಗೆ ಈಗಾಗಲೇ ಗೊತ್ತಿದೆ. ಅದರ ಕೆಲವು ಅಂಕಿಅಂಶಗಳನ್ನು ನಿಮ್ಮ ಮುಂದೆ ಇಡುವುದಿದ್ರೆ, ಕಳೆದ ಶೈಕ್ಷಣಿಕ ವರ್ಷ ಅಂದರೆ ಈ ವರ್ಷದಲ್ಲಿ 64 ವಿದ್ಯಾರ್ಥಿಗಳು ಫ್ರೀ ಸೀಟಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಫ್ರೀ ಸೀಟ್ ಅಂತ ಹೇಳಿದರೆ ಅಂಕಗಳ ಆಧಾರದಲ್ಲಿ 98% SLCಯಲ್ಲಿ ಪಡೆದಿದ್ದಾರೆ. ಅದಕ್ಕಿಂತ ಹೆಚ್ಚು ಪಡೆದ ವಿದ್ಯಾರ್ಥಿಗಳಿಗೆ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಇನ್ನೊಂದು ಫ್ರೀ ಮಿಡ್ ಡೇ ಮೀಲ್, ಮಧ್ಯಾಹ್ನದ ಉಚಿತ ಊಟದ ವ್ಯವಸ್ಥೆ ತುಂಬ ವರ್ಷಗಳಿಂದ ಈ ಸಂಸ್ಥೆಯಲ್ಲಿ ನಡೀತಾ ಇದೆ. ಇಲ್ಲಿಯ ಹಿರಿಯ ವಿದ್ಯಾರ್ಥಿಗಳಿಗೆ ಗೊತ್ತಿದೆ. ಆರ್ಥಿಕವಾಗಿ ಕಷ್ಟದಲ್ಲಿದ್ದುಕೊಂಡು ವಿದ್ಯಾಭ್ಯಾಸ ಮಾಡುವವರು ಮತ್ತು ಮುಂದೆ ಅವರು ಒಂದು ನೆಲೆ ಕಂಡುಕೊಂಡ ಮೇಲೆ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡುವಂಥ ಒಂದು ಸಂಪ್ರದಾಯ ತುಂಬ ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಆಡಳಿತ ಮಂಡಳಿ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಈ ವರ್ಷ 91 ವಿದ್ಯಾರ್ಥಿಗಳು ಆ ಫ್ರೀ ಮಿಡ್ ಡೇ ಮೀಲ್ನ ಸದುಪಯೋಗವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನು ಅಂಕಗಳ ಆಧಾರದ ಅಲ್ಲದೆ ಬಡತನದ ಕಾರಣಕ್ಕಾಗಿ ವಿದ್ಯಾಭ್ಯಾಸ ನಾವು ವಿವೇಕಾನಂದ ಪದವಿ ಪೂರ್ವ ಕಾಲೇಜಲ್ಲಿ ಮಾಡಬೇಕು, ಆದರೆ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಗ್ತದೆ. ಆ ರೀತಿ ಯೋಚನೆ ಮಾಡುವಂಥ ಪೋಷಕರು ಮಕ್ಕಳಿಗೆ ವಿದ್ಯಾನಿಧಿ ಎನ್ನುವ ಒಂದು ಕಾನ್ಸೆಪ್ಟ್ ತುಂಬ ವರ್ಷಗಳಿಂದ ಇದೆ. ತುಂಬ ಹಿರಿಯ ವಿದ್ಯಾರ್ಥಿಗಳು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ನಮ್ಮ ಆಡಳಿತ ಮಂಡಳಿಯವರು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಶಿಕ್ಷಣಕ್ಕೆ ಒತ್ತು ಕೊಡುವಂಥ ಒಂದಷ್ಟು ಮಹನೀಯರು, ಸಮಾಜದಲ್ಲಿರುವ ಗಣ್ಯರು ಆ ವಿದ್ಯಾನಿಧಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಈ ವರ್ಷ ಸುಮಾರು 52 ವಿದ್ಯಾರ್ಥಿಗಳು ಇದರ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ. ಅಂದಾಜು ಮೊತ್ತ ಹೇಳ್ಬೋದು ಅಂತಿದ್ರೆ ಹತ್ರ 6 ಲಕ್ಷ ಆಡಳಿತ ಮಂಡಳಿ ಆ ಫೀಸ್ ಕನ್ಸೆಷನ್ನಿಗೆ ಸಂಬಂಧಪಟ್ಟ ಹಾಗೆ ಅವಕಾಶ ಮಾಡಿಕೊಟ್ಟಿದೆ. ಇನ್ನೊಂದಷ್ಟು ಎಂಡೋಮೆಂಟ್ ಇರ್ಬೋದು, ಸ್ಕಾಲರ್ಶಿಪ್ ಇರ್ಬೋದು, ಈ ಎಲ್ಲ ಫೆಸಿಲಿಟಿಗಳು ನಮ್ಮ ಮಕ್ಕಳಿಗೆ ಸಿಗ್ತಾ ಇದೆ. ಶೈಕ್ಷಣಿಕವಾಗಿ ಒಂದಷ್ಟು ಚಟುವಟಿಕೆಗಳನ್ನು ಹೇಳುವುದರ ಜೊತೆಗೆ ಕ್ರೀಡಾ ವಿಭಾಗ ನೋಡಿದರೆ ಅದು ಪಾರ್ಟ್ B ಮತ್ತೆ ಅಷ್ಟು ಹೇಳಬೇಕಾಗ್ತದೆ. ಅಲ್ಲಿ ಕೂಡ ಕೆಲವು ಸಾಧಕ ವಿದ್ಯಾರ್ಥಿಗಳನ್ನು ಇದೇ ವೇದಿಕೆಯಲ್ಲಿ ಸನ್ಮಾನ ಮಾಡಲಿಕ್ಕಿದೆ ಮತ್ತು ನಾಳೆ ಕೆಲವರನ್ನು ಸನ್ಮಾನ ಮಾಡಲಿಕ್ಕಿದೆ. ಹಾಗಾಗಿ ಪ್ರಮುಖವಾಗಿ ಉಲ್ಲೇಖ ಮಾಡಬೇಕಾದ ಅಂಶಗಳನ್ನು ಮಾತ್ರ ನಾನು ಈ ಸಂದರ್ಭದಲ್ಲಿ ಹೇಳುವ ಪ್ರಯತ್ನ ಮಾಡ್ತೇನೆ. ಒಂದು ಖುಷಿಯ ವಿಷಯ ಹಂಚಿಕೊಳ್ಬೇಕು ಅಂತಿದ್ದರೆ, ನಮ್ಮಲ್ಲಿ ವಿದ್ಯಾಭಾರತಿ ಎನ್ನುವುದು ಗೊತ್ತೇ ಇದೆ. ನಮ್ಮ ಚಿಂತನೆಗಳನ್ನಿಟ್ಕೊಂಡು ಕೆಲಸ ಮಾಡುವಂಥ ಸಂಸ್ಥೆಗಳು ಒಟ್ಟು ಸೇರಿ
ವಿದ್ಯಾಭಾರತಿಯ ತತ್ವದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಕ್ರೀಡಾ ವಿಭಾಗ ಕೂಡ ಒಂದು. ಕ್ರೀಡೆಯಲ್ಲಿ ಜಿಲ್ಲೆಯಿಂದ ಹಿಡಿದು ಪ್ರಾಂತ, ರಾಜ್ಯ, ಆಮೇಲೆ ರಾಷ್ಟ್ರಮಟ್ಟ ತನಕ ಪ್ರತಿನಿಧಿಸಲಿಕ್ಕೆ ಅವಕಾಶ ಇದೆ. ಇನ್ನೊಂದು ಇಲಾಖೆ ನಡೆಸುವಂಥ ಸ್ಪರ್ಧೆಗಳು, ಸಾಮಾನ್ಯ ವಿದ್ಯಾಭಾರತಿ ಮತ್ತು ಇಲಾಖೆಯಲ್ಲಿ ಯಾವುದೆಲ್ಲ ಸ್ಪರ್ಧೆಗಳಿದೆ, ಅದು ಖೋ ಖೋ ಇರ್ಬೋದು, ಹ್ಯಾಂಡ್ಬಾಲ್ ಇರ್ಬೋದು, ಬ್ಯಾಡ್ಮಿಂಟನ್ ಇರ್ಬೋದು, ಚೆಸ್ ಇರ್ಬೋದು, ಆ ಎಲ್ಲ ಇವೆಂಟ್ಗಳಲ್ಲಿ ನಮ್ಮ ಮಕ್ಕಳಿದ್ದಾರೆ. ಕಳೆದ ವರ್ಷ 58 ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟವನ್ನು ನಮ್ಮ ಸಂಸ್ಥೆಯಿಂದ ಪ್ರತಿನಿಧಿಸಿದ್ದಾರೆ. ಇದು ತುಂಬ ಉಲ್ಲೇಖನೀಯವಾದಂಥ ವಿಷಯ. ಒಮ್ಮೆ ನಮ್ಮ ಹಿರಿಯ ವಿದ್ಯಾರ್ಥಿಗಳಿಗೆ, ಈಗ ಸೆಕೆಂಡ್ ಇಯರಲ್ಲಿ ಕೆಲವರು ಇರ್ಬೋದು, 58 ವಿದ್ಯಾರ್ಥಿಗಳು ಕಳೆದ ವರ್ಷ ನ್ಯಾಷನಲನ್ನು ನಮ್ಮ ಸಂಸ್ಥೆಯಿಂದ ರೆಪ್ರೆಸೆಂಟ್ ಮಾಡಿದ್ದಾರೆ. ಇನ್ನು ಈ ವರ್ಷದ ಕೆಲವು ಅಂಕಿಅಂಶಗಳನ್ನು ಹೇಳುವುದಿದ್ರೆ, ಕೆಲವು ಇವೆಂಟ್ಗಳು ಇನ್ನೂ ಮುಗಿಲಿಲ್ಲ, ನಾವು 50%ಅಲ್ಲಿದ್ದೇವೆ ಅಷ್ಟೇ. ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿದಂತಹ ತಂಡದಲ್ಲಿ ನಮ್ಮ ವಿದ್ಯಾರ್ಥಿಗಳು ಯಾರ್ಯಾರು ಇದ್ದರು ಎನ್ನುವ ಹೆಸರನ್ನು ಹೇಳುವ ಪ್ರಯತ್ನ ಮಾಡ್ತೇನೆ. ಚೆಸ್ಸಲ್ಲಿ ಧನುಷ್ ರಾಮ್ ಮತ್ತು ವಂದ್ಯಾ ಪ್ರಭು, ಕರಾಟೆ ಅದ್ವಿತ್ ಶರ್ಮಾ, ಖೋ ಖೋದಲ್ಲಿ ಭವಿಷ್, ಯೋಗ ಅದಿತಿ ಆರ್ ರೈ, ಥ್ರೋಬಾಲಲ್ಲಿ ಯಶ್ವಿ ಶೆಟ್ಟಿ, ಹಾಕಿಯಲ್ಲಿ ಅಗಸ್ತ್ಯ, ಹ್ಯಾಂಡ್ಬಾಲಲ್ಲಿ ಕೀರ್ತನ್ ಮತ್ತು ತನುಷ್, ಬ್ಯಾಡ್ಮಿಂಟನಲ್ಲಿ ನೇಹಶ್ರೀ, ಟೇಬಲ್ ಟೆನ್ನಿಸಲ್ಲಿ ಪೂರ್ವಿ, ಇವರು ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಿರುವವರು. ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ನಡೆದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಚೆಸ್ ಪಂದ್ಯಾಟದಲ್ಲಿ ದ್ವಿತೀಯ ವಿಜ್ಞಾನ ವಿಭಾಗದ ಧನುಷ್ ರಾಮ್ ಇವರು ದಕ್ಷಿಣ ಕನ್ನಡ ಜಿಲ್ಲಾ ತಂಡವನ್ನು ಪ್ರತಿನಿಧಿಸಿ ಸತತ 2ನೇ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕೋಲ್ಕತ್ತಾದಲ್ಲಿ ನಡೆಯುವಂತಹ SGFI ಇಲ್ಲಿ ನಡೆಯುವ ರಾಷ್ಟ್ರ ಮಟ್ಟದ ಚೆಸ್ ಸ್ಪರ್ಧೆಗೆ ಕರ್ನಾಟಕ ತಂಡದ ನಾಯಕನಾಗಿ ಧನುಷ್ ರಾಮ್ ಅವರು ಆಯ್ಕೆಯಾಗಿದ್ದಾರೆ. ಸಂಸ್ಥೆಯ ಎಲ್ಲ ಹಿರಿಯರ ಪರವಾಗಿ, ಶಿಕ್ಷಕರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಇನ್ನು ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ಇವರು ನಡೆಸುವಂಥ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾಗವಹಿಸಿದಂಥ ನಮ್ಮ ವಿದ್ಯಾರ್ಥಿಗಳು ಚೆಸ್ಸಲ್ಲಿ ಮತ್ತು ಧನುಷ್ ರಾಮ್, ಕರಾಟೆ ಅದ್ವಿತ್, ಕರಾಟೆಯಲ್ಲಿ ದುರ್ಗೇಶ್ ಮೌರ್ಯ, ವಾಲಿಬಾಲಲ್ಲಿ ಬಿಂದು, ವರ್ಣಿಕಾ ಗೌಡ ಮತ್ತು ನಿಶಾ ಇವರು ಭಾಗವಹಿಸಿದ್ದಾರೆ. ಮಧ್ಯಪ್ರದೇಶದ ಸತ್ನಾದಲ್ಲಿ ನಡೆದ ರಾಷ್ಟ್ರಮಟ್ಟದ ಅಥ್ಲೆಟಿಕ್ಸ್ ಇದರಲ್ಲಿ ಭಾಗವಹಿಸಿದಂಥ ನಮ್ಮ ವಿದ್ಯಾರ್ಥಿಗಳು ಸಮೃದ್ಧಿ ಜೆ ಶೆಟ್ಟಿ ಹೈ ಜಂಪ್ ಮತ್ತು 100 ಮೀಟರ್ ಹರ್ಡ್ಸಲ್ಲಿ, ಸಾತ್ವಿಕ್ 110 ಹರ್ಡ್ಸಲ್ಲಿ, ಸಚಿನ್ PK 400 ಹರ್ಡ್ಸ್ 4x400 ರಿಲೇ, ಅದೇ ರೀತಿ ಚವನ್ ಕುಮಾರ್ 4x400 ರಿಲೇ ಈ ಸ್ಪರ್ಧೆಗಳಲ್ಲಿ ಭಾಗವಹಿಸಿದಂಥ ಎಲ್ಲ ಸ್ಪರ್ಧೆಗಳಿಗೆ, ವಿಜೇತ ಮಕ್ಕಳಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇನ್ನು ಕ್ರೀಡಾ ಸಂಘದ ವತಿಯಿಂದ ನಮ್ಮ ವಿದ್ಯಾರ್ಥಿಗಳ ಕ್ರೀಡಾಕೂಟವನ್ನು ಯಶಸ್ವಿಯಾಗಿ ಆಯೋಜನೆ ಮಾಡಲಾಗಿದೆ. ಇಲಾಖೆಯ ಖೋ ಖೋ ಪಂದ್ಯಾಟ ಮತ್ತು ಫುಟ್ಬಾಲ್ ಪಂದ್ಯಾಟ, ವಿದ್ಯಾಭಾರತಿ ಜಿಲ್ಲೆ ಮತ್ತು ಪ್ರಾಂತ್ಯದ ಖೋ ಖೋ ಪಂದ್ಯಾಟವನ್ನು ನಮ್ಮ ಕ್ರೀಡಾಂಗಣದಲ್ಲಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ನೇತೃತ್ವದಲ್ಲಿ ಆಯೋಜನೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಇನ್ನೊಂದು ಉಲ್ಲೇಖನೀಯ ಅಂಶ, ನಮ್ಮ ಕ್ರೀಡಾ ಪ್ರತಿಭೆಗಳನ್ನು ಪ್ರೋತ್ಸಾಹ ಮಾಡ್ತಾ ಇರುವಂತಹ ಅಥವಾ ತಯಾರು ಮಾಡ್ತಾ ಇರುವಂತಹ ಡಾಕ್ಟರ್ ಜ್ಯೋತಿ ಇವರು ನ್ಯಾಷನಲ್ ವೈಟ್ ಲಿಫ್ಟಿಂಗ್ ಫೆಡರೇಷನ್ ವತಿಯಿಂದ ನಡೆಯುವಂತಹ ಅಥವಾ ನೀಡಲ್ಪಡುವಂಥ ಸರ್ಟಿಫಿಕೇಟ್ ಏನಿದೆ, ನ್ಯಾಷನಲ್ ರೆಫ್ರಿಯಾಗಿ ನಮ್ಮ ಕಾಲೇಜಿನ ಡಾಕ್ಟರ್ ಜ್ಯೋತಿ ಅವರು ಅರ್ಹತೆಯನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹೀಗೆ ರಾಜ್ಯದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನಲ್ಲಿ ಎಲ್ಲ ರೀತಿಯ ಶೈಕ್ಷಣಿಕ ಪೂರಕ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರುವಲ್ಲಿ ಸಹಕರಿಸಿದ ಪ್ರತಿಯೊಬ್ಬರಿಗೂ, ಅಂದರೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ನಮ್ಮೆಲ್ಲ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿ ಇರ್ಬೋದು, ಪ್ರಾಂಶುಪಾಲರಿರ್ಬೋದು, ಅಲ್ಲಿಯ ಶಿಕ್ಷಕೇತರ ಬಂಧುಗಳಿರ್ಬೋದು, ನಮ್ಮ ಆಡಳಿತ ಮಂಡಳಿ, ವಿದ್ಯಾಭಾರತಿಯ ಹಿರಿಯರು, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು, ಸರ್ಕಾರದ ವಿವಿಧ ಇಲಾಖೆಗಳ ಅಧಿಕಾರಿಗಳು, ನಮ್ಮ ಶಿಕ್ಷಕ ರಕ್ಷಕ ಸಂಘ, ನಮ್ಮ ವಿದ್ಯಾರ್ಥಿ ಸಂಘ, ಅದರ ಜೊತೆಗೆ ನಮ್ಮ ಹಿರಿಯ ವಿದ್ಯಾರ್ಥಿ ಸಂಘ ಸಹಕಾರ ಮಾಡಿದಂಥ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ, ಕಳೆದ ಒಂದಷ್ಟು ವರ್ಷಗಳಿಂದ ನಮ್ಮ ಜೊತೆಗೆ ಸಹಕಾರ ಮಾಡ್ತಾ ನಾವು ಇಲ್ಲಿ ಕೆಲಸ ಮಾಡ್ತಿದ್ದಾಗ ಒಡನಾಡಿಯಾಗಿದ್ದಂಥ ಶ್ರೀಯುತ ಭಾಸ್ಕರ್ ಅವರ ಅಕಾಲಿಕ ಮರಣ ನಮಗೆಲ್ಲರಿಗೂ ಕೂಡ ನೋವು ತಂದಿದೆ. ಅದನ್ನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಸಂಸ್ಥೆಯ ಯಶಸ್ಸಿಗೆ ಎಲ್ಲರ ಸಹಕಾರವನ್ನು ಮುಂದೆಯೂ ಯಾಚಿಸ್ತಾ ನನ್ನ ವರದಿಗೆ ಪುಟ್ಟ ವಿರಾಮವನ್ನು ನೀಡ್ತಾ ಇದ್ದೇನೆ. ಜೊತೆಗೆ ಕಾರ್ಯಕ್ರಮದ ಬಗ್ಗೆ ಒಂದು ಸಣ್ಣ ವಿಷಯವನ್ನು ಅಥವಾ ವಿವರವನ್ನು ನಿಮ್ಮ ಮುಂದೆ ಇಡಬೇಕು ಅಂತಿದ್ದರೆ, ಕಾಲೇಜ್ ಡೇ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರತ್ಯೇಕವಾಗಿ ಮಾಡ್ತಾಯಿದ್ದೆವು ಕಳೆದ ಒಂದಷ್ಟು ವರ್ಷಗಳಲ್ಲಿ.
ಈ ವರ್ಷ ಒಂದು ಸ್ವಲ್ಪ ಗಣ್ಯ ಅಂದರೆ ಪ್ರಮುಖ ವಿದ್ಯಾರ್ಥಿಗಳನ್ನು ಈ ವೇದಿಕೆಯಲ್ಲಿ ಗುರುತಿಸ್ತೇವೆ. ನಾಳೆಯ ಸಭಾ ಕಾರ್ಯಕ್ರಮದ ಬಳಿಕ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಅದೇ ಪ್ರಧಾನವಾಗಿ ನಾಳೆ ಇರ್ತದೆ. ಇವತ್ತಿನ ಸಭಾ ಕಾರ್ಯಕ್ರಮದ ಬಳಿಕ ವಿಠಲ್ ನಾಯ್ಕ್ ಅವರ ಗೀತ ಸಂಭ್ರಮ ಕಾರ್ಯಕ್ರಮ ನಡೀಲಿಕ್ಕಿದೆ. ಮಧ್ಯಾಹ್ನ ನಂತರ ಮತ್ತು ನಾಳೆ 11 ಗಂಟೆ ನಂತರ ನಮ್ಮ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ನಡೀಲಿಕ್ಕಿದೆ. ಶುಕ್ರವಾರ ಮತ್ತು ಶನಿವಾರ ತುಂಬ ವರ್ಷಗಳಿಂದ ವಿವೇಕಾನಂದ ಅಂತ ಹೇಳಿದರೆ ಕನಸುಗಳು ಡ್ರೀಮ್ಸ್ ಎನ್ನುವ ಹಂತಕ್ಕೆ ಒಂದು ಹೆಸರು ಪಡೆದಂಥ ಕಾರ್ಯಕ್ರಮ. ಡ್ರೀಮ್ಸ್ ಎನ್ನುವಂಥದ್ದು ನಾಡಿದ್ದು ಶುಕ್ರವಾರ ಮತ್ತು ಶನಿವಾರ ಹೈಸ್ಕೂಲ್ ವಿದ್ಯಾರ್ಥಿಗಳನ್ನು ದೃಷ್ಟಿಯಲ್ಲಿಟ್ಕೊಂಡು ನಾವು ನಡೆಸ್ತೇವೆ. 2 ದಿವಸ ಕೂಡ 700ರಿಂದ 800 ವಿದ್ಯಾರ್ಥಿಗಳು ಇಲ್ಲಿ ಬಂದು ಸುಮಾರು 17 ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಪಡ್ಕೊಂಡು ಹೋಗುವವರಿದ್ದಾರೆ. ಹಾಗೆ ಈ 4 ದಿವಸದ ಸಂಭ್ರಮದಲ್ಲಿ ಎಲ್ಲರೂ ಕೂಡ ಸಹಕಾರ ಮಾಡಿ ಎನ್ನುವುದನ್ನು ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ವರದಿಯನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಕ್ರೀಡೆಯಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂತಹ ಧನುಷ್ ರಾಮನ ಪೋಷಕರಾದ ಶ್ರೀ ದಿನೇಶ್ ಪ್ರಸನ್ನ ಹಾಗೂ ಉಮಾ ಇವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಇವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಈಗ 2023-24 ಹಾಗೂ 2024-25ನೇ ಶೈಕ್ಷಣಿಕ ವರ್ಷದಲ್ಲಿ ಸಾಧನೆಗಳನ್ನು ಮಾಡಿದ ನಮ್ಮ ಹೆಮ್ಮೆಯ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ. ಮೊದಲಿಗೆ ಕ್ರೀಡಾ ವಿಭಾಗದಲ್ಲಿ ಸಾಧನೆಯನ್ನು ಮಾಡಿದ ವಿದ್ಯಾರ್ಥಿಗಳನ್ನು ಅಭಿನಂದಿಸುವ ಕ್ಷಣ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ನಮ್ಮ ಕಾಲೇಜಿನ ಶಾರೀರಿಕ ಶಿಕ್ಷಣ ನಿರ್ದೇಶಕರಾದ ಶ್ರೀ ಯತೀಶ್ ಕುಮಾರ್ ಬಿ. ಎಲ್ಲರಿಗೂ ನಮಸ್ಕರಿಸುತ್ತಾ 2024-25ನೇ ಸಾಲಿನ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಸಾಧನೆಗೈದಂತಹ ಕ್ರೀಡಾಪಟುಗಳಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ಕಿಶೋರ್ ಕುಮಾರ್ ಬೊಟ್ಟಿಯಾಡಿ ವಿಧಾನ ಪರಿಷತ್ ಸದಸ್ಯರು ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಎಲ್ಲ ಅತಿಥಿ ಗಣ್ಯರು ಕೂಡ ಒಟ್ಟಿಗೆ ಸೇರಿ ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನುಷ್ ರಾಮ್, 2nd PCMB D ಸೆಕ್ಷನ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಬೋಸ್ಕೋ ಪದವಿ ಪೂರ್ವ ಕಾಲೇಜು ಮಂಗಳೂರು ಇದರ ಆಶ್ರಯದಲ್ಲಿ ದಿನಾಂಕ 14/9/2024 ನಡೆದ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾಟದಲ್ಲಿ ಧನುಷ್ ರಾಮ್ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿರಿಸಿಯಲ್ಲಿ ನಡೆದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಚೆಸ್ ಪಂದ್ಯಾಟದಲ್ಲಿ ಭಾಗವಹಿಸಿ ಸತತ 2ನೇ ಬಾರಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ಕೋಲ್ಕತ್ತಾದಲ್ಲಿ ನಡೆಯುವಂತಹ ಸ್ಕೂಲ್ ಗೇಮ್ ಆಫ್ ಫೆಡರೇಷನ್ ಆಫ್ ಇಂಡಿಯಾ ನಡೆಸುವ ರಾಷ್ಟ್ರಮಟ್ಟದ ಚೆಸ್ ಸ್ಪರ್ಧೆಗೆ ಕರ್ನಾಟಕ ತಂಡದ ನಾಯಕನಾಗಿ ಆಯ್ಕೆಯಾಗಿರುತ್ತಾರೆ. ಇವರಿಗೆ ಕಾಲೇಜಿನ ಪರವಾಗಿ ಹಾಗೂ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿ ಅದ್ವಿಶ್ ಶರ್ಮಾ, 2nd PCMC A ಸೆಕ್ಷನ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ದೈಹಿಕ ಶಿಕ್ಷಕರ ಸಂಘ ಮಂಗಳೂರು ಇದರ ಆಶ್ರಯದಲ್ಲಿ ಆಳ್ವಾಸ್ ಕಾಲೇಜಿನಲ್ಲಿ ದಿನಾಂಕ 14/9/2024 ನಡೆದ ಕರಾಟೆ ಪಂದ್ಯಾಟದಲ್ಲಿ 45 kg ವಿಭಾಗದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ. ಅವರು ಅಂದರೆ ಇದೇ 13/14/24 ರಾಜ್ಯ ಮಟ್ಟದ ಕ್ರೀಡೆಯಲ್ಲಿ ಭಾಗವಹಿಸಿದ ಕಾರಣ ಈ ಕ್ರೀಡಾಕೂಟದಲ್ಲಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ. ಅದೇ ರೀತಿ ಇವರು ವಿದ್ಯಾಭಾರತಿ ಜಿಲ್ಲಾ, ರಾಜ್ಯ, ಪ್ರಾಂತ್ಯ, ಕ್ಷೇತ್ರ ಹಾಗೂ ದೇವಸ್ಥಾನದಲ್ಲಿ ನಡೆದ ರಾಷ್ಟ್ರಮಟ್ಟದ ಕರಾಟೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆಯುವುದು SGFI ನಡೆಸುವ ರಾಷ್ಟ್ರಮಟ್ಟದ ಕರಾಟೆ ಪಂದ್ಯಾಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರಿಗೂ ಕೂಡ ಆಲ್ ದ ಬೆಸ್ಟ್ ಹೇಳುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ದುರ್ಗೇಶ್ ಮೌರ್ಯ, 2nd PCMC A ಸೆಕ್ಷನ್,
ಇಂದ್ರಪ್ರಸ್ಥ ವಿದ್ಯಾಲಯ ಉಪ್ಪಿನಂಗಡಿ ಇಲ್ಲಿ ನಡೆದ ವಿದ್ಯಾಭಾರತಿ ಜಿಲ್ಲಾ ಮಟ್ಟದ ಕರಾಟೆ ಪಂದ್ಯಾಟದಲ್ಲಿ ಚಿನ್ನದ ಪದಕ ಜೈ ಗೋಪಾಲ್ ಗರುಡಿ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರ ಬೆಂಗಳೂರು ಇಲ್ಲಿ ನಡೆದ ರಾಜ್ಯ ಮಟ್ಟದ ಕರಾಟೆ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ, ಮಧ್ಯಪ್ರದೇಶದ ದೇವಸ್ಯದಲ್ಲಿ ನಡೆದ ರಾಷ್ಟ್ರ ಮಟ್ಟದ ಕರಾಟೆ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದು ಸ್ಕೂಲ್ ಗೇಮ್ಸ್ ಫೆಡರೇಷನ್ ಆಫ್ ಇಂಡಿಯಾ ನಡೆಸುವ ರಾಷ್ಟ್ರ ಮಟ್ಟದ ಕರಾಟೆ ಸ್ಪರ್ಧೆಗೆ ಆಯ್ಕೆಯಾಗಿರುತ್ತಾರೆ. ಇವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಿಂದು ಫಸ್ಟ್ SCBA E ಸೆಕ್ಷನ್, ವರ್ಣಿಕಾ ಗೌಡ ಫಸ್ಟ್ SCBA E ಸೆಕ್ಷನ್, ನಿಶಾ ಸೆಕೆಂಡ್ PCMC C ಸೆಕ್ಷನ್. ಎಲ್ಲರೂ ವೇದಿಕೆಗೆ ಬರಬೇಕು. ಬಿಂದು, ವರ್ಣಿಕಾ ಗೌಡ, ನಿಶಾ. ವಿದ್ಯಾಭಾರತಿ ಜಿಲ್ಲಾ ಮಟ್ಟದ ವಾಲಿಬಾಲ್ ಪಂದ್ಯಾಟವು ಶ್ರೀ ರಾಮಕುಂಜೇಶ್ವರ ವಿದ್ಯಾಸಂಸ್ಥೆ ರಾಮಕುಂಜ ಇಲ್ಲಿ ಜರುಗಿತು. ನಮ್ಮ ಬಾಲಕಿಯರ ತಂಡ ದ್ವಿತೀಯ ಸ್ಥಾನ ಗಳಿಸಿತು. ಇದರಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ನಡೆದ ಕ್ಷೇತ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಗಳಿಸಿತು. ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆ ಪುತ್ತೂರು ಇಲ್ಲಿ ನಡೆದ ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ಆಂಧ್ರ ಪ್ರದೇಶದಲ್ಲಿ ನಡೆಯುವಂತಹ ಸ್ಕೂಲ್ ಗೇಮ್ ಫೆಡರೇಷನ್ ಆಫ್ ಇಂಡಿಯಾ ನಡೆಸುವ ರಾಷ್ಟ್ರ ಮಟ್ಟದ ವಾಲಿಬಾಲ್ ಪಂದ್ಯಾಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರಿಗೆಲ್ಲರಿಗೂ ಕೂಡ ನಮ್ಮ ಕಾಲೇಜಿನ ಪರವಾಗಿ, ಆಡಳಿತ ಮಂಡಲದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಕೂಡ ಸನ್ಮಾನವನ್ನು ನೆರವೇರಿಸ್ತಾ ಇದೆ. ಸನ್ಮಾನವನ್ನು ಮಾಡಿದಂಥ ಕಿಶೋರ್ ಕುಮಾರ್ ಬೊಟ್ಟಿಯಾಡ್ ಸರ್ ನಿಮಗೆ ವಂದನೆಗಳು. ಅದೇ ರೀತಿ ಇನ್ನು ಮುಂದಿನ ಸನ್ಮಾನವನ್ನು ರಾಜೇಶ್ ಪದ್ಮಾರ್ ಪ್ರಾಂತ ಪ್ರಚಾರಕ ಪ್ರಮುಖ್ ಇವರು ನೆರವೇರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವಂದ್ಯಾ ಪ್ರಭು ಫಸ್ಟ್ PCMS C ಸೆಕ್ಷನ್. ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಬೋಸ್ಕೋ ಪದವಿ ಪೂರ್ವ ಕಾಲೇಜು ಮಂಗಳೂರು ಇದರ ಆಶ್ರಯದಲ್ಲಿ ದಿನಾಂಕ 14/9/2024 ನಡೆದ ಜಿಲ್ಲಾ ಮಟ್ಟದ ಚೆಸ್ ಪಂದ್ಯಾಟದಲ್ಲಿ 5ನೇ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯಲ್ಲಿ ನಡೆದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಭಾಗವಹಿಸಿರುತ್ತಾರೆ. ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭವಿಷ್ ಫಸ್ಟ್ PCMS D ಸೆಕ್ಷನ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಕಪಿತಾನಿಯೋ ಪದವಿ ಪೂರ್ವ ಕಾಲೇಜು ಮಂಗಳೂರು ಇದರ ಆಶ್ರಯದಲ್ಲಿ ದಿನಾಂಕ 30/9/2024 ನಡೆದ ಜಿಲ್ಲಾ ಮಟ್ಟದ ಖೋಖೋ ಪಂದ್ಯಾಟದಲ್ಲಿ ತೃತೀಯ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರು ಇದೇ ತಿಂಗಳು 30ರಂದು ರಾಮನಗರದಲ್ಲಿ ನಡೆಯುವ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಖೋಖೋ ಪಂದ್ಯಾಟಕ್ಕೆ ಭಾಗವಹಿಸುವರು. ಇವರಿಗೆ ಎಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದಿತಿ R ರೈ ಫಸ್ಟ್ PCMC D ಸೆಕ್ಷನ್. ಅದಿತಿ R ರೈ ಫಸ್ಟ್ PCMC D ಸೆಕ್ಷನ್, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ವಾಣಿ ಪದವಿ ಪೂರ್ವ ಕಾಲೇಜು ಬೆಳ್ತಂಗಡಿ ಇದರ ಆಶ್ರಯದಲ್ಲಿ ದಿನಾಂಕ 28/8/2024 ನಡೆದ ಜಿಲ್ಲಾ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರು ಉಡುಪಿಯಲ್ಲಿ ನಡೆದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಭಾಗವಹಿಸುವರು. ಇವರಿಗೂ ಕೂಡ ಕಾಲೇಜಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಶ್ವಿ ಡಿ ಶೆಟ್ಟಿ ಫಸ್ಟ್ SEBA B ಸೆಕ್ಷನ್, ಯಶ್ವಿ ಡಿ ಶೆಟ್ಟಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ KSS ಕಾಲೇಜು ಸುಬ್ರಹ್ಮಣ್ಯ ಕಾಲೇಜ್ ಇದರ ಆಶ್ರಯದಲ್ಲಿ ದಿನಾಂಕ 17/19/2024 ನಡೆದ ಜಿಲ್ಲಾ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಪ್ರಥಮ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರು
ಬಾಗಲಕೋಟೆಯಲ್ಲಿ ನಡೆಯುವ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ರಾಜ್ಯ ಮಟ್ಟದ ಥ್ರೋಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸುವವರು. ಇವರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಅಗತ್ಯ ಫಸ್ಟ್ ECBA D ಸೆಕ್ಷನ್ ಜೈನ್ ಕಾಲೇಜ್ ಮೂಡಬಿದರೆಯಲ್ಲಿ ನಡೆದಂತಹ 4/11/24 ನಡೆದಂತಹ ಹಾಕಿ ಪಂದ್ಯಾಟದಲ್ಲಿ ಉತ್ತಮ ಪ್ರದರ್ಶನವನ್ನು ನೀಡಿ ಇವರು ಬಾಗಲಕೋಟೆಯಲ್ಲಿ ನಡೆಯುವಂತಹ ಹಾಕಿ ಪಂದ್ಯಾಟದಲ್ಲಿ ರಾಜ್ಯ ಮಟ್ಟವನ್ನು ಪ್ರತಿನಿಧಿಸಲಿದ್ದಾರೆ. ಇವರಿಗೂ ಕೂಡ ಕಾಲೇಜಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹೇಮಂತ್ ಆರ್ ಗೌಡ ಫಸ್ಟ್ PCMB D ಸೆಕ್ಷನ್. ಹೇಮಂತ್ ಆರ್ ಗೌಡ ನಿನ್ನೆ ತಾನೇ ಉಜಿರೆಯಲ್ಲಿ ನಡೆದಂತಹ ಜಿಲ್ಲಾ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾಟದಲ್ಲಿ ನಮ್ಮ ಕಾಲೇಜಿನ ತಂಡ ಚತುರ್ಥ ಸ್ಥಾನವನ್ನು ಪಡೆದು ಹೇಮಂತ್ ಆರ್ ಗೌಡ ಇವರು ಮಂಡ್ಯದಲ್ಲಿ ನಡೆಯುವಂತಹ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಪಂದ್ಯಾಟಕ್ಕೆ ಆಯ್ಕೆಯಾಗಿರುತ್ತಾರೆ. ಇವರಿಗೂ ಕೂಡ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಕೀರ್ತನ್ SK ಹಾಗೂ ತನುಷ್ ಶೆಟ್ಟಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಹಾಗೂ ಸೈಂಟ್ ಅಲೋಸಿಯಸ್ ಕಾಲೇಜ್ ಪದವಿ ಪೂರ್ವ ಕಾಲೇಜಿನಲ್ಲಿ 10/9/24 ನಡೆದ ಜಿಲ್ಲಾ ಮಟ್ಟದ ಹ್ಯಾಂಡ್ ಬಾಲ್ ಪಂದ್ಯಾಟದಲ್ಲಿ 4ನೇ ಸ್ಥಾನ ಪಡೆದು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇವರು ಹಾಸನದಲ್ಲಿ ನಡೆಯುವ ಪದವಿ ಪೂರ್ವ ಶಿಕ್ಷಣ ಇಲಾಖೆ ರಾಜ್ಯ ಮಟ್ಟದ ಹ್ಯಾಂಡ್ ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸುವರು. ಇವರು ಉತ್ತರ ಪ್ರದೇಶದಲ್ಲಿ ಕುರ್ಜಾರಲ್ಲಿ ನಡೆಯುವ ವಿದ್ಯಾಭಾರತಿ ರಾಷ್ಟ್ರಮಟ್ಟದ ಹ್ಯಾಂಡ್ಬಾಲ್ ಪಂದ್ಯಾಟದಲ್ಲಿ ಭಾಗವಹಿಸಿದ ಕಾರಣ ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿಲ್ಲ. ಇವರಿಗೂ ಕೂಡ ಎಲ್ರಿಗೂ ಕೂಡ ವಿಶ್ ಯು ಆಲ್ ದ ಬೆಸ್ಟ್ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಕೊನೆಗೊಳಿಸ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸುಖಿನೋ ಭವಂತು. 2023-24ನೇ ಶೈಕ್ಷಣಿಕ ವರ್ಷದಲ್ಲಿ ನಾಟ ಪರೀಕ್ಷೆಯಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದ ನಮ್ಮ ಹಿರಿಯ ವಿದ್ಯಾರ್ಥಿಗಳಾದ ವಿಜ್ಞಾತ್ ಶೆಟ್ಟಿ ಮತ್ತು ಅಖಿಲೇಶ್ MS ಇವರ ಪೋಷಕರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕೌನ್ಸಿಲ್ ಆಫ್ ಆರ್ಕಿಟೆಕ್ಚರ್ ನವದೆಹಲಿ ನಡೆಸಿದ ನ್ಯಾಷನಲ್ ಆಪ್ಟಿಟ್ಯೂಡ್ ಟೆಸ್ಟ್ ಪರೀಕ್ಷೆಯಲ್ಲಿ ವಿಜ್ಞಾತ್ ಶೆಟ್ಟಿ ಇವರು 30ನೇ ರ್ಯಾಂಕ್ ಗಳಿಸಿರುತ್ತಾರೆ. ಪುತ್ತೂರಿನ ಸುಧೀರ್ ಶೆಟ್ಟಿ ಹಾಗೂ ಶಮಿತಾ ಶೆಟ್ಟಿ ದಂಪತಿಗಳ ಪುತ್ರ ಪ್ರಸ್ತುತ ದೇರಳಕಟ್ಟೆಯ ನಿಟ್ಟೆ ಇನ್ಸ್ಟಿಟ್ಯೂಟ್ ಆಫ್ ಆರ್ಕಿಟೆಕ್ಚರ್ನಲ್ಲಿ BArch ಪದವಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅವರ ಪರವಾಗಿ ಅವರ ಹೆತ್ತವರು ಈ ಅಭಿನಂದನೆಗಳನ್ನು ಸ್ವೀಕರಿಸಲಿದ್ದಾರೆ. ಅದೇ ರೀತಿ ಅಖಿಲೇಶ್ M ಇವರು ನಾಟ ಪರೀಕ್ಷೆಯಲ್ಲಿ 170ನೇ ರ್ಯಾಂಕ್ ಗಳಿಸಿರುತ್ತಾರೆ. ಪುತ್ತೂರಿನ ಸತ್ಯಪ್ರಸಾದ್ ಹಾಗೂ ಉಮಾಶಂಕರಿ MS ದಂಪತಿಗಳ ಪುತ್ರನಾಗಿದ್ದು ಬೆಂಗಳೂರಿನ BMS ಆರ್ಕಿಟೆಕ್ಚರ್ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದಾರೆ. ಅವರ ಪರವಾಗಿ ಅವರ ತಾಯಿ ಈ ಅಭಿನಂದನೆಯನ್ನು ಸ್ವೀಕರಿಸಲಿದ್ದಾರೆ. ವಿಜ್ಞಾತ್ ಶೆಟ್ಟಿ ಇವರು ಕಳೆದ ವರ್ಷ ನಡೆದ ದ್ವಿತೀಯ PUC ವಾರ್ಷಿಕ ಪರೀಕ್ಷೆಯ ಗಣಿತ ವಿಷಯದಲ್ಲಿ 100ಕ್ಕೆ 100 ಅಂಕಗಳನ್ನು ಪಡೆದಿದ್ದು ಅವರಿಗೆ ಶ್ರೀಮತಿ ವತ್ಸಲಾ ರಾಜ್ನಿ ಇವರು ನೀಡುತ್ತಿರುವ ದತ್ತಿನಿಧಿ ಪ್ರಶಸ್ತಿಯು ಲಭಿಸಿದೆ. ಈರುವರು ಹೆಮ್ಮೆಯ ವಿದ್ಯಾರ್ಥಿಗಳಿಗೂ ನಮ್ಮ ಮನದಾಳದ ಅಭಿನಂದನೆಗಳು. ಕಂಡ ಕನಸುಗಳು ಸಾಕಾರವಾಗಿ ಇನ್ನಷ್ಟು ಸಾಧನೆಗಳನ್ನು ಮಾಡಬೇಕು ಎಂಬ ತುಡಿತದಲ್ಲಿರುವ ಯುವ ಮನಸ್ಸುಗಳಿಗೆ ಮತ್ತಷ್ಟು ಪ್ರೇರಣೆ ಸಿಗಲಿ ಎಂಬ ನಿಟ್ಟಿನಲ್ಲಿ ಪ್ರೇರಣಾಗೀತೆ ನಮ್ಮ ವಿದ್ಯಾರ್ಥಿನಿಯರಿಂದ. ಪ್ರೇರಣಾಗೀತೆಯ ಬಳಿಕ ಈ ವೇದಿಕೆ ಶ್ರೀಯುತ ರಾಜೇಶ್ ಪದ್ಮಾರ್ ಇವರ ದಿಕ್ಸೂಚಿ ಮಾತುಗಳಿಗಾಗಿ.
ಗೆಲುವುದನಿಯು ಗುಡು ಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮಗೆನಿಸಿವೆ ಶತಕವಿಗ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುರಿಸಿದೆ ನಾಳೆಗಳು ನಮಗೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕತ್ತಲೆಯ ಗೌರವರು ಸುತ್ತನೂ ಎದ್ದಿರಲು ಕ್ಷುದ್ರ ದೌರ್ಬಲ್ಯಗಳಿಗಿನ್ನೆಲ್ಲ ತಾಣ ಪಾಂಚಜನ್ಯವು ಮೊಳಗೆ ಕರ್ಮಯೋಗದ ಕಡೆಗೆ ಪಾಂಡವಗೆ ರೋಮಾಂಚನ ಪಾಂಡವಗೆ ರೋಮಾಂಚನ ಧರ್ಮ ಸಂರಕ್ಷಣೆಗೆ ರಾಷ್ಟ್ರ ಪುನರುನ್ನತಿಗೆ ಧರ್ಮವೇ ಅವತರಿಸಿದೆ ನಾಳೆಗಳು ನಮದೆನಿಸಿದೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ನಮಗೋರ್ವಳೆ ತಾಯಿ ನಿತ್ಯ ವಾತ್ಸಲ್ಯಮಯಿ ಅವಳು ಸಲಹಿದ ಸುತರು ನಾವೆಂಬ ನೆನಪು ಬರದೆಂಬುದೇನಿಲ್ಲ ಎನ್ನ ಸಾಧನೆಯಿಲ್ಲ ತಾಯ ಗೌರವಕ್ಕೆ ಮುಡಿಪು ತಾಯ ಗೌರವಕ್ಕೆ ಮುಡಿಪು ಅರ್ಪಣೆಗಳ ಆನಂದ ನೇರ್ಪಗೊಂಡಿಹುದಿಲ್ಲಿ ರಾಷ್ಟ್ರೀಯತೆಯ ಮೆರೆದಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಕಪಟ ಮತಾಂತರ ಆಮಿಷ ಹಂಚಿಕೆ ನಾಡಿನ ನಾಡಿಯ ವ್ಯಾಪಿಸಿರೆ ಸತ್ವವ ಮರೆಸಿ ವಿದೇಶಿಯ ಮೆರೆಸುವ ಭ್ರಮೆಗಳೇ ಬದುಕನ್ನು ರೂಪಿಸಿವೆ ವಿಭಜನೆ ವಿಘಟನೆ ನೈತಿಕ ಪತನಕ್ಕೆ ಧೈರ್ಯ ಮೇರುಗಳೇ ಕಂಪಿಸಿದೆ ಮೃತ ಸಂಜೀವಿನಿ ಉತ್ತರವೆಂದರೆ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಹಿಂದುತ್ವದ ಉಸಿರೇ ಗೆಲುವುದನಿಯು ಗುಡು ಗುಡುಗಿ ಸೋಲು ಸೊಲ್ಲಡಗಿ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಶತಕವಿದ ನಡೆದು ಮರುಶತಕಕ್ಕಿದೋ ಹಿಂದುತ್ವ ವೀರರಸ ಹೊನಲುರಿಸಿದೆ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಭರವಸೆಯ ನಾಳೆಗಳು ನಮದೆನಿಸಿವೆ ಎಲ್ರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಇವತ್ತಿನ ಈ ಸುಂದರ ಸಂಭ್ರಮದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂತಹ ಕರಾವಳಿ ಭಾಗದ ಅತ್ಯಂತ ಯಶಸ್ವಿ ಉದ್ಯಮಿಗಳು, ಸಾಮಾಜಿಕ ಕಾರ್ಯಕರ್ತರು, ಈ ಸಂಸ್ಥೆಯ ಮಾನನೀಯ ಅಧ್ಯಕ್ಷರು ಆಗಿರತಕ್ಕಂತಹ ಶ್ರೀಯುತ ರವೀಂದ್ರ ಅವರೇ, ಇದೇ ಕ್ಯಾಂಪಸ್ನಲ್ಲಿ ಒಬ್ಬ ವಿದ್ಯಾರ್ಥಿಯಾಗಿ ವಿದ್ಯಾರ್ಥಿ ಜೀವನದ ಆ ಸುಂದರ ಸಂಜೆಗಳನ್ನು ದಿನಗಳನ್ನು ಈ ಕ್ಯಾಂಪಸ್ನಲ್ಲಿ ಕಳೆದು ಈಗ ಈ ರಾಜ್ಯದ ಒಬ್ಬ ನೀತಿ ನಿರೂಪಕನಾಗಿ ಆ್ಯಸ್ ಎ ಪಾಲಿಸಿ ಮೇಕರ್ ವಿಧಾನ ಸಭೆಯ ಒಳಗಿರ್ತಕ್ಕಂಥ ಆತ್ಮೀಯ ವಿಧಾನ ಪರಿಷತ್ ಸದಸ್ಯರು, ಸಾಮಾಜಿಕ ಕಾರ್ಯಕರ್ತರು ಆಗಿರ್ತಕ್ಕಂಥ ಶ್ರೀಯುತ ಕಿಶೋರ್ ಕುಮಾರ್ ಅವರೇ, ಎಲ್ಲ ಗಣ್ಯರೇ,
ಕಾಲೇಜಿನ ಪ್ರಾಂಶುಪಾಲರೇ, ಆದರಣೀಯ ಬೋಧಕ ಸಿಬ್ಬಂದಿ ವರ್ಗದವರೇ, ಬೋಧಕೇತರ ಸಿಬ್ಬಂದಿಗಳೇ, ನನ್ನ ನೆಚ್ಚಿನ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಮಾಧ್ಯಮದ ಬಂಧುಗಳೇ, ಪ್ರತಿ ವಿದ್ಯಾರ್ಥಿಯ ಜೀವನದಲ್ಲೂ ಕಾಲೇಜು ವಿದ್ಯಾರ್ಥಿ ಜೀವನ ಅನ್ನುವಂಥದ್ದು ನೆನಪುಗಳನ್ನು ಸುತ್ತಿ ಕೊಡುವಂಥದ್ದು. ಪ್ರಾಂಶುಪಾಲರು ಅದನ್ನು ಹೇಳಿದ್ರು. ವಿದ್ಯಾರ್ಥಿ ಜೀವನದಲ್ಲಿ ದ ಲೆಫ್ಟ್ ಔಟ್ ಮೆಮೊರಿ ಅದೇ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಏನು ಮಾಡಿದ್ವಿ ಅಂತ ಮುಂದೊಂದು ದಿನ ಮೆಲುಕು ಹಾಕೋರು ಇರ್ತೀವಿ. ಈಗ ವರ್ತಮಾನಗಳಲ್ಲೇ ಕಳೀತಾ ಇರ್ತೀವಿ, ಪ್ರೆಸೆಂಟ್ ಡೇ. ಬರ್ತಾ ಬರ್ತಾ ನಮ್ಮ ಜೀವನಕ್ಕೆ ನಿನ್ನೆಗಳು ಸೇರಿಕೊಳ್ತಾ ಹೋಗುತ್ತೆ, ನಾಳೆಗಳನ್ನು ಮುಗಿಸ್ತಾ ಹೋಗ್ತಾ ಇರ್ತೀವಿ. ಆ ಪೈಕಿಯ ವಿದ್ಯಾರ್ಥಿ ಜೀವನದ ಪಯಣ ನಮ್ಮದಾಗುವಾಗ ಇಡೀ ರಾಜ್ಯದಲ್ಲಿ ಗುರುತಿಸಲ್ಪಟ್ಟಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜುಗಳಲ್ಲಿ ಒಂದು ವಿವೇಕಾನಂದ ವಿದ್ಯಾಕೇಂದ್ರ, ಈ ಪದವಿ ಪೂರ್ವ ಕಾಲೇಜು. ಇದರ ವಿದ್ಯಾರ್ಥಿಗಳಾಗಿ ನಾವೆಲ್ಲರೂ ಕೂಡ ಬರಲಿಕ್ಕೆ ಬಹುಶಃ ನಮ್ಮ ಜೀವನದಲ್ಲಿ ನಾವು ಸೌಭಾಗ್ಯವಂತರು ಅಂತ ಅನಿಸುತ್ತೆ. ಈ ಒಂದು ವರ್ಷದಲ್ಲೇ ಎಷ್ಟೊಂದು ಸೌಲಭ್ಯವನ್ನು ಈ ಕಾಲೇಜಿಗೆ ಜೋಡಿಸಲಾಯಿತು ಅನ್ನೋದನ್ನು ಪ್ರಾಂಶುಪಾಲರು ತಮ್ಮ ವರದಿಯಲ್ಲಿ ವಾಚಿಸಿದರು. ಯಾಕೆ ಈ ಪ್ರಯತ್ನಗಳೆಲ್ಲ ನಡೀತಾ ಇದೆ? ವಿದ್ಯಾರ್ಥಿಗಳಿಗೋಸ್ಕರ ಇವತ್ತು ಇಷ್ಟೊಂದು ರೀತಿಯ ಸೌಲಭ್ಯಗಳನ್ನು ಸಮಾಜ ಕೊಡಲಿಕ್ಕೆ ಕಾರಣ ಏನು? ಇವತ್ತಿನ PU ವಿದ್ಯಾರ್ಥಿಗಳಾದ ನಿಮ್ಮ ವಯಸ್ಸನ್ನೇ ಗಮನಿಸಿದರೆ ನಿಮ್ಮನ್ನ ಗ್ಲೋಬಲ್ ಟರ್ಮಿನಾಲಜಿಯಲ್ಲಿ ಆಲ್ಫಾ ಜೆನ್ಜಿ ಅಂತ ಕರೀತಾರೆ. ಒಂದು 5 ವರ್ಷ ಕೆಳಗಡೆ ನಿಮ್ಮ ವಯಸ್ಸಿನವರನ್ನ, ಈಗ ಅವರಿಗೆ ಒಂದು 20-22 ವರ್ಷ, ಅವರನ್ನ ಮಿಲೇನಿಯಲ್ಸ್ ಅಂತ ಕರೀತಾ ಇದ್ರು. ದೋಸ್ ಹೂ ಬಾರ್ನ್ ಆಫ್ಟರ್ ಮಿಲೇನಿಯಂ, 2000 ಇಸವಿ ನಂತರ ಹುಟ್ಟಿದವರು. ಹಾಗೇನೆ ನಿಮ್ಮನ್ನ 2004-5 ನಂತರ ಹುಟ್ಟಿದವರು ನೀವೆಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮನ್ನ ಆಲ್ಫಾ ಜೆನ್ಸಿ ಅಂತ ಕರೀತಾರೆ. ನಿಮ್ಮ ಬಗ್ಗೆ, ನಿಮ್ಮ ಸೈಕಾಲಜಿ ಬಗ್ಗೆ ಜಗತ್ತಿನಾದ್ಯಂತ ರಿಸರ್ಚ್ಗಳು ನಡೀತಾ ಇದೆ. ಹೌ ಯು ಥಿಂಕ್, ಹೌ ಯು ಅನಲೈಸ್, ಹೌ ಯು ಲರ್ನ್, ಹೌ ಯು ಇನೋವೇಟ್, ಈ ಥರದ ಅನೇಕ ವಿಷಯಗಳನ್ನು ನಿಮ್ಮ ವಯಸ್ಸಿನ ಮಕ್ಕಳು ಜಗತ್ತಿನಾದ್ಯಂತ ಮಾಡ್ತಾ ಇದ್ದಾರೆ. 16-17 ವರ್ಷ ಅಂದಾಗ, ಹಿಂದೆಲ್ಲ ನಮ್ಮ ಕಾಲದಲ್ಲಿ ಅದು ಕೇವಲ ಐಸ್ ಕ್ರೀಮ್ ಚಾಕ್ಲೇಟಿನ ಜಗತ್ತಿ ಅಷ್ಟು ಮಾತ್ರ ಸೀಮಿತ ಆಗಿತ್ತು. ಆದರೆ ಇವತ್ತಿನ ವಿದ್ಯಾರ್ಥಿ ಶಕ್ತಿಯನ್ನು ಇಡೀ ದೇಶದಲ್ಲಿ ಗಮನಿಸಿದಾಗ ಯುವ ಪ್ರತಿಭೆಗಳು ಒಂದಾಗಿ ದೇಶಕ್ಕೆ ಹೆಸರನ್ನು ತಂದು ಕೊಡ್ತಾ ಇದೆ. ಮನು ಬಕಾರ್ ಕೇವಲ 14ನೇ ವಯಸ್ಸಲ್ಲಿ 9ನೇ ಕ್ಲಾಸಿನ ಹುಡುಗಿಯಾಗಿ ಭಾರತಕ್ಕೆ ಪದಕವನ್ನು ತಂದುಕೊಟ್ಟಿದ್ರು. ಈಗ ಆಕೆ ಒಲಿಂಪಿಕ್ಸ್ ಅಲ್ಲಿ ಬಂದಿದ್ದಾರೆ. ಶಿ ಇಸ್ 22. ದೀಪಿಕಾ 17ನೇ ವಯಸ್ಸಿಗೆ ವುಮನ್ ಆರ್ಚರಿಯಲ್ಲಿ ವರ್ಲ್ಡ್ ಚಾಂಪಿಯನ್. ಪ್ರಜ್ಞಾನಂದ ವರ್ಲ್ಡ್ ಚೆಸ್ ಚಾಂಪಿಯನ್ಶಿಪ್ನ ಫೈನಲ್ ಅಲ್ಲಿ ಭಾರತವನ್ನ ಪ್ರಸಿದ್ಧಿಸಿದ್ದಾರೆ. ಅದು ಗುಕೇಶ್ ಇರಬಹುದು. ಭಾರತಕ್ಕೆ ಈ ಹಿಂದೆ ಕಾರ್ಗಿಲ್ ಯುದ್ಧ ಆದಾಗ 19ನೇ ವಯಸ್ಸಿಗೆ ಯೋಗೇಂದರ್ ಸಿಂಗ್ ಯಾದವ್ ಪರಮವೀರ ಚಕ್ರ ಪ್ರಶಸ್ತಿಯನ್ನು ಅವರು ಪಡ್ಕೊಂಡಿದ್ರು. ಪರಮವೀರ ಚಕ್ರ ಪ್ರಶಸ್ತಿ ಅದಷ್ಟು ಸುಲಭವಾಗಿ ಸಿಗಲ್ಲ. ರಣಾಂಗಣದಲ್ಲಿ ಧೈರ್ಯವಾಗಿ ಹೋರಾಡಿ ಶತ್ರುಗಳನ್ನು ಸದೆಬಡಿದ ವೀರ ಯೋಧರಿಗೆ ಸಿಗತ್ತೆ. ಹಿ ಈಸ್ ಸ್ಟಿಲ್ ದ ಯಂಗೆಸ್ಟ್ ರಿಸಿಪಿಯೆಂಟ್ ಆಫ್ ಪರಮವೀರ ಚಕ್ರ. ವಯಸ್ಸೆಷ್ಟು? ಕೇವಲ 19. ನಿಮಗಿಂತ 1-2 ದೊಡ್ಡದು. ಹಾಗಾಗಿ ಈ ವಯಸ್ಸೇನಿದೆ ಇದು ಕೇವಲ ಸಮಯ ಕಳೆಯುವ ವಯಸ್ಸಲ್ಲ, ಇದು ಸಾಧನೆಯ ವಯಸ್ಸು. ನಮ್ಮ ಈ ಫೆಸ್ಟಿವಲ್ನ ಹೆಸರೇ ಸಾಧನಾ ಅನ್ನೋ ರೀತಿಯಲ್ಲಿ ನಮಗೆ ಆ ಸಾಧನೆಯನ್ನು ನೆನಪು ಮಾಡಲಿಕ್ಕೆ ಅದನ್ನು ಹೇಳಿದೆ. ಗ್ಲೋಬಲ್ ಇಂಡೆಕ್ಸ್ ಅನ್ನು ತಗೊಂಡ್ರೆ ಭಾರತ ಇವತ್ತು ಜಗತ್ತಿನ ಅತ್ಯಂತ ದೊಡ್ಡ ಯುವ ದೇಶ. 18ರಿಂದ 40 ವರ್ಷದ ಒಳಗಿನ ಯುವಕರ ಸಂಖ್ಯೆ ಏನಿದೆ 62% ಇದೆ. ಅಂದರೆ 18ನೇ ವರ್ಷಕ್ಕೆ ಒಬ್ಬ ಯುವಕ ವಿದ್ಯಾಭ್ಯಾಸ ಡಿಗ್ರಿಯನ್ನು ಬಿಟ್ಬಿಟ್ರೆ ಸಾಮಾನ್ಯವಾಗಿ ಆದಾಯದ ಮೂಲವನ್ನು ಹುಡುಕುವ ವಯಸ್ಸದು. ಈಗಲೂ ಕೂಡ ಎಷ್ಟೋ ಯೂಟ್ಯೂಬರ್ಸ್ ಬೇರೆ ಬೇರೆ ರೀತಿಯಲ್ಲಿ ಪ್ಯಾರಲಲ್ ಇನ್ಕಮ್ ಅನ್ನು ಗಳಿಸ್ತಾ ಇದ್ದಾರೆ.
ಹಾಗಾಗಿ ಹಿಂದೆ 20-30 ವರ್ಷಗಳ ಹಿಂದೆ ಭಾರತದಲ್ಲಿ ದುಡಿಯುವ ಕೈಗಳು ಎಷ್ಟಿತ್ತೋ ಇವತ್ತು ನೋಡಿದರೆ ದುಡಿಯುವ ಕೈಗಳ ಸಂಖ್ಯೆ ಜಾಸ್ತಿ ಆಗಿದೆ. ಹಿಂದೆ ಒಂದೂರಲ್ಲಿ 10 ಮಂದಿಗೆ 4 ಮಂದಿ ದುಡಿತಾ ಇದ್ರೆ ಇವತ್ತು 10 ಮಂದಿಗೆ 9 ಮಂದಿ ದುಡಿತಾರೆ. ಕೆಲವು ಕಡೆ 10ಕ್ಕೆ 10 ದುಡಿತಾ ಇದ್ದಾರೆ. ಅದರ ಅರ್ಥ ಈ ದೇಶದ ಆರ್ಥಿಕ ಪ್ರಗತಿ, ಆ ಮೂಲಕ ಬೇರೆ ಬೇರೆ ವ್ಯವಸ್ಥೆಗಳ ಕೊರತೆಯನ್ನು ಸರಿದೂಗಿಸುವಂಥದ್ದು ಈಗಿನ ಕಾಲದಲ್ಲಿ ನಡೀತಾ ಇದೆ. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಹೇಗಿರಬೇಕು? ಕೇವಲ ಅಂಕ ಪಡ್ಕೊಂಡ್ರೆ ಸಾಕೆ, ಕೇವಲ 99 ಆ ಗೆರೆಯನ್ನು ದಾಟುವ ಉದ್ದೇಶವಿದ್ದರೆ ಸಾಕೆ, ಅದು ಬೇಕೇ ಬೇಕಾ? ವಿ ನೀಡ್ ಸ್ಕಿಲ್ಸ್ ಆ್ಯಂಡ್ ವ್ಯಾಲ್ಯೂಸ್. ನಮಗೆ ಪ್ರತಿಭೆ ಮತ್ತು ಮೌಲ್ಯ ಆಧಾರಿತವಾಗಿರ್ತಕ್ಕಂಥ ಶಿಕ್ಷಣ ಬೇಕು. ಅದನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು 60 ವರ್ಷಗಳ ಮುಂಚೆನೇ ಈ ನೆಲದಲ್ಲಿ ಆಗಿನ ಹಿರಿಯರು ಮಾಡಿದರು. ಆ ಕೆಲಸವನ್ನು ಯಶಸ್ವಿಯಾಗಿ ಹೇಗಲೇರಿಸಿ ಈಗಿನ ಆಡಳಿತ ಮಂಡಳಿ ಕೂಡ ಅದನ್ನು ಮಾಡ್ತಾ ಇದ್ದಾರೆ. ಪ್ರಾಂಶುಪಾಲರು ಹೇಳಿದರು, ಸ್ವಾಮಿ ವಿವೇಕಾನಂದರು ಅಂದಾಗ ಡ್ರೀಮ್ಸ್ ಅಂತಕ್ಕಂಥ ಶಬ್ದ ಈ ಕಾಲೇಜಿಗೆ ಅನ್ವರ್ಥವಾಗಿ ನಾವು ಬಳಸ್ತಾ ಇದ್ದೀವಿ. ವಿವೇಕಾನಂದರು ಈ ದೇಶದ ಯೂತ್ ಐಕಾನ್. ಅವರ ಹೆಸರಲ್ಲೇ ರಾಷ್ಟ್ರೀಯ ಯುವ ದಿನ ಇದೆ. ನಮ್ಮ ಕಾಲೇಜಿನ ಹೆಸರು ಕೂಡ ಭಾಗ್ಯವಶಾತ್ ಅದೇ ಇದೆ. ಅವರು ಯುವಕರ ಬಗ್ಗೆ ಸದಾ ಹೇಳ್ತಾ ಇದ್ದ ಮಾತೆ, ಯುವಕರು ಅಂದರೆ ರಾಷ್ಟ್ರ ಪರಿವರ್ತನೆಯ ಹರಿಕಾರರು. ಈ ದೇಶವನ್ನು ಟ್ರಾನ್ಸ್ಫಾರ್ಮ್ ಮಾಡಬೇಕಿದ್ರೆ ಯಾರು ಸಾಧ್ಯ ಅಂದರೆ ಇಟ್ ಈಸ್ ದ ಯೂತ್ ಫೋರ್ಸ್ ಆಫ್ ದಿಸ್ ಕಂಟ್ರಿ. ಇನ್ಯಾರಿಗೂ ಸಾಧ್ಯ ಇಲ್ಲ. ತಾನೇನು ಬದಲಾಯಿಸಬೇಕು ಅನ್ನುವ ಪರಿಜ್ಞಾನ ತನಗೆ ಬಂದರೆ ಆ ಯುವಕ ಆ ಹಾದಿಯಲ್ಲಿ ತನ್ನ ಹೆಜ್ಜೆಯನ್ನು ಇಡ್ತಾನೆ. ಸ್ವಾಮಿ ವಿವೇಕಾನಂದರು 1893 ಶಿಕಾಗೋ ಭಾಷಣದ ತರುವಾಯ 4 ವರ್ಷಗಳ ಕಾಲ ಅಮೆರಿಕ ಮತ್ತು ಯುರೋಪ್ನಲ್ಲಿ ಓಡಾಡಿ 1897ಕ್ಕೆ ಮರಳಿ ಭಾರತಕ್ಕೆ ಬರ್ತಾರೆ. ಕೊಲಂಬೋಕ್ಕೆ ಬಂದಿದ್ದರು. ನಂತರ ರಾಮೇಶ್ವರ ಮೂಲಕ ಅವರ ಯಾತ್ರೆ ಆಲ್ಮೋರ ತನಕ, ಉತ್ತರಾಖಂಡ್ ತನಕ ಹೋಯಿತು. ಆ ವೇಳೆ ಒಬ್ಬ ಯುವಕ ಮದ್ರಾಸಲ್ಲಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತಾನೆ, ಸ್ವಾಮೀಜಿ 1897, ಸ್ವಾಮೀಜಿ ಬ್ರಿಟಿಷರು ದೇಶವನ್ನು ಆಳ್ತಾ ಇದ್ದಾರೆ, ದೇಶ ದಾಸ್ಯದಲ್ಲಿದೆ, ನೀವು ಇಂಗ್ಲಿಷ್ ಬಲ್ಲವರ, ಯು ಕ್ಯಾನ್ ಕಾನ್ವರ್ಸ್ ವಿತ್ ಬ್ರಿಟಿಷ್, ನಿಮ್ಮ ಮಾತುಗಳನ್ನು ಜಗತ್ತು ಕೇಳುತ್ತೆ, ಮಾಧ್ಯಮ ಕೇಳುತ್ತೆ, ಎಲ್ಲರೂ ಕೂಡ ನಿಮ್ಮನ್ನು ಕೋಟ್ ಮಾಡ್ತಾರೆ. ಅಂತಹ ನೀವು ವೈ ಕಾಂಟ್ ಯು ಟೇಕ್ ದ ಲೀಡರ್ಶಿಪ್ ಆಫ್ ಫ್ರೀಡಮ್ ಮೂವ್ಮೆಂಟ್? ಕೇವಲ ಭಾಷಣ ಮಾಡಿ ತಿರುಗಾಡಿದರೆ ಸಾಕೆ, ನಮ್ಮ ರಾಷ್ಟ್ರೀಯ ನಾಯಕತ್ವ ಸದ್ಯಕ್ಕಿಲ್ಲ. ವೈ ಕಾಂಟ್ ಯು ಟೇಕ್ ದ ಲೀಡರ್ಶಿಪ್? ಒಳ್ಳೆ ಪ್ರಶ್ನೆ ಅಲ್ವಾ? ಆಗ ಇನ್ನೂ ಸ್ವಾತಂತ್ರ್ಯಕ್ಕೆ ಸರಿಯಾದ ನಾಯಕತ್ವ ಇರಲಿಲ್ಲ. ಆ ಸಂದರ್ಭದಲ್ಲಿ ನಂತರ ಬಂದವರು ಗಾಂಧೀಜಿ, ಉಳಿದವರೆಲ್ಲ. ಆಗ ಸ್ವಾಮಿ ವಿವೇಕಾನಂದರ ಯುವಕರನ್ನ ಕರೆದು ಕೇಳ್ತಾನೆ, ಸ್ವಾತಂತ್ರ್ಯ ಬೇಕಲ್ವಾ? ಡು ಯು ವಾಂಟ್ ಫ್ರೀಡಮ್? ಐ ವಿಲ್ ಗೆಟ್ ಯು ದ ಫ್ರೀಡಮ್ ಬೈ ಡಾನ್. ನಾಳೆ ಬೆಳಗ್ಗೆ ಸೂರ್ಯೋದಯದಿಂದ ಮುಂಚೆ ಸ್ವಾತಂತ್ರ್ಯವನ್ನು ತಂದು ಕೊಡ್ತೇನೆ ನಿನಗೆ. ಗಿವ್ ಮೀ 100 ಯೂತ್, 100 ಯುವಕರನ್ನು ಕೊಡು. ಎಂತಹ ಯುವಕರ? ವಿತ್ ಅ ಮಲ್ಸ್ ಆಫ್ ಸ್ಟೀಲ್, ಮಸಲ್ಸ್ ಆಫ್ ಐರನ್, ನರ್ವ್ಸ್ ಆಫ್ ಸ್ಟೀಲ್ ಆ್ಯಂಡ್ ವಿಲ್ ಪವರ್ ಲೈಕ್ ಥಂಡರ್. ಕಬ್ಬಿಣದ ಮಾಂಸಖಂಡಗಳಿರಬೇಕು, ಉಕ್ಕಿನ ನರಗಳಿರಬೇಕು, ಸಿಡಿಲ್ನಂತಹ ಒಂದು ಇಚ್ಛಾಶಕ್ತಿ ಇರಬೇಕು. ಯಾವುದಾದ್ರೂ ಒಂದು ಕೆಲಸ ಹೇಳಿದರೆ ಅದು ಹೇಗೆ ಮಾಡಲಿ, ಹಾಗೆ ಮಾಡಲಿ, ನಾನೇ ಮಾಡಬೇಕಾ, ಈ ಥರ ಕೇಳೋದಲ್ಲ, ಹೋಗಿ ಮಾಡಿ ಮುಗಿಸ್ಬಿಡ್ಬೇಕು. ಆ ಥರದ 100 ಓನ್ಲಿ 100 ಯುವಕರನ್ನ ಕೊಡು. ಬಾ, ನಾವಿಬ್ಬರು ಸೇರಿ ಲೆಟ್ಸ್ ಚೇಂಜ್ ದ ನೇಷನ್. ಆ ಹುಡುಗ ತಲೆ ತಗ್ಗಿಸ್ತಾನೆ. ಅವ್ರು ಹೇಳಿದರು, ಮಗು, ನಮ್ಮ ದೇಶದ ಇವತ್ತಿನ ಕೊರತೆ ಏನು? ಇವತ್ತಿನ ಕೊರತೆನೇ ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಏನು ಮಾಡಲು ಸಿದ್ಧನಿರ್ತಕ್ಕಂಥ 100 ಮಂದಿ ಯುವಕರು ಪ್ರತಿ ಊರಲ್ಲೂ ತಯಾರಾದರೆ ನಮ್ಮ ದೇಶದ ಭವಿಷ್ಯ ಬದಲಾಗುತ್ತೆ. ಹೀಗಾಗಿ ವಿವೇಕಾನಂದರು ಆ ಯುವ ಶಕ್ತಿಯಲ್ಲಿ ಅಷ್ಟೊಂದು ವಿಶ್ವಾಸವನ್ನು ಪಡ್ಕೊಂಡಿದ್ರು, ಅಥವಾ ಹೇಳ್ತಾ ಇದ್ರು. ಅವರಿಗೆ ಸಿಗಲೇ ಇಲ್ಲ. ಅವರು ಹೇಳಿದ್ರು, ಮಗು ಬೇಜಾರು ಮಾಡಬೇಡ, ಈ ಪ್ರೊಸೆಸನ್ನು ಕಂಟಿನ್ಯೂ ಮಾಡಬೇಕಾ? ವಿ ವಿಲ್ ಗೆಟ್ ದ ಫ್ರೀಡಮ್ ಬೈ ಡಾನ್. ಸೂರ್ಯೋದಯಕ್ಕಿಂತ ಮುಂಚೆ ಸ್ವಾತಂತ್ರ್ಯ ಸಿಗುತ್ತೆ. ವೇರ್ ಆರ್ ದ ಮೆನ್ ಟು ಡೈಜೆಸ್ಟ್ ಇಟ್? ಬಂದಿರುವ ಸ್ವಾತಂತ್ರ್ಯವನ್ನು ಉಳಿಸ್ಕೊಳ್ತಕ್ಕಂಥ ಜನರು, ಸಮಾಜ ಎಲ್ಲಿ ರೆಡಿಯಾಗಿದೆ? ಅನೇಕ ಕಾರಣಕ್ಕೋಸ್ಕರ, ಪರಸ್ಪರ ಜಗಳ, ಒಳಜಗಳ, ಬಿರುಕುಗಳ ಕಾರಣಕ್ಕೋಸ್ಕರ ಯುವ ಜನತೆ ದೇಶದ ಕುರಿತು ಯೋಚನೆ ಮಾಡುವುದನ್ನೇ ಬಿಟ್ಬಿಟ್ಟಿದ್ದಾರೆ. ಸ್ವಾರ್ಥ ಕೇಂದ್ರಿತ ಬದುಕು ತಮ್ಮದಾಗಿಬಿಟ್ಟಿದೆ. ಹಾಗಾಗಿ ದೇಶಕ್ಕೋಸ್ಕರ ಯೋಚಿಸಬಲ್ಲ ಯುವ ಜನತೆ ಮುಂದೆ ಬಂದಾಗ ರಾಷ್ಟ್ರ ಪರಿವರ್ತನೆಯ ಹಾದಿಯಲ್ಲಿರುತ್ತೆ ಅನ್ನೋದನ್ನು
ವಿವೇಕಾನಂದರು ಹೇಳಿದರು. ಇದೇ ರೀತಿಯ ಮಾತನ್ನು ಹೇಳಿದವರು ಮಹರ್ಷಿ ಅರವಿಂದ್ರಂತೂ ನಿಮ್ಮ ಥರದ ಹುಡುಗ ಆಗಿದ್ದಾಗ ಬ್ರಿಟಿಷ್ ಶಾಲೆಗೆ ಓದ್ತಾ ಇದ್ರು. ಅವರ ಅಪ್ಪನಿಗೆ ಅರವಿಂದ ಅಂದರೆ ಒಬ್ಬ ಒಳ್ಳೆ ಬ್ರಿಟಿಷ್ ಆಫೀಸರ್ ಆಗಬೇಕು ಅಂತ ಅವರ ಮನಸ್ಸಲ್ಲಿ ಇತ್ತು. ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೂ ಹೋದ್ರು. ಆಗಿನ ಪರೀಕ್ಷೆಯಲ್ಲಿ ಈಗ ಥರ ನೀವು ಕೇವಲ ಬಿಳಿ ಹಾಳೆ ಮೇಲೆ ರೂಮಲ್ಲಿ ಫ್ಯಾನ್ ಹಾಕ್ಕೊಂಡು ಕೂತ್ಕೊಂಡು ಬರೆಯೋ ಪರೀಕ್ಷೆ ಅಲ್ಲ, ನೀವು ಕುದುರೆ ಸವಾರಿ ಮಾಡಬೇಕಿತ್ತು. ಕುದುರೆಯಲ್ಲಿ ಸವಾರಿ ಮಾಡಿ ಬಂದರೆ ನಿಮ್ಮನ್ನು ಪಾಸ್ ಅಂತ ಹೇಳೋರು. ತನ್ನ ಮನೆಯಲ್ಲಿ ಕುದುರೆ ಇದ್ರೂ ಕೂಡ, ಕುದುರೆ ಸವಾರಿ ಗೊತ್ತಿದ್ರೂ ಕೂಡ ಕುದುರೆಯಿಂದ ಬೀಳುವ ಮೂಲಕ ಪರೀಕ್ಷೆಯಲ್ಲಿ ಹಿಂದೆ ಬರ್ತಾರೆ. ಬ್ರಿಟಿಷ್ ನೌಕರಿಯನ್ನು ಧಿಕ್ಕರಿಸಿ ಸನ್ಯಾಸಿ ಆಗ್ತಾರೆ. ಕಾಲೇಜು ಹುಡುಗ, ಮನಸ್ಸಿನಲ್ಲಿ ಸಮಾಜದ ಬಗ್ಗೆ ಕೆಲಸ. ಅರವಿಂದರು ಸನ್ಯಾಸಿಯಾಗಿ ಪಾಂಡಿಚೇರಿಗೆ ಹೋಗ್ತಾರೆ. ಅವರು ಈ ದೇಶದ ಬಗ್ಗೆ ಒಂದು ಮಾತನ್ನು ಯುವಕರ ಕೇಂದ್ರಿತವಾಗಿ ಹೇಳಿದರು, ನಮ್ಮೆಲ್ಲರ ಬಗ್ಗೆ ಹೇಳಿದರು. ಅವರು ಹೇಳ್ತಾರೆ, ದಿಸ್ ಕಂಟ್ರಿ ವಿಲ್ ಪ್ರಾಸ್ಪರ್, ಈ ದೇಶ ಅಭಿವೃದ್ಧಿ ಆಗತ್ತೆ ಯಾವಾಗ ಅಂದರೆ ಓನ್ಲಿ ವೆನ್ ದ ಯಂಗ್ ಮೆನ್, ಯುವ ಜನತೆ ವಿಲ್ ರಿಮೆಂಬರ್ ದ ಗ್ಲೋರಿ ಆಫ್ ದಿ ಪಾಸ್ಟ್. ಪ್ರಾಚೀನ ಭಾರತದ ವೈಭವವನ್ನು ಸ್ಮರಿಸ್ತಕ್ಕಂಥ ಯುವ ಜನತೆ ಇರ್ತಾರೆ. ಬ್ರಿಟಿಷರಾಗ ಹೇಳ್ತಾ ಇದ್ದದ್ದೇ ಭಾರತ ಅಂದರೆ ಬಡ ದೇಶ, ಅನಕ್ಷರಸ್ಥರ ದೇಶ, ಗುಲಾಮರ ದೇಶ, ಕೈಲಾಗದ ದೇಶ, ಇಲ್ಲಿ ಏನೂ ಇಲ್ಲ, ನಾವು ನಿಮಗೆ ಎಜುಕೇಷನ್ ಕೊಡ್ತಾ ಇದ್ದೀವಿ, ನಾವು ನಿಮಗೆ ಮ್ಯಾನರ್ಸ್ ಕಲಿಸ್ತಾ ಇದ್ದೀವಿ, ನಾವು ನಿಮಗೆ ಹೈಜೀನ್ ಕಲಿಸ್ತಾ ಇದ್ದೀವಿ ಆರೋಗ್ಯ ದೃಷ್ಟಿಯಿಂದ. ಭಾರತವನ್ನು ಏನೂ ಇಲ್ಲದ ಬಡ ರಾಷ್ಟ್ರ ಅಂತ ಅವರ ನೆರೆಟಿವ್ ಇತ್ತು, ಎಲ್ಲರೂ ಹಾಗೆ ನಂಬಿದ್ರು. ಆದರೆ ಅರವಿಂದರು ಹೇಳ್ತಾರೆ, ನಮ್ಮ ದೇಶದ ಹಿರಿಮೆ ಬಗ್ಗೆ, ಅದು ಯೋಗ ಕೊಟ್ಟಂತಹ ಪತಂಜಲಿ ಇರ್ಬೋದು, ವೈದ್ಯಶಾಸ್ತ್ರದ ಚರಕ ಮತ್ತು ಶುಶ್ರುತರ ಇರ್ಬೋದು, ಭರದ್ವಾಜ ಯಂತ್ರ ಅಥವಾ ವಿಮಾನ ಯಂತ್ರದಲ್ಲಿ ಮಾಡಿದಂಥ ಅನೇಕ ಸಾಧನೆಗಳು ಭರದ್ವಾಜರು ಮಹರ್ಷಿಗಳಿರ್ಬೋದು, ಗಣಿತದಲ್ಲಿ ಭಾಸ್ಕರಾಚಾರ್ಯ, ಶ್ರೀಧರಾಚಾರ್ಯ, ಬೋಧಾಯನರು ಇರ್ಬೋದು, ಭೂಗೋಳದಿಂದ ಖಗೋಳದವರೆಗೆ ನಮ್ಮ ಪ್ರಾಚೀನ ಸಾಧನೆಗಳಿರ್ಬೋದು, ನಲಂದ, ತಕ್ಷಶಿಲಾ, ಕಂಚಿ, ವಿಕ್ರಮಶಿಲಾ, ಉಜ್ಜಯಿನಿ, ವಾರಣಾಸಿ, ಈ ಎಲ್ಲ ಯೂನಿವರ್ಸಿಟಿಗಳಿರ್ಬೋದು. ಇದೆಲ್ಲ ಭಾರತದಲ್ಲಿ ಇತ್ತು ಅಂತ ಯುವ ಜನತೆ ಯೋಚನೆ ಮಾಡುತ್ತಾ? ನನ್ನ ದೇಶದಲ್ಲಿ ಇದೆಲ್ಲ ಇದೆ. ಅರವಿಂದ್ರ ಹೇಳಿದ್ದು, ದ ಯಂಗ್ ಮೆನ್ ಶುಡ್ ರಿಮೆಂಬರ್ ಗ್ಲೋರಿ ಆಫ್ ದಿ ಪಾಸ್ಟ್. ಎರಡನೇದು ಹೇಳಿದ್ರು, ದ ಯಂಗ್ ಮೆನ್ ಶುಡ್ ಹ್ಯಾವ್, ದೇ ಶುಡ್ ರಿಯಲೈಸ್ ದ ಪೈನ್ ಆಫ್ ದಿ ಪ್ರೆಸೆಂಟ್. ವರ್ತಮಾನದ ತಲ್ಲಣಗಳನ್ನು ಅರಿತಿರಬೇಕಾ? ಇವತ್ತು ನಮ್ಮ ದೇಶಕ್ಕೆ ಅನೇಕ ತಲ್ಲಣಗಳು, ಗೊಂದಲಗಳು, ಚಾಲೆಂಜಸ್ ಇದ್ದಾವೆ. ಇವತ್ತು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ಸೈಬರ್ ಕ್ರೈಮ್ಗಳು ಎಲ್ಲ ಮೀರಿದೆ, ಡ್ರಗ್ಸ್ ಮನೆಗಳನ್ನು ಅನೇಕ ಕಡೆ ಪ್ರವೇಶ ಮಾಡಿಬಿಟ್ಟಿದೆ, ಡೀಪ್ ಸ್ಟೇಟ್, ವೋಕಿಸಮ್ ಮುಂತಾದಂತಹ ಅನೇಕ ಶಕ್ತಿಗಳು ಸಮಾಜವನ್ನು ದುರ್ಬಲ ಮಾಡ್ತಾ ಇದೆ. ಭಾರತದ ಅನೇಕ ಯೂನಿವರ್ಸಿಟಿಗಳಲ್ಲಿ, ಕ್ಯಾಂಪಸ್ಗಳಲ್ಲಿ ವೋಕಿಸಮ್ ಅನ್ನುವಂಥದ್ದು ಕುಟುಂಬ ವ್ಯವಸ್ಥೆಯನ್ನು ಒಡೆದಾಗ್ತಾ ಇದೆ. ಈ ರೀತಿಯ ವರ್ತಮಾನದ ಸವಾಲುಗಳ ಬಗ್ಗೆ ಯೋಚನೆ ಮಾಡುವವರು ಯಾರು? ಭಗತ್ ಸಿಂಗ್ ಕಾಲದಲ್ಲಿ ಭಗತ್ ಸಿಂಗ್ ಯೋಚನೆ ಮಾಡಿದ್ರ, ರಾಣಿ ಅಬ್ಬಕ್ಕನ ಕಾಲದಲ್ಲಿ ಅಬ್ಬಕ್ಕ ಯೋಚನೆ ಮಾಡಿದ್ರ, ಆಜಾದನ ಟೈಮಲ್ಲಿ ಅವರು ಯೋಚನೆ ಮಾಡಿದ್ರ. ನಮ್ಮ ಕಾಲದ ಸಮಸ್ಯೆಯನ್ನು ಯೋಚನೆ ಮಾಡಬೇಕಾದ್ದು ಯಾರು? ನಾವೇ. ಹಾಗಾಗಿ ಅರವಿಂದ್ರ ಹೇಳ್ತಾರೆ, ವರ್ತಮಾನದ ಸಮಸ್ಯೆಗಳನ್ನು ಯುವ ಜನತೆ, ವಿದ್ಯಾರ್ಥಿಗಳು ಅರಿತಿರ್ಬೇಕಾ. ಮೂರನೇದಾಗಿ ಹೇಳ್ತಾರೆ, ದ ಯಂಗ್ ಮೆನ್ ಶುಡ್ ಹ್ಯಾವ್ ಡ್ರೀಮ್ಸ್ ಫಾರ್ ದ ಫ್ಯೂಚರ್. ಭವಿಷ್ಯದ ಕನಸುಗಳು ಆ ಯುವಕರಲ್ಲಿ ಇರಬೇಕಾ. ನನ್ನ ಪುತ್ತೂರು 2050ನೇ ಇಸವಿಯಲ್ಲಿ ಹೇಗಿರಬೇಕಾ, ನನ್ನ ದಕ್ಷಿಣ ಕನ್ನಡ 2047ನೇ ಇಸವಿಗೆ ಸ್ವಾತಂತ್ರ್ಯ ಪ್ರಾಪ್ತಿಯ 100ನೇ ವರ್ಷಕ್ಕೆ ಹೇಗಿರಬೇಕು ಅನ್ನೋದನ್ನು ಇಲ್ಲಿನ ಪ್ರತಿ ಯುವ ಜನತೆ, ಯುವಕ ಯುವತಿಯರು ಯೋಚನೆ ಮಾಡಿದರೆ ಆಗ ಆ ಯುವ ಜನತೆ ಇರತಕ್ಕಂಥ ದೇಶ ಅಭಿವೃದ್ಧಿಯ ಪಥದಲ್ಲಿ ಇರುತ್ತೆ ಅಂತ ಮಹರ್ಷಿ ಅರವಿಂದ್ರ ಹೇಳ್ತಾರೆ. ಇದು ಯಾರೋ ಮೂವರಲ್ಲಿ ಇರೋದಲ್ಲ, ಒಬ್ಬನೇ ವ್ಯಕ್ತಿಯಲ್ಲಿ ಪ್ರಾಚೀನ ಸಾಧನೆಗಳ ಬಗ್ಗೆ ಹಿರಿಮೆ, ವರ್ತಮಾನದ ಸವಾಲುಗಳ ಬಗ್ಗೆ ಅರಿವು, ಭವಿಷ್ಯದ ಸಮಾಜದ ಬಗ್ಗೆ ಕನಸು, ಇದು ಮೂರು ಇದ್ರೆ ಅವರು ಆ ರೀತಿ ಹೋಗ್ತಾರೆ. ಆ ರೀತಿ ಸಣ್ಣ ಪ್ರಾಯದಲ್ಲೇ ಸಮಾಜದ ಬಗ್ಗೆ ಕಳಕಳಿಯಿಂದ ಜೀವನದುದ್ದಕ್ಕೂ ಕೂಡ ಸಮಾಜಕ್ಕೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡಿ ಬದುಕಿದವರೇ ಅಹಲ್ಯಾಬಾಯಿ ಹೋಳ್ಕರ್. ಅವರ ಹೆಸರಿನ ವೇದಿಕೆಯಲ್ಲಿ ನಾವೆಲ್ಲರೂ ಕೂತಿದ್ದೀವಿ. ಇವರು ಹುಟ್ಟಿದ್ದು ಸುಮಾರು 300 ವರ್ಷಗಳ ಹಿಂದೆ, 1725. 300 ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಔರಂಗಾಬಾದ್, ಈಗಿನ ಸಂಭಾಜಿ ನಗರ ಅಂತ ಕರಿತೀವಿ, ಅಲ್ಲಿನ ಒಬ್ಬ ಸಣ್ಣ ವ್ಯಾಪಾರಿಯ ಮಗಳಾಗಿ ಹುಟ್ಟಿದಂಥ ಅಹಲ್ಯ, ಆಕೆ ಬೆಳೆದು ಬಂದು ಸಾಧನೆ ಮಾಡಿದಂತಹ ದಾರಿ ಅದ್ಭುತವಾದದ್ದು, ನಮಗೆಲ್ಲರಿಗೂ ಪ್ರೇರಣೆ ಕೊಡುವಂಥದ್ದು. 1725 ಅಂದರೆ ನೀವು ಯೋಚನೆ ಮಾಡಿರ್ಬೋದು, ಈಗಿನ ಹಾಗೆ ಯಾವುದೇ ಆಧುನಿಕ ವ್ಯವಸ್ಥೆಗಳಿಲ್ಲದ
ಆ ಒಂದು ಕಾಲ. ಆಕೆ ಸುಮಾರು 6ನೇ ವಯಸ್ಸು ಇದ್ದಂತಹ ಸಂದರ್ಭದಲ್ಲಿ ಆಕೆಯ ಊರಿನ ದೇವಸ್ಥಾನಕ್ಕೆ ಬಂದಾಗ, ಚೌಂದಿ ಅಂತ ಒಂದು ಹಳ್ಳಿ, ಅಲ್ಲಿ ಒಂದು ದೇವಸ್ಥಾನ. ಆ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೀಪಗಳನ್ನೆಲ್ಲ ಉರಿಸ್ತಾ ಶ್ರದ್ಧೆಯಿಂದ ಓಡಾಡ್ತಾ ಇರುವಾಗ ಅಲ್ಲಿಗೆ ಯಾತ್ರಿಕರಾಗಿ ಬಂದಿದ್ದಂತಹ ಮಧ್ಯಪ್ರದೇಶದ ಹೋಳ್ಕರ್ ಕುಟುಂಬದ ಬಹಳ ದೊಡ್ಡ ರಾಜವಂಶಸ್ಥರು ಮಲ್ಲಾರ್ ರಾವ್, ಆಕೆ ನೋಡಿ ಅನ್ಸತ್ತೆ ನನ್ನ ಮಗನಿಗೆ ಈಕೆ ತಕ್ಕದಾಗಿರ್ತಕ್ಕಂಥ ಸೊಸೆ. ಕರ್ಕೊಂಡು ಹೋಗ್ತಾರೆ, ಮದುವೆ ಆಗುತ್ತೆ ಪುಣೆಯಲ್ಲಿ, ಇಂದೋರಿಗೆ ಹೋಗ್ತಾರೆ. ಆದರೆ ತನ್ನ ಗಂಡ ರಾಜ್ಯಭಾರ, ಪ್ರಜೆಗಳ ಕ್ಷೇಮ, ರಾಜ್ಯದ ಅಭಿವೃದ್ಧಿ, ಈ ಯಾವ ವಿಷಯದಲ್ಲೂ ಅವರಿಗೆ ಗಮನ ಇಲ್ಲ. ರಾಜ ಕುಟುಂಬ, ಆದರೆ ಯಾವುದರಲ್ಲೂ ಆಸಕ್ತಿ ಇಲ್ಲದ, ಯಾವುದೇ ರೀತಿಯಿಂದಲೂ ರಾಜ್ಯದ ಬಗ್ಗೆ ಯೋಚನೆ ಮಾಡದ ಒಬ್ಬ ಆಲಸಿಯಾಗಿರ್ತಕ್ಕಂಥ ವ್ಯಕ್ತಿ. ಮಲ್ಲಾರಾವ್ಗೆ ಅನಿಸ್ತು, ನನ್ನ ರಾಜ್ಯದ ಗತಿ ಏನು? ಮಗನಿಗೆ ಆಸಕ್ತಿ ಇಲ್ಲ, ಸೊಸೆ ಆಕೆಯನ್ನ ಟ್ರೈನ್ ಮಾಡಬೇಕಾ? ಪುಟ್ಟ ಹುಡುಗಿ, ಕುದುರೆ ಸವಾರಿಯನ್ನು ಕಲಿಸಿದ್ರ, ಕತ್ತಿವರಸನ್ನೇ ಕಲಿಸಿದ್ರ, ಜನರಿಂದ ಇನ್ಕಮ್ ಟ್ಯಾಕ್ಸ್ ಹೇಗೆ ಜನರೇಟ್ ಮಾಡಬೇಕು, ಶಿ ಲರ್ನ್ಡ್. ಪ್ರಜೆಗಳನ್ನು ಹೇಗೆ ಮಾತಾಡಿಸ್ಬೇಕು, ಸಮಸ್ಯೆಗಳು ಬಂದಾಗ ಡಿಸಿಷನ್ ತಗೊಳ್ಳೋದು ಹೇಗೆ, ಎಲ್ಲವನ್ನ ಮಾಡ್ತಾ 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 ನಿಮ್ಮ ವಯಸ್ಸಿಗೆ ಬಂದಾಗ ಪುಟ್ಟ ಹುಡುಗಿ ಅಹಲ್ಯ ಮಾವನಿಗೆ ಸಹಕಾರ ಮಾಡ್ತಾ ರಾಜ್ಯದ ಆಡಳಿತದಲ್ಲಿ ತಾನು ನೆರವಾಗ್ತಾ ಬರ್ತಾರೆ. 2-3 ಬಾರಿ ಉತ್ತರ ಭಾರತದ ಯುದ್ಧ ಬಂದಾಗ ಸೊಸೆಯನ್ನೇ ಕರ್ಕೊಂಡು ಹೋಗ್ತಾರೆ. ವೀರಾವೇಶದಿಂದ ಹೋರಾಟ ಮಾಡಿ 4-5 ಗೆಲುವುಗಳನ್ನ ಸತತವಾಗಿ ತಂದುಕೊಟ್ಟಾಗ ಮಲ್ಲಾರಾವ್ಗೆ ಅನಿಸ್ತು, ಎಂತಹ ಭಾಗ್ಯಶಾಲಿ ಜನರು ನಾವು. ಅಹಲ್ಯಾನಂತ ಧೀರ ವನಿತೆ ನಮ್ಮ ಮನೆಗೆ, ಕುಟುಂಬಕ್ಕೆ ಸೊಸೆಯಾಗಿ ಬಂದಿದ್ದಾಳೆ. ಹೀಗೆ ಎಲ್ಲರ ಮುಂದೆ ಸೊಸೆಯ ಪರಾಕ್ರಮವನ್ನು ಪ್ರಶಂಸಿದಾಗ ಗಂಡನಿಗೆ ಅನಿಸ್ತು, ನಾನು ಸ್ವಲ್ಪ ಇನ್ನು ಕೆಲಸ ಮಾಡಬೇಕು. ಸರಿದಾರಿಗೆ ಬಂದರು. ಗಂಡ ಹೆಂಡತಿ ಅನ್ಯೋನ್ಯತೆಯಿಂದ ಒಟ್ಟಿಗೆ ರಾಜ್ಯಭಾರದಲ್ಲಿ ಪರಸ್ಪರ ಸ್ನೇಹದಿಂದ ಕೈ ಜೋಡಿಸ್ತಾ ಸಾಗಿದ್ದ ಸುಂದರ ದಿನಗಳು. 2 ಮಕ್ಕಳು ಅವರಿಗೆ ಆದರು, ಒಬ್ಬ ಮಗ, ಒಬ್ಬರು ಮಗಳು, ಖಂಡೇರಾವ್ ಮತ್ತು ಮುಕ್ತಾಬಾಯಿ. ಆದರೆ ಒಂದು ಯುದ್ಧದಲ್ಲಿ, ಅದೇ ಸಂದರ್ಭದಲ್ಲಿ ಮಗು ಚಿಕ್ಕದು, ಗಂಡ ತೀರ್ಕೊಳ್ತಾರೆ. ಗಂಡ ತೀರ್ಕೊಂಡು ಕೆಲವೇ ವರ್ಷಕ್ಕೆ ಆ ದುಃಖದಲ್ಲಿ ಮಾವನೂ ತೀರ್ಕೊಳ್ತಾರೆ. ಗಂಡ ಇಲ್ಲ, ಮಾವ ಇಲ್ಲ, ಮಕ್ಕಳು ಚಿಕ್ಕವರ. ಅಂತ ಸಂದರ್ಭದಲ್ಲಿ ಎಲ್ಲರೂ ಹೇಳಿದರು, ಗಂಡ ತೀರ್ಕೊಂಡ ಸಂದರ್ಭದಲ್ಲಿ ನೀವು ಸತಿ ಸಹಗಮನ ಆಗಬೇಕಾ? ಆಗಿನ ಕಾಲದಲ್ಲಿ ಕೆಲವು ಕಡೆ ಇದ್ದಂತಹ ಒಂದು ನಂಬಿಕೆ. ಆದರೆ ಎಲ್ಲರೂ ಅರಮನೆಯಲ್ಲಿ ಹೇಳ್ತಾರೆ, ನೀವು ಹೋಗಬಾರ್ದು, ನೀವು ರಾಜ್ಯಭಾರ ಮಾಡಬೇಕು, ಮಕ್ಕಳು ಚಿಕ್ಕವರು, ಸಿಂಹಾಸನದಲ್ಲಿ ಯಾರೂ ಇಲ್ಲ, ಶತ್ರು ರಾಜರು ಬಂದು ಎಲ್ಲವನ್ನು ಕೊಳ್ಳೆ ಹೊಡಿತಾರೆ. ಆಗ ಅಹಲ್ಯಬಾಯಿ ಆ ರಾಜ್ಯದ ಚುಕ್ಕಾಣಿಯನ್ನು ಹಿಡಿತಾರೆ. ಆದರೆ ರಾಜ ಮನೆತನದ ಎಲ್ಲ ವೈಭವಗಳನ್ನು ಬಿಟ್ಟು ಬಿಡ್ತಾರೆ. ಒಂದು ಸಣ್ಣ ಕುಂಕುಮ ದಾವನ್ನು ಬಿಟ್ಟರೆ ಮುಖದಲ್ಲಿ ಯಾವುದೇ ರೀತಿಯ ವರ್ಣಿಕೆಗಳಿಲ್ಲ. ರಾಜ ಮಹಿಳೆ ಅಂತ ಯಾರೂ ಹೇಳಲ್ಲ. ಆ ರೀತಿಯ ಸರ್ವೇ ಸಾಧಾರಣವಾಗಿರ್ತಕ್ಕ ಅಪಿಯರೆನ್ಸ್ ಅಲ್ಲಿ ರಾಜ್ಯಭಾರವನ್ನು ಮಾಡ್ತಾರೆ. ರಾಜ್ಯಭಾರ ಮಾಡ್ತಾ ಮಾಡ್ತಾ ಅನೇಕ ಸಂದರ್ಭದಲ್ಲಿ ಗೆಲ್ತಾರೆ. ಗೆದ್ದ ಸಂದರ್ಭದಲ್ಲಿ ತುಂಬಿದಂತಹ ಖಜಾನೆ ಅದು ರಾಜ್ಯದ ಎಲ್ಲರ ಆಶ್ಚರ್ಯಕ್ಕೆ ಒಳಗಾಗುತ್ತೆ. ಎಲ್ಲರೂ ಅಂದ್ಕೊಂಡಿದ್ದು ರಾಜ್ಯ ಬಡ ಆಗತ್ತೆ. ಆದರೆ ಬಿಕಾಸ್ ಆಫ್ ಏಬಲ್ ಅಡ್ಮಿನಿಸ್ಟ್ರೇಷನ್ ರಾಜ್ಯದ ಸಂಪತ್ತು ದೊಡ್ಡದಾಯಿತು. ಸಂಪತ್ತು ದೊಡ್ಡದಾಗ ಅದನ್ನು ಕೂಡಿಡುವ ಕೆಲಸ ಮಾಡಿಲ್ಲ. ಆ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ 1000ಕ್ಕೂ ಹೆಚ್ಚು ದೇಗುಲಗಳು ಪರಕೀಯರ ಆಕ್ರಮಣದಿಂದ ಧ್ವಂಸ ಆಗಿತ್ತು. ಗುಜರಾತಿನ ಸೋಮನಾಥ ಮಂದಿರವನ್ನು 17 ಬಾರಿ ಮೊಹಮ್ಮದ್ ಗಜನಿ ಆಕ್ರಮಣ ಮಾಡಿದ್ದ. ಔರಂಗಜೇಬನ ಸಂದರ್ಭದಲ್ಲಿ ಈ ದೇಶದ ಎಲ್ಲರಿಗೂ ಕೂಡ, ಈಗ ತಾನೇ ನಾವು ಪುತ್ತೂರಿನ ಮಹಾಲಿಂಗೇಶ್ವರನ ನೆನೆಸ್ಕೊಳ್ತೀವಿ. ಆ ಮಹಾಲಿಂಗೇಶ್ವರನ ಮೂಲ ಸ್ಥಾನ ಏನಿದೆ, ಶಿವನ ಸನ್ನಿಧಿ ಕಾಶಿ, ಆ ಕಾಶಿಯನ್ನ ದಾಳಿ ಮಾಡಿ ಔರಂಗಜೇಬನ ಸೈನ್ಯ ಧ್ವಂಸ ಮಾಡಿತ್ತು. ಅದರ ಮೆಟ್ಟಲುಗಳ ಮೇಲೂ ಕೂಡ ದಾಳಿಯನ್ನು ಮಾಡಿತ್ತು. ಅನೇಕ ದೇವಸ್ಥಾನಗಳು ಆ ಥರ ಶಿಥಿಲಾವಸ್ಥೆಯಲ್ಲಿ ಇತ್ತು, ಶತ್ರುಗಳ ಕೈ ಮೇಲಾಗಿತ್ತು. ಅದನ್ನು ಜೀರ್ಣೋದ್ಧಾರ ಮಾಡಬೇಕು. ಇಡೀ ದೇಶದಲ್ಲಿ ದೇಗುಲಗಳ ಜೀರ್ಣೋದ್ಧಾರದ ಪ್ರೊಸೆಸ್ ಅನ್ನ ಪ್ರಾರಂಭ ಮಾಡಿದ್ದೇ ರಾಜಮಾತಾ ಅಹಲ್ಯಬಾಯಿ ಹೋಳ್ಕರ್. ಇವತ್ತು ಈ ಕಡೆ ನಾವು ಸಾಕಷ್ಟು ಬ್ರಹ್ಮಕಲಶ, ಜೀರ್ಣೋದ್ಧಾರ ಇದೆಲ್ಲ ನೋಡ್ತೀವಲ್ಲ, ಈ ಪ್ರೊಸೆಸ್ನ ಮೂಲ ಬೀಜ ಅಹಲ್ಯಬಾಯಿ ಹೋಳ್ಕರ್ ಹಾಕಿದ್ದ. ಕರ್ನಾಟಕದ್ದೇ ಹಾಸನದ ಅನೇಕ ದೇಗುಲಗಳು, ಅದು ಬೇಲೂರು, ಹಳೆಬೀಡು ಇರಬಹುದು, ಅಲ್ಲಿಗೂ ಕೂಡ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಬಿಹಾರದ ಗಯಾ
ಉತ್ತರ ಪ್ರದೇಶದ ನೂರಾರು ದೇವಸ್ಥಾನಗಳು, ಮಧ್ಯಪ್ರದೇಶದ ಅನೇಕ ಮಂದಿರಗಳು, ದೇವಸ್ಥಾನಗಳು ಮತ್ತು ಮಂದಿರಗಳು ಸೇರ್ಕೊಂಡ ಹಾಗೆ ಅನೇಕ ಗುರುಕುಲಗಳನ್ನು ಜೀರ್ಣೋದ್ಧಾರ ಮಾಡ್ತಾ ಮಾಡ್ತಾ ಇಡೀ ದೇಶದಲ್ಲೇ ಅದರ ಒಂದು ವೇವ್ ಅಲೆಯನ್ನು ಎಬ್ಬಿಸಿದ್ದು ಇಂದೋರ್ನ ಮಹಾರಾಣಿ ಅಹಲ್ಯಬಾಯಿ ಹೋಳ್ಕರ್. ಹಾಗಾಗಿ ನಾವಿವತ್ತು ನಾಳೆಗಳು ನಮದೆನಿಸಿವೆ, ಭರವಸೆಯ ನಾಳೆಗಳು ನಮದೆನಿಸಿವೆ ಅಂತ ಈಗ ಏನು ಹಾಡನ್ನು ಕೇಳಿದ್ವಿ. ಆ ರೀತಿಯ ಭರವಸೆಯ ನಾಳೆಗಳನ್ನು ಕೊಟ್ಟದ್ದು ಅಹಲ್ಯಬಾಯಿ ಹೋಳ್ಕರ್. ಅಕಸ್ಮಾತ್ ಅಹಲ್ಯಬಾಯಿ ಹೋಳ್ಕರ್ ರಾಣಿಗಳು ಇಲ್ಲ ಅಂದರೆ ನಮ್ಮ ಪೂಜಾ ಮಂದಿರಗಳು, ದೇವಸ್ಥಾನಗಳು ಭಗ್ನಾವಶೇಷ ಆಗ್ತಾ ಇತ್ತು. ದೇವಸ್ಥಾನವನ್ನು ಮರು ನಿರ್ಮಾಣ ಮಾಡ್ಬೋದು ಅನ್ನುವ ಕಾನ್ಸೆಪ್ಟೇ ಇರಲಿಲ್ಲ. ಒಂದು ಹೊಸ್ತು ಕಟ್ಟಬೇಕು, ಇಲ್ಲಾಂದ್ರೆ ಅದು ಬಿಟ್ಟು ಹಾಕಬೇಕಾ. ಈ ರೀತಿಯ ನಿಸ್ತೇಜ ಅವಸ್ಥೆಯಲ್ಲಿದ್ದ ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟದ್ದು ಅಹಲ್ಯಬಾಯಿ ಹೋಳ್ಕರ್. ಆದರೆ ಮನೆಯ ಪರಿಸ್ಥಿತಿ ಏನು? ಗಂಡ ತೀರ್ಕೊಂಡ್ರ, ಮಾವ ತೀರ್ಕೊಂಡ್ರ, ಅವರ ಮಗ ದುಶ್ಚಟಗಳ ದಾಸನಾಗಿಬಿಡ್ತಾರೆ, ಅನೇಕ ಕೆಟ್ಟ ಕೆಲಸಗಳನ್ನು ಕಲಿತಾ ಇರ್ತಾರೆ. ತಾಯಿ ದಾನ ಧರ್ಮ ಮಾಡುವಾಗ ಯಾವ ಚೀಲದಲ್ಲಿ ದಾನ ಕೊಡ್ತಾ ಇದ್ರು ಅದಕ್ಕೆ ವಿಷ ಜಂತುಗಳನ್ನು ಹಾಕಿ ಯಾವ ವ್ಯಕ್ತಿ ಸ್ವೀಕಾರ ಮಾಡಿದರೆ ಅವರು ಕೈ ಹಾಕಿದಾಗ ಜಂತುಗಳು ಕಡಿದು ಸಾಯ್ತಾ ಇದ್ರು. ಅದನ್ನು ನೋಡಿ ಚೇಷ್ಟೆ ಪಡ್ತಾ ಇದ್ದ ವಿಕೃತ ಮನಸ್ಸಿನ ಮಗ. ಒಂದು ದಿನ ಆ ಮಗನೂ ಅನಾರೋಗ್ಯಕ್ಕೆ ತುತ್ತಾಗಿ ಮಗನೂ ತೀರ್ಕೊಳ್ತಾರೆ. ಮಾವ ಇಲ್ಲ, ಗಂಡ ಇಲ್ಲ, ಮಗ ಇಲ್ಲ, ಮಗಳು ಮಾತ್ರ ಇದ್ದಾರೆ. ಕಳ್ಳ ಕಾಕರ ಸಮಸ್ಯೆಗಳು ಜಾಸ್ತಿ ಆಯಿತು. ಅಂತ ಸಂದರ್ಭದಲ್ಲಿ ಶಿ ಡಿಕ್ಲೇರ್ಸ್, ಯಾರು ನನ್ನ ರಾಜ್ಯದಲ್ಲಿ ಕಳ್ಳ ಕಾಕರನ್ನ ಹುಟ್ಟಡಗಿಸ್ತಾರೋ ಆ ರೀತಿ ಒಬ್ಬ ವೀರ ಯುವಕನಿಗೆ ನನ್ನ ಮಗಳನ್ನು ಧಾರೆ ಎರೆದು ಕೊಡ್ತೀನಿ. ಮುಂದೆ ಬಂದರು ರಘುನಾಥ ರಾವ್ ಅಂತ ಹೇಳಿ, ಒಳ್ಳೆಯ ಯೋಧ, ಮಗಳನ್ನು ಕೊಟ್ಟರು, ಮದುವೆ ಆಯಿತು, ಅವರಿಗೂ ಒಂದು ಸಂತತಿ ಆಯಿತು. ಆ ಮಗು ಕೂಡ ತೀರ್ಕೊಳ್ತು. ಅದು ತೀರ್ಕೊಂಡು ಆ ಮಗುವಿನ ತಂದೆ ಅಂದರೆ ಮಗಳ ಗಂಡ ಅವರು ಕೂಡ ಖಿನ್ನತೆಯಿಂದ ತೀರ್ಕೊಳ್ತಾರೆ. ಅವರ ಜೊತೆಗೆ ಮಗಳು ಮುಕ್ತಾಬಾಯಿ ಚಿತೆಯನ್ನು ಏರ್ತಾರೆ. ಅವರ ಕುಟುಂಬದಲ್ಲಿ ಈಗ ಸಂಖ್ಯೆ ಯಾರೂ ಇಲ್ಲ. ಮಗ, ಮಗನ ಕುಟುಂಬ, ಮಗಳು, ಮಗಳ ಕುಟುಂಬ, ತನ್ನ ಗಂಡ, ತನ್ನ ಮಾವ ಯಾರೂ ಇಲ್ಲ. ಆದರೂ ಇಡೀ ರಾಜ್ಯವನ್ನು ಸಮರ್ಥವಾಗಿ ಮುನ್ನಡೆಸ್ತಾರೆ. 70 ವರ್ಷಗಳವರ ಜೀವನವನ್ನು ನೋಡಿದರೆ 1795 ತನಕ ಇವತ್ತು ನಾವು ದಕ್ಷಿಣ ಭಾರತದಲ್ಲಿ ಯಾವುದೆಲ್ಲ ಸಂಸ್ಕೃತಿಯನ್ನು ಕಾಣ್ತೀವಿ, ಸಭ್ಯತೆಗಳನ್ನು ನಾವು ಹೆಮ್ಮೆಯಿಂದ ಸ್ಮರಿಸ್ತಾ ಇದ್ವಿ, ದೇವಸ್ಥಾನಗಳನ್ನು ನೋಡಿ ನೋಡಿ ಬರ್ತೀವಿ, ಅಲ್ಲಿಗೆ ನಮ್ಮ ಟೂರಿಸ್ಟ್ ಬಸ್ಗಳು ಬಂದು ನಿಲ್ಲತ್ತೆ. ಆ ಎಲ್ಲದಕ್ಕೂ ಕಾರಣ ಯಾರು ಅಂದರೆ ಇಂದೋರ್ನ ಮಹಾರಾಣಿ ಅಹಲ್ಯಬಾಯಿ ಹೋಳ್ಕರ್. ಸಣ್ಣ ವಯಸ್ಸಲ್ಲಿ, ನಿಮ್ಮ ವಯಸ್ಸಲ್ಲೇ ಕಂಡ ಕನಸು, ನನ್ನ ರಾಜ್ಯವನ್ನು ನಾನು ಚೆನ್ನಾಗಿ ಮಾಡ್ತೀನಿ, ಅದಕ್ಕೋಸ್ಕರ ಎಲ್ಲ ಸವಾಲುಗಳನ್ನು ನಾನು ಮೆಟ್ಟಿ ನಿಲ್ತೀನಿ. ಆ ರೀತಿಯ ಧೈರ್ಯಶಾಲಿ, ಪರಾಕ್ರಮಶಾಲಿ ವೀರವನಿತೆ ಅಹಲ್ಯಬಾಯಿ ಹೋಳ್ಕರ್ ಇತಿಹಾಸದ ಪುಸ್ತಕದಲ್ಲಿ ಒಂದು ಸಣ್ಣ ಸ್ಥಾನವನ್ನು ಎಲ್ಲೋ ಮಧ್ಯಪ್ರದೇಶದಲ್ಲಿ ಹೊಂದಿದ್ದಾರೆ. ಆಕೆ ರಾಜಮಾತೆ ಇಡೀ ದೇಶಕ್ಕೆ ಗೊತ್ತಾಗಬೇಕಾ? ಭಾಗ್ಯವಶಾತ್ ವಿವೇಕಾನಂದ ಥರದ ಕಾಲೇಜುಗಳು ಮಾತ್ರ ಈ ಥರ ಹೆಸರು ಹಾಕಿ ಅವರನ್ನು ಯುವಜನತೆಗೆ ಪರಿಚಯ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ವಿಶೇಷ ಅಭಿನಂದನೆಯನ್ನು ಸಲ್ಲಿಸಬೇಕು. ಹಾಗಾಗಿ 300ನೇ ವರ್ಷದ ಈ ಸಂದರ್ಭದಲ್ಲಿ ಅಹಲ್ಯಬಾಯಿ ಹೋಳ್ಕರ್ ನಮಗೆಲ್ಲರಿಗೂ ಕೂಡ ಒಂದು ಪ್ರೇರಣೆಯ ಹೆಸರು ಅನ್ನೋ ಕಾರಣಕ್ಕೋಸ್ಕರ ಈ ಮಂಟಪಕ್ಕೆ ಅಹಲ್ಯಬಾಯಿ ಹೆಸರನ್ನು ಇಟ್ಕೊಂಡು ಬರುವಂಥದ್ದು ಭಾಳ ಒಳ್ಳೆಯದು. ಹಾಗಾಗಿ ಇವತ್ತು ಜಗತ್ತು ಭಾರತದ ಕಡೆಗೆ ನೋಡ್ತಾ ಇದೆ. ಭಾರತದ ಯೂತ್ ಟ್ಯಾಲೆಂಟ್ಗಳನ್ನು ನೋಡ್ತಾ ಇದ್ದಾರೆ. ಕ್ಯಾಂಪಸ್ಗಳ ಬಗ್ಗೆ ಅಮೆರಿಕದಲ್ಲಿ ಕೂಡ ರಿಸರ್ಚ್ ನಡೀತಾ ಇದೆ. ಐ ಆಮ್ ಶ್ಯೂರ್ ಈ ಕ್ಯಾಂಪಸ್ ಕೂಡ ಜಗತ್ತಿನ ಪ್ರಮುಖ ದೇಶಗಳು, ಅಮೆರಿಕ, ಸ್ಪೇನ್, ಆಸ್ಟ್ರೇಲಿಯಾ ಸೇರ್ಕೊಂಡಾಗೆ ಅನೇಕ ದೇಶಗಳಲ್ಲಿ ಇದರ ಬಗ್ಗೆ ಒಂದು ಕಣ್ಣಿಟ್ಟಿರ್ತಾರೆ. ಭಾರತದ ಟ್ಯಾಲೆಂಟ್ ಪೂಲ್ಗಳು ಎಲ್ಲಿಂದ ಬರ್ತಾ ಇದೆ? ಕರ್ನಾಟಕದಲ್ಲಿದೆ. ಕರ್ನಾಟಕದ ಟ್ಯಾಲೆಂಟ್ ಪೂಲ್ ನಿಮ್ಗೆ ಗೊತ್ತೇ ಇದೆ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಕಾಲೇಜುಗಳು. ಹಾಗಾಗಿ ಜಗತ್ತಿನ ಅತ್ಯಂತ ಪ್ರಮುಖ ಟ್ಯಾಲೆಂಟ್ ಪೂಲ್ಗಳನ್ನು ಹೊಂದಿರತಕ್ಕಂಥ ಭಾರತದ ಒಂದು ಪ್ರಮುಖ ಕೊಡುಗೆ ನಮ್ಮ ಜಿಲ್ಲೆಯಿಂದ, ನಮ್ಮ ಕಾಲೇಜಿಂದಲೂ ಆಗ್ತಾ ಇದೆ. ಹಾಗಾಗಿ ಜಗತ್ತು ಭಾರತದ ಕಡೆಗೆ ಅನೇಕ ರೀತಿಯಿಂದ ನೋಡ್ತಾ ಇದೆ. ಭಾರತದ ರಾಜತಾಂತ್ರಿಕತೆ, ಕೊರೋನಾ ಸಂದರ್ಭದಲ್ಲಿ ನಾವು ನಿಂತಹ ಒಂದು ಧೈರ್ಯದ ಆ ದಿನಗಳು, ಸಮಾಜವನ್ನು ಕಟ್ಟಿ ನಿಲ್ಲಿಸಿದಂಥ ಮಹನೀಯರ ತ್ಯಾಗ ಮತ್ತು ಬಲಿದಾನದ ಯೋಚನೆಗಳು, ಎಲ್ಲದರಿಂದಲೂ ಕೂಡ ಭಾರತೀಯ ಸಮಾಜ ಸ್ವಲ್ಪ ಭಿನ್ನವಾಗಿದೆ. ವಿವೇಕಾನಂದರತ್ತು ಒಬ್ಬ ಯುವಕ ಕೇಳ್ತಾನೆ, ಸ್ವಾಮಿ ನೀವು ಅಮೆರಿಕ ಮತ್ತು ಯುರೋಪಿಗೆ ಹೋಗಿ ಬಂದಿದ್ದೀರಲ್ಲ, ಭಾರತ ಮತ್ತು ಆ ದೇಶಗಳಿಗೆ ವ್ಯತ್ಯಾಸ ಏನು? ವಾಟ್ ಇಸ್ ದ ಡಿಫರೆನ್ಸ್? ಆಗ ವಿವೇಕಾನಂದರು ಹೇಳ್ತಾರೆ, ಅಮೆರಿಕ ಥಿಂಕ್ಸ್ ಇನ್ ಟರ್ಮ್ಸ್ ಆಫ್ ಇಕಾನಮಿ, ಎಲ್ಲದರಲ್ಲೂ ದುಡ್ಡು.
ಯುರೋಪ್ ವಿಲ್ ಥಿಂಕ್ ಇನ್ ಟರ್ಮ್ಸ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್. ನಿಮಗೆ ಏನು ಬೇಕಿದ್ರೂ ದುಡ್ಡು, ನೀರು ಬೇಕು, ಇನ್ನು ಶಿಕ್ಷಣ ಬೇಕು, ಇನ್ನೊಂದು ಬೇಕು, ಆರೋಗ್ಯ ಬೇಕು, ಎಲ್ಲದರಲ್ಲೂ ದುಡ್ಡು ದುಡ್ಡು ದುಡ್ಡು. ವ್ಯಾಪಾರ ಮತ್ತು ವಾಣಿಜ್ಯ ಅವರ ಯೋಚನೆ. ಆದರೆ ಭಾರತದ ಯೋಚನೆ ಸ್ಯಾಕ್ರಿಫೈಸ್ ಆ್ಯಂಡ್ ರಿನನ್ಸಿಯೇಷನ್, ಸೇವೆ ಮತ್ತು ತ್ಯಾಗ. ಇದು ಈ ನೆಲದ್ದು. ಹಾಗಾಗಿ ನಮ್ಮ ನೆಲದಲ್ಲಿ ಯಾರು ಈ ಹಿಂದೆ ಆಗಿ ಹೋಗಿದ್ರೋ, ಕೈಗೆ ದುಡ್ಡು ಬಂತು, ಜೇಬಿಗೆ ದುಡ್ಡು ಬಂದ ತಕ್ಷಣ ಅವರು ತಮ್ಮ ಸುಖವನ್ನು ನೋಡಲಿಲ್ಲ. ನಾಳಿನ ನಮ್ಮ ಪುತ್ತೂರಿನ ಮಕ್ಕಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಕಟ್ಟಡಗಳನ್ನು ಕಟ್ಕೊಳ್ಳಿಕ್ಕೆ ಅವರು ದಿನರಾತ್ರಿ ಓಡಾಡಿದರು. ಮಳೆ ಗಾಳಿಯನ್ನು ಲೆಕ್ಕಿಸದೆ ಜನರಿಂದ ಸಂಪನ್ಮೂಲಗಳನ್ನು ಸಂಗ್ರಹ ಮಾಡಿ ಇವತ್ತು ಈ ಥರದ ವಿದ್ಯಾಸಂಸ್ಥೆಗಳನ್ನು ನಿಲ್ಲಿಸಿದ್ದಾರೆ. ಇದು ಕೇವಲ ಇಲ್ಲಿ ಮಾತ್ರ ಅಲ್ಲ, ಕರ್ನಾಟಕದ ಯಾವುದೇ ಜಿಲ್ಲೆಗಳನ್ನು ನೋಡಿ, ದಾವಣಗೆರೆ ನೋಡಿ, ಚಿತ್ರದುರ್ಗ ನೋಡಿ, ಕೋಲಾರ ನೋಡಿ, ಚಾಮರಾಜನಗರ ನೋಡಿ, ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ನಿಲ್ಲಿಸಿದ್ದು ಯಾರು? ಆಗಿನ ಕಾಲದ ಸಮಾಜ. ಪ್ರಾಂಶುಪಾಲರು ನೆನಪು ಮಾಡಿಕೊಂಡ್ರು ಹಿರಿಯ ವಿದ್ಯಾರ್ಥಿಗಳನ್ನು. ಹಿರಿಯ ವಿದ್ಯಾರ್ಥಿಗಳಿಂದ ಹೋದ ಮೇಲೆ, ಅವರ ಕೈಗೆ ದುಡ್ಡು ಬಂದ ಮೇಲೆ ತಾನು ಕಲಿತ ಕ್ಯಾಂಪಸ್ಸನ್ನು ಮರೆಯಲ್ಲ. ಏನೋ ಕೊಡಬೇಕು ಅಂತ ಇದೆಯಲ್ಲ, ಅದನ್ನೇ ವಿವೇಕಾನಂದರು ಹೇಳಿದರು. ತ್ಯಾಗ ಮತ್ತು ಸೇವೆ ನಮ್ಮ ದೇಶದ ಒಂದು ಯೋಚನೆ. ಹಾಗಾಗಿ ಶಿಕ್ಷಣವನ್ನು ಗಳಿಸ್ತಾ ಅದರ ಮೂಲಕ ಬದುಕಿನ ಬೇರೆ ಬೇರೆ ಯಶಸ್ಸಿನ ಮೆಟ್ಟಿಲನ್ನು ನಾಳೆ ನಾವು ಏರಿದಾಗ ಭಾರತದ ಮೂಲ ಸ್ವಭಾವ ಏನಿದೆ, ತ್ಯಾಗ ಮತ್ತು ಸೇವೆ, ನಾವು ಯಾರು ಕೂಡ ಅದನ್ನು ಖಂಡಿತವಾಗಿಯೂ ಮರಿಬಾರದು. ಆ ರೀತಿಯ ನಮ್ಮತನ, ನಮ್ಮ ಸ್ವಂತ ಸ್ವಭಾವ, ಅದನ್ನು ನಾವು ಗುರುತಿಸಬೇಕು. ಈಗ ಈ ಕಾಲೇಜಿನಲ್ಲಿ ಹಿಂದೆ ಇದ್ದಂತಹ ಪ್ರಮುಖ ಲೇಖಕರು, ಇವತ್ತು ಅವರ ಅಂಕಣನು ಬಂದಿದೆ, ಡಾಕ್ಟರ್ ರೋಹಿಣಾಕ್ಷ ಶಿರ್ಲಾಲ್ ಅವರು ಗಾಂಧಿ ಅನುಯಾಯಿ ಆಗಿರ್ತಕ್ಕಂತಹ ಧರ್ಮಪಾಲ್ ಅವರ ಪುಸ್ತಕದ ಬಗ್ಗೆ ಮಾತಾಡುವಾಗ ಭಾರತಕ್ಕೆ ತನ್ನದೇ ಆದ ಒಂದು ಚಿಂತನಾ ಕ್ರಮ ಇದೆ ಅಂತ ಹೇಳಿದ್ರು. ಇಂಡಿಯಾ ಥಿಂಕ್ಸ್ ಇನ್ ಇಟ್ಸ್ ಓನ್ ವೇ, ಬೇರೆ ಥರ ಅಲ್ಲ. ಮೊನ್ನೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಚುನಾವಣೆ ನಂತರ ಡೊನಾಲ್ಡ್ ಟ್ರಂಪ್ ಅಲ್ಲಿನ ಅಧ್ಯಕ್ಷರಾಗಿ ಮರು ಆಯ್ಕೆ ಆದಾಗ ಆ ಚುನಾವಣೆಯಲ್ಲಿ ಗೆಲ್ತಾರೆ ಅನ್ನುವ ಯಾವುದೇ ಭರವಸೆ ತುಂಬ ಮಂದಿ ಇಟ್ಕೊಂಡಿರಲಿಲ್ಲ. ಆದರೂ ಅವರು ಗೆದ್ದರು. ಕಾರಣ ಏನು? ಭಾರತ ಯಾವ ವಿಷಯವನ್ನು ಅನೇಕ ವರ್ಷಗಳಿಂದ ಹೇಳ್ತಾ ಇರ್ತೋ, ತನ್ನತನವನ್ನು ಸ್ವ ಅಂತ ಕರಿತೀವಿ, ಸೆಲ್ಫ್ಹುಡ್, ಅದನ್ನು ಅಮೇರಿಕದಲ್ಲಿ ಅಮೇರಿಕಕ್ಕರಿಗೆ ಅರ್ಥ ಆಗೋ ರೀತಿಯಲ್ಲಿ ಅಲ್ಲಿನ ಅಧ್ಯಕ್ಷರು ಯಾರು ಚುನಾವಣೆಯನ್ನು ಹೋರಾಟ ಮಾಡಿದ್ರು ಹೇಳ್ತಾ ಬಂದರು. ಮಗ ಅಂತ ಒಂದು ಕ್ಯಾಂಪೇನ್, ಮೇಕಿಂಗ್ ಅಮೇರಿಕಾ ಗ್ರೇಟ್ ಅಗೈನ್. ನಾವು ಇಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಹೇಳ್ತೀವಲ್ಲ, ಸೇಮ್ ಕಾನ್ಸೆಪ್ಟ್. ತನ್ನ ದೇಶದ ಉದ್ಧಾರ ತನ್ನ ಜನರೇ ಮಾಡಬೇಕಾ, ಅದಕ್ಕೋಸ್ಕರ ಅವರು ಹೇಳ್ತಾ ಇದ್ರು. ಅಮೇರಿಕದ ಒಬ್ಬ ಪೊಲಿಟಿಕಲ್ ಅನಲಿಸ್ಟ್ ಸ್ಯಾಮ್ಯುಯಲ್ ಹಂಟಿಂಗ್ಟನ್ ಅವರು 2004ನೇ ಇಸ್ವಿಯಲ್ಲಿ ಒಂದು ಪುಸ್ತಕವನ್ನು ಬರೆದಿದ್ದಾರೆ, ಹೂ ಆರ್ ವಿ, ನಾವು ಯಾರು, ದ ಚಾಲೆಂಜಸ್ ಟು ಅಮೇರಿಕನ್ ಐಡೆಂಟಿಟಿ. ಅಮೇರಿಕದ ಮೂಲ ನಿವಾಸಿಗಳು ಇವತ್ತು ಯಾರು, ಅವರ ಸಂಸ್ಕೃತಿ ಏನು ಗೊತ್ತೇ ಆಗ್ತಾ ಇಲ್ಲ. ಆದರೆ ಅವರು ಹೇಳ್ತಾರೆ, ಲುಕ್ ಎಟ್ ಇಂಡಿಯಾ, ಭಾರತವನ್ನು ನೋಡಿ, ವಿಜ್ಞಾನದಲ್ಲಿ ಪ್ರಗತಿ ಇದೆ, ಸಂಸ್ಕೃತಿಯನ್ನು ಉಳಿಸ್ಕೊಂಡಿದ್ದಾರೆ. ಕಲೆ, ಸಾಹಿತ್ಯ, ನೊಬೆಲ್ ಪ್ರಶಸ್ತಿಗಳು, ಇನೋವೇಷನ್ಸ್, ಆವಿಷ್ಕಾರಗಳು, ಎಲ್ಲದರಲ್ಲೂ ಭಾರತ ಮುಂದೆ ಮುಂದೆ ಬರ್ತಾ ಇದೆ. ಆದರೆ ಮೂಲ ಸಂಸ್ಕೃತಿಯನ್ನು ಬಿಟ್ಟುಕೊಟ್ಟಿಲ್ಲ. ಇವತ್ತು ಸ್ವಾಗತಕ್ಕೆ ವೀಳ್ಯದೆಲೆ ಮತ್ತು ಅಡಿಕೆಯನ್ನು ಕೊಟ್ಟಾಗ ಅದು ಈ ನಾಡಿನ ಜನಪದೀಯ ಶೈಲಿ, ಸಂಸ್ಕೃತಿ ಅನೇಕ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದಾರೆ. ಹಾಗೆ ನಾವು ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ನಮ್ಮ ಸಮಾಜವನ್ನು ಕಾಪಾಡಿಕೊಂಡಿದ್ದೀವಲ್ಲ, ಹಾಗಾಗಿ ಭಾರತ ಭಾರತವಾಗಿದೆ. ಹಾಗಾಗಿ ನಾವೆಷ್ಟೇ ಮಾಡರ್ನೈಸೇಷನ್, ಟೆಕ್ನಾಲಜಿ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ನ್ಯಾನೋ ಟೆಕ್ನಾಲಜಿ, ರೋಬೋಟಿಕ್ಸ್ ಎಲ್ಲವೂ ಕೂಡ ಪ್ರಗತಿಯ ಹಾದಿಯಲ್ಲಿದ್ದಾಗ ನಮ್ಮ ಸಮಾಜದ ಮೂಲ ಸಂಸ್ಕೃತಿಯನ್ನು ನಾವು ಮರೆಯಂಗಿಲ್ಲ. ಅದರ ಜೊತೆಗೆ ನಾವು ಸಾಗಬೇಕಾಗತ್ತೆ. ಹಾಗಾಗಿ ಸಂಸ್ಕೃತಿಯನ್ನು ಉಳಿಸಿ ನಮ್ಮ ಸಮಾಜವನ್ನು ನಿಲ್ಲಿಸುವುದು ಕಾಲಕಾಲಕ್ಕೆ ಬರುವ ಯುವಕರ ಒಂದು ಜವಾಬ್ದಾರಿ ಕೂಡ ಹೌದು. ಒಂದು ದೇಶಭಕ್ತಿ ಹಾಡನ್ನು ನೀವು ಕೇಳಿರ್ಬೋದು, ಸಾರೇ ಜಹಾನ್ ಸೆ ಅಚ್ಚಾ ಹಿಂದೂಸ್ತಾ ಹಮಾರ. ಆ ಹಾಡಿನ ಒಂದು ಸಾಲಲ್ಲಿ ಕವಿ ಹೇಳ್ತಾರೆ, ಯುನಾನ್, ಮಿಸ್ರ್ और रुमा सब मिट गए जहान से, मगर अब है बाकी नाम और निशान हमारा, सारे जहान से अच्छा. 3 ದೇಶಗಳನ್ನು ಉಲ್ಲೇಖ ಮಾಡ್ತಾರೆ, ಯುನಾನ್, ಮಿಸ್ರ್ और रुमा, ರೋಮ್, ಈಜಿಪ್ಟ್ ಅಂಡ್ ಗ್ರೀಕ್. ಇವತ್ತಿಲ್ಲ. ಗ್ರೀಸ್ ಮೇಲೆ ಒಮ್ಮೆ ಆಕ್ರಮಣ ಆಯಿತು, ಇಡೀ ಗ್ರೀಸ್ ನಾಶ ಆಗಿ ಹೋಯಿತು. ಅಲ್ಲಿನ ಹಳೆ ದೇವತೆಗಳು ಅಪೋಲೋ, ಪ್ಯಾರಗನ್, ವೀನಸ್, ಹೆಣ್ಣು ದೇವತೆಗಳು ಇವತ್ತೆಲ್ಲಿ ಇಲ್ಲವೇ ಇಲ್ಲ. ರೋಮನ್ ಸಾಮ್ರಾಜ್ಯ ಇವತ್ತಿಲ್ಲ, ಅದನ್ನು ನಾವು ಇಟಲಿ ಅಂತ ಕರಿತೀವಿ. ಪ್ರಾಚೀನ ಬೆಬಿಲೋನಿಯಾ, ಮೆಸೊಪೊಟೇಮಿಯಾ ಇದ್ದಂತಹ ಊರು, ಯುಫ್ರಟಿಸ್ ಟೈಗ್ರಿಸ್ನ ಪಕ್ಕದಲ್ಲಿದ್ದ ಊರು ಇವತ್ತಿಲ್ಲ. ಇವತ್ತು ಅದನ್ನು ಸೌದಿ ಅರೇಬಿಯಾ, ಕುವೈಟ್, ಸಿರಿಯಾ, ಟರ್ಕಿ ಅಂತ ಕರಿತೀವಿ. ಪ್ರಾಚೀನ ಈಜಿಪ್ಟ್ ಪಿರಮಿಡ್ಗಳ ದೇಶ ಇವತ್ತದೊಂದು ಮತೀಯ ದೇಶ. 1492ರಲ್ಲಿ ಕ್ರಿಸ್ಟಫರ್ ಕೊಲಂಬಸ್ ಅಮೆರಿಕಕ್ಕೆ ಕಾಲಿಡೋ ಮುಂಚೆ ಅಲ್ಲಿ ಮಾಯನ್ ಸಿವಿಲೈಸೇಷನ್ ಇತ್ತು.
ಅಪೋಕಾಲಿಪ್ಟೋ ಅಂತ ಒಂದು ಸಿನಿಮಾ ಹಿಂದೆ ಬಂದಿತ್ತು, ಮುಂದಿನ ಬರ್ತಾ ಇದೆ ಪಾರ್ಟು. ಅದರಲ್ಲಿ ಮಯನ್ ಸಂಸ್ಕೃತಿಯನ್ನು ತೋರಿಸಿದ್ರ. ಆಸ್ಟ್ರೇಲಿಯಾದಲ್ಲಿ ಅಬಾರಿಜಿನಲ್ಸ್ ಇರ್ತಾ ಇದ್ರ. ಆಸ್ಟ್ರೇಲಿಯಾ, ಕ್ವೀನ್ಸ್ಲ್ಯಾಂಡ್, ತಾಸ್ಮಾನಿಯಾ, ನ್ಯೂಜಿಲೆಂಡ್, ಅಲ್ಲಿದ್ದ ಮೂಲ ನಿವಾಸಿಗಳಲ್ಲಿ. ಪರ್ಷಿಯಾದಲ್ಲಿ ಪಾರ್ಸಿಗಳಿದ್ರು, ಭಾರತಕ್ಕೆ ಬಂದರು. ರತನ್ ಟಾಟಾ, ಹೋಮಿ ಜಹಾಂಗೀರ್ ಬಾಬಾ ಪಾರ್ಸಿಗಳಾಗಿ ಉಳಿದ್ರು. ಇವತ್ತು ಪರ್ಸಿ ಅನ್ನುವ ದೇಶ ಪರ್ಷಿಯಾ ಇಲ್ಲ, ಇರಾನ್ ಆಗಿದೆ. ಹೀಗೆ ಜಗತ್ತಿನ ಭೂಪಟವನ್ನು ತಗೊಂಡು ನೋಡಿದರೆ 1500-2000 ವರ್ಷಗಳ ಹಿಂದೆ ಇದ್ದ ಸಂಸ್ಕೃತಿಗಳಿಲ್ಲ. ಆದರೆ ಭಾರತದ ಸಂಸ್ಕೃತಿ ಇವತ್ತಿಗೂ ಉಳಿದಿದೆ. ಯಾಕೆ ಅಂದರೆ ಯುವಕರು ಅದನ್ನು ಕಾಪಾಡಿಕೊಂಡು ಬಂದಿದ್ದಾರೆ. ಭಾರತೀಯ ಸಂಸ್ಕೃತಿಯನ್ನು ಕಾಪಾಡುವುದು ನಮ್ಮೆಲ್ಲರ ಒಂದು ದೊಡ್ಡ ಹೊಣೆಗಾರಿಕೆ. ಅದಕ್ಕೆ ಸವಾಲಾಗಿ ಬಂದಿರತಕ್ಕಂಥದ್ದು ಈ ವೋಕಿಸಮ್ ಮತ್ತು ಡೀಪ್ ಸ್ಟೇಟ್ ಅಂತಕ್ಕಂಥ ಕಾನ್ಸ್ಪಿರಸಿಗಳು. ಅದು ಕ್ಯಾಂಪಸ್ಸಿಗೆ ಬರುವಾಗ ನಾವು ಅದನ್ನು ಎಚ್ಚರಿಕೆಯಿಂದ ಗಮನಿಸಬೇಕು. ಹಾಗಾಗಿ ಭವಿಷ್ಯದ ಭಾರತವನ್ನು ಕಟ್ಟಬೇಕಾದ ನಾವು ಯಾವ ರೀತಿ ಕಟ್ಟಬೇಕು? 5 ರೀತಿಯ ಭಾರತ ನಮಗೆ ಬೇಕಾಗಿದೆ. ಮೊದಲನೆಯದು ಏಕತೆಯ ಭಾರತ, ಭಾರತ್ ಆಫ್ ಯುನಿಟಿ. ಇವತ್ತು ಭಾರತದಲ್ಲಿ ಬೇರೆ ಬೇರೆ ಕಾರಣಕ್ಕೋಸ್ಕರ ಪರಸ್ಪರ ಒಳಜಗಳಿದ್ದಾವೆ. ಜಾತಿ ಕಾರಣಕ್ಕೋಸ್ಕರ, ಭಾಷೆ ಕಾರಣಕ್ಕೋಸ್ಕರ, ರಾಜಕೀಯ ಕಾರಣಕ್ಕೋಸ್ಕರ ಒಬ್ಬರನ್ನು ಇನ್ನೊಬ್ಬರಿಗೆ ಕಂಡ್ರೆ ಆಗಲ್ಲ. ಇಡೀ ದೇಶ ಏಕತೆಯಿಂದ ಇರಬೇಕೋ ಬೇಡವೋ? ಹಾಗಾಗಿ ಯುವಕರಾಗಿ ನಮ್ಮೆಲ್ಲರ ಒಂದು ದೊಡ್ಡ ಜವಾಬ್ದಾರಿ ರಾಷ್ಟ್ರೀಯ ಏಕತೆ, ನ್ಯಾಷನಲ್ ಯುನಿಟಿ, ಅದನ್ನು ಸುಪ್ರೀಂ ಪರಮೋಚ್ಚವಾಗಿ ಇಟ್ಕೊಂಡು ನಮ್ಮ ಜೀವನದಲ್ಲಿ ದೇಶಕ್ಕೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡುವಂಥದ್ದು. ಎರಡನೇದು ನಮಗೆ ಬೇಕಾಗಿರುವಂಥದ್ದು ಸಮೃದ್ಧ ಭಾರತ. ಈಗಲೂ ಕೂಡ ಅನೇಕ ಕಡೆ ಹಸಿವೆ, ಬಡತನ ಇದೆ, ಪೂರ್ತಿ ಹೋಗಿಲ್ಲ. ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ನಾವು ಹೇಳ್ತೀವಿ. ಎಲ್ಲರನ್ನು ಚೆನ್ನಾಗಿರೋ ಹಾಗೆ ನೋಡಬೇಕು, ಎಲ್ಲರೂ ಆರೋಗ್ಯದಿಂದ ಇರಬೇಕು, ಎಲ್ಲರೂ ಸುಖಿಗಳಾಗಿರಬೇಕು. ಸರ್ವೇ ಭವಂತು ಸುಖಿನಃ. ಆಪರೇಷನಲ್ ಟರ್ಮ್ ಏನು? ಸರ್ವೇಪಿ, ಎಲ್ಲರೂ ಆಗಿದ್ದಾರಾ? ಅದಕ್ಕೋಸ್ಕರ ನಾವೇನು ಮಾಡಬಹುದು? ಆ ರೀತಿಯೂ ಕೂಡ ಯೋಚನೆ ಮಾಡಬೇಕಾಗತ್ತೆ. ಗೌರವಶಾಲಿ ಭಾರತ ಮೂರನೇದು, ಭಾರತ್ ಆಫ್ ಡಿಗ್ನಿಟಿ. ಇಲ್ಲಿನ ಒಬ್ಬ ಚಮ್ಮಾರ, ಇಲ್ಲಿನೊಬ್ಬ ರೈತ, ಇಲ್ಲಿನೊಬ್ಬ ಕಾರ್ಮಿಕ, ಇಲ್ಲಿನೊಬ್ಬ ಮಹಿಳೆ, ಇಲ್ಲಿನೊಬ್ಬ ಶ್ರಮಿಕ, ಭಾರತದ ಪ್ರತಿಯೊಬ್ಬನಿಗೂ ಕೂಡ ಸಮಾನ ಗೌರವ ಸಿಗ್ತಾ ಇದೆಯಾ? ಈಗಲೂ ಕೂಡ ಬಹಳ ವಿದ್ಯಾವಂತರು ಅಂದ್ಕೊಂಡಂತಹ ಅನೇಕ ಮನೆಗಳ ಮಕ್ಕಳು ಕೂಡ ತಮ್ಮ ಮನೆಯಲ್ಲಿ ಕೆಲಸ ಮಾಡತಕ್ಕಂಥ ಒಬ್ಬ ಹಿರಿಯ ವ್ಯಕ್ತಿಯನ್ನು ಏಕವಚನದಲ್ಲಿ ಕರೀತಾರೆ, ಗೌರವ ಕೊಡೋಕ್ಕೆ ಹಿಂದೆ ಮುಂದೆ. ನಾನು ತುಂಬ ಕಲ್ತಿದ್ದೀನಿ, ಇವರಿಗೆ ಯಾಕೆ ಗೌರವ ಕೊಡಬೇಕು ಅನ್ನೋ ಭಾವ. ಭಾರತದ ಭವಿಷ್ಯ ಇರುವಂಥದ್ದು ಗೌರವಶಾಲಿ ಭಾರತ ಬರಬೇಕು. ನಾಲ್ಕನೆಯದ್ದು ಸುರಕ್ಷಿತ ಭಾರತ, ಸೆಕ್ಯೂರ್ಡ್ ಇಂಡಿಯಾ. ಮುಂದಿನ ಯುದ್ಧ 3S ಅಂತ ಹೇಳ್ತಾರೆ, ಸಿ, ಸ್ಕೈ ಆ್ಯಂಡ್ ಸ್ಪೇಸ್. 3 ಕಡೆಯೂ ಕೂಡ ನಮಗೆ ಅಪಾಯಗಳು ಕಟ್ಟಿಟ್ಟಿವೆ. ಹಾಗಾಗಿ ನಮ್ಮ ಸ್ಪೇಸ್ ಎಷ್ಟು ಸೆಕ್ಯೂರ್ ಆಗಿದೆ? ಸೀ ಶೋರ್ಸ್ 7,500 ದೀರ್ಘ ಇರತಕ್ಕಂಥ ಕರಾವಳಿ ಕೋಸ್ಟಲ್ ಲೈನ್ ಯಾವ ರೀತಿ ಸುರಕ್ಷಿತ, ಮಂಗಳೂರದ್ದು ಸೇರಿಕೊಂಡ ಹಾಗೆ. ಹಾಗೆಯೇ ಆಕಾಶದಲ್ಲಿ ಇನ್ನು ಮುಂದೆ ಏನು ಯುದ್ಧ ನಡೆಯುತ್ತೆ, ಈಗ ತಾನು ಇಸ್ರೇಲ್ ಹಮಾಸ್ ಯುದ್ಧದಲ್ಲೆಲ್ಲ ದಟ್ ಹ್ಯಾಪನ್ಡ್ ಇನ್ ಸ್ಕೈ. ನಾವೆಷ್ಟು ತಯಾರಿದ್ದೀವಿ? ನಮ್ಮ ದೇಶದ ಸುರಕ್ಷೆ ಬಗ್ಗೆ ಯುವಜನತೆ ಯೋಚನೆ ಮಾಡಬೇಕು. ಕೊನೆಯದಾಗಿ ನಮ್ಮ ಭಾರತ ಅದು ವಿಕಸಿತ ಭಾರತ ಆಗಬೇಕು, ಅಡ್ವಾನ್ಸ್ಡ್ ಭಾರತ ಆಗಬೇಕು. ಅಡ್ವಾನ್ಸ್ಡ್ ಅಂದರೆ ಈಗ ಏನಿದೆ ಅದು ಸಮೃದ್ಧ ಆಗಬೇಕು, ಆ ನಂತರ ವಿಸ್ತರಣೆ ಆಗಬೇಕು. ಎಲ್ಲ ರೀತಿಯ ಅಡ್ವಾನ್ಸ್ಮೆಂಟ್, ಟೆಕ್ನಾಲಜಿ ಮುಂದಕ್ಕೆ ಹೋಗಬೇಕು. ಶಿಕ್ಷಣದಲ್ಲಿ ಇನೋವೇಷನ್ಸ್, ಈಗಲೂ ಕೂಡ ಅಮೆರಿಕ ಮತ್ತು ಬೇರೆ ದೇಶಗಳೇ ನೊಬೆಲನ್ನು ತಗೊಳ್ತಾ ಇದೆ. ಭಾರತದಲ್ಲಿ ಇನೋವೇಷನ್ಸ್ ಬೇಕು, ನಾಟ್ ಇಮಿಟೇಷನ್. ಇನ್ಯಾರೋ ಮಾಡಿದ್ರು ಅದೇ ರೀತಿ ಉಪಕರಣದಲ್ಲಿ ನಾವು ಮಾಡುವುದಲ್ಲ, ಹೊಸ ರೀತಿಯ ಐಡಿಯಾದಿಂದ ಹೊಸ ಇನೋವೇಷನ್ಸ್ ಅದು ನಮಗೆ ಅಗತ್ಯ ಇದೆ. ಹಾಗಾಗಿ ಆ ರೀತಿಯ ಭಾರತ, ವಿಕಸಿತ ಭಾರತ, ಎಲ್ಲ ಕ್ಷೇತ್ರದಲ್ಲೂ ಅಡ್ವಾನ್ಸ್ ಆಗಿರುವ ಭಾರತ ಅದು ನಮಗಿರಬೇಕು. ಹಾಗಾಗಿ ಅದಕ್ಕೆ ಬೇಕಾದ್ದೇನು? ಪ್ರಾರಂಭದಲ್ಲೇ ಪ್ರಾರ್ಥನೆಯಲ್ಲಿ ಹೇಳಿದರು, ಆತ್ಮದೀಪದ ವಿಷಯ ಹೇಳಿದರು. ಬುದ್ಧ ಒಮ್ಮೆ ವಿದ್ಯಾರ್ಥಿಗಳ ಹತ್ರ ಮಾತಾಡ್ತಿದ್ದ, ಒಬ್ಬರು ಪ್ರಶ್ನೆ ಕೇಳ್ತಾರೆ, ನಿಮಗೆ ಜ್ಞಾನ ಹೇಗೆ ಸಿಗುತ್ತೆ ಅಂತ ನೀವು ಹೇಳ್ಕೊಡ್ಬೋದಾ ಗುರುಗಳೇ ಅಂತ ಹೇಳಿದಾಗ, ಜ್ಞಾನ ಬೆಳಕಿಂದ ಸಿಗತ್ತೆ ಅಂತ ಹೇಳಿದರು. ಆ ಶಿಷ್ಯ ಸ್ವಲ್ಪ ತರಲೆ ಹುಡುಗ, ರಾತ್ರಿ ಆದರೆ ಅಂತ ಕೇಳ್ತಾನೆ. ಹಾಗೆ ಚಂದ್ರನ ಬೆಳಕಿಂದ ಸಿಗತ್ತೆ ಅಂತ ಹೇಳ್ತಾನೆ. ಆದರೆ ಅಮಾವಾಸ್ಯೆ ದಿನ ಹೇಗೆ ಸಿಗತ್ತೆ ಪ್ರಶ್ನೆ ಕೇಳ್ತಾನೆ. ಆಗ ನಕ್ಷತ್ರಗಳಿಂದ ಸಿಗತ್ತೆ, ಆ ಬೆಳಕಿನಲ್ಲಿ ನಡಿಬಹುದು. ಆದರೆ ಒಂದು ಒಳ್ಳೆ ಮಳೆಯ ದಿನ, ಕಾರ್ಮೋಡಗಳು ನಕ್ಷತ್ರವನ್ನು ಮುಚ್ಚಿದೆ, ಆ ದಿನ ಅವತ್ತು ದಾರಿ ತೋರಿಸೋರು ಯಾರು ಅಂತ ಕೇಳಿದಾಗ ಬುದ್ಧ ಹೇಳ್ತಾನೆ, ಆತ್ಮದೀಪೋಭವ. ನಿನ್ನ ಒಳಗಿನ ಜ್ಞಾನ ಅದು ನಿಂಗೆ ಸದಾ ತೆರೆದಿರಬೇಕು. ಪ್ರತಿ ವಿದ್ಯಾರ್ಥಿ ಕೂಡ ತಾನೇನು ಮಾಡಬೇಕು ಅನ್ನತಕ್ಕಂಥ ಒಳಗಿನ ಜ್ಞಾನ ಬೇಕು. ಆ ಜ್ಞಾನ ಇದ್ದಾಗ ತನ್ನ ದಾರಿಯನ್ನು ತಾನು ಕಂಡುಕೊಳ್ತಾರೆ.
ಇವತ್ತಿನ ಕಾಲೇಜಿನ ವಾರ್ಷಿಕ ವರದಿಯ ಕೊನೆ ಪುಟವನ್ನು ನೋಡ್ತಾ ಇದ್ದಾಗ ಅದರಲ್ಲೊಂದು ವಾಕ್ಯವನ್ನು ಬರೆದಿದ್ರು. ಒಂದು ಪಕ್ಷಿ ಒಂದು ರೆಂಬೆ ಮೇಲೆ ಕೂತ್ಕೊಳ್ಳುತ್ತೆ. ಆ ರೆಂಬೆ ಮೇಲೆ ಕೂತ್ಕೊಂಡಾಗ ಇದ್ದಕ್ಕಿದ್ದಾಗೆ ರೆಂಬೆ ಮುರಿದು ಕೆಳಗೆ ಬೀಳುತ್ತಾರೆ ಅನ್ನುವಾಗ ಪಕ್ಷಿ ನಂಬುವುದು ತನ್ನ ರೆಕ್ಕೆಗಳನ್ನು, ಕೂತ ಕೊಂಬೆಯನ್ನಲ್ಲ. ನಾಳೆ ನೀವು ವಿದ್ಯಾರ್ಥಿಗಳಾಗಿ ಇನ್ನೊಂದು ಕಡೆ ಎಂಪ್ಲಾಯ್ಮೆಂಟ್ಗೆ, ಉದ್ಯೋಗಕ್ಕೆ ಹೋಗಿರ್ಬೋದು. ಅವರನ್ನೇ ನಂಬಿಕೊಂಡು ಜೀವನ ಅಲ್ಲ, ನಿಮ್ಮ ರೆಕ್ಕೆಗಳ ಮೇಲೆ ನಿಮ್ಮ ನಂಬಿಕೆ ಇರಲಿ, ನಿಮ್ಮ ಶಕ್ತಿ ಸಾಮರ್ಥ್ಯಗಳ ಬಗ್ಗೆ ನಿಮ್ಮ ನಂಬಿಕೆ ಇರಲಿ. ಯಾವ ರೆಂಬೆ ಮೇಲೆ ಕೂತ್ರು, ಯಾವ ರೆಂಬೆ ಮುರಿದ್ರು ಸ್ವತಂತ್ರವಾಗಿ ಹಾರುವ ವಿಶ್ವಾಸ ನಿಮ್ಮದಾದಾಗ ಖಂಡಿತವಾಗಿಯೂ ಆ ರೀತಿಯ ಭವಿಷ್ಯದ ಪ್ರಜೆಗಳಾಗಿ ನಾವು ಬೆಳಿತೀವಿ. ಆ ರೀತಿಯ ಭವಿಷ್ಯದ ಕುರಿತು ನಾವು ನಮ್ಮನ್ನು ಯೋಚನೆ ಮಾಡ್ತಾ ಯಾವುದೇ ರೀತಿಯ ಸಮಸ್ಯೆಗಳನ್ನು ಮುಂದೆ ತಾರದೆ ನಾವೆಲ್ಲರೂ ಕೂಡ ವಿದ್ಯಾರ್ಥಿಗಳಾಗಿ ಸಾಧನೆಯ ಮೆಟ್ಟಿಲನ್ನು ಏರಬೇಕಾಗತ್ತೆ. ಒಂದು ಉದಾಹರಣೆಯನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. 1910ರ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾಲೇಜಲ್ಲಿದ್ದಾಗ ಅವರ ಟೀಚರ್ ಅಂಬೇಡ್ಕರ್ಗೆ ಕೇಳ್ತಾರೆ, ಭೀಮಾ ವಾಟ್ ನೆಕ್ಸ್ಟ್, ಮುಂದೆ ಏನು? ಅನೇಕ ವಿದ್ಯಾರ್ಥಿಗಳು ಭೀಮನನ್ನು ತಮಾಷೆ ಮಾಡೋರು. ಕ್ಲಾಸಲ್ಲಿ ಕೂತಾಗ ಮೂಲೆಯಲ್ಲಿ ಆತನಿಗೆ ಗೋಣಿ ಚೀಲದ ಮೇಲೆ ಅವರಿಗೆ ಕೂತ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಾ ಇದ್ರು. ಇವತ್ತೆಲ್ಲ ನೀವು ಬಾಟ್ಲ್ ತಂದಿದ್ದೀರಾ, ನೀರು ಬೇಕಿದ್ರೆ ಕುಡಿಬಹುದು ಬಾಟಲ್. ಹಿಂದೆ ಬಾಟಲ್ ಕಲ್ಚರ್ ಇಲ್ಲ, ಊರಿನ ಕೆರೆಗೆ ಹೋಗಬೇಕು, ಅಲ್ಲಿ ನಾಯಿ ಹಂದಿಗಳಿಗೆ ನೀರು ಕುಡಿಬಹುದು. ಆದರೆ ಅಂಬೇಡ್ಕರ್ ಮತ್ತು ಅವರ ಬಂಧುಗಳಿಗೆ ನೀರು ಕುಡಿಯುವಂಥ ಅವಕಾಶವನ್ನು ಆಗಿನ ಸಮಾಜ ನಿರಾಕರಿಸಿದ್ರು. ದೇವರಿಗೆ ನಮಸ್ಕಾರ ಮಾಡಬೇಕೆಂದ್ರೆ ಮಂದಿರದಲ್ಲಿ ಅವಕಾಶ ಕೊಟ್ಟಿರಲಿಲ್ಲ. ರಜೆ ದಿನಗಳಲ್ಲಿ ಊರಿಗೆ ಹೋಗಬೇಕು, ಎತ್ತಿನ ಗಾಡಿಯಲ್ಲಿ ಕೆಳಗೆ ಹಾಕಿದ್ರು. ಇದೆಲ್ಲ ಘಟನೆ ಒಬ್ಬ ವಿದ್ಯಾರ್ಥಿಯಾಗಿ ತನ್ನ ಮನಸ್ಸಲ್ಲಿದೆ. ಅಪಮಾನಗಳು, ಫ್ರೆಂಡ್ಸ್ ಇಲ್ಲ, ಕುಡಿಯೋಕ್ಕೆ ನೀರು ಬಿಡಲ್ಲ, ದೇವರ ದರ್ಶನಕ್ಕೆ ಅವಕಾಶ ಕೊಡಲ್ಲ. ಇಷ್ಟಿದ್ರೂ ಕೂಡ ಆ ವಿದ್ಯಾರ್ಥಿಗೆ ಟೀಚರ್ ಕೇಳಿದಾಗ ಭೀಮಾ ವಾಟ್ ನೆಕ್ಸ್ಟ್ ಅಂತ ಕೇಳಿದಾಗ ಭೀಮರಾವ್ ಹೇಳ್ತಾನೆ, ಕೊಲಂಬಿಯಾ. ನಾನು ಕೊಲಂಬಿಯಾದಲ್ಲಿ ಓದಬೇಕು. ಆಗಿನ ಕಾಲದಲ್ಲಿ ಆಕಾಶದಲ್ಲಿ ವಿಮಾನಗಳೇ ಇಲ್ಲ. ಇವತ್ತು ಕೊಲಂಬಿಯಾ ಎಲ್ಲಿಂದ ನೀವು ಇಂಟರ್ನೆಟ್ಟಲ್ಲಿ ನೋಡ್ಬೋದು, ಇಂಟರ್ನೆಟ್ ಕೂಡ ಇಲ್ಲ. ತರಗತಿಯಲ್ಲಿ ಸಪೋರ್ಟ್ ಮಾಡುವರಿಲ್ಲ. ಯಾರ ಸಪೋರ್ಟು ಇಲ್ಲದಿದ್ದಾಗ ತನ್ನ ಒಳಗಿನ ವಿಶ್ವಾಸದಿಂದ ಭೀಮರಾವ್ ಯಾವುದೇ ಅಪಮಾನಗಳ ಸಬೂಬು ಕೊಡದೆ ಹಿ ವೆಂಟ್ ಟು ಸ್ಟಡಿ ಇನ್ ಕೊಲಂಬಿಯಾ. ಲಂಡನ್ ಸ್ಕೂಲ್ ಆಫ್ ಇಕನಾಮಿಕ್ಸ್ ಅಲ್ಲಿ ಅವರು PhD ಮುಗಿಸ್ತಾರೆ, ಭಾರತಕ್ಕೆ ಬರ್ತಾರೆ, ಸಾಧನೆಯ ಶಿಖರವನ್ನು ಹೇಳ್ತಾರೆ. ಹೀಗಾಗಿ ಯಾವುದೇ ಕೊರತೆ, ಇನ್ಯಾವುದಕ್ಕೋ ಸಬೂಬು ಹೇಳದೆ ಅದಿದ್ರೆ ಇದು ಮಾಡ್ತಿದ್ದೆ, ಇದಿದ್ರೆ ಹಾಗೆ ಮಾಡ್ತಿದ್ದೆ ಅಂತ ಯಾವ ಕೊರತೆಗಳು ನಿಲ್ಲದೆ ಅಂಬೇಡ್ಕರ್ ಇಡೀ ವಿದ್ಯಾರ್ಥಿಗಳಿಗೆ ಆದರ್ಶಪ್ರಾಯವಾಗಿ ನಿಂತರು. ಆ ರೀತಿಯ ಭವಿಷ್ಯವನ್ನು ನಮ್ಮ ವಿಶ್ವಾಸದ, ಅಂದರೆ ನಮ್ಮ ರೆಕ್ಕೆಗಳ ವಿಶ್ವಾಸದ ಆಧಾರದ ಮೇಲೆ ನಾವು ಇಟ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿ ಅವಕಾಶ ಕೊಟ್ಟಂತ ಎಲ್ರಿಗೂ ನಮಿಸ್ತಾ ನಿಮ್ಮ ಪರೀಕ್ಷೆ ಮತ್ತು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅಂತ ಹಾರೈಸ್ತೀನಿ. ಜೈ ಶ್ರೀರಾಮ್. ಈಗ ಮಾನ್ಯ ವಿಧಾನ ಪರಿಷತ್ ಸದಸ್ಯ ಹಾಗೂ ನಮ್ಮ ಹಿರಿಯ ವಿದ್ಯಾರ್ಥಿ ಶ್ರೀ ಕಿಶೋರ್ ಕುಮಾರ್ ಬೊಟ್ಯಾಡಿ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಒಂದು ಅಭಿನಂದನೆ ನಡೆಸಿಕೊಡಬೇಕಾಗಿ ಗಣ್ಯರಲ್ಲಿ ವಿನಂತಿ. ಪುತ್ತೂರು ಕೃಷಿಕ ಕುಟುಂಬದ ಜನಸಂಘದ ನೇತಾರ ಬೊಟ್ಯಾಡಿ ದಿವಂಗತ ರಾಮಣ್ಣ ಭಂಡಾರಿ ಹಾಗೂ ಶ್ರೀಮತಿ ಸುಶೀಲಾ ದಂಪತಿಗಳ ಪುತ್ರ ಕಿಶೋರ್ ಕುಮಾರ್ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿದ್ದು ನಮ್ಮ ಕಾಲೇಜಿನ ಹಿರಿಯ ವಿದ್ಯಾರ್ಥಿ ಎನ್ನುವುದು ನಮ್ಮ ಹೆಮ್ಮೆಯ ವಿಷಯ. ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಇವರಿಂದ ಇನ್ನಷ್ಟು ಸಮಾಜಮುಖಿ ಕಾರ್ಯಗಳು ನಡೆಯಲಿ ಎಂಬ ಆಶಯದೊಂದಿಗೆ ನಮ್ಮ ಸಂಸ್ಥೆಯ ಪರವಾಗಿ ಮನದಾಳದ ಅಭಿನಂದನೆಗಳು.
ನಿಮ್ಮ ಶುಭ ನುಡಿಗಳಿಗಾಗಿ ನಮ್ಮ ಈ ವೇದಿಕೆ. ಸಾಧನಾ ದರ್ಪಣ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ತನ್ನ ಅದ್ಭುತ ಜ್ಞಾನ ಭಂಡಾರವನ್ನು ನಮ್ಮೆಲ್ಲರಿಗೂ ಉಣಪಡಿಸಿ ನಮ್ಮಲ್ಲೂ ಕೂಡ ಸಮಾಜಕ್ಕೋಸ್ಕರ ಯಾವ ರೀತಿ ಬದುಕಬೇಕಂತ ತೋರಿಸಿಕೊಟ್ಟಂತಹ ಆತ್ಮೀಯ ಮಿತ್ರ, ಕಳೆದ 16 ವರ್ಷಗಳಿಂದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯವನ್ನು ಮಾಡ್ತಾ ನಿಮ್ಮಂಥ ಅನೇಕ ಯುವಕರಿಗೆ ಮಾರ್ಗದರ್ಶನ ಮಾಡಿದಂತಹ ಶ್ರೀ ರಾಜೇಶ್ ಪದ್ಮಾರವರೇ, ನನ್ನ ಕಾಲೇಜು ಜೀವನದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಪ್ರಮುಖರಾಗಿ ನನ್ನನ್ನು ಪ್ರತಿ ಹೆಜ್ಜೆ ಹೆಜ್ಜೆಗೂ ನನಗೆ ಮಾರ್ಗದರ್ಶನ ಮಾಡಿ ಈ ತಾಲೂಕಿನ ವಿದ್ಯಾರ್ಥಿ ಪರಿಷತ್ತಿನ ಪ್ರಮುಖನನ್ನಾಗಿ ಮಾಡಿ ವಿದ್ಯಾರ್ಥಿ ದಶೆಯಲ್ಲೂ ಕೂಡ ಸಮಾಜಕ್ಕೋಸ್ಕರ ಬದುಕ್ಬೋದು ತೋರಿಸಿಕೊಟ್ಟಂತಹ ನನ್ನ ಆತ್ಮೀಯ ಮಿತ್ರ ಗುರುಗಳಾದಂತಹ ರವೀಂದ್ರಣ್ಣನವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಎದುರುಗಡಿರ್ತಕ್ಕಂಥ ಎಲ್ಲ ಹಿರಿಯರೇ, ನನ್ನ ಪ್ರಾಂಶುಪಾಲರೇ, ಎಲ್ಲ ವಿದ್ಯಾರ್ಥಿನಿ ಮಿತ್ರರೇ, ಸಾಧನಾ ದರ್ಪಣ ಸಾಧನೆ ಮಾಡಬೇಕಾದ್ರೆ ಗುರಿ ಇಟ್ಕೋಬೇಕು. ಆ ಗುರಿ ಕಡೆ ಸಾಗಬೇಕಾದ್ರೆ ಜ್ಞಾನ ಬೇಕು, ಧೈರ್ಯ ಬೇಕು. ಆ ಜ್ಞಾನ ಇದ್ದಾಗ ಮಾತ್ರ ಆ ಗುರಿಯನ್ನು ಸಾಧಿಸಲಿಕ್ಕೆ ಸಾಧ್ಯತೆ ಉಂಟು. ಆಗ ನಾವು ಸಮಾಜದಲ್ಲಿ ಪ್ರತಿಫಲನಾಗಲಿಕ್ಕೆ ಸಾಧ್ಯತೆ ಉಂಟು. ಇದು ತುಂಬ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ಸ್ವಾಮಿ ವಿವೇಕಾನಂದ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಕಾರಣಕ್ಕೋಸ್ಕರ ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಮತ್ತು ನನ್ನ ಪ್ರಾಂಶುಪಾಲರು ಅವರ ಮಾರ್ಗದರ್ಶನ ಕಾರಣಕ್ಕೋಸ್ಕರ, ವಿದ್ಯಾರ್ಥಿ ಪರಿಷತ್ತಿನ ಕಾರಣಕ್ಕೋಸ್ಕರ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರಣಕ್ಕೋಸ್ಕರ ನಾನು ಇವತ್ತು ವಿಧಾನ ಪರಿಷತ್ತಿನ ಶಾಸಕನಾಗಲಿಕ್ಕೆ ಸಾಧ್ಯ ಆಯಿತು. 26 ವರ್ಷದ ಹಿಂದೆ ನಾನು ನಿಮ್ಮ ವಯಸ್ಸಿನ ವಿದ್ಯಾರ್ಥಿ ಆಗಿದ್ದೆ. ಇಲ್ಲಿ ನನ್ನ ಕಾಲೇಜು ವಿದ್ಯಾಭ್ಯಾಸದ ಜೊತೆಗೆ ನನ್ನ ಹಿರಿಯರು ನನಗೆ ಕೊಟ್ಟಂತಹ ಮಾರ್ಗದರ್ಶನ, ಆ ಮಾರ್ಗದರ್ಶನ ಕಾರಣಕ್ಕೋಸ್ಕರ ಇವತ್ತು ಈ ಯಶಸ್ಸು ಸಿಕ್ಕಿದೆ ಅಂದರೆ ಅದು ಸ್ವಾಮಿ ವಿವೇಕಾನಂದ ಕಾಲೇಜಿಗೆ ಮತ್ತು ಎಲ್ಲ ಹಿರಿಯರಿಗೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಾವು ನಮ್ಮ ದಿನನಿತ್ಯದ ಚಟುವಟಿಕೆಯಲ್ಲಿ, ವಿದ್ಯಾಭ್ಯಾಸದ ನಿಮ್ಮ ಜೀವನದಲ್ಲಿ ಓದು, ವಿದ್ಯಾಭ್ಯಾಸ, ದಿನನಿತ್ಯದ ಕೆಲಸ ಇದರಲ್ಲಿ ಬ್ಯುಸಿಯಾಗಿರ್ತೇವೆ. ಒಂದು ಸಲ ನಿಂತು ನಾವು ಸಮಾಜವನ್ನು ನೋಡಿದಾಗ, ನಮ್ಮ ಪರಿಸರವನ್ನು ಅತ್ಯಂತ ಹತ್ತಿರದಿಂದ ಅವಲೋಕನ ನೋಡಿದಾಗ ನಮ್ಮ ಜೀವನದಲ್ಲಿ ನಾವು ಕೂಡ ಸಾಧನೆ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಒಂದು ಸಣ್ಣ 2 ಉದಾಹರಣೆಯನ್ನು ಕೊಟ್ಟು ನನ್ನ ಮಾತನ್ನು ಮುಗಿಸ್ತೇನೆ. ಕೋವಿಡ್ ಸಂದರ್ಭದಲ್ಲಿ ಲಾಕ್ಡೌನ್ ಆಗಿತ್ತು. ಲಾಕ್ಡೌನ್ ಸಂದರ್ಭದಲ್ಲಿ ಸೋಷಿಯಲ್ ಡಿಸ್ಟೆನ್ಸ್ ಇತ್ತು. ಒಬ್ಬರನ್ನೊಬ್ಬರು ಹತ್ತಿರ ಮಾತಾಡಲಿಕ್ಕೆ ಇರಲಿಲ್ಲ, ಮಾಸ್ಕ್ ಹಾಕಬೇಕಿತ್ತು. ನನ್ನ ಮಿತ್ರ ಏನು 9 ರಿಂದ 10 ಗಂಟೆ ತನಕ ಶಾಪ್ ಓಪನ್ ಮಾತ್ರ. ಆಗ ಏನು ದಿನಸಿ ಸಾಮಾನುಗಳನ್ನು ಪರ್ಚೇಸ್ ಮಾಡಬೇಕಿತ್ತು. ಅವ್ರು ನಿಂತಿದ್ದರು. ಅವ್ರ ಹಿಂದ್ಗಡೆ ಒಂದು ತಾಯಿ ನಿಂತಿದ್ದರು. ಆ ತಾಯಿ ಅವಸರವಾಗಿ ಗಡಿ ಬಿಡಲಿದ್ದರು. ನನ್ನ ಮಿತ್ರ ಅವ್ರ ಹತ್ರ ಕೇಳಿದ್ರಂತೆ, ಏನು ಅವಸರ ತಾಯಿ ಅಂತ ಕೇಳಿದಾಗ, ಇಲ್ಲ 20 ಜನ ಮೀನುಗಾರರು ಇಲ್ಲಿ ಬಾಕಿಯಾಗಿದ್ದಾರೆ, ತಮಿಳುನಾಡಿನವರು, ಅವರಿಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತಾ ಉಂಟು, ಅಲ್ಲಿ ಲಾಕ್ಡೌನ್ ಉಂಟು, ಅದಕ್ಕೋಸ್ಕರ ಅವರಿಗೆ ಹೊಟ್ಟೆಗೆ ಏನೂ ಇಲ್ಲ ನೀನು ರಾತ್ರಿ ಇಡೀ. ನಂಗೆ ಈಗ ಗೊತ್ತಾಯಿತು. ಮನೆ ಇರ್ತಕ್ಕಂಥ ಸ್ವಲ್ಪ ಅಕ್ಕಿಯಲ್ಲಿ ಅವರಿಗೆ ಇಡ್ಲಿ ಮಾಡಿದ್ದೇನೆ, ಬಟ್ ನಮ್ಮ ಮನೆಯಲ್ಲಿ ಚಹಾ ಪುಡಿ ಖಾಲಿ ಆಗಿದೆ, ಅದಕ್ಕೋಸ್ಕರ ಅವರಿಗೆ ಚಹಾ ಮಾಡಿ ಕೊಡಬೇಕು, ಅದಕ್ಕೋಸ್ಕರ ಅಂಗಡಿಗೆ ಬಂದೆ, ಸ್ವಲ್ಪ ಅವಸರ, ಅದಕ್ಕೋಸ್ಕರ ನಾನು ಮುಂದಕ್ಕೆ ಹೋಗಿ ಚಹಾ ಪುಡಿ ತಗೊಂಡು ಹೋಗ್ತೇನೆ ಅಂತ ಯೋಚನೆ ಮಾಡಿ, ಎಲ್ಲರೂ ತಮ್ಮ ಪ್ರಾಣವನ್ನು ರಕ್ಷಣೆ ಮಾಡೋ ಸಂದರ್ಭದಲ್ಲಿ ಆ ತಾಯಿ ಯೋಚನೆ ಮಾಡ್ತದೆ. ದಿನಕ್ಕೆ 300 ರೂಪಾಯಿಯ ಮೀನನ್ನು ಮಾರುವಂಥ ಆ ತಾಯಿ ಯೋಚನೆ ಮಾಡ್ತದೆ, ಆ 20 ಜನರಿಗೆ ಊಟವನ್ನು ಕೊಡಬೇಕು, ಅವರನ್ನು ರಕ್ಷಣೆ ಮಾಡಬೇಕಂತ. ಇದು ನಮಗೆ ಸಮಾಜದಲ್ಲಿ ಕಲೀಲಿಕ್ಕೆ ಸಿಗುವಂಥದ್ದು.
ಇನ್ನೊಂದು ಉದಾಹರಣೆ, ಇವತ್ತು ಈ ಕಾರ್ಯಕ್ರಮ ಆದ ನಂತರ ಗೀತಾ ಸಾಹಿತ್ಯ ಸಂಭ್ರಮ ವಿಠಲ್ ನಾಯಕರದು. ನಿನ್ನೆಯಷ್ಟು ನಮ್ಮ ಆಫೀಸಲ್ಲಿ ಕೂತ್ಕೊಂಡು ನಾವು ಚರ್ಚೆ ಮಾಡಬೇಕಾದ್ರೆ ಇವರ ಬಗ್ಗೆ ನನಗೆ ಗೊತ್ತಿತ್ತು, ತುಂಬ ಸಲ ನಾನು ಇವ ಕಾರ್ಯಕ್ರಮವನ್ನು ಕೇಳಿದ್ದೇನೆ, ನೋಡಿದ್ದೇನೆ. ಬಟ್ ಇವರ ಬಗ್ಗೆ ನನಗೆ ನಿನ್ನೆ ಗೊತ್ತಾಯಿತು, ಪೂರ್ತಿಯಾಗಿ ಗೊತ್ತಾಯಿತು. ಇವರು ನಗಿಸುವ ಮುಖಾಂತರ ಅವರ ಮುಗ್ಧ ಮನಸ್ಸು ಯಾವ ರೀತಿ ಉಂಟಂದರೆ, ಅವರಿಗೆ ಕೊಡುವಂಥ ಸಂಭಾವನೆಯಲ್ಲಿ ಗೌರವಧನ, ಸಂಭಾವನೆ ತಿಳಿದು ತಪ್ಪಾಗ್ಬೋದು, 10-12 ಸಾವಿರ ಗೌರವಧನ ಕೊಡುವಂಥದ್ದನ್ನು ಯಾವ ಸಣ್ಣ ಸ್ಕೂಲಿಗೆ ಹೋಗ್ತಾರಾ ಆ ಸ್ಕೂಲಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಸ್ಕಾಲರ್ಶಿಪ್ಗೆ ಕೊಟ್ಟು ಬರ್ತಾರಂತೆ. ಇದಕ್ಕಿಂತ ದೊಡ್ಡ ವಿಚಾರ ನಮಗೆ ಪರಿಸರದಲ್ಲಿ ಬೇರೆ ಏನು ಸಿಗಲಿಕ್ಕೆ ಸಾಧ್ಯತೆ ಉಂಟು? ಅದಕ್ಕೋಸ್ಕರ ನಾವೆಲ್ಲರೂ ನಮ್ಮ ಜೀವನದಲ್ಲಿ ನಮ್ಮ ವಿದ್ಯಾಭ್ಯಾಸದ ಜೊತೆಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನ್ಯಾಯ ಕೊಡಲಿಕ್ಕೆ ಹೊಡಬೇಕು. ನಮ್ಮ ಸುತ್ತಮುತ್ತ ಅದೆಷ್ಟೋ ಬಡ ಪಾಪದ ಕುಟುಂಬ ಉಂಟು. ಇವತ್ತು ನಾನು MLC ಆಗಿದ್ದೇನೆ ಅಂದರೆ ನೀವೆಲ್ಲರೂ ಕಾರಣ, ಈ ಸ್ಕೂಲ್ ಕಾರಣ, ನನ್ನ ಹಿರಿಯರು ಕಾರಣ. ಆದರೆ ಇವತ್ತು ನನಗೆ ತುಂಬ ಹೆಮ್ಮೆ ಸ್ವಾಮಿ ವಿವೇಕಾನಂದ ಕಾಲೇಜಲ್ಲಿ ಕಲ್ತಿದ್ದೇನೆ ಅನ್ನೋ ಕಾರಣಕ್ಕೋಸ್ಕರ. ಆದರೆ ಶಾಲೆಯ ಗೌರವ ಯಾವಾಗ ಬರುತ್ತೆ ಅಂದರೆ, ನಾನು ನನ್ನ ಈ 3 ವರ್ಷ 2 ತಿಂಗಳ ಅವಧಿಯಲ್ಲಿ ಯಾವ ರೀತಿಯ ಉತ್ತಮ ಕೆಲಸವನ್ನು ಮಾಡ್ತೇನೆ, ಆಗ ಮಾತ್ರ ಈ ಸ್ವಾಮಿ ವಿವೇಕಾನಂದ ವಿದ್ಯಾವರ್ಧಕ ಸಂಘಕ್ಕೆ ಗೌರವ ಬರಲಿಕ್ಕೆ ಸಾಧ್ಯತೆ ಉಂಟು. ಆ ಕೆಲಸವನ್ನು ಮಾಡ್ತೇನೆ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಅಂತ ಬದುಕ್ತೇನೆ. ಆ ಮೂಲಕ ನಮ್ಮ ಸಂಸ್ಥೆಗೆ ಹೆಮ್ಮೆ ತರುವಂಥ ಕೆಲಸವನ್ನು ಮಾಡ್ತೇನೆ. ಎಲ್ಲರ ಆಶೀರ್ವಾದವನ್ನು ಪಡೆಯುತ್ತಾ ವಿದ್ಯಾರ್ಥಿಗಳು ತಮ್ಮ ಇದಾದ ನಂತರ, ವಿದ್ಯಾಭ್ಯಾಸ ಆದ ನಂತರ ಉದ್ಯೋಗಕ್ಕೆ ಹೋಗ್ತೀರಾ, ಗೃಹಸ್ಥಾಶ್ರಮಕ್ಕೆ ಹೋಗ್ತೀರಾ. ಆ ನಂತರ ಏನು ರಾಜೇಶನ್ನ ಈಗ ಅಂದಾಗೆ ಸ್ವಾಮಿ ವಿವೇಕಾನಂದರು ಆ 100 ಜನ ಯುವಕರನ್ನು ಕೊಡಿ, ಈ ದೇಶದ ಚಿತ್ರಣವನ್ನೇ ಬದಲಾವಣೆ ಮಾಡ್ತೇನೆ ಅಂತಂದರು. ಉಕ್ಕಿನ ಮಾಂಸ ಕಂಡ ಕಬ್ಬಿಣದ ನರಮಂಡಲ ಅಷ್ಟೇ ಅಲ್ಲ, ಇನ್ನೊಂದು ಮಾತಿತ್ತು ಅದರಲ್ಲಿ, ಸಮುದ್ರದ ಆಳಕ್ಕೆ ಹೋಗಿ ಸಾವನ್ನು ಜಯಿಸಿ ಬರುವಂಥವ್ರು ಇರಬೇಕು. ಆ ವಿದ್ಯಾರ್ಥಿಗಳು ನೀವು ಆಗಬೇಕನ್ನೋಂಥ ಪ್ರಾರ್ಥನೆ ಮಾಡ್ತಾನೆ. ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ಈಗ ಅಧ್ಯಕ್ಷೀಯ ನುಡಿಗಳಿಗಾಗಿ ವೇದಿಕೆ. ವಾರ್ಷಿಕೋತ್ಸವದ ಈ ಸಂಭ್ರಮದ ವಾತಾವರಣದಲ್ಲಿ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಸಭಾ ಕಾರ್ಯಕ್ರಮದ ಕೊನೆಯ ಹಂತ. ತುಂಬ ಶೆಕೆ ಆಗ್ತಾ ಇದೆಯಲ್ಲ? ಹಾಂ, ಬೆವರಿಸಿದ್ದಾರೆ 2 ಜನ ಭಾಷಣ ಮಾಡಿದವರು. ಹಾಗಾದ್ರಿಂದ ನಾನು ಅದನ್ನು ಕಂಟಿನ್ಯೂ ಮಾಡೋದಿಲ್ಲ. 2 ವಾಕ್ಯಗಳಷ್ಟೇ. ವಿವೇಕಾನಂದ ಶಿಕ್ಷಣ ಸಂಸ್ಥೆ ಯಾಕಾಗಿ ಪ್ರಾರಂಭ ಆಗಿದೆ ಅನ್ನುವಂಥ ಅಂಶವನ್ನು ಇಲ್ಲಿಬ್ಬರು ಕುಳಿತವರು 2 ಜನ ತೋರಿಸ್ಕೊಟ್ರು. ರಾಜೇಶ್ ಪದ್ಮಾರ್ ನಮ್ಮ ಊರಿನವರೇ, ಬೆಂಗಳೂರಿನಲ್ಲಿ ಅವರು ಉಪನ್ಯಾಸಕರು. ವಿಜ್ಞಾನ ವಿಭಾಗದ ಬಯಾಲಜಿ ಸಬ್ಜೆಕ್ಟನ್ನು PUC ವಿದ್ಯಾರ್ಥಿಗಳಿಗಾಗಿ ಪಾಠ ಮಾಡ್ತಾರೆ. ಈಸ್ ಎ ಪ್ರೊಫೆಸರ್. ಸಮಯ ಹೇಗೆ ಹೊಂದಿಸ್ಕೊಳ್ತಾರೆ ಅನ್ನೋಂಥದ್ದು ಒಂದು ಯಕ್ಷ ಪ್ರಶ್ನೆ. ಇಡೀ ದೇಶದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಎಲ್ಲ ಬೆಳವಣಿಗೆಗಳ ಮಾಧ್ಯಮದ ಒಂದು ವ್ಯಕ್ತಿ ವಿಭಾಗ, ಅದನ್ನು ನಿರ್ವಹಣೆ ಮಾಡುವ ಪ್ರಮುಖರವರು. ಬೇರೆ ಬೇರೆ ಪುಸ್ತಕಗಳಿಗೆ ಲೇಖನಗಳನ್ನು ಬರೀತಾರೆ, ಪತ್ರಿಕೆಗಳಿಗೆ ಲೇಖನಗಳನ್ನು ಬರೀತಾರೆ. ಇಡೀ ರಾಜ್ಯದಾದ್ಯಂತ ಓಡಾಡಿ ಮಾಧ್ಯಮಕ್ಕೆ ಸಂಬಂಧಿಸಿದಂಥ ಪ್ರಚಾರ ವಿಭಾಗ ಇದನ್ನು ಗಮನಿಸ್ತಾರೆ. ಕಾಲೇಜಿನ ಎಲ್ಲ ಚಟುವಟಿಕೆಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾರೆ. ಭಾಷಣಕ್ಕೆ ಕರೆದ್ರೆ ವಿವೇಕಾನಂದಕ್ಕೆ ಇಲ್ಲ ಅಂತ ಹೇಳುವುದಿಲ್ಲ. ಅದರ ಜೊತೆಯಲ್ಲಿ PhD ವಿದ್ಯಾಭ್ಯಾಸ ಮಾಡಿ, PhD ಬಹುಶಃ ಆಯಿತಾ? ಈಗ ಆಗ್ತಾ ಇದೆ. ಕಲಿಬೇಕಾದ ಇಷ್ಟೇ, ಮನಸ್ಸು ಮಾಡಿದರೆ ಏನೆಲ್ಲ ಮಾಡಬಹುದು ಅಂತ. ಇವತ್ತು ಆರೋಗ್ಯ ಸರಿ ಇಲ್ಲ ಅವರಿಗೆ. ಸಂಜೆ 6 ಗಂಟೆಗೆ ಬೆಂಗಳೂರಿನಿಂದ ಹೊರಟು 12:45 ಗಂಟೆ ರಾತ್ರಿಗೆ ಪುತ್ತೂರಿಗೆ ಬಂದಿದ್ದಾರೆ. 7:15ಗೆ ಮೆಸೇಜ್ ಹಾಕಿದ್ರು, ರೆಡಿ ಇದ್ದೇನೆ, ಎಲ್ಲಿಗೆ ಬರಬೇಕು ಅಂತ. ಅಂದರೆ ಒಬ್ಬ ವಿದ್ಯಾರ್ಥಿಗೆ ಭಾಷಣ, ವೇದಾಂತ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಮುಂದೆ ನಿಂತಿರೋ ವ್ಯಕ್ತಿತ್ವವೇ ಆದರ್ಶ ಅಂತ ನಾವು ಹೀಗೇನಾದರೂ ಯೋಚನೆ ಮಾಡ್ಬೋದಾ? ಅದರ ಜೊತೆ ಸಮಾಜಕ್ಕಾಗಿ ಇಷ್ಟು ಕೆಲಸಗಳು, 1-2 ಅಲ್ಲ, ಸಾವಿರಾರು ಕೆಲಸಗಳು. ಇದನ್ನು ಮಾಡುವಂಥ ತುಡಿತ. ಸಂಬಳ ಸಿಗ್ತದೆ ಬೇಕಾದಷ್ಟು, ಕಾಲೇಜಿನಲ್ಲಿ ಕೆಲಸ, ಗೌರ್ಮೆಂಟ್ ಕಾಲೇಜಿನ ಉಪನ್ಯಾಸಕರವರು ಬೇಕಾದಷ್ಟು ಸಿಗ್ತದೆ. ಅದನ್ನು ಉಂಡು ತಿಂದು ಸುಖವಾಗಿ ಮಲಗಬಹುದಲ್ವೇ? ಇದರಿಂದ ಆಚೆ ಆಲೋಚನೆ ಮಾಡೋದಿದೆಯಲ್ಲ, ಡ್ಯೂಟಿ ಅಷ್ಟೇ ಅಲ್ಲ, ಡೂ ಯುವರ್ ಡ್ಯೂಟಿ ಆ್ಯಂಡ್ ಸಮಥಿಂಗ್ ಎಕ್ಸ್ಟ್ರಾ. ಈ ರೀತಿ ಆಲೋಚನೆ ಮಾಡೋಂಥ ವ್ಯಕ್ತಿಗಳೇ ನಮಗೆ ಆದರ್ಶ ಆಗಬೇಕು ಅನ್ನೋಂಥದ್ದೇ ಈ ಕಾರ್ಯಕ್ರಮದ ಸಂದೇಶ. 2ನೇದು ಕಿಶೋರ್ ನಿಮ್ಮ ಹಾಗೆ ಇಲ್ಲೇ ಪಿಕ್ಲಟೆ ಮಾಡಿಕೊಂಡು ಈ ಅಂಗಳದಲ್ಲೇ ಹೊರಲಾಡಿಕೊಂಡು ಗುದ್ದಾಡಿಕೊಂಡು ಅಕ್ಷರಶಃ ಅವರ ಕತೆ ಹೇಳಿದರೆ ನಿಮಗೆ ಅದು ಮಾಡೆಲ್ ಆಗೋದು ಬೇಡ. ಆ ರೀತಿ ಇದ್ದಂಥ ಒಬ್ಬ ವಿದ್ಯಾರ್ಥಿ.
ಎಲ್ಲೋ ಪೆಟ್ಟು ಮಾಡಿ ಮನೆಗೆ ಓಡಿಕೊಂಡು ಬರ್ತಾಯಿದ್ರು ಅಡುಗೆ ಕೂತ್ಕೊಳ್ಬೇಕು ಅಂತ ನಮ್ಮ ಮನೆಗೆ. ಆದರೆ ಒಂದು ದೃಷ್ಟಿಕೋನ ಇತ್ತು. ಸುಮ್ಮನೆ ಹೋರಾಟ ಮಾಡ್ತಿರಲಿಲ್ಲ, ಗಲಾಟೆ ಮಾಡ್ತಿರಲಿಲ್ಲ. ಒಂದು ವಿಚಾರಕ್ಕೆ, ಒಂದು ಸಿದ್ಧಾಂತಕ್ಕೆ, ಒಂದು ಆದರ್ಶಕ್ಕೆ, ಇಶ್ಯೂ ಬೇಸ್ಡ್ ಇದನ್ನು ಮಾಡ್ತಾಯಿದ್ರು. ಬಾಲ್ಯದಿಂದಲೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆ ಇತ್ತು. ವಿದ್ಯಾರ್ಥಿ ಪರಿಷತ್ತಿಗೆ ಬಂದರು. ವಿದ್ಯಾರ್ಥಿ ಪರಿಷತ್ನ ಚಟುವಟಿಕೆ ಕಥೆ ಹೇಳಬೇಕಾದ್ರೆ ನನಗೆ ಅರ್ಧ ಗಂಟೆ ಬೇಕು. ನಮ್ಮ ಜೊತೆಯಲ್ಲಿ ಓಡಾಡ್ತಾ ಇದ್ದಂಥ ಹುಡುಗ. ಆದರೆ ಬಿಡಲಿಲ್ಲ. ಬೇರೆ ಬೇರೆ ಸಂದರ್ಭದಲ್ಲಿ ಕುಸಿದ್ರು, ಸೋತರು. ಆದರೆ ತಮ್ಮ ವಿಚಾರದ ಬಾಲ ಬಿಡಲೇ ಇಲ್ಲ. ಕೊನೆಗೂ ಏನಾಗಬೇಕು ಅದು ಆಗಿಬಿಟ್ರು. ಒಬ್ಬ ವಿದ್ಯಾರ್ಥಿಯಾಗಿ ಒಬ್ಬ ರಾಜಕಾರಣಕ್ಕೆ ಬಂದ ನಂತರ ರಾಜ್ಯದ ಒಂದು ಪಾಲಿಸಿ ಮೇಕಿಂಗ್ನ ಒಂದು ಜಾಗದಲ್ಲಿ ಕುಳಿತಿರುವಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಯಾವ ಪಾಲಿಸಿ ಮಾಡ್ತಾರೆ? ವಿವೇಕಾನಂದ ಕಾಲೇಜಿನಲ್ಲಿ ತಮಗೆ ಸಿಕ್ಕಿರುವಂಥ ಶಿಕ್ಷಣದ ಆಧಾರದಲ್ಲಿ ರಾಜ್ಯದ ಪಾಲಿಸಿ ಇರಬೇಕು ಅಂತ ಯೋಚನೆ ಮಾಡುವಂಥವ್ರು. ಇದು ಹೇಗೆ ಸಿಕ್ಕಿತ್ತು ಅಂದರೆ, ಇವತ್ತು ಸಮಾಜ ರಾಜಕಾರಣಿ ಅಂತ ಹೇಳಿದಾಗಲೇ ಕಾಕರಿಸಿ ಉಗಿಯುವಂಥ ಪರಿಸ್ಥಿತಿ ಇದೆ. ಆದರೆ ಇದಕ್ಕಿಂತ ಭಿನ್ನವಾಗಿ ನಿಲ್ಲಬೇಕಲ್ವೇ? ಈ ನರೇಟಿವನ್ನೇ ಬದಲು ಮಾಡಬೇಕಲ್ವೇ? ಸೊ ಇದಕ್ಕಾಗಿ ನಮ್ಮ ಸಂಸ್ಥೆಯಿಂದ ಹೊರಗಡೆ ಹೋಗುವಂಥವರು ಇವರ ಹಾಗೆ ಆಗಬೇಕು, ಅದೇ ಸಂದೇಶ. ವಿವೇಕಾನಂದ ವಿದ್ಯಾವರ್ಧಕ ಸಂಘ ಸ್ಥಾಪನೆ ಆಗಿರೋದು, ಇಷ್ಟು ವರ್ಷಗಳಿಂದ ಅಹರ್ನಿಶಿ ಪ್ರಯತ್ನ ಮಾಡ್ತಿರೋದು ಈ ಉದ್ದೇಶಕ್ಕೋಸ್ಕರ. ಹಾಗಾಗಿ ಬಂಧುಗಳೇ, ವಿದ್ಯಾರ್ಥಿಗಳೇ, ತರುಣಿಯರೇ, ಇವತ್ತು ಬಣ್ಣ ಬಣ್ಣದ ವೇಷಗಳಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಿ. ಯಾವಾಗಲೂ ಯೂನಿಫಾರ್ಮ್ನಲ್ಲಿ ಇರ್ತಾರೆ ಇವರು, ಇವತ್ತು ಬಣ್ಣ ಬಣ್ಣದ ಡ್ರೆಸ್ನಲ್ಲಿದ್ದಾರೆ. ತುಂಬ ಸುಂದರವಾಗಿ ಕಾಣ್ತಾ ಇದ್ದೀರಿ. ಈ ಸೌಂದರ್ಯ, ಈ ನಿಮ್ಮ ಪ್ರತಿಭೆ, ನಿಮ್ಮ ಸಾಮರ್ಥ್ಯ ಇದೆಲ್ಲವೂ ಕೂಡ ರಾಷ್ಟ್ರಾಯ ಇದಂ ನಾಮಮ, ನನ್ನ ಸ್ವಂತ ಸುಖಕ್ಕಿಂತ ಇತರರ ಸುಖ ಮಿಗಿಲು ಎನ್ನುವಂಥ ಭಾವದಿಂದ ನೀವು ಯಾವಾಗ ಹೊರಗಡೆ ಹೋಗ್ತಿರೋ ಆವಾಗ ರಾಮಭಟ್ರ ಹೆಸರನ್ನು ಹೇಳಿದ್ರಲ್ಲ ಪ್ರಾರಂಭದಲ್ಲಿ, ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಇಲ್ಲಿ ಹೇವಿ ನಾರಾಯಣರು ಕೂತಿದ್ದಾರೆ, ವತ್ಸಲ ಮೇಡಮ್ ಕೂತಿದ್ದಾರೆ. ಯಾಕೆ ಅವ್ರನ್ನ ಕರೆಸಿ ಸನ್ಮಾನ ಮಾಡಿಸಿದ್ವಿ ಕಿಶೋರ್ಗೆ ಅಂತಂದರೆ ಇದೊಂದು ಸಂದೇಶ. ನಮಗೆ ಮೇಲ್ಪಂಕ್ತಿ ಹಾಕಿಕೊಟ್ಟವರು ಅವರು. ಎಷ್ಟು ಸಲ ಹೇವಿ ನಾರಾಯಣರು ಈ ಕಿಶೋರ್ ಕ್ಲಾಸಿಂದ ಹೊರಗಡೆ ಕಳಿಸಿದ್ದಾರೆ ನನಗೆ ಗೊತ್ತಿಲ್ಲ. ಆದರೆ ಇವತ್ತು ಅವರಿಗೆ ಸಂತೃಪ್ತಿ ಆಗ್ತದೆ, ಸುಖ ಸಿಗ್ತದೆ, ಒಳ್ಳೆ ಕೆಲಸ ಮಾಡಿದ್ದಾರೆ, ಸಮಾಜಕ್ಕೆ ಪ್ರೊಜೆಕ್ಟ್ ಆಗ್ತಾ ಇದ್ದಾರೆ ಅಂತ ಹೇಳೋಂಥ ಆನಂದ ಸಿಗ್ತದೆ. ಈ ಆನಂದಕ್ಕೋಸ್ಕರನೇ ವಿವೇಕಾನಂದ ಬಿಟ್ಟರೆ ಇನ್ನು ಯಾವುದಕ್ಕೂ ಅಲ್ಲ. ಹಣ ಮಾಡಲಿಕ್ಕಲ್ಲ, ಹಣ ಮನೆಗೆ ತಗೊಂಡೋಗ್ಲಿಕ್ಕೆ ಅಲ್ವೇ ಅಲ್ಲ. ಈ ಆನಂದಕ್ಕೋಸ್ಕರನೇ, ಈ ಆನಂದಕ್ಕೆ ಶಕ್ತಿ ತುಂಬುವಂಥ ಪ್ರತಿಭಾವಂತರು, ಶಕ್ತಿವಂತರು, ಸಾಮರ್ಥ್ಯವಂತರು, ತರುಣಿಯರು ಈ ಸಂಸ್ಥೆಯಿಂದ ಹೊರಗಡೆ ಬರಬೇಕು. ಇದೇ ನಮ್ಮ ಕನಸು. ಇದನ್ನೆಲ್ಲರೂ ಕಾಯ ವಾಚ ಮನಸ ಮಾಡುವಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿರಮಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಪ್ರಧಾನ ವಕ್ತಾರರಾದ ಶ್ರೀ ರಾಜೇಶ್ ಪದ್ಮಾರ್ ಇವರಿಗೆ ಶ್ರೀ ಸತೀಶ್ ರಾವ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ. ಇದೀಗ ಧನ್ಯವಾದ ಸಮರ್ಪಣೆ ಉಪಪ್ರಾಂಶುಪಾಲರಾದಂತಹ ಶ್ರೀಯುತ ದೇವಿಚರಣ್ ರೈ ಸರ್ ಇವರಿಂದ. ಜೈ ಶ್ರೀರಾಮ್. ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯದ 2024-25 ವಾರ್ಷಿಕೋತ್ಸವದ ಉದ್ಘಾಟನಾ ಸಮಾರಂಭ ಸಾಧನಾ ದರ್ಪಣ ಇದರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹಿರಿಯ ವಿದ್ಯಾರ್ಥಿ, ವಿಧಾನ ಪರಿಷತ್ ಸದಸ್ಯರು ಕಿಶೋರ್ ಕುಮಾರ್ ಬೊಟ್ಯಾಡಿ ಇವರಿಗೆ ಆತ್ಮೀಯ ಕೃತಜ್ಞತೆಗಳು. ಪ್ರಧಾನ ವಕ್ತಾರರಾಗಿ ಸಭೆಯಲ್ಲಿ ಹಾಜರಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಧಾನ ಪ್ರಚಾರ ಪ್ರಮುಖ ರಾಜೇಶ್ ಪದ್ಮಾರ್ ಇವರಿಗೂ ಗೌರವಪೂರ್ವಕ ವಂದನೆಗಳು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರು ಶ್ರೀ ಸತೀಶ್ ರಾವ್ ಇವರಿಗೆ ಕೃತಜ್ಞತೆಗಳು. ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾದ ಹರಿಣಾಕ್ಷಿ ಜಿ ಶೆಟ್ಟಿ ಇವರಿಗೂ ಧನ್ಯವಾದಗಳು. ವಿವೇಕಾನಂದ ಪದವಿ ಪೂರ್ವ ವಿದ್ಯಾಲಯ ಇದರ ಆಡಳಿತ ಮಂಡಳಿಯ ಅಧ್ಯಕ್ಷರು ರವೀಂದ್ರ ಪಿ ಇವರಿಗೂ ವಂದನೆಗಳು. ಸಂಚಾಲಕರಾದ ಗೋಪಾಲಕೃಷ್ಣ ಭಟ್ ಇವರಿಗೂ ಧನ್ಯವಾದಗಳು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಪದಾಧಿಕಾರಿಗಳು, ಆಡಳಿತ ಮಂಡಳಿಯ ಸದಸ್ಯರುಗಳು, ನಮ್ಮ ಸಮೂಹ ಸಂಸ್ಥೆಗಳ ಪ್ರಾಂಶುಪಾಲರು, ಉಪನ್ಯಾಸಕ ಬಂಧುಗಳು, ಪತ್ರಿಕಾ ವರದಿಗಾರರು, ಹಿರಿಯ ವಿದ್ಯಾರ್ಥಿಗಳಿಗೆ, ಅದೇ ರೀತಿ ಪೋಷಕರಿಗೆ ಮತ್ತು ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಾಯ ಮಾಡಿದವರಿಗೂ ಮತ್ತು ನಮ್ಮ ಎಲ್ಲ ಹಿತೈಷಿಗಳಿಗೆ ಒಂದೇ ಮಾತಿನಲ್ಲಿ ಕೃತಜ್ಞತೆಗಳು.
Introducing the hot and techy Brezza SCNG. Cool new SCNG tech for a cool new generation. ಸಭಾ ಕಾರ್ಯಕ್ರಮ ಇಲ್ಲಿಗೆ ಸುಸಂಪನ್ನಗೊಂಡಿದೆ. ಮುಂದಕ್ಕೆ ರಂಗ ಸಜ್ಜಿಕೆಯೊಂದಿಗೆ ಮುಂದಿನ ಕಾರ್ಯಕ್ರಮ ಗೀತ ಸಾಹಿತ್ಯ ಸಂಭ್ರಮ ಇದು ನಡೆಯುವುದಕ್ಕಿದೆ. ಈ ಮಧ್ಯೆ ಬೆಳಗ್ಗೆ 9 ಗಂಟೆಯಿಂದ ಕಾರ್ಯಕ್ರಮವನ್ನು ತಾವು ಸಾಕ್ಷೀಕರಿಸ್ತಾ ಇದ್ದೀವಿ. ಸಣ್ಣ 5 ನಿಮಿಷದ ಬಿಡು ಇರುತ್ತದೆ. ಹಾಗಾಗಿ ಕಡ್ಡಾಯವಾಗಿ ನೀವು ಈ ಪೆಂಡಾಲಿಂದ ಹೊರಗೆ ಹೋಗಬೇಕು ಅಂತಿಲ್ಲ. ಅನಿವಾರ್ಯವಾಗಿ ಒಂದು 5 ನಿಮಿಷದ ಬ್ರೇಕ್ ರೆಸ್ಟ್ ನಿಮಗೆ ಬೇಕು ಅಂತಂದ್ರೆ 5 ನಿಮಿಷ 6 ನಿಮಿಷ ಇರುವುದಿಲ್ಲ. ಹಾಗಾಗಿ ನೀವು ತಕ್ಷಣ ವಿಶ್ರಾಂತಿಯನ್ನು ಪಡೆದು ಬ್ರೇಕ್ ತಗೊಂಡು ಪುನಃ ಬಂದು ನೀವು ಎಲ್ಲಿ ಕೂತಿದ್ರೋ ಅಲ್ಲೇ ಬಂದು ಕೂತ್ಕೊಳ್ಬೇಕು. ಗೀತಾ ಸಾಹಿತ್ಯ ಸಂಭ್ರಮ ಅಂತ ಹೇಳಿದ್ರೆ ಗೀತ ಮತ್ತು ಸಾಹಿತ್ಯ ಮತ್ತು ಸಂಭ್ರಮಿಸುವುದಿಲ್ಲ. ಸುರಕ್ಷತೆಯ ಚಿಂತೆ ಬಿಟ್ಟುಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್ ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಅದಕ್ಕೆ ನೀವು ಹೋಗ್ಬೋದು, ನಾನು ಹೇಳೋದನ್ನು ಹೇಳ್ತಾ ಹೋಗ್ಬೋದು. ಟೈಮ್ ವೇಸ್ಟ್ ಮಾಡೋದು ಬೇಡ. ಹೇಳ್ತದೆ ಅಲ್ಲಿ ಹೋಗ್ಬೋದು, ತೆರಳಬಹುದು. ಮತ್ತೆ ಬನ್ನಿ. Dr. M.V. Shetty Institutions, Mangaluru, empowering dreams and achieving greatness since 1985. Dr. M.V. Shetty College prides itself in its history of 38 years. It undertook path-breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs, offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka, 575013. Contact 0824 248 1048, 0824 248 1096. Website www.mvshettycolleges.edu.in. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ವಿದ್ಯಾರ್ಥಿಗಳಿಗೆ ಕೊಡಲಾದ
ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜುವೆಲ್ಲರ್ಸ್. ಒಂದು ನಾವೆಲ್ಲರೂ ಸಂಭ್ರಮಿಸುವುದಕ್ಕಿದ್ದೇವೆ. ವಿಶ್ರಾಂತಿಗಾಗಿ ಹೋದ ವಿದ್ಯಾರ್ಥಿಗಳು ತಕ್ಷಣ ಬರಬೇಕು. ಐದು ನಿಮಿಷದ ವಿಶ್ರಾಂತಿಯನ್ನು ಕೊಟ್ಟಿತ್ತು. ಈಗಾಗಲೇ 3 ನಿಮಿಷ ಆಗಿದೆ, 2 ನಿಮಿಷ ಉಳಿದಿದೆ. ಐದು ನಿಮಿಷದಲ್ಲಿ 3 ನಿಮಿಷ ಕಳೆದಿದೆ, 2 ನಿಮಿಷ ಉಳಿದಿದೆ. ವಿಠಲ್ ನಾಯಕರು ಅಧ್ಯಾಪಕರು ಸರಿ ಲೆಕ್ಕಾಚಾರ ಅವರಿಗೆ ಗೊತ್ತುಂಟು. 5ರಿಂದ 3 ಕಳೆದ್ರೆ ಎಷ್ಟು ಅಂತ 2 ನಿಮಿಷದಲ್ಲಿ ಆರಂಭಿಸ್ತಾರೆ. ಮಕ್ಕಳೇ, ಒಂದೂವರೆ ನಿಮಿಷ ಇರೋದು, 1.5 ನಿಮಿಷ ತಡ ಮಾಡಬೇಡಿ. ಗೀತಾ ಸಾಹಿತ್ಯ ಸಂಭ್ರಮವನ್ನು ವಿಠಲ್ ನಾಯ್ಕರವರು ಮೊದಲ ವಾಕ್ಯ, ಅವರ ಮೊದಲ ಸೆಂಟೆನ್ಸ್, ಅವರ ಮೊದಲ ವಾಕ್ಯ ಹೇಗಿರಬಹುದು ಅಂತ ನನಗೆ ಕುತೂಹಲ ಇದೆ. ನಿಮಗೂ ಕೂಡ ಕುತೂಹಲ ಇದ್ರೆ ತಕ್ಷಣ ಬನ್ನಿ. ಮೊದಲ ಸೆಂಟೆನ್ಸ್ ಅನ್ನೇ ತಪ್ಪಿಸಿಕೊಳ್ಬೇಡಿ. ಮೊದಲ ವಾಕ್ಯವನ್ನು ಅವರು ಹೇಗೆ ಆರಂಭಿಸಿಯಾರು? ವಾಟ್ ಮೇ ಬಿ ಹಿಸ್ ಫಸ್ಟ್ ಸೆಂಟೆನ್ಸ್? ಇದರ ಬಗ್ಗೆ ನನಗಂತೂ ಆಸಕ್ತಿ ಇದೆ, ಕ್ಯೂರಿಯಾಸಿಟಿ ಇದೆ. ತಕ್ಷಣ ಬನ್ನಿ. ಒಂದು ನಿಮಿಷ 30 ಸೆಕೆಂಡ್ ಉಳಿದಿದೆ. 1 ನಿಮಿಷ 30 ಸೆಕೆಂಡ್ಗಳು ಮಾತ್ರ ಉಳಿದಿದೆ. ವಿದ್ಯಾರ್ಥಿಗಳೇ, ಮಧ್ಯಾಹ್ನ ಊಟ ಇತ್ತು ಅಂತ ನನಗೆ ನಿನ್ನೆ ನೆನಪಿತ್ತು. ಇವತ್ತು ಮಧ್ಯಾಹ್ನ ಊಟ ಉಂಟು ಅಂತ ನನಗೆ ನಿನ್ನೆಯಿಂದ ನೆನಪಿತ್ತು. ಈಗ ಊಟದ ನೆನಪು ಮರೆತು ಹೋಗಿ ಗೀತಾ ಸಾಹಿತ್ಯ ಸಂಭ್ರಮವೇ ಮನಸ್ಸಿನಲ್ಲಿ ಸಂಭ್ರಮಿಸ್ತಾ ಉಂಟು. ಊಟದ ನೆನಪೇ ಮರೆತು ಹೋಗಿದೆ. ತಕ್ಷಣ ಬನ್ನಿ, ಗೀತಾ ಸಾಹಿತ್ಯ ಸಂಭ್ರಮವನ್ನು ಸಂಭ್ರಮಿಸೋಣ. 1 ನಿಮಿಷ ಉಳಿದದ್ದು, 1 ನಿಮಿಷ ಉಳಿದದ್ದು. ಮಕ್ಕಳೇ, 1 ನಿಮಿಷ ಉಳಿದದ್ದು. ಡೈರೆಕ್ಟ್ ಆಗಿ ನಿಮಗೆ ಹೇಳುದು, ಇಂಡೈರೆಕ್ಟ್ ಆಗಿ ಧ್ವನಿವರ್ಧಕದವರಿಗೆ ಹೇಳುದು. 1 ನಿಮಿಷ ಉಳಿದದ್ದು. ಆಯ್ತು, 55 ಸೆಕೆಂಡ್ಸ್. ದೊಡ್ಡ ಪೆಂಡಲ್. ಆಗ ಮಕ್ಕಳು ಎಲ್ಲಿ ಕೂತಿದ್ರು ಅಂತ ಈಗ ಬರುವಾಗ ಅವರ ಸೀಟಿನ ಗುರುತೆ ಅವರಿಗೆ ಮರ್ತೋಗಿರ್ಬಹುದು, ಯಾವ ಚೇರಲ್ಲಿ ನಾನಿದ್ದೆ ಅಂತ. ಹಾಗಾಗಿ ಅಲ್ಲಿರುವಂತಹ ಅಧ್ಯಾಪಕರು ಮಕ್ಕಳಿಗೆ ಅವರವರ ಚೇರನ್ನು ತೋರಿಸಿ ಅಲ್ಲಿ ಒಮ್ಮೆ ತಕ್ಷಣ ಕೂತ್ಕೊಳ್ಳಿಸ್ಲಿಕ್ಕೆ ವ್ಯವಸ್ಥೆ ಮಾಡಿ. ದೊಡ್ಡ ಪೆಂಡಲ್. ರೆಸ್ಟಿಗೆ ಹೋಗಿ ಬಂದ ಮಕ್ಕಳಿಗೆ ನಾವು ಯಾವ ಚೇರಲ್ಲಿ ಕುಳಿತಿದ್ದೆ ಅಂತ ಕನ್ಫ್ಯೂಷನ್ ಆಗ್ತಾ ಇದೆ.
ಅಧ್ಯಾಪಕರಿದ್ದೀರಿ, ತಕ್ಷಣ ಅವರನ್ನು ಕೂತ್ಕೊಳ್ಳಿಸಲಿಕ್ಕೆ ವ್ಯವಸ್ಥೆ ಮಾಡಿ. 30 ಸೆಕೆಂಡ್ ಮಾತ್ರ ಇರೋದು, 30 ಸೆಕೆಂಡ್ಸ್. ಸಾಂಸ್ಕೃತಿಕ ಕಾರ್ಯಕ್ರಮ 1:30 ನಂತರ 22 ಕಾರ್ಯಕ್ರಮಗಳು ನಡೀತದೆ. ಮೊದಲ 11 ಕಾರ್ಯಕ್ರಮವನ್ನು ಕೊಡುವವರು ಮಾತ್ರ ಗ್ರೀನ್ ರೂಮಿಗೆ ಹೋದರೆ ಸಾಕು. 11:30, 12:30, 1:00 ತನಕ ಈ ಕಾರ್ಯಕ್ರಮ. 2 ಗಂಟೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಬೇಕಾದಂತಹ ತಯಾರಿ ನಡೆಸುವುದಕ್ಕೆ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಯ ಸಿಗ್ತದೆ. ಮೊದಲ 11 ಕಾರ್ಯಕ್ರಮದವರು ಮಾತ್ರ ಗ್ರೀನ್ ರೂಮಿಗೆ ಹೋದರೆ ಸಾಕು. ಹರಿ ಓಂ 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 ಇತ್ತ ಇಟ್ಟುಂಡವು ನೆಕ್ ವರಡು. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹಾಂ ಹರಿ ಓಂ ಹರಿ ಓಂ. ಹೇಳಿದಂತೆ ಸರಿಯಾಗಿ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಹರಿ ಓಂ ಹರಿ ಓಂ ಅಂತ ಹೇಳಿದವರು ವಿಠಲ್ ನಾಯ್ಕರೇ. ಅವರು ಟೈಮಿಗೆ ಸರಿಯಾಗಿ ಕಾರ್ಯಕ್ರಮವನ್ನು ಆರಂಭಿಸಿದ್ದಾರೆ. ಹರಿ ಓಂ ಹರಿ ಓಂ. ಮಾನಿಟರ್ ಚೇಂಜ್ ಮಾಡಿ, ಮಾನಿಟರ್. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಚೂರು ಗೇನ್ ಕೊರ್ಲೆ. ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ ಹರಿ ಓಂ. ಚೂರು ಮಿಡ್ ಕೊರ್ಲೆ, ಚೂರು ಮಿಡ್. ಹರಿ ಓಂ. ಓಕೆ. ಹರಿ ಓಂ ಹರಿ ಓಂ. ಓಕೆ. ಹರಿ ಓಂ 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 ಹರಿ ಓಂ. ಜೀವಂತಿಕೆಯ ಕಾರ್ಯಕ್ರಮ ಗೀತ ಸಾಹಿತ್ಯ ಸಂಭ್ರಮವನ್ನು
ಜೀವಶಾಸ್ತ್ರ ಉಪನ್ಯಾಸಕಿ ಡಾಕ್ಟರ್ ಶ್ರುತಿ ಅವರು ಸಣ್ಣ ನಿರೂಪಣೆಯೊಂದಿಗೆ ಆರಂಭಿಸ್ತಾರೆ. ಎಲ್ಲರಿಗೂ ನಮಸ್ಕಾರ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರ ಸಂಭ್ರಮವನ್ನು, ಉತ್ಸಾಹವನ್ನು ಇಮ್ಮಡಿಗೊಳಿಸಲು ಇನ್ನೇನು ಆರಂಭವಾಗ್ತಾ ಇದೆ ಇಂದಿನ ವಿಶೇಷ ಕಾರ್ಯಕ್ರಮ ಗೀತಾ ಸಾಹಿತ್ಯ ಸಂಭ್ರಮ. ನಡೆಸಿಕೊಡುವವರು ಶ್ರೀಯುತ ವಿಠಲ್ ನಾಯಕ್ ಹಾಗೂ ಬಳಗದವರು. ಶ್ರೀಯುತ ವಿಠಲ್ ನಾಯಕರ ಪರಿಚಯ ವಿಶೇಷವಾಗಿ ಮಾಡಿಕೊಳ್ಳುವಂಥ ಅಗತ್ಯ ಅಷ್ಟಾಗಿ ಇಲ್ಲ ಅಂತ ಅನ್ನಿಸ್ತದೆ. ತಮ್ಮ ಅನನ್ಯವಾದ ಗೀತಾ ಸಾಹಿತ್ಯ ವೈವಿಧ್ಯ ಎಂಬ ಕಾರ್ಯಕ್ರಮದ ಮೂಲಕ ಶ್ರೀಯುತರು ಈಗಾಗಲೇ ನಮಗೆ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿಯೂ ಪರಿಚಿತರು ಅಂತಲೇ ಹೇಳಬಹುದು. ಆದರೂ ಕೂಡ ನಮ್ಮ ಸಂಸ್ಥೆಯ ಈ ಕರೆಗೆ ಓಗೊಟ್ಟು ಪ್ರೀತಿಯಿಂದ ಈ ದಿನ ನಮ್ಮ ಸಂಸ್ಥೆಯ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವ ಶ್ರೀಯುತ ವಿಠಲ್ ನಾಯಕ್ ಹಾಗೂ ಬಳಗದವರನ್ನು ಸ್ವಾಗತಿಸಿ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಆಡದಿದ್ದರೆ ಅದು ಲೋಪವಾದೀತು. ನಾಟಕಲ್ಲು ಲೋಟಲೀಕರ್ ಕುಟುಂಬದ ನಾರಾಯಣ ನಾಯಕ್ ಹಾಗೂ ಪದ್ಮಾವತಿ ದಂಪತಿಗಳ ಕೊನೆಯ ಪುತ್ರರಾದ ಇವರು ಮೂಲತಃ ಕಲ್ಲಡ್ಕದ ಕಾಪಿಕಾಡು ಬೊಂಡಾಲದವರು. 1994ರಿಂದ ಬೊಳಂತಿಮುಗರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಹೆಚ್ಚಾಗಿ ಒಳ್ಳೆಯ ವಾಗ್ಮಿಗಳಾದವರು ಹಾಡುಗಾರರಾಗಿರುವುದಿಲ್ಲ. ಉತ್ತಮ ಹಾಡುಗಾರರು ವಾಗ್ಮಿಗಳಾಗಿರುವುದು ಅಪರೂಪ ಅಂತಲೇ ಹೇಳ್ಬೋದು. ಆದರೆ ವಿಠಲ್ ನಾಯಕರು ಇವೆರಡರ ಸಮ್ಮಿಳಿತ ಪ್ರತಿಭೆ ಎಂದೇ ಹೇಳಬಹುದು. ಇವರ ಕಾರ್ಯಕ್ರಮವನ್ನು ಕೇಳಿದವರಿಗೆ ಇವರ ಕಂಠ ಮಾಧುರ್ಯ ಮತ್ತು ವಾಕ್ಚಾತುರ್ಯದ ಪರಿಚಯ ಇದ್ದೇ ಇರುತ್ತದೆ. ಗದ್ಯ, ಪದ್ಯ, ಭಜನೆ, ವಿಚಾರ, ಸಮಯೋಚಿತ ಹಾಸ್ಯ, ಮೊನಚು ಇವೆಲ್ಲವನ್ನು ಒಳಗೊಂಡಂತಹ ವಿಶಿಷ್ಟವಾದ ಗೀತಾ ಸಾಹಿತ್ಯ ವೈವಿಧ್ಯ ಎಂಬ ಕಾರ್ಯಕ್ರಮದ ಮೂಲಕ ನಮ್ಮೂರು ಅಲ್ಲದೆ ತಾಲೂಕು, ರಾಜ್ಯ, ದೇಶವಲ್ಲದೆ ಹೊರದೇಶಗಳಲ್ಲಿಯೂ ಶ್ರೀಯುತರು ಈಗಾಗಲೇ ತಲುಪಿಬಿಟ್ಟಿದ್ದಾರೆ ಎನ್ನುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಹಾಸ್ಯದ ರೂಪದಲ್ಲಿ ಹರಿದು ಬರುವ ಇವರ ಗಂಭೀರ ವಿಚಾರಧಾರೆ ಸಮಾಜಕ್ಕೆ, ಜನರ ಅಜ್ಞಾನ ಅಂಧಾನುಕರಣೆಗಳಿಗೆ ಚುಚ್ಚುಮದ್ದಿನ ರೂಪದಲ್ಲಿರುತ್ತದೆ. ಹಾಡು, ಹಾಸ್ಯ, ಭಜನೆ, ಮನೋರಂಜನೆಯೊಂದಿಗೆ ಸಾಮಾಜಿಕ ಪಿಡುಗುಗಳ ಭಂಜನೆಯನ್ನು ಇವರು ಮಾಡ್ತಾರೆ ಅಂತಲೇ ಹೇಳಬಹುದು. ಈಗಾಗಲೇ ಸಾವಿರಾರು ಕಡೆ ಪ್ರಸ್ತುತಪಡಿಸಿರುವ ಈ ವಿನೂತನ ಶೈಲಿಯ ಕಾರ್ಯಕ್ರಮದ ಮೂಲಕ ನಾಡಿಗೆ ನೀತಿಪಾಠವನ್ನು ಹೇಳ್ತಾ ಇದ್ದಾರೆ ಈ ತುಳುನಾಡಿನ ಮೇಷ್ಟ್ರು. ಹಾಗೂ ಅದನ್ನು ಅರಿಸಿಕೊಂಡು ಬಂದಿರುವ ಸನ್ಮಾನಗಳು, ಪುರಸ್ಕಾರಗಳು ಇವರಿಗೆ ಹಲವು. ಮಕ್ಕಳಿಂದ ಹಿಡಿದು ವೃದ್ಧರವರೆಗೆ ಎಲ್ಲ ವಯೋಮಾನದವರ ಮನಸ್ಸನ್ನು ಮುಟ್ಟುವ, ತಟ್ಟುವ ಗುಣ ಇವರ ಕಾರ್ಯಕ್ರಮಗಳಿಗಿದೆ. ಹಾಗೆಂದು ಇವರದ್ದು ಯಾರಿಂದಲೋ ಎಲ್ಲಿಂದಲೋ ಎರವು ಪಡೆದ ತುಣುಕುಗಳಲ್ಲ. ಸ್ವಯಂ ತಮ್ಮ ಒಳಗಿನ ಗಣಿಯಿಂದಲೇ ಬರುವ ಮಾತಿನ ಸರಕುಗಳು, ಜ್ಞಾನದ ತುಣುಕುಗಳು. ದಿನನಿತ್ಯದ ಘಟನೆಗಳು, ಉಪಕಥೆಗಳು, ಗೇಯ ಪದಗಳನ್ನು ಬಳಸಿಕೊಂಡು ಪ್ರೇಕ್ಷಕರನ್ನು ಗಂಟೆಗಳ ಕಾಲ ಮಂತ್ರಮುಗ್ಧವನ್ನಾಗಿಸುವ ಅಪರೂಪದ ಪ್ರತಿಭೆ ನಮ್ಮೂರಿನ ಹೆಮ್ಮೆ ಶ್ರೀಯುತ ವಿಠಲ್ ನಾಯಕರು ನಮ್ಮ ಸಂಸ್ಥೆಗೆ ಆಗಮಿಸಿರುವುದು ಅತ್ಯಂತ ಸಂಭ್ರಮದ ವಿಚಾರ. ಶ್ರೀಯುತರನ್ನು ಹಾಗೂ ಅವರ ಬಳಗದವರನ್ನು ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಡಾಕ್ಟರ್ KN ಸುಬ್ರಹ್ಮಣ್ಯವರು ಪ್ರೀತಿಯಿಂದ ನಮ್ಮ ಸಂಪ್ರದಾಯದಂತೆ ವೀಳ್ಯದೆಲೆ ಹಾಗೂ ಅಡಿಕೆಯನ್ನಿತ್ತು ಸ್ವಾಗತಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇದೀಗ ಗೀತಾ ಸಾಹಿತ್ಯ ಸಂಭ್ರಮಕ್ಕಾಗಿ ಈ ವೇದಿಕೆ.
ಗಜಾನನಂ ಗಣಪತಿಂ ಗಜಪರ್ವತಾವಾಸಿನಂ ಗುಣರತ್ನಾಕರಂ ವಂದೇ ವಾಯುಜೇನ ಪ್ರಪೂಜಿತಂ ಗುಣರತ್ನಾಕರಂ ವಂದೇ ವಾಯುಜೇನ ಪ್ರಪೂಜಿತಂ ಕಾರ್ಯಮೇ ಸಿದ್ಧಿಮಾಯಾತ್ ಪ್ರಸನ್ನೇ ತ್ವಯದಾತರಿ ವಿಘ್ನಾಶ್ಚ ನಾಶಮಾಯಾಂತು ಸರ್ವತಾ ಗಣನಾಯಕ ವಿಘ್ನಾಶ್ಚ ನಾಶಮಾಯಾಂತು ಸರ್ವತಾ ಗಣನಾಯಕ ವಿಘ್ನಾಶ್ಚ ನಾಶಮಾಯಾಂತು ಸರ್ವತಾ ಗಣನಾಯಕ. ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಅಂಧಕಾರವ ಓಡಿಸು ಜ್ಞಾನ ಜ್ಯೋತಿಯ ಬೆಳಗಿಸು ಹೃದಯ ಮಂದಿರದಲ್ಲಿ ನೆಲೆಸು ಚಿಂತೆಯಾಳಿಸು ಶಾಂತಿಯ ಉಳಿಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ಮಾತುಗಳಾಡಿಸು ಒಳ್ಳೆ ಕೆಲಸವ ಮಾಡಿಸು ಒಳ್ಳೆ ದಾರಿಯಲೆಮ್ಮ ನಡೆಸು ವಿದ್ಯೆಯ ಕಲಿಸು ಆಸೆ ಪೂರೈಸು ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ ಜ್ಞಾನದಾತೆ ನಮೋಸ್ತುತೆ. ಆತ್ಮೀಯ ಎಲ್ಲ ವಿದ್ಯಾರ್ಥಿ ಮಿತ್ರರೇ ಹಾಗೂ ಹಿರಿಯರೇ, ವಿವೇಕಾನಂದ ವಿದ್ಯಾವರ್ಧಕ ಸಂಘದ PUC ವಿದ್ಯಾರ್ಥಿಗಳ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ತಡ ಆದರೂ ಬೇಗ ಪ್ರಾರಂಭವಾದಂಥ ಗೀತ ಸಾಹಿತ್ಯಕ್ಕೆ ಸಂಭ್ರಮಕ್ಕೆ ಬಂದಂಥ ಎಲ್ಲ ವಿದ್ಯಾರ್ಥಿಗಳನ್ನು ಹಿರಿಯರನ್ನು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ.
ಸಾಮಾನ್ಯವಾಗಿ ಒಂದು ಕೆಲವು ಕಡೆ ಸ್ಕೂಲ್ ಡೇಗೆ ನಮ್ಮನ್ನು ಕರೆದಾಗ ಹೊರಗೆ ಹೋಗುವಾಗ ಒಂದು ವಾತಾವರಣ ಇರ್ತದೆ. ಇಬ್ಬಿಬ್ರೇ ನಿಂತು ಮಾತಾಡುದು, ಅವರ ಸುಖ ಕಷ್ಟ ಎಲ್ಲ, ಮನೆಯಲ್ಲಿ ಮಾತಾಡಲಿಕ್ಕೆ ಪುರುಸೊತ್ತಿಲ್ಲದ್ದು, ಅಥವಾ ನಿನ್ನೆ ಮೆಸೇಜ್ ಮಾಡಿ ಯಾವ ಡ್ರೆಸ್ ಹಾಕೊಂಡು ಬರಬೇಕು ಅಂತದ್ದೇ ಹಾಕಿ ಬಂದಿದ್ಯಾ ಇಲ್ವಾ, ಇದರಲ್ಲಿ ನೀನು ತುಂಬಾ ಚಂದ ಕಾಣ್ತಿ, ಇದರಲ್ಲಿ ಚಂದ ಕಾಣಲಿಲ್ಲ, ಇಂಥದ್ದೆಲ್ಲ ಮಾತಾಡುವ ಸನ್ನಿವೇಶ ಹೊರಗಿರ್ತದೆ. ಆದರೆ ವಿವೇಕಾನಂದ ಕಾಲೇಜಿಗೆ ಬರುವಾಗ ಅಂತ ಯಾವುದೇ ಸನ್ನಿವೇಶ ಕಾಣದೆ ಶಿಸ್ತುಬದ್ಧವಾಗಿ ಮಕ್ಕಳೆಲ್ಲ ಒಳಗೆ ಕೂತ್ಕೊಂಡು ಕೇಳಲೇಬೇಕು ಅಂತ ಹೇಳುವ ಒಂದು ಇದರಿಂದ ಕೇಳ್ತಾ ಇದ್ದೆ. ಅದಕ್ಕೆ ನಮ್ಮ ಪ್ರಾರ್ಥನೆಯಲ್ಲೇ ಹೇಳಿದ್ವಿ, ಅಂಧಕಾರವ ಓಡಿಸು ಯಾದೇವಿ ಸರ್ವಭೂತೇಶು ಸರಸ್ವತಿ, ನಮಸ್ತೆ ಶಾರದಾದೇವಿ ಸರಸ್ವತಿ ಮತಿಪ್ರದೇ ವಸತ್ವಂ ಮಮ ಜಿಹ್ವಾಗ್ರೆ ಸರ್ವ ವಿದ್ಯಾ ಪ್ರದಾಭವ. ನಮಗೆ ನಿಜವಾಗಿರುವಂತದ್ದೇನು ಅಂತ ಹೇಳಿದ್ರೆ, ವಿದ್ಯೆ ಅಂತ ಹೇಳಿದ್ರೆ ಮತಿಪ್ರದೇ, ಮೊದಲು ತಲೆ ಸರಿ ಮಾಡು ನಮ್ಮನ್ನು. ವಸತ್ವಂ ಮಮ ಜಿಹ್ವಾಗ್ರೆ ಸರ್ವ ವಿದ್ಯಾ ಪ್ರದಾಭವ ನಿಮಗೆ ಗೊತ್ತಿರುವಂತ ಮಂತ್ರ. ಹಾಗಾಗಿ ಎಲ್ಲರ ಹತ್ರ ಕೇಳಿದ್ರು ವೈ ಆರ್ ಯು ಕಮಿಂಗ್ ಟು ಸ್ಕೂಲ್ ಅಂತ ಕೇಳಿದ್ರೆ ವಿ ಆರ್ ಕಮಿಂಗ್ ಫಾರ್ ಲರ್ನಿಂಗ್ ಅಂತ ಹೇಳ್ತೇವೆ. ಲರ್ನಿಂಗ್, ವೈ ಆರ್ ಯು ಲರ್ನಿಂಗ್ ಕೇಳಿದ್ರೆ ಫಾರ್ ಅರ್ನಿಂಗ್ ಹೇಳ್ತೀವಿ. ಲರ್ನಿಂಗ್ ಅಲ್ಲಿ ಅರ್ನಿಂಗ್ ಎಂಬ ಶಬ್ದ ಇದೆ. ಲರ್ನಿಂಗ್ ಇಂದ ಎಲ್ಲನ್ನು ತೆಗೀರಿ, ಅರ್ನಿಂಗ್ ಅನ್ನು ತೆಗೀರಿ, ಉಳಿಯುವುದೊಂದು ಎಲ್, ದಟ್ ಈಸ್ ಲಿಸನಿಂಗ್. ಅದಕ್ಕೆ ನೋಡಿ ನಾವೆಲ್ಲ ABCD ಕಲ್ತು ಬಂದಿದ್ದೇವೆ ಒಂದು ವಿದ್ಯಾರ್ಥಿಗಳೇ. ವಾಟ್ ಈಸ್ ದ ಸೆಕೆಂಡ್ ಲೆಟರ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್? ಬಿ. ಫೋರ್ತ್ ಲೆಟರ್ ಡಿ. ಬಿ ಮೀನ್ಸ್ ಬರ್ತ್, ಡಿ ಮೀನ್ಸ್ ಡೆತ್, ಮಧ್ಯದಲ್ಲಿ ದೇವರು ಸಿ ಇಟ್ಟಿದ್ದಾನೆ. ಯಾಕಂದ್ರೆ ಚೂಸ್ ಯುವರ್ ಲೈಫ್, ಐದರ್ ಬ್ಯಾಡ್ ಆರ್ ಗುಡ್. ಅದಕ್ಕೆ ಸಿ ಅನ್ನು ಇಟ್ಟದ್ದು. ನಿಮ್ಮ ಲೈಫ್ ಅನ್ನು ಚೂಸ್ ಮಾಡಿ. ಅದಕ್ಕೆಲ್ಲ PUC ವಿದ್ಯಾರ್ಥಿಗಳಿದ್ದೀರಿ ಇಲ್ಲಿ, ಪ್ರೈಮರಿ ಕಳೆದು ಬಂದಿದ್ದೀರಿ, ಆಗ ಮರಿ ಎಂತದ್ದು ಗೊತ್ತಿರುವುದಿಲ್ಲ. ಆಮೇಲೆ 8, 9, 10ಕ್ಕೆ ಬರುವಾಗ ಯಾರ ಹತ್ರ ಮಾತಾಡಿದ್ರು ಸಿಟ್ಟು ಬರುದು, ಹಾಯ್ ತಾಡುಗಂದೆ ದೋಜುನೆ ಪದ. ಈಗ ಕಾಲೇಜು ಮುಗೀತು ನಿಮ್ದು, ಕಾಲೇಜಿಗೆ ಬಂದ ಮೇಲೆ ಉತ್ತರ ಭಾರತದಲ್ಲಿ ಮದುಮಗಳನ್ನ ಕೊಂಡೋಗುವಂತ ಪಲ್ಲಕ್ಕಿ ಇದೆ, ಅದಕ್ಕೆ ಡೋಲಿ ಅಂತ ಹೆಸರು ವಿದ್ಯಾರ್ಥಿಗಳೇ. ದಕ್ಷಿಣದಲ್ಲಿ ಹೆಣ ಕೊಂಡೋಗೋದುಂಟು, ಅದಕ್ಕೆ ಚಟ್ಟ ಅಂತ ಹೆಸರು. ಈ ಚಟ್ಟ ಮತ್ತು ಡೋಲಿ ಎದುರೆದುರು ಬಂದು ಮಾತನಾಡಿಕೊಳ್ತದಂತೆ. ನನ್ನನ್ನು 4 ಜನ ಹೊತ್ತುಕೊಂಡಿದ್ದಾರೆ, ನಿನ್ನನ್ನು 4 ಜನ ಹೊತ್ತುಕೊಂಡಿದ್ದಾರೆ, ನನ್ನ ಮೇಲೆ ಸಹ ಹೂ ಹಾಕಿದ್ದಾರೆ, ನಿನ್ನ ಮೇಲೆ ಸಹ ಹೂ ಹಾಕಿದ್ದಾರೆ, ನನ್ನ ಜೊತೆಗಿದ್ದವರು ಅಳ್ತಾ ಇದ್ದಾರೆ, ನಿನ್ನ ಜೊತೆಗಿದ್ದವರು ಅಳ್ತಾ ಇದ್ದಾರೆ, ನಮ್ಮೊಬ್ಬರೊಳಗೆ ಏನು ಡಿಫರೆನ್ಸ್ ಇಲ್ಲ ಅಲ್ವಾ ಹೇಳುವಾಗ ಚಟ್ಟ ಡೋಲಿಯಲ್ಲಿ ಹೇಳ್ತದಂತೆ, ಮೈ ಜಿಂದಗಿ ಸೆ ಜಾ ರಹಾ ಹೂ ತು ಜಿಂದಗಿ ಮೇ ಆ ರಹಿ ಹೋ. ನಾನು ಜೀವನದಿಂದ ಹೋಗ್ತಾ ಇದ್ದೇನೆ, ನೀನು ಜೀವನಕ್ಕೆ ಬರ್ತಾ ಇದ್ದಿ. ಹಾಗಾಗಿ ಇಲ್ಲಿ PUC ಅಂತ ಹೇಳಿದ್ರೆ ನೀವೆಲ್ಲ ಜೀವನಕ್ಕೆ ಬರ್ತಾ ಇರುವಂತದ್ದೇ ಒಂದು ಇದು. ನನ್ನ ಹತ್ರ ಕಾರ್ಯಕ್ರಮವನ್ನು ಕನ್ನಡ ತುಳು ಮಿಕ್ಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಭಾಷೆಯ ವಿಷಯದಲ್ಲಿ ನಮಗೆ ಯಾವುದು ಮೇಳ ಕೇಳಿ ಇರಬಾರ್ದು, ನಮ್ಮಲ್ಲಿ ಇರಬಾರ್ದು. ಇಂಗ್ಲಿಷ್ ಅಂದ್ರೆ ಅದು ಭಯಂಕರ, ಕನ್ನಡ ಅಂದ್ರೆ ಪ್ರಯೋಜನ ಇಲ್ಲ. ನವೆಂಬರ್ 1ನೇ ತಾರೀಕಿಗೆ ಕನ್ನಡ ಜೈ ಹೇಳುದು, ಇಂಗ್ಲಿಷ್ ಪ್ರಯೋಜನ ಇಲ್ಲ, ಅದು ಸುಮ್ಮನೆ. ಹೋಗುವವರು ಹೋಗ್ತಾರೆ, ಬರುವವರು ಬರ್ತಾರೆ, ಹೇಳುವವರಿಲ್ಲ ಕೇಳೋರಿಲ್ಲ, ಯಾರಪ್ಪನ ಗಂಟೋಯ್ತು. ಇದನ್ನು ಇಂಗ್ಲಿಷಲ್ಲಿ ಹೇಳಿ. ಹೋಗುವವರು ಹೋಗ್ತಾರೆ, ಬರುವವರು ಬರ್ತಾರೆ, ಹೇಳುವವರಿಲ್ಲ ಕೇಳುವವರಿಲ್ಲ, ಯಾರಪ್ಪನ ಗಂಟೋಯ್ತು. ಇದನ್ನು ಕನ್ನಡದಲ್ಲಿ ಹೇಳಿದ್ರೆ ಚಂದ. ಇದನ್ನು ಇಂಗ್ಲಿಷಲ್ಲಿ ಹೇಳಿಕ್ಕೆ ಹೋದ್ರೆ ಗೋಸಾರ್ ಗೋಸ್, ಕಂಸಾರ್ ಕಂಸ, ನಾಟ್ ಆಸ್ಕರ್ಸ್ ನಾಟ್ ಹಿಯರ್ಸ್, ಹೂಸ್ ಫಾದರ್ಸ್ ಬಂಡಲ್ ಗೋಸ್ ಆಗ್ತದೆ. ಎಲ್ಲವನ್ನೂ ಇಂಗ್ಲಿಷಿಂದ ಕನ್ನಡಕ್ಕೆ, ಕನ್ನಡವನ್ನು ಇಂಗ್ಲಿಷಿಗೆ ತಗೊಂಡ್ರೆ ಟೀಚರ್ ಹೇಗಿದ್ದಾರೆ ಅಂತ ಕೇಳಲಿಕ್ಕೆ ಬಹಳ ಕಷ್ಟ. 1ನೇ ಕ್ಲಾಸ್ನ ಟೀಚರು ಚಂದ ಪಾಠ ಮಾಡ್ಲಿ ಬಿಡ್ಲಿ, ಅವರನ್ನು ಮಕ್ಕಳು ಹೇಳುದು ಫಸ್ಟ್ ಕ್ಲಾಸ್ ಟೀಚರ್. 2ನೇ ಕ್ಲಾಸಿನ ಟೀಚರು ಚಂದ ಪಾಠ ಮಾಡ್ತಾರೆ, ಅವರನ್ನು ಕರೆಯುವುದು ಸೆಕೆಂಡ್ ಕ್ಲಾಸ್ ಟೀಚರ್. 3ನೇ ಕ್ಲಾಸಿನವರು ತುಂಬಾ ಚಂದ ಪಾಠ ಮಾಡ್ತಾರೆ, ಕರೆಯುವುದು ಮಾತ್ರ ಥರ್ಡ್ ಕ್ಲಾಸ್ ಟೀಚರ್. ಹಾಗಾಗಿ ಆ ಇಂಗ್ಲಿಷಿಗೂ ಕನ್ನಡಕ್ಕೂ ಅದೇನಿಲ್ಲ. ನಮ್ಮಲ್ಲಿ ಕಾಮನ್ ಸೆನ್ಸ್ ಇರ್ಬೇಕಾದ್ದು ಜೀವನ. ಒಬ್ಬ ಇಂಗ್ಲಿಷ್ ಮೀಡಿಯಂನವ ಹೋಗ್ತಾ ಇರುವಾಗ ಕನ್ನಡ ಮೀಡಿಯಂನವನ ಬಗ್ಗೆ ಅವನಿಗೊಂದು ತಾಸಾರ ಅಂತೆ, ಕನ್ನಡ ಮಾತಾಡೋದಂದ್ರೆ ಎಲ್ಲ ಇಷ್ಟ ಇಲ್ಲ. ಅವನು ಇವನಲ್ಲಿ ಕೇಳಿದ ಇಂಗ್ಲಿಷ್ ಮೀಡಿಯಂನವ, ಅವನಲ್ಲಿ ಡು ಯು ನೋ ಸ್ವಿಮ್ಮಿಂಗ್? ಈ ಪುಣ್ಯಾತ್ಮ ಹೇಳಿದ ನೋ ಐ ಡೋಂಟ್ ನೋ ಸ್ವಿಮ್ಮಿಂಗ್. ಅಷ್ಟೊತ್ತಿಗೆ ಅವ ಕೇಳಿದ ದೆನ್ ಡಾಗ್ ಈಸ್ ಬೆಟರ್ ದ್ಯಾನ್ ಯು, ನಿನಗಿಂತ ನಾಯಿ ಆದ್ರೂ ಆಗ್ಬಹುದು, ಅದಕ್ಕೆ ಈಜಲಿಕ್ಕೆ ಗೊತ್ತುಂಟು. ಕನ್ನಡ ಮೀಡಿಯಂನವರಿಗೆ ಈಜಲಿಕ್ಕೆ ಗೊತ್ತಿರಲಿಲ್ಲ, ಕಾಮನ್ ಸೆನ್ಸ್ ಇತ್ತು. ಅವ ಕೇಳಿದ ಡು ಯು ನೋ ಸ್ವಿಮ್ಮಿಂಗ್? ಆಫ್ ಕೋರ್ಸ್ ಐ ನೋ ಸ್ವಿಮ್ಮಿಂಗ್. ದಟ್ ಇನ್ ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಡಾಗ್ ಅಂಡ್ ಯು ಹೇಳಿ. ಇವತ್ತು ಬೇಕಾದ್ದು ಇಂಗ್ಲಿಷ್ ಈಸ್ ಓನ್ಲಿ ಎ ಲ್ಯಾಂಗ್ವೇಜ್, ನಾಟ್ ಎ ನಾಲೆಜ್. ಹಾಗಾಗಿ ಮಿಕ್ಸ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈಗ ನಮಗೆ ಸಹ ನಮ್ಮ ಮನಸ್ಸು ಸಹ ಎಲ್ಲ ಮಿಕ್ಸ್ ಆಗ್ತಾ ಇದೆ.
ಮನೆಯಲ್ಲಿ ಅಪ್ಪ ಅಮ್ಮ ಎಷ್ಟು ಗ್ರಾಮ ಅಕ್ಕಿ ತಂದು ಕೊಡ್ತಾರೆ ಅಂತ ಗೊತ್ತಿಲ್ಲ ನಮಗೆ, ಕಷ್ಟಪಟ್ಟು. ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆದವನೊಟ್ಟಿಗೆ ರಪ್ಪ ಹೋಗಿ ಕಾರಲ್ಲಿ ಕೂತು ಸಂಜೆವರೆಗೆ ತಿರುಗಿ ಅವ ಡ್ರಗ್ಸ್ ಅನ್ನು ಬಿಯರಲ್ಲಿ ಹಾಕಿ ಕೊಟ್ಟು ಕುಡಿದು ಬಿಸಾಡಿ ಆದ ಮೇಲೆ ಮತ್ತೆ ಗೊತ್ತಾಗುದು ನಾನು ಸಂತ್ರಸ್ತೆ, ನಾನು ಸಂತ್ರಸ್ತೆ, ನಾನು ಸಂತ್ರಸ್ತೆ. ಹೋಗಿ ಕಾರಲ್ಲಿ ಕೂತ್ಕೊಳ್ಳುವಾಗ ಯಾವ ತ್ರಸ್ತೆ? ಹಾಗಾದ್ರೆ ಮಕ್ಕಳಿಗೆ ಎಜುಕೇಶನ್ ಅಂತ ಹೇಳಿದ್ರೆ ಏನು? ಇಷ್ಟೇ ಗೊತ್ತಿದ್ರೆ ಸಾಕು ವಿದ್ಯಾರ್ಥಿಗಳೇ. ನಿಮ್ಮನ್ನು ನಾನು ವಿವೇಕಾನಂದರಾಗಿ ಅಂತ ಹೇಳುದಿಲ್ಲ, ಅವರ ಹಾಗೆ ಆಗಿ ಇವರ ಹಾಗೆ ಆಗಿ ಅಂತ ಹೇಳುದಿಲ್ಲ. ಯಾಕಂದ್ರೆ ಅವರು ಹಾಗೆ ಆಗಿದೆ. ನಾನೊಂದು ವೇಳೆ ಹಾಗೆ ಹೇಳಿದ್ರೆ ನೀವು ಹೇಳ್ತೀರಿ ನಿಮಗೆ ಆಗ್ಲಿಕ್ಕೆ ಏನು ಸಂಕಟ? ನೀವು ಮೊದಲು ನೀವಾಗುವುದನ್ನು ಕಲೀಲಿಕ್ಕೆ ಬೇಕಾಗಿ ಫಸ್ಟ್ ಸ್ವಾಭಿಮಾನದಿಂದ ಬದುಕುವುದನ್ನು ಕಲಿಬೇಕು. ಇಲ್ಲಾದ್ರೆ ನಾವು ಸಮಾಜ ಪುಸ್ತಕದಲ್ಲಿ ಓದಿದೆ ಅಂತ ಅದು ಕೇಳಿ ವಿದ್ಯಾರ್ಥಿಗಳೇ. ಅವರು ನಮ್ಮನ್ನು ಆಳಿದರು, ಇವರು ನಮ್ಮನ್ನು ಆಳಿದರು, ಮೊಘಲರು ನಮ್ಮನ್ನು ಆಳಿದರು, ಬ್ರಿಟಿಷರು ನಮ್ಮನ್ನು ಆಳಿದರು. ಅವರು ನಮ್ಮನ್ನು ಆಳಿದ್ದು, ನಾವು ಅವರನ್ನು ಇಟ್ಕೊಂಡು ನೇಳಿದ್ದು, ಕೊನೆಗೆ ಕೆಳಗೆ ತಾಳಿದ್ದು. ಒಂದನೇ ಪುಳಕಿಸಿ ದಂಡೆತಿ ಬಂದ, ಎರಡನೇ ಪುಳಕಿಸಿ ಗುಂಡೆತಿ ಹೋದ. ಇದನ್ನು ಬರದೇ ನಾವು ಪಾಸ್ ಆದಲ್ಲದೆ ಇನ್ನಾದ್ರೂ ಸ್ವಲ್ಪ ಸ್ವಾಭಿಮಾನದಿಂದ ಬದುಕುವಂತ ಬದುಕನ್ನು ನಾವು ಕಟ್ಟಿಕೊಳ್ಬೇಕು ಅಂತಾದ್ರೆ ನೋಡಿ, ನಾನಿವತ್ತು ನಿಮ್ಮ ಮುಂದೆ ಬಂದಿದ್ದೇನೆ. ನಿಮಗೆಲ್ಲ ಮಾರ್ಕ್ ತೆಗಿಲಿಕ್ಕೆ ಅಂತ ಶಾಲೆ ಮನೆಯವರು ಒತ್ತಡ ಹಾಕ್ತಾರೆ. ನನಗೆ SSLC ಅಲ್ಲಿ, ಪ್ರಿಪರೇಟರಿಯಲ್ಲಿ, ಮ್ಯಾಥ್ಸ್ ಅಲ್ಲಿ 100ರಲ್ಲಿ 4. ನನ್ನ ಮಾರ್ಕ್ ನೋಡಿ ಕರೆದದ್ದ ಅಲ್ಲ. ಜೀವನದಲ್ಲಿ ಮಾರ್ಕ್ ಅಂತ ಹೇಳೋದು ಬೇರೆ, ರಿಮಾರ್ಕ್ ಬರೋದಾಗಿ ಜೀವನ ತೆಗೆಯುವಂಥದ್ದು ಬೇರೆ. ಇದು ನೀವು ಫಸ್ಟ್ ನಿಮ್ಮ ತಲೆಯಲ್ಲಿ ಇಟ್ಟುಕೊಳ್ಬೇಕು. ಯಾಕಂದ್ರೆ ಎಲ್ಲರಿಗೂ ಎಲ್ಲವೂ ಸುಲಭ ಆಗಬೇಕಾಗಿಲ್ಲ. ಅದು ನಾವು ದೊಡ್ಡವರು ಮಾಡಿಕೊಂಡದ್ದು. ಅದು ಸಹ 9ನೇ ಕ್ಲಾಸಿನವರೆಗೆ ಮಾತ್ರ ಜೀವನ. 10ನೇ ಕ್ಲಾಸಿಗೆ ಎಂಟರ್ ಆದ ಕೂಡಲೇ ಸತ್ಯನಾರಾಯಣ ಪೂಜೆ ಇಲ್ಲ, ಕೋಲ ಇಲ್ಲ, ನೇಮ ಇಲ್ಲ, ಅಗೇಲಿಲ್ಲ, ನಾಮಕರಣ ಇಲ್ಲ, ಸೀಮಂತಸ ಇಲ್ಲ. ಬರುವ ವರ್ಷ 10th, ಬರುವ ವರ್ಷ 10th. ಎಂತ ದೇವರಿಗೆ ಒಬ್ಬರಿಗೆ. ಮತ್ತೆ PUC ಅಲ್ಲಿ ಸೈನ್ಸ್ ತಗೊಂಡ್ರೆ ಮತ್ತೆ ಮುಗಿ ಎಲ್ಲ ಕಂಡು ಹಿಡಿಲಿಕ್ಕೆ ಹೇಳು. ಮ್ಯಾಥ್ಸ್ ಎಲ್ಲ ನನಗೆ ಮ್ಯಾಥ್ಸೇ ಆಗ್ತಾ ಇರಲಿಲ್ಲ. 2 ಇಡ್ಲಿ ಬಡಿಸಿದ್ದೇನೆ ಬಿಟ್ಟಲ್ಲ, 2 ತಿಂದು ಮುಗಿಸಿದಿ, ಏನು ಉಳಿಯಿತು ಕೇಳಿದ್ದಕ್ಕೆ ನಾನು ಹೇಳ್ತಾ ಇದ್ದದ್ದು ಚಟ್ನಿ ಉಳಿಯಿತು ಅಂತ. ಸತ್ಯ ಹೇಳಿದ್ರೆ ಆಗುದಿಲ್ಲ, ಅವರಿಗೆ ತಪ್ಪಾಗ್ತಾ ಇದ್ರು. ಹಾಗೆ ಗಣಿತ ಎಲ್ಲರಿಗೆ ಆಗ್ಬೇಕು ಅಂತಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳೇ, PUC ಯಲ್ಲಿ ಇದ್ದೀರಿ, ಜೀವನಕ್ಕೆ ಬರ್ತಾ ಇದ್ದೀರಿ. ಇವತ್ತೇನಾಗ್ತಾ ಇದೆ ಅಂತ ಹೇಳಿದ್ರೆ, ಎಲ್ಲ ನಮ್ಮ ಸುತ್ತಮುತ್ತಲ ಒಂದು ದಿವಸ ನ್ಯೂಸ್ ಕೇಳುವಾಗಿಲ್ಲ. ಬುಕ್ಕಿಗೆ ಫೇಸ್ ಮಾಡುವ ಸಮಯದಲ್ಲಿ ಮಕ್ಕಳು ಫೇಸ್ಬುಕ್ ಅಲ್ಲಿ ಇದ್ದಾರೆ. ತಂದೆ ತಾಯಿಯ ಲೋಡ್ ಡೌನ್ ಮಾಡೋದು ಬಿಟ್ಟು ಡೌನ್ಲೋಡ್ ಕಂಡಬಟ್ಟೆ ಆಗ್ತಾ ಉಂಟು. ಸೆಟಪ್ ಆಗುವ ವಯಸ್ಸಿನಲ್ಲಿ ಅಪ್ಸೆಟ್ ಆಗಿ ಒಂದು ಸುಸೈಡ್ ಮಾಡಿಕೊಂಡು, ಇಲ್ಲಾದ್ರೆ ಬೇರೆ ಏನಾದ್ರೂ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಇದು ಆಗಬಾರದು ನಮ್ಮ ಜೀವನದಲ್ಲಿ. ಅದಕ್ಕೆ 4 F ಇಂದ F ಅನ್ನು ಪಾಲಿಸಬೇಕು. ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್, ಫಿನಿಶ್ ದ ಗೇಮ್. ಹಿರಿಯರು ಹೇಳಿದ್ದನ್ನು ಸ್ವಲ್ಪ ಕೇಳಿ. ಫಾಲೋ ದ ಮಾಸ್ಟರ್, ಫೇಸ್ ದ ಡೆವಿಲ್. ಕಷ್ಟವನ್ನು ಎದುರಿಸುವ ತಾಕತ್ತು ಇವತ್ತಿನ ಮಕ್ಕಳಲ್ಲಿ ಇಲ್ಲ. 10ನೇ ಕ್ಲಾಸಿನವರೆಗೆ 10 ಲಕ್ಷ ಫೀಸ್ ಕಟ್ಟಿ ಆದರೂ 10ನೇ ಕ್ಲಾಸಿನ ಮಗುವಿನ ಹತ್ರ ನಾಯಿ ಮರಿ ಬಂದರೆ ತಾಯಿಯನ್ನು ಕರೆಯುವುದು. ಮಾಮ್ ಡಾಗಿ, ಮಾಮ್ ಡಾಗಿ, ಮಾಮ್ ಡಾಗಿ. ಅದೇ ಅಂಗನವಾಡಿಯ ಮಗು ತಕ್ಕ ಬೊಗ್ಗಿ ಹೇಳ್ಕೊಂಡು ಕೊಡ್ತದೆ. ಫೇಸ್ ದ ಡೆವಿಲ್ ಇಲ್ವೇ ಇಲ್ಲ. ಚಿಕ್ಕ ಕಷ್ಟ ಬಂದರೂ ಕೂಡ ಸುಸೈಡ್ ಮಾಡೋದು ಅಂತಲೇ ಡಿಸೈಡ್ ಮಾಡೋದು, ಕೂತ್ಕೊಳ್ಳೋದು, ಎದುರಿಸುವ ತಾಕತ್ತಿಲ್ಲ. ಫೇಸ್ ದ ಡೆವಿಲ್, ಫೈಟ್ ಟು ದ ಎಂಡ್. ಜೀವನದಲ್ಲಿ ಎಂತ ಬಂದರೂ ಫೈಟ್ ಮಾಡ್ತಾ ಹೋಗು, ಫಿನಿಶ್ ದ ಗೇಮ್. ಅದಕ್ಕೆ ನಮ್ಮ 4 F ಚೆನ್ನಾಗಿರ್ಬೇಕಾದ್ರೆ 4 M ಇಂದ ಜಾಗ್ರತೆ ಇರಬೇಕು. ಒಂದು ಮೀಡಿಯಾ, ಒಂದು ಮೊಬೈಲ್, ಒಂದು ಮೋಟಾರ್ ಬೈಕ್, ಒಂದು ಮನಿ. ಇದರಿಂದಾಗಿ ನಮ್ಮ ಯೌವನ ಹಾಳಾಗ್ತಾ ಇದೆ. ಆಲೋಚನೆ ಮಾಡಿ ವಿದ್ಯಾರ್ಥಿಗಳೇ. ನಾವೆಲ್ಲ ನಾಗರ ಪಂಚಮಿಯಿಂದ ಪ್ರಾರಂಭ ಮಾಡ್ತೇವೆ ಹಬ್ಬಗಳನ್ನು. ನಾಗರ ಪಂಚಮಿ ನೆಕ್ಸ್ಟ್ ಕೆಲವರು ಹೇಳ್ತಾರೆ, ನೀವು ನಾಗನ ಕಲ್ಲಿಗೆ ಎಂತಕ್ಕೆ, ಕರ್ಮಕ್ಕೆ ಹಾಲು ಹಾಕುದ ಅಂತ. ನಾವು ನಂಬಿದ್ದು ಇಂಗ್ಲೀಷಲ್ಲಿ, ವಿದೇಶದಲ್ಲಿ ಅದನ್ನು ಕೋಬ್ರಾ ಅಂತ ಕರೆದ್ರು, ನಾವು ಆದಿಶೇಷ ಅಂತ ನಂಬಿದ್ದೇವೆ. ಇದರಲ್ಲಿ ನಿಮಗೆ ಗೊತ್ತಿರಬೇಕು. ಆದಿಶೇಷ ಅಂತ ನಂಬಿದ್ದೇವೆ. ಆದಿಶೇಷನಿಗೆ ಬೋರ್ವೆಲ್ ತೆಗೆದು ಬೊಂಡದ ನೀರು ಹಾಕ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ನಾಗನ ರೂಪ ಮಾಡಿ ಮೊದಲು ಭೂಮಿಗೆ ತಂಪು ಮಾಡಿ ನೆಕ್ಸ್ಟ್ ಕೃಷ್ಣಾಷ್ಟಮಿ ಪ್ರಾರಂಭ ಮಾಡ್ತೇವೆ. ಕೃಷ್ಣಾಷ್ಟಮಿ ಪ್ರಾರಂಭ ಮಾಡುವಾಗ ಕೃಷ್ಣನನ್ನು ರಾತ್ರಿ ಜೈಲಿಂದ ಶಿಫ್ಟ್ ಮಾಡಿದರು. ಮೊನ್ನೆ ಒಬ್ಬರನ್ನು ಶಿಫ್ಟ್ ಮಾಡಿದ್ದಾರೆ, ಅದು ಬೇರೆ ಕಾರಣ. ಇದು ಕೃಷ್ಣನಿಗೆ ಕಂಸನಿಂದ ಅಪಾಯ ಉಂಟು ಅಂತ ಶಿಫ್ಟ್ ಮಾಡಿದ್ದು. ಶಿಫ್ಟ್ ಮಾಡುವಾಗ ಭಯಂಕರ ಮಳೆ ಬಿಸಿಲು ಬಂದು, ಇದು ಮಳೆ ಗಾಳಿ ಗುಡುಗು ಬಂತಂತೆ. ಮೇಲಿಂದ ಬಂದು ಆಸರೆಯಾಗಿ ನಿಂತದ್ದು ಮತ್ತೆ ಆದಿಶೇಷ. ಆಯ್ತಪ್ಪ ಕೃಷ್ಣ ಮಣ್ಣು ತಿಂದ ಅಂತೇಳಿ ಅಮ್ಮ ಬಂದು ಬಾಯಿ ಬಿಡು ಅಂತ ಹೇಳುವಾಗ, ಕೃಷ್ಣ ಬಾಯಿ ಬಿಟ್ಟಾಗ ಅಮ್ಮನಿಗೆ ಬ್ರಹ್ಮಾಂಡ ಕಂಡಿತಂತೆ. ನೀವು ಯಾರು ಬ್ರಹ್ಮಾಂಡ ತೋರಿಸ್ಲಿಕ್ಕೆ ಹೋಗಬೇಡಿ. ನಿಮ್ಮ ಅಮ್ಮ ನಿಮ್ಮಲ್ಲಿ ಬಾಯಿ ಬಿಡ್ಲಿಕ್ಕೆ ಹೇಳುವಾಗ ಮಾರುತಿ, ವಿಮಲ್, ಗುಟ್ಕ, ಮಾವು,
ಮಧು ಇಲ್ಲದಿದ್ದರೆ ಸಾಕು. ಮತ್ತು ಕೆಲವು ಮನೆಯಲ್ಲಿ ಮಕ್ಕಳ ಬ್ರಹ್ಮಾಂಡ ಗೊತ್ತಾಗಬೇಕಾದ್ರೆ ಬಾಯಿ ಬಿಡಲಿಕ್ಕೆ ಹೇಳಬೇಕಾಗಿಲ್ಲ, ಮೊಬೈಲ್ನ ಲಾಕ್ ತೆಗೆದು ಕೂಡ ಹೇಳಿದರೆ ಬ್ರಹ್ಮಾಂಡ ಇರ್ತದೆ ಅದರಲ್ಲಿ. ಇದರಿಂದ ಈ 4ರಿಂದ ನಾವು ಜಾಗ್ರತೆ ಇಲ್ಲದಿದ್ದರೆ ನಮಗೆ ಎಷ್ಟು ಮಾರ್ಕ್ ಬಂದರೂ ಪ್ರಯೋಜನ ಇಲ್ಲ. ನಾವೆಲ್ಲ ಮದುವೆ ಮಾಡಿ ಕೊಡುವಾಗ ಹೇಳ್ತೇವೆ, ಒಳ್ಳೆ ಮಂತ್ರ ಹೇಳಿ, ಒಳ್ಳೆ ನೋಡ್ಕೊಳ್ಬೇಕು, ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೊ, ಎಲ್ಲದನ್ನು ಚೆನ್ನಾಗಿ ನೋಡ್ಕೊ. ಚೆನ್ನಾಗಿ ನೋಡ್ತಾ ಇದ್ದ ಹೆಂಡತಿಯೇ ಸ್ವಲ್ಪವೇ ವಿಷ ಹಾಕಿ ಕೊಲ್ಲುವಂಥ ಪರಿಸ್ಥಿತಿ ಬಂದಿದೆ ಅಂತ ಆದರೆ ಹಾಗಾದರೆ ಚೆನ್ನಾಗಿ ನೋಡಿಕೊಂಡು ಏನು ಪ್ರಯೋಜನ ಆಯಿತು? ಮೊದಲೆಲ್ಲ ಎಲ್ಲಿಗಾದರೂ ಹೋಗುವಾಗ ಮಕ್ಕಳಲ್ಲಿ ಹೇಳ್ತಾ ಇದ್ರು, ಯಾರಾದರೂ ಪರಿಚಯದವರು ಬಂದರೆ ಮಾತ್ರ ಬಾಗಿಲು ತೆಗಿ, ಇಲ್ಲಾಂದರೆ ಬಾಗಿಲು ತೆಗಿಬೇಡ ಅಂತ. ಈಗ ಪರಿಚಯದವರಲ್ಲ, ಅಜ್ಜ ಮೊಮ್ಮಗ ಮತ್ತು ಅಳಿಯ ಬರಲಿಕ್ಕೂ ಗೊತ್ತಿಲ್ಲ, ಅಜ್ಜ ಬಾಗಿಲು ತೆಗೆದ್ರು, ಚಂದ ಊಟ ಮಾಡಿದರು, ಊಟ ಮಾಡಿ ಚಹಾ ಕುಡಿದ್ರು, ಹೋಗುವಾಗ ಅಜ್ಜನನ್ನು ಕಡಿದು ಅಂಗಳದಲ್ಲಿ ಇಟ್ಟು ಹೋದರು. ಇನ್ನು ಯಾರ ಮೇಲೆ ವಿಶ್ವಾಸ ಇಡೋದು? ಅದಕ್ಕೆ ನಮ್ಮ ಭಾರತವನ್ನು ವಿಶ್ವಗುರು ಕರೆದದ್ದು ಯಾಕೆ ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಿರಬೇಕು. ಭಾರತವನ್ನು ವಿಶ್ವಗುರು ಅಂತ ಕರೆದಂಥ ಉದ್ದೇಶವೇ ಅತ್ಯಂತ ಒಳ್ಳೆಯ ಕೌಟುಂಬಿಕ ವ್ಯವಸ್ಥೆ ಇರುವಂಥ ದೇಶ ಇದ್ದರೆ ಅದು ನಮ್ಮ ಪುಣ್ಯ ಭೂಮಿ ಭಾರತ. ಅದಕ್ಕಾಗಿ ಭಾರತವನ್ನು ವಿಶ್ವಗುರು ಎಂಬ ಸ್ಥಾನದಲ್ಲಿಟ್ಟು ಫ್ಯಾಮಿಲಿ ಸಿಸ್ಟಮ್, ಇವತ್ತು ಫ್ಯಾಮಿಲಿ ಸಿಸ್ಟಮ್ ಅಪಾಯದಲ್ಲಿದೆ. ಮನೆಯೊಳಗೆ ಮಾನವೀಯ ಸಂಬಂಧಗಳು ದೂರ ಆಗ್ತಾ ಇದೆ. ಮೊದಲು ವಿಶ್ವಾಸ ಎಷ್ಟಿತ್ತು ಅಂತ ಹೇಳಿದರೆ ಬಾಗಿಲೇ ಇರಲಿಲ್ಲ, ಆಮೇಲೆ ವಿಶ್ವಾಸ ಕಡಿಮೆಯಾಗಿ ಬಾಗಿಲು ಬಂತು, ಆಮೇಲೆ ವಿಶ್ವಾಸ ಕಡಿಮೆಯಾಗಿ ಲಾಕ್ ಬಂತು, ಆಮೇಲೆ ವಿಶ್ವಾಸ ಕಡಿಮೆಯಾಗಿ ಹೊರಗೆ CC ಕ್ಯಾಮರಾ ಬಂತು, ಈಗ ಮತ್ತೂ ಕಡಿಮೆಯಾಗಿ ಒಳಗೆ CC ಕ್ಯಾಮರಾ. ಮೊನ್ನೆ ಒಂದು ವಾಟ್ಸಪ್ಪಲ್ಲಿ ಬಂತು, ಮಗಳ ತಲೆಗೆ CC ಕ್ಯಾಮರಾ ಸಿಕ್ಕಿಸಿದ ಅಪ್ಪ. ಇನ್ನು ನಮಗೂ ಕೂಡ ವಯರಿಂಗ್ ಮಾಡುವ ಪರಿಸ್ಥಿತಿ ಬರ್ತದೆ. ಹೀಗಿದ್ದರೆ ಮುಂದೆ ಹೇಗೆ ಜೀವನ? ಅದಕ್ಕಾಗಿ ಹೇಳ್ತಾ ಇರೋದು ವಿದ್ಯಾರ್ಥಿಗಳು. ಅದಕ್ಕೆ ನೋಡಿ, ನಾವು ಚಿಕ್ಕದಿರುವಾಗ 6 ವರ್ಷದವರೆಗೆ ಏನಾದರೂ ತಲೆಬಿಸಿತ್ತ, ನಮ್ಮ ಅಪ್ಪ ಅಮ್ಮ ಹೇಳಿದ್ದೆಂಥದ್ದು, ನಿಮ್ಮ ಅಪ್ಪ ಅಮ್ಮ ಅಲ್ಲ, ನಮ್ಮ ಅಪ್ಪ ಅಮ್ಮ. ನೀವೆಲ್ಲ LKG UKG ಹೋಗಿರ್ಬೋದು. 6 ವರ್ಷದ ನಂತರ ಏನೂ ಇಲ್ಲ. 6 ವರ್ಷದವರೆಗೆ ತರಕಾರಿ ಕೊಯ್ಲಿಕ್ಕೆ ಹೋಗು, ತೋಟಕ್ಕೆ ಹೋಗು, ಗದ್ದೆಗೆ ಹೋಗು, ಅದು ಹೋಗು, ಇದು ಹೋಗು, ಮತ್ತೊಂದು ಹೋಗು, ಬೊಗ್ಗಿಗೆ ಊಟ ಹಾಕೊಳ್ಳದೆ ಮಗ್ಗಿಗಾಳಿ ಅಂತ ಹೇಳಿಲ್ಲ. 6 ವರ್ಷದ ನಂತರ ಶಾಲೆಗೆ ಸೇರಿಸುವಾಗ ಒಂದು ಹೊರೆ ಕಾಣಿಕೆ ಕೊಂಡೋದಾಗಿ ಬುಡಕ ಕೊಂಡೋಗಿ ಹಾಕುವುದು ಬರುವುದು. ಆಗ ನಮಗೆ ಪ್ರಕೃತಿಯಲ್ಲಿ ಎಂತ ಎಲ್ಲ ಇತ್ತು ಅಂತ ಕ್ಲೀನ್ ಗೊತ್ತಾಗ್ತಿತ್ತು. ಇವತ್ತು ಚೇರಂಟೆ, ಕುರ್ವಾಯಿ, ಮೊಂಟೆಯನ್ನು ಗೂಗಲಲ್ಲಿ ಕೇಳೋದು ಮಕ್ಕಳು. ಹಲೋ ಗೂಗಲ್, ವಾಟ್ ಇಸ್ ಮೊಂಟೆ ಅಂತ. ಅದು ಕರೆಕ್ಟ್ ಕೇಳಿದರೆ ಮೊಂಟೆ ತೋರಿಸ್ತದೆ, ಇಲ್ಲಾಂದರೆ ಒಂಟೆ ತೋರಿಸ್ತದೆ, ಇಲ್ಲಾಂದರೆ ಸೊಂಟೆ ತೋರಿಸ್ತದೆ. ಅದನ್ನೇ ನಂಬುವ ಪರಿಸ್ಥಿತಿಯಲ್ಲಿದ್ದೇವೆ. ತಂತ್ರಜ್ಞಾನದ ಒಳಗೆ ಹೋಗಿ 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 ಕಲಿತುಕೊಳ್ಳುವುದಕ್ಕಾಗಿರುವುದನ್ನು ಕಳೆದುಕೊಳ್ಳುವುದಕ್ಕಾಗಿ ಉಪಯೋಗಿಸ್ತಾ ಇದ್ದೇವೆ. ಮತ್ತು ನಮ್ಮ ದೇವರು ಬಂದು ರಕ್ಷಣೆ ಮಾಡಬೇಕು ಅಂತ ಹೇಳಿದರೆ ಆಗುವುದಿಲ್ಲ. ಆನ್ಲೈನ್ ಕ್ಲಾಸ್ ಇರುವಾಗ ಒಂದು ಮನೆಯಲ್ಲಿ ಹುಡುಗಿ ನಿಂತದ್ದು ಹೀಗೆ ಬಾಕಿ. 10 ನಿಮಿಷ ಕಳೆದು ಮನೆಯವರು ಹೋಗಿ ನೋಡುವಾಗ ಏನೋ ಕಡಪು ದೋಷ ಇರ್ಬೋದು ಅಂತ ಅಲ್ಗಾಡಿಸಿ ನೋಡುವಾಗ ಆನ್ಲೈನಲ್ಲಿ ಭರತನಾಟ್ಯ ಕ್ಲಾಸ್ ಶುರುವಾಗಿದೆ. ಟೀಚರ್ ನಿಂತ ಕೂಡಲೇ ನೆಟ್ವರ್ಕ್ ಹೋಗಿದೆ. ಕಾಲ್ಗೆಳಗೆ ಹಾಕಲಿಕ್ಕೆ ಟೀಚರೇ ಬರಬೇಕು. ಇವತ್ತಿನ ನಮ್ಮ ತಂತ್ರಜ್ಞಾನದ ಒಳಗೆ ಹೋಗಿ ಪ್ರಾಕೃತಿಕ ನಾಲೆಜನ್ನು ಕಂಪ್ಲೀಟ್. ಮೊನ್ನೆ ಒಬ್ಬನಿಗೆ CETಯಲ್ಲಿ ರ್ಯಾಂಕ್ ಬಂದಿತ್ತು. ವಿಷಯ ನೋಡಿ, ನಾಲೆಜಿಗೂ ಇದಕ್ಕೂ ಸಂಬಂಧ ಬೇಕು ಅಂತ. CETಯಲ್ಲಿ ರ್ಯಾಂಕ್ ಬಂದಿದ್ದ ಹುಡುಗ ಮನೆಯಲ್ಲಿ ಅವನ ರ್ಯಾಂಕ್ ಬಂದದ್ದಕ್ಕೆ ಸತ್ಯನಾರಾಯಣ ಪೂಜೆ ಹರಕೆ ಹೇಳಿದರು. ಪೂಜೆಗೆ ಬರಬೇಕಲ್ಲ ಅವ ಕೂತ್ಕೊಳ್ಳಿಕ್ಕೆ. ಬಂದ ಅರ್ಚಕರು ಹೇಳಿದರು, ಮಾವಿನ ತುದಿತ ಅಂತ ಕಲಶಕ್ಕಿಡ್ಲಿಕ್ಕೆ. ಸೀದಾ ಆ್ಯಕ್ಟಿವ ಸ್ಟಾರ್ಟ್ ಮಾಡಿ ಹೋದದ್ದು 3 kg ಮಾವಿನ ಹಣ್ಣು ತಂದದ್ದು. ಅದರ ಎಲ್ಲ ತುದಿ ಕಟ್ಟು ಮಾಡಿ ಟೋಪಲ್ಲಿ ಹಾಕಿಕೊಂಡೋಗಿ ಅರ್ಚಕರಿಗೆ ಕೊಟ್ಟ. ಕಲಶಕ್ಕಿಡುವ ಮಾವಿನ ತುದಿ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಎಷ್ಟು ಪ್ರಕೃತಿಯಿಂದ ದೂರ ಆಗ್ತಾ ಇದ್ದೇವೆ ನೋಡಿ. ಅವನಲ್ಲಿ ಹಲಸಿನ ತುದಿ ತರಲಿಕ್ಕೆ ಹೇಳ್ತಿದ್ರೆ ಮರಕ್ಕೆ ಹತ್ತಿ ಸಾಯುವುದಿಲ್ಲ ಅವತ್ತು. ಅದಕ್ಕೆ ಹೇಳಿದ್ದು ನಮ್ಮಲ್ಲಿ ಪ್ರಾಕ್ಟಿಕಲ್, ನಮ್ಮ ಜೀವನದ ಸತ್ಯ ಮುಖವಾಡ ಹಾಕ್ಕೊಂಡು ನಾವೆಲ್ಲ ಮಾತಾಡೋದು 4 ಜನ ಏನು ಹೇಳ್ಯಾರು, 4 ಜನ ಏನು ಹೇಳ್ಯಾರು, ಆ 4 ಜನ ಯಾರು ಅಂತ. ನಮಗೆ ಬೇಕಾಗಿ ನಮ್ಮ ಇದಕ್ಕೆ ಸರಿಯಾಗಿ ನಾವು ಬದುಕಬೇಕು. ಆಗಿವತ್ತು ಸಾಮರಸ್ಯ ತುಂಬ ಇದಾಗ್ತಾ ಇದೆ. ಮೊನ್ನೆಲ್ಲ ಬಂತಲ್ಲ ಎಂಥದ್ದು, ಬೆಳಿಗ್ಗೆ ಮದುವೆ ಅಂತೆ, ಮಧ್ಯಾಹ್ನ ಜಗಳ ಅಂತೆ, ಸಂಜೆ ಡೈವರ್ಸ್ ಅಂತೆ. ನಾವು 500 ರೂಪಾಯಿ ಕವರ್ನಲ್ಲಿ ಸುಮ್ಮನೆ ಅಲ್ವ ಹಾಕಿಡು. ಸಂಜೆ ಹೋಗಿ ಕವರ್ ತಗೊಂಡು ಬರಬೇಕು. ಅದರ 500 ರೂಪಾಯಿದು ಕೋಳಿಗೊಂಡೋದ್ರೆ 4 ದಿವಸಕ್ಕೆ ಸಾಕಾಗ್ತದೆ. ಇವರ ಮದುವೆ ಸಂಜೆಗೆ ಮುರಿದೋಗ್ತದೆ. ಅದಕ್ಕೆ ಇವತ್ತು ಮಕ್ಕಳಿಗೆ ಬೇಕಾದ್ದು ನಾಲೆಜ್, ಜೀವನ ಹೋಗುವಂಥ ಶಿಕ್ಷಣ ಬೇಕಾದ್ದು ವಿದ್ಯಾರ್ಥಿಗಳು. ಅದಕ್ಕೆ ನೋಡಿ, ನಾವು ಚಿಕ್ಕದಿರುವಾಗ 6 ವರ್ಷದವರೆಗೆ, ಈಗ 3.5 ವರ್ಷದಲ್ಲೇ ಸುಳ್ಳು ಹೇಳುವುದು. ಜಾನಿ ಜಾನಿ, ಎಸ್ ಪಾಪ. ಈಟಿಂಗ್ ಶುಗರ್, ನೋ ಪಾಪ. ಟೆಲ್ಲಿಂಗ್ ಲೈಸ್, ನೋ ಪಾಪ. ಓಪನ್ ಯುವರ್ ಮಾತು, ಹೆ ಹೆ ಹೆ. ಬಾಯಲ್ಲಿ ಸಕ್ಕರೆ ಉಂಟು.
ನಾವು ಚಿಕ್ಕದಿರುವಾಗ 1ನೇ ಕ್ಲಾಸಲ್ಲಿ ಪ್ರಾಯ ನೋಡಲಿಕ್ಕೆ ಗೊತ್ತಿಲ್ಲದೆ ಬಲದ ಕೈಯನ್ನು ಹೀಗೆ ಮಾಡಿ ಇಲ್ಲಿ ತಾಕಿದರೆ 6 ವರ್ಷ ಆಯಿತು, 1ನೇ ಕ್ಲಾಸಲ್ಲಿ ಕೂತ್ಕ, 1ನೇ ಪಾಠ ಅಗಸ ಮಾಡಿದ್ದನ್ನು ಒಗಿಲಿಕ್ಕೆ ಬಂದದ್ದು ನೀನು. ಆಟ, ಇಲ್ಲಿ ಆಟ ಆಡಬೇಡ, ಇಲ್ಲಿ ಪಂಚಲಿಂಗೇಶನನ್ನು ನೆನೆದು ಮಾಲಿಂಗೇಶನನ್ನು ನೆನೆದು ಊಟ ಮಾಡು, ಉದ್ಧಾರ ಆಗ್ತದೆ. ಆಗ ನಮಗೆ ತುಂಬ ಪೆಟ್ಟಿತ್ತು, ಈಗ ಪೆಟ್ಟು ಕಮ್ಮಿ ಅಲ್ಲ, ಶಾಲೆಯಲ್ಲಿ ಪೆಟ್ಟು ಕಮ್ಮಿ, ಈಗ ಅಲಕ್ಕ ಪೆಟ್ಟು ಕಮ್ಮಿ, ಪೆಟ್ಟು ಕೊಡಲಿಕ್ಕಿಲ್ಲ ಶಾಲೆಯಲ್ಲಿ, ಪೆಟ್ಟು ಕೊಡಬಾರದು ಅಂತ ಉಂಟು. ಈಗ ಪೆಟ್ಟಿನ ಬದಲಿಗೆ ಮೊಟ್ಟೆ ಉಂಟು, ಚಿಕ್ಕಿ ಉಂಟು, ಮತ್ತು ಇದುಂಟು ಎಂಥದ್ದು ಹಾಲುಂಟು, ಚಪ್ಪಲುಂಟು, ಯೂನಿಫಾರ್ಮ್ ಉಂಟು, ಪುಸ್ತಕ ಉಂಟು. ವರ್ಷಕ್ಕೆ 2 ಸರ್ತಿ ಹೊಟ್ಟೆಯ ಹುಳ ಹೊರಗೆ ಹಾಕೋದು ಗೌರ್ಮೆಂಟಿಗೆ. ನಾವು ಶನಿವಾರ ಮಧ್ಯಾಹ್ನ ಮೇಲೆ ಹುಳದ ಮಾತ್ರೆ ಕೊಡ್ತೇವೆ, ಆದಿತ್ಯವಾರ ಹೋಗುವ ಹುಳ ಅದು ಗೌರ್ಮೆಂಟಿಗೆ. ಹಾಗಾಗಿ ಪೆಟ್ಟಿಲ್ಲ, ನಾವು ಪೆಟ್ಟಲ್ಲಿ ಹೆದರಿ ಮೊದಲು ಕಾಡಲ್ಲಿ ಕೂತ್ಕೊಳ್ತಾ ಇದ್ದೆವು. ಈಗ ಪೆಟ್ಟಿಲ್ಲ, ಕರೆಕ್ಟ್ ಶಾಲೆಗೆ ಮಕ್ಕಳು ಹೋಗ್ತಾರೆ. ಈಗದ ಅಪ್ಪ ಅಮ್ಮನಿಗೆ ತಲೆಬಿಸಿ ಯಾವಾಗ? ಪ್ರೈಮರಿಯಲ್ಲಿ ಇರುವಾಗಲ್ಲ, ಕಾಲೇಜಿಗೆ ಬಂದ ಕೂಡಲೇ ಬೈಕ್ ಸಹಿತ 2 ಜೋಡಿ ಗುಡ್ಡೆಯಲ್ಲಿ ಬತ್ತೆ. ಬೈಕ್ ಗುಡ್ಡೆಗೆ ಹೋಗುವಷ್ಟು ಮಾರ್ಗ ಸರಿ ಮಾಡಿಕೊಂಡು ಹೋಗ್ಲಿಕ್ಕೆ ಆಗ್ತದೆ ನಮಗೆ. ಬೈಕ್ ಮತ್ತು ಬ್ಯಾಗ್ ಬಿಟ್ಟು ಬರಾರಿ. ಹಾಗಾದರೆ ನಮಗೆ ಗುಡ್ಡೆ ಯಾವುದು ಗೊತ್ತಾಗ್ತಾ ಇಲ್ಲ, ಕಾಲೇಜ್ ಯಾವುದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇರೋದು, 1,500 ಮೀಟರ್ನ ರೇಸ್ ಬಿಡಿ ಮಕ್ಕಳೇ. ಬೇಗ ಬೇಗ ಕಲಿಬೇಕು, ಬೇಗ ಬೇಗ ಮಾರ್ಕ್ ತೆಗಿಬೇಕು, ಬೇಗ ಬೇಗ ಕೆಲಸ ಸಿಗಬೇಕು, ಬೇಗ ಬೇಗ ಮದುವೆ ಆಗಬೇಕು, ಬೇಗ ಬೇಗ ಡೈವರ್ಸ್ ಆಗಬೇಕು, ಬೇಗ ಬೇಗ ಸಾಯಬೇಕು. ಬಿಡಿ ಲಿಂಬೆ ಚಮಚ ಓಟವನ್ನು ಶುರು ಮಾಡಿ. ಬಾಯಲ್ಲಿ ಚಮಚ ಇಟ್ಕೊಳ್ಳಿ, ತುದಿಯಲ್ಲಿ ಲಿಂಬೆ ಇಟ್ಕೊಳ್ಳಿ. ಚಮಚ ಅಂತ ಹೇಳಿದರೆ ನಿಮ್ಮ ಜೀವನದ ದಾರಿ, ಲಿಂಬೆ ಅಂದರೆ ನಿಮ್ಮ ಅಪ್ಪ ಅಮ್ಮನ ಮರ್ಯಾದೆ. ಅಪ್ಪ ಅಮ್ಮನ ಮರ್ಯಾದೆ ಕೆಳಗೆ ಬೀಳದ ಹಾಗೆ ನಿಮ್ಮ ಜೀವನವನ್ನು ತೆಗೆದುಕೊಳ್ಳುವಂಥ ಲಿಂಬೆ ಚಮಚ ಓಟದ ಮೂಲಕ ಬದುಕಿದರೆ ಮಾತ್ರ ನಮ್ಮ ಜೀವನ ಸಕ್ಸಸ್ ಆಗ್ತದೆ ಹೊರತು ನಮ್ಮನ್ನು, ನಮ್ಮ ಮಾರ್ಕನ್ನು ಯಾರ್ಯಾರ ಮಾರ್ಕಿನೊಟ್ಟಿಗೆ ಕಂಪೇರ್ ಮಾಡಿ ದಯಮಾಡಿ ಇಡಬೇಡಿ. ಅದಕ್ಕೆ ಇವತ್ತು ಫ್ಯಾಮಿಲಿ ಡಿಸ್ಪ್ಯೂಟ್ಗಳು ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಫ್ಯಾಮಿಲಿಯಲ್ಲಿ ನಾವು ಗಟ್ಟಿಯಾಗಬೇಕು ವಿದ್ಯಾರ್ಥಿಗಳೇ. ಮಾರ್ಕ್ 4 ಕಡಿಮೆ ಆದರೂ ತೊಂದರೆ ಇಲ್ಲ. ಇವತ್ತಿನ ಈ ವಿಷಯ ಏನು ಅಂತ ಹೇಳಿದರೆ, ಒಂದು ಬಸ್ಸು ಸುಳ್ಯದಿಂದ ಪುತ್ತೂರಿಗೆ ಬರಲಿಕ್ಕೆ 1.5 ಗಂಟೆ ಬೇಕಾದರೆ ಪುತ್ತೂರಿನಿಂದ BC ರೋಡಿಗೆ ಹೋಗಲಿಕ್ಕೆ ಎಷ್ಟೊತ್ತು ಬೇಕು ಅಂತ ಹೇಳಿದರೆ ನಾವು ಕಂಡು ಹಿಡಿತೇವೆ. ಕಬಕದಲ್ಲಿ ಪಂಚರ್ ಆದರೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಜೀವನದಲ್ಲಿ ಬರ್ತಾ ಇರುವ ಕಷ್ಟವನ್ನು ಎದುರಿಸಲಿಕ್ಕೆ ನಮಗೆ ತಾಕತ್ತು ಬಂದರೆ ಅದು ನಿಜವಾದಂಥ ವಿದ್ಯೆ. ಹಾಗಾಗಿ ಅದು ಬರುವ ಹಾಗೆ ಆಗಬೇಕು. ಇವತ್ತು ಫ್ಯಾಮಿಲಿ ವ್ಯವಸ್ಥೆ ಎಷ್ಟು ನಾವು ಈ ತಂತ್ರಜ್ಞಾನದಿಂದ ಒಳಗೆ ಹೋಗಿ ಹೋಗಿ ಎಷ್ಟು ಆತ್ಮಹತ್ಯೆಗಳಾಗ್ತಾ ಇದೆ, ಎಷ್ಟು ಫ್ಯಾಮಿಲಿಗಳಾಗ್ತಾ ಇದೆ, ಹಾಳಾಗ್ತಾ ಇದೆ. ಮೊನ್ನೆ ಗಂಡ ಹೆಂಡತಿ ಮಗ ಡೈವೋರ್ಸಿಗೆ ಬಂದಂತೆ. ಜಡ್ಜ್ ಕರೆದು ಕೇಳಿದರು, ಯಾಕೆ ನಿಮಗೆ ಡೈವೋರ್ಸ್ ಯಾಕೆ ಅಂತ. ಅಷ್ಟೊತ್ತಿಗೆ ಗಂಡ ಹೇಳಿದಂತೆ, ನಾವು ಹಲ್ಲುಜ್ಜದೆ 6 ತಿಂಗಳಾಯಿತು ಅಂತ. ಹಲ್ಲುಜ್ಜದಕ್ಕೂ ಡೈವೋರ್ಸಿಗೆ ಏನು ಸಂಬಂಧ? ಅಲ್ಲಿ ನಮಗೆ ಬೆಳಿಗ್ಗೆ ಎದ್ದ ಕೂಡಲೇ ಜಗಳ ಶುರು ಆಗ್ತದೆ. ಯಾವ ವಿಷಯದಲ್ಲಿ ಜಗಳ? ಅದು ಗಂಡ ಹೇಳೋದಂತೆ ಪೇಸ್ಟನ್ನು ಕೆಳಗಿಂದ ಒತ್ತಬೇಕು ಅಂತ, ಹೆಂಡತಿ ಹೇಳೋದಂತೆ ಮಧ್ಯದಿಂದ ಒತ್ತಬೇಕು ಅಂತ, ಮಗ ಹೇಳೋದಂತೆ ಮೇಲಿಂದ ಒತ್ತಬೇಕು ಅಂತ. ಹಾಗೆ ಜಗಳ ಶುರು ಆಗ್ತದೆ. ಅದಕ್ಕೆ ಜಡ್ಜಿ ಹೇಳಿದಂತೆ, ಡೈವರ್ಸ್ ಬೇಡ, 3 ಪೇಸ್ಟ್ ಕೊಂಡೋಗಿ, ಮೇಲಿಂದ ಒತ್ತುವ ಮೇಲಿಂದಲೇ ಒತ್ತಲಿ, ಮಧ್ಯದಿಂದ ಒತ್ತುವ ಮಧ್ಯದಿಂದಲೇ ಒತ್ತಲಿ, ಕೆಳಗಿಂದ ಒತ್ತುವ ಕೆಳಗಿಂದಲೇ ಒತ್ತಲಿ. ಯಾಕಂದರೆ ಮೇಲೆ ಮುಗಿಯುವಾಗ ಮಧ್ಯದಲ್ಲಿ ಒತ್ತದೆಲ್ಲ ಹೋಗ್ತಾನೆ, ಮೇಲೆ ಸಹ ಎಲ್ಲ ಮುಗಿಯುವಾಗ ಕೆಳಗಿಂದ ಒತ್ತಬೇಕು. ನಾವು ಒತ್ತುದರಲ್ಲಿ ಏನು ಕಡಿಮೆಯ? PGಯಲ್ಲಿರುವ ಮಕ್ಕಳಲ್ಲೆಲ್ಲ ಕೇಳಿ, ಹಾಸ್ಟೆಲಲ್ಲಿರುವವರಿಗೆ ಒತ್ತುವಷ್ಟು ಒತ್ತಿ ಲಾಸ್ಟಿಗೆ ಚಪಾತಿ ಲಟನೆಗಳು ಹೀಗೆ ಮಾಡಿ ಕೊನೆಗೆ ಅದನ್ನು ಕೊಯ್ದು 5-5 ಜನ ಬ್ರಷ್ ಹಾಕಿ ಅದರ ಸಿಲ್ವರ್ ಇದು ಸಮೇತ ತೆಗೆದು ಹಲ್ಲುಜ್ಜುವವರಿದ್ದಾರೆ. 3 ಪೇಸ್ಟಲ್ಲಿ ಸಂಸಾರ ಸರಿಯಾಯಿತು. ಇವತ್ತು ಮನವನಾಳುವುದು ಹಠದ ಮಗುವ ನಾಳುವನ ಎದಿ ಇನಿತಿನಿತು ಸವಿ ಉಣಿಸು ಸವಿಕತೆಗಳಿಂದ ಅನುಕೂಲಿಸದು ಬರಿಯ ಕೂಗು ಬಡಿತಗಳಿಂದ ಇನಿತಿತ್ತು ಸಲಹಿನಿತ ಮಂಕುತಿಮ್ಮ. ಅದಕ್ಕೆ ನಾವು ಕನ್ನಡದಲ್ಲಿ ಒಳ್ಳೆಯ ಸಾಹಿತ್ಯ ಇದೆ, ಮನಸ್ಸು ಅರಳಿಸುವಂಥ ಸಾಹಿತ್ಯ ಇದೆ. ಅದಕ್ಕೆ ಹಿರಿಯರಿಗೆ ಸಮಾಧಾನ ಸಿಗಲಿಕ್ಕೆ ದೇಗುಲ, ಮಗುವಿಗೆ ಸಮಾಧಾನ ಸಿಗಲಿಕ್ಕೆ ಜೋಗುಳ ಅಂತ ಹೇಳಿದ್ದು. ನಾವೆಲ್ಲರೂ ಹುಟ್ಟಿದ ತಕ್ಷಣ ಫಸ್ಟಿಗೆ ಕೇಳಿದ್ದು ಶಬ್ದ, ಹೌದಾ ಅಲ್ವಾ? ನೋಡಿ, ಯಾರಿಗೂ ಯಾರ ಗುರುತವೂ ಸಿಗಲಿಲ್ಲ. ಅದಕ್ಕೆ ನಾವು ಎಷ್ಟು ಒಳ್ಳೆ ಶಬ್ದ ಕೇಳ್ತೇವ. ಶಿಶುರ್ವೇತ್ತಿ ಪಶುರ್ವೇತ್ತಿ ವೇತಿರ್ಗಾನ ರಸಂಪಣಿ. ರಾಗದ ಸಂಗೀತ ಕೇಳಿ, ರೋಗದ್ದಲ್ಲ. ತಲೆಬಿಸಿ ಆಗುವಾಗ ಅಥವಾ ಪುರುಸೊತ್ತಿರುವಾಗ ನಿಂತಲ್ಲಿ ನಿಲ್ಲಂಗಿಲ್ಲ, ಕುಂತಲ್ಲಿ ಕೂರಂಗಿಲ್ಲ, ಏನೇನೋ ಆಯ್ತದಲ್ಲ ಜುಮ್ ಜುಮ್ಮಾಯ. ಸೇಮ್ ಡಯಲಾಗ್ ಹೋಗಿ ಡಾಕ್ಟ್ರಲ್ಲಿ ಹೇಳಿ ಅವ್ರು ಹೇಳ್ತಾರೆ ಇದು ಪೈಲ್ಸ್ ಅಂತ. ನಿಲ್ಲಿಕ್ಕೂ ಆಗೋದಿಲ್ಲ, ಕೂತ್ಕೊಳ್ಳಿಕ್ಕೂ ಆಗೋದಿಲ್ಲ, ಜುಮ್ ಜುಮ್ ಆಗ್ತಾ ಇದೆ ಅಂತ ಹೇಳಿದರೆ ಖಾರದ್ದು ತಿನ್ನಬೇಡಿ, ಹರಳೆಣ್ಣೆ ಮುಟ್ಟಿಸಿ ಹೋಗಿ.
ಅದಕ್ಕೆ ಸ್ವಲ್ಪ ನಾವು ಒಂದು ಗೊತ್ತಿರಬೇಕು. ನೀವು ಕೆಲವರು ಪಿ ಜಿಯಲ್ಲಿದ್ದೀರಿ, ಕೆಲವರು ಮನೆಯಲ್ಲಿದ್ದೀರಿ, ಕೆಲವರು ಬಾಡಿಗೆ ಮನೆಯಲ್ಲಿದ್ದೀರಿ. ಬಾಡಿಗೆ ಮನೆಯಲ್ಲಿರುವಾಗ ಕಾಂಟ್ರಾಕ್ಟ್ ಮಾಡ್ತಾರೆ ಫಸ್ಟಿಗೆ, ನೋಡಿ ಟ್ಯಾಪ್ ಹೊಸ್ತಾಕಿದ್ದೇನೆ, ಹಾಳು ಮಾಡಬಾರ್ದು, ಪೇಂಟ್ ಎಬ್ಬಿಸಬಾರ್ದು, ಚಿಕ್ಕ ಮಕ್ಕಳಿದ್ದಾರೆ ಗೀಚಬಾರ್ದು, ಅಲ್ಲಲ್ಲಿ ಮೊಳೆ ಹೊಡೆದು ಕ್ಯಾಲೆಂಡರ್ ನೇತಾಡಿಸಬಾರ್ದು, ಬಾಡಿಗೆಯಿಂದ ಎಬ್ಬಿಸ್ತೇನೆ ನಿಮ್ಮನ್ನು. ನಾವು ಸಹ ದೇವರ ಬಾಡಿಗೆ ಮನೆಗೆ ಬಂದಿದ್ದೇವೆ, ನಾವು ಸಹ ಮಹಾಲಿಂಗೇಶ್ವರನ ಬಾಡಿಗೆ ಮನೆಯಲ್ಲೇ ಇದ್ದೇವೆ ಬಂಧುಗಳೇ. ನಾಡ್ದು ಬಾಡಿಗೆ ಕೊಡಲಿಕ್ಕೆ ಹೋಗುವಾಗ ನಮ್ಮ ಫೇಸ್ಬುಕ್ ಫ್ರೆಂಡು ಬರೋದಿಲ್ಲ, ನಮ್ಮ ಫ್ಯಾಮಿಲಿ ಬರೋದಿಲ್ಲ, ನಮ್ಮ ರಾಜಕಾರಣಿಗಳು ಬರೋದಿಲ್ಲ, ಯಾರು ಗಂಡ ಹೆಂಡತಿ ಯಾರು ಬರೋದಿಲ್ಲ, ಒಬ್ಬರನ್ನೇ ದೇವರು ಬಾಡಿಗೆ ಕರೀತಾನೆ ಮೇಲೆ. ಆಗ ದೇವರು ಕೇಳುವ ರಿಪೋರ್ಟ್ ಯಾರ್ದು? ಚಿತ್ರಗುಪ್ತರ ರಿಪೋರ್ಟು. ಚಿತ್ರಗುಪ್ತ ಶಬ್ದವನ್ನು ತಿರುಗಿಸಿ ಗುಪ್ತ ಚಿತ್ರ. ನಾವು ಮಾಡಿದ ಒಳ್ಳೆಯದು ಮತ್ತು ಕೆಟ್ಟದನ್ನು ಗುಪ್ತವಾಗಿ ಚಿತ್ರ ತೆಗೆದು ಅವರು ರಿಪೋರ್ಟ್ ಕೊಡುವಾಗ ದೇವರು ಹೇಳಬೇಕು, ನಿನಗೆ ಭಾರತದಂಥ ಪುಣ್ಯ ಭೂಮಿಯಲ್ಲಿ ಮಹಾಲಿಂಗೇಶ್ವರನಂಥ ಸನ್ನಿಧಿಯಲ್ಲಿ ಒಳ್ಳೆಯ ಬಾಡಿಗೆ ಮನೆ ಕೊಟ್ಟಿದ್ದೇನೆ, ಜನನಕ್ಕೆ ಕೊಟ್ಟಿದ್ದೇನೆ, ಒಳ್ಳೆ ಕೆಲಸ ಮಾಡಿದಿ, ಕಾಲೇಜಲ್ಲಿರುವಾಗೆಲ್ಲ ಚೆನ್ನಾಗಿ ಓದಿದಿ, ಸುಮ್ಮನೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಂತೇಳಿ ಮನೆಯವರಿಗೆ ದ್ರೋಹ ಮಾಡಲಿಲ್ಲ, ಫೇಸ್ಬುಕ್ಕಿನ ಹಿಂದೆ ಹೋಗಿ ಲಗಡಿ ಹೋಗಲಿಲ್ಲ, ಯಾವ್ಯಾವನೊಟ್ಟಿಗೆ ಇನ್ಸ್ಟಾಗ್ರಾಮ್ನೊಟ್ಟಿಗೆ ಪರಿಚಯ ಆಗಿ ಹೋಗಿ ಕಾರ್ನಲ್ಲಿ ಹೋಗಿ ಸುತ್ತಾಡಿ ಬರಲಿಲ್ಲ, ನಿನ್ನ ಯೌವನವನ್ನು ಒಳ್ಳೆ ಉಪಯೋಗ ಮಾಡಿದಿ, ನಿನಗೆ ನೆಕ್ಸ್ಟ್ ಬಾಡಿಗೆ ಮನೆಯನ್ನು ಅದಕ್ಕಿಂತಲೂ ಒಳ್ಳೆ ಮನೆಯಲ್ಲಿ ಕೊಡ್ತೇನೆ ಅಂತ ಕೊಡಬೇಕಲ್ಲದೆ ನಿನ್ನ ಯೌವನವನ್ನು ಹಾಳು ಮಾಡಿದಿ. ನಿನ್ನ ವಿದ್ಯಾಭ್ಯಾಸದಲ್ಲಿ ಕೊಟ್ಟಂಥ ಒಳ್ಳೆ ಸಂಸ್ಥೆ ಕೊಟ್ಟಿದ್ದೆ ನಿನಗೆ, ಅಲ್ಲೂ ನೀನು ಬೇಡದ್ದು ಮಾಡಿದಿ, ಜೀವನ ಹಾಳು ಮಾಡಿಕೊಂಡು ಕಲಿಸ್ತೇನೆ ನಿನಗೆ ಅಂತೇಳಿ ನೆಕ್ಸ್ಟ್ ಜನ್ಮದಲ್ಲಿ ಹುಟ್ಟುವಾಗಲೇ ಅಂಗವಿಕಲರ ಅಥವಾ ಸೊಮಾಲಿಯಾದಂಥ ದೇಶದಲ್ಲಿಯಾ ಅಥವಾ ಗಾಜಾಪಟ್ಟಿಯಂತೆಯ ದೇಶದಲ್ಲಿಯಾ ಕ್ಷಣ ಕ್ಷಣಕ್ಕೆ ಬಾಂಬು ಬೀಳ್ತದಂಥ ಮಕ್ಕಳನ್ನು ಹಿಡ್ಕೊಂಡು ಜೀವಭಯದಲ್ಲಿರುವಂಥ ದೇಶದಲ್ಲಿ ಜನನಕ್ಕೆ ಕೊಟ್ಟ ಮೇಲೆ ನಾನು ಯಾವ ಜನ್ಮದಲ್ಲಿ ಮಾಡಿದ ಪಾಪ ಅಂತ ತಲೆಬಿಸಿ ಮಾಡೋದಕ್ಕಿಂತ ದೇವರ ಮನೆ ಇದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ನಾಡ್ದು ನಾವು ಬಾಡಿಗೆ ಕೊಡಲಿಕ್ಕೆ ಹೋಗುವಾಗ ಒಬ್ಬರೇ ಹೋಗಬೇಕಲ್ಲ. ಹಾಗೆ ಒಂದು ಒಳ್ಳೆಯ ಸಂದೇಶ ಗೀತೆಯೊಂದಿಗೆ ಪ್ರಾರಂಭಿಸ್ತಾ ಇದ್ದೇವೆ ವಿದ್ಯಾರ್ಥಿಗಳೇ, ಒಂದು ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹ. ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ಜೀವಿಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ, ಬಾಡಿಗೆದಾರರು ನಾವುಗಳೆಲ್ಲ. ಇಷ್ಟೇ ದಿವಸ ಇಷ್ಟೇ ವರುಷ, ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು, ಇರಬೇಕೆನ್ನುವ ಕಟ್ಟುಕರಾರು. ಏನಿಹುದೇನೋ ಏನಿಹುದೇನೋ ಅರಿತವರಾರು. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಎಮ್ಮಯ ದಿನಗಳು ತಾವೇ ತೀರಲು ಬಿಡು ಎಂದೀಶನು ಆಜ್ಞಾಪಿಸಲು. ಇನ್ನೂ ಇರುವೆನು ನಾ ಬಿಡಲಾರೆನು, ಇನ್ನೂ ಇರುವೆನು ನಾ ಬಿಡಲಾರೆನು ಎಂದರೆ ನಡೆಯದು ಈ ಪ್ರತೀಕಾರ, ಎಂದರೆ ನಡೆಯದು ಈ ಪ್ರತೀಕಾರ. ಬಿಡಿಸುವ ತಿರಿಸುವುದು, ಬಿಡಿಸುವ ತಿರಿಸುವುದು ಅವನಧಿಕಾರ. ದೇವರ ಮನೆಯಿದು ಈ ಜಗವೆಲ್ಲ, ದೇವರ ಮನೆಯಿದು ಈ ಜಗವೆಲ್ಲ. ಈಗಲೇ ಬಿಡುವೆನೆ ಬಿಡಬೇಕಷ್ಟೇ, ನಾವಾಗಿಯೇ ಸಹ ಬಿಡಬಹುದಷ್ಟೇ. ಈಗಲೇ ಬಿಡುವೆನೆ ಬಿಡಬೇಕಷ್ಟೇ, ನಾವಾಗಿಯೇ ಸಹ ಬಿಡಬಹುದಷ್ಟೇ. ನಾನೇ ಹುಟ್ಟಿಸಿದೆ
ಜಂಬಕ ಸೊಲ್ಲು ಎನ್ನುವುದೆಲ್ಲ ಜಂಬದ ಸೊಲ್ಲು ಅಂತ್ಯಕ್ಕೆ ತೋರುವುದು ಅಂತ್ಯಕ್ಕೆ ತೋರುವುದು ಈ ನುಡಿ ತೊಳ್ಳು ದೇವರ ಮನೆಯದು ಈ ಜಗವೆಲ್ಲ ದೇವರ ಮನೆಯದು ಈ ಜಗವೆಲ್ಲ ಇಷ್ಟನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಇಷ್ಟನು ಕೊಟ್ಟಿರುವುದು ಆತನ ಕರುಣೆ ಒಂದಿಷ್ಟಾದರೂ ಉಪಕೃತಿ ಸ್ಮರಣೆ ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಹಿಡಿದರೆ ಒಳಿತು ಬಾಡಿಗೆ ಸಲ್ಲಿತು ಈ ನಮ್ಮಿರುವು ದೇವರ ಆಸ್ತಿ ಈ ನಮ್ಮಿರುವು ದೇವರ ಆಸ್ತಿ ಈ ಜಗವೆಲ್ಲ ಈ ಜಗವೆಲ್ಲ ದೇವರ ವಸತಿ ದೇವರ ಮನೆಯದು ಈ ಜಗವೆಲ್ಲ ದೇವರ ಮನೆಯದು ಈ ಜಗವೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಬಾಡಿಗೆದಾರರು ನಾವುಗಳೆಲ್ಲ ಇಷ್ಟೇ ದಿವಸ ಇಷ್ಟೇ ವರುಷ ಇಷ್ಟೇ ದಿವಸ ಇಷ್ಟೇ ವರುಷ ಇರಬೇಕೆನ್ನುವ ಕಟ್ಟುಕರಾರು ಇರಬೇಕೆನ್ನುವ ಕಟ್ಟುಕರಾರು ಏನಿವುದೇನೋ ಏನಿವುದೇನೋ ಅರಿತವರಾರು ದೇವರ ಮನೆಯದು ಈ ಜಗವೆಲ್ಲ ದೇವರ ಮನೆಯದು ಈ ಜಗವೆಲ್ಲ ದೇವರ ಮನೆಯದು ದೇವರ ಮನೆಯದು ದೇವರ ಮನೆಯದು ಈ ಜಗವೆಲ್ಲ ಒಂದು ಚಪ್ಪಾಳೆ ಕೊಡಿ ವಿದ್ಯಾರ್ಥಿಗಳೇ. ನೋಡಿ, ಕನ್ನಡ ಸಾಹಿತ್ಯಕ್ಕೆ ಎಷ್ಟು ಮನಸ್ಸು ಅರಳಿಸುವಂಥ ತಾಕತ್ತಿದೆ ಅಂತ ಹೇಳಿದ್ರೆ ಇದು ಒಂದು ಸಂದೇಶ ನಮಗೆ ಗೊತ್ತಾದರೆ ಸಾಕು. ಅದಕ್ಕೆ ಒಂದು ಮಗುವನ್ನು ಹೆರುವಾಗ ತಾಯಿಗೆ 260 ಎಲುಬು ಒಮ್ಮೆಲೆ ತುಂಡಾದಷ್ಟು ನೋವಾಗ್ತದಂತೆ. ಮತ್ತೆ ಅಮ್ಮನಿಗೆ ಸಮಾಧಾನ ಆಗುವುದು ಯಾವಾಗ? ಮಗುಚಿ ಬಿದ್ದಾಗ 4 ಕಾಲಲ್ಲಿ ನಡಿಲಿಕ್ಕೆ ಪ್ರಯತ್ನ ಮಾಡುವಾಗ, ಕೈ ಹಿಡ್ಕೊಂಡು ನಡೆಯುವಾಗ, ತೊದಲು ಮಾತನಾಡುವಾಗ ಆಗ ಅಮ್ಮನಿಗೆ ಆಗ್ತದೆ ನನ್ನ ಬಂಗಾರು ಬಂಗಾರು ಅಂತ. ಯೌವನ ಕೊಟ್ಟದ್ದು ಯಾಕೆ ಗೊತ್ತುಂಟ? ನೀವೆಲ್ಲ PUCಯಲ್ಲಿ ಯೌವನಕ್ಕೆ ಬಂದು ಕಾಲಿಡ್ತಾ ಇದ್ದೀರಿ. ಯೌವನ ಕೊಟ್ಟದ್ದು ಬದುಕು ಕಟ್ಟಿಕೊಳ್ಳಿಕ್ಕೆ. ನಿನಗೆ ತಾಕತ್ತು, ಬಿಸಿ ರಕ್ತ ಎಲ್ಲ ಕೊಟ್ಟದ್ದು ಯಾಕೆ ಅಂತ ಹೇಳಿದರೆ ಸಂಪಾದನೆ ಮಾಡು, ದುಡಿ. ಆ ಕೆಲಸ ಮೇಲೆ ಈ ಕೆಲಸ ಕೆಳಗೆ ಅದೆಲ್ಲ ಸುಮ್ಮನೆ, ಅದೆಲ್ಲ ಭ್ರಮೆ. ಯಾವುದೇ ಆಗಲಿ ದುಡಿದು ಸಂಪಾದನೆ ಮಾಡು, ಒಳ್ಳೆ ಮನೆ ಕಟ್ಟು, ತಾಕತ್ತಿದ್ರೆ ಒಳ್ಳೆ ವಾಹನ ತಗ. ಆದರೆ ಬೈಕ್ ಹೋಗುವಾಗ ಅಂದಾಜು ಹೋಗು, ಹೆಲ್ಮೆಟ್ ಹಾಕ್ಕೊಂಡು ಹೋಗು, ವಾಹನ ತಗ, ಅಪ್ಪ ಅಮ್ಮನನ್ನು ಅದರಲ್ಲಿ ಕೂತ್ಕೊಳ್ಳಿಸು, ಅಜ್ಜಿಯನ್ನು ಕೂಡ ಪ್ರೀತಿಯಿಂದ ಸಾಕು. ತಾಕತ್ತಿದ್ರೆ ಈಶ್ವರ ಮಲ್ಪೆ ಮಾಡಿದ ಹಾಗೆ, ರವಿ ಕಾಟಪಾಡಿ ಮಾಡಿದ ಹಾಗೆ, ಇಲ್ಲಿಯ ನಮ್ಮ ಊರಿನಲ್ಲಿ ತುಳುನಾಡಿನಲ್ಲಿ ಕೆಲವರು ಯುವಕರಿದ್ದಾರೆ ಅಥವಾ ನಮ್ಮ ದೇಶದ ರಾಜ್ಯದಲ್ಲಿದ್ದಾರೆ, ಅವರು ಮಾಡಿದ ಹಾಗೆ ಯೌವನದಲ್ಲಿ ಒಳ್ಳೆ ಕೆಲಸ ಮಾಡಿ ವೇದಿಕೆಗೆ ಕರೆದು ನಿಂತು ಮಾಲೆ ಹಾಕುವ ಕೆಲಸ ಮಾಡಬೇಕಲ್ಲದೆ ಈ ಡ್ರಗ್ಸ್ ಗಾಂಜಾ, ಈ ಪ್ರೀತಿ ಪ್ರೇಮ, ಈ ಫೇಸ್ಬುಕ್ಕು, ಈ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಈ ಇನ್ಸ್ಟಾಗ್ರಾಮಿನ ಹಿಂದೆ ಹೋಗಿ ಜೀವವನ್ನು ಕಳ್ಕೊಂಡು ಮಲಗಿದಲ್ಲಿ ಮಾಲೆ ಹಾಕುವ ಕೆಲಸವನ್ನು ಯಾವ ಮನೆಯ ಹುಡುಗರು ಮಾಡದಿದ್ರೆ ಅದು ನಿಜವಾದಂಥ ಎಜುಕೇಶನ್. ಸರ್ಟಿಫಿಕೇಟ್ ಬೇರೆ, ಸರ್ಟಿಫಿಕೇಟ್ ಇಂದ ನಿಮಗೆ ಒಂದು ಜಾಬ್ ಸಿಗ್ಬೋದು, ಜಾಬಿಂದ ಸಿಗುವುದು ಇನ್ನೊಂದಕ್ಕಾಗದ, ಅದೇ ನೋಟು. ಹಾಗಾಗಿ ನಮ್ಮ ಲೈಫಲ್ಲಿ ನಾವು ಚೆನ್ನಾಗಿರಬೇಕು ಅಂತಾದರೆ ಬಂದ ಕಷ್ಟಗಳನ್ನು ಎದುರಿಸಿಕೊಂಡು ಹೋಗಬೇಕು. ಅದಕ್ಕೆ ಇವತ್ತು ಫ್ಯಾಮಿಲಿ ಲೈಫಲ್ಲಿ ಎಷ್ಟು ಒಂದು ಚಿಕ್ಕ ಘಟನೆ, ಗಂಡ ಸ್ನಾನಕ್ಕೆ ಹೋಗಿದ್ದ, ಚೆನ್ನಾಗಿದ್ದ ಲೈಫ್ 1 ನಿಮಿಷದಲ್ಲಿ ಹೇಗಾಗ್ತದೆ ನೋಡಿ ನಿಮ್ಮ ತಂತ್ರಜ್ಞಾನದಲ್ಲಿ. ಗಂಡ ಸ್ನಾನಕ್ಕೆ ಹೋಗಿದ್ದಾನೆ, ಕಂಡ ನಿಮಿಯರ ಬೋತಿ ಒಂತೆ ತುಳು ಸುರುಮಲ್ಪು ಕಥ. ಗಂಡ ಸ್ನಾನಕ್ಕೆ ಹೋಗಿದ್ದಾನೆ, ಮೊಬೈಲ್ ಟೇಬಲಲ್ಲಿ ಇಟ್ಟಿದ್ದಾನೆ, ಲಾಕ್ ಮಾಡಲಿಕ್ಕೆ ಮರೆತಿದೆ. ಹೆಂಡತಿ ಹತ್ರ ನೀರು ದೋಸೆ ಮಾಡಲಿಕ್ಕೆ ಹೇಳಿದ್ದಾನೆ. ಹೆಂಡತಿ ನೀರು ದೋಸೆ ಮಾಡ್ತಾ ಇದ್ದಾಳೆ. ನೀರು ದೋಸೆ ಗೊತ್ತುಂಟಲ್ಲ ನಿಮಗೆ,
ನೀರು ದೋಸೆ ಮಾಡಿದ್ದನ್ನು ಮರುದಿವಸ ನೀರು ದೋಸೆ ಅಂತ ಹೇಳಬೇಕಾಗಿಲ್ಲ, ಯಾಕಂದರೆ ಅರ್ಧ ಇಟ್ಟು ಗೋಡೆಯಲ್ಲಿ ಇರ್ತದೆ, ಅರ್ಧ ಕಿಟಕಿಯಲ್ಲಿ ನೇತಾಡ್ತಾ ಇರ್ತದೆ. ನೀರು ದೋಸೆ ಮಾಡ್ತಾ ಇರುವಾಗ ಗಂಡನ ಮೊಬೈಲಿಗೆ ಮೆಸೇಜ್ ಬರ್ತಾ ಉಂಟು, ಪುರುಸೋತಿಲ್ಲ ಅದೇ. ಎಂಥದ್ದು ಇವರಿಗೆ ಮೆಸೇಜ್ ಬರೋದು ಕರ್ಮ ಅಂತ ಹೇಳಿ ನೀರು ದೋಸೆ ಮಾಡೋದನ್ನು ಬಿಟ್ಟು ಹೋಗಿ ಮೊಬೈಲ್ ನೋಡುವಾಗ ಎಂಥದ್ದು ಅದರಲ್ಲಿ ಬರ್ತಾ ಉಂಟು. 3/4 ಗಂಟೆಯಿಂದ ಮೆಸೇಜ್ ಮಾಡಿದ್ರು, ರಿಪ್ಲೈ ಮಾಡಲ್ವ ಚಿನ್ನು, ನನ್ನ ಮೇಲೆ ಕೋಪೆನ, ಮದ್ಮೆಗೆ ದುಂಬುದ ಪ್ರೀತಿ ಮರೆತು ಪೋಪೆನ. ಇಲ್ಲಿಂದ ಶುರುವಾಗುವುದು ನಮ್ಮ ಗ್ರಾಚಾರ. ಆ ಬಚ್ಚಂಗಾಯದಿಂದ ಮೆಸೇಜ್ ಬರ್ತದಲ್ಲ, ಅಲ್ಲಿಂದ ಪ್ರಾರಂಭ. ಇವನಿಗೆ ಸಂಗತಿ ಗೊತ್ತುಂಟ, ಇವ ಬಾತ್ರೂಮಲ್ಲಿ ಡವ್ ಸಾಬೂನ್ ಹಾಕಿ ಸ್ನಾನ ಮಾಡ್ತಾ ಇದ್ದಾನೆ. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ, ಬಯಕೆಯ ಬಳ್ಳಿಯ ಬಯಕೆಯ ಬಳ್ಳಿಯ, ನೀನು ಎಲ್ಲಿರುವೆ. ಹೊರಗೆ ಬಂದ ಕೂಡಲೇ ಅಂತ ಹೇಳಿದ್ರು, ಇಲ್ಲಿರುವೆ. ಇದೇ ಪದ್ಯವನ್ನು ತಿರುಗಿಸಿ ಗಂಡನಲ್ಲಿ ಕೇಳಿದ್ಲು, ಅಳೆಗೆ ನನ್ನ ಬಯಕೆಯ ಎಂಕ್ ನನ್ನ ಬಳ್ಳಿಯ ಬಚಂಗಾಯಿ ಕಡ ಪುಣ್ಣ ಪುಣ್ಣು ಏರಿಯ ಅಂತ ಉತ್ತರ ಕೊಡ್ಲಿಕ್ಕೆ ಗೊತ್ತಿಲ್ಲ. ಸೀದಾ ಹೋದದ್ದು ಮನೆಯ ಬಾವಿಗೆ ಹಾರಿ ಸುಸೈಡ್ ಮಾಡ್ಕೊಂಡದ್ದು. ನಾವು ಯೌವನದಲ್ಲಿ ಮಾಡಿದ ಕೆಲವು ತಪ್ಪುಗಳು ಇಡೀ ಜೀವನಕ್ಕೆ ಪೆಟ್ಟು ಕೊಡ್ತದೆ. ಅದಕ್ಕೆ ನಾವು ಯೌವನವನ್ನು ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಉಪಯೋಗಿಸಿಕೊಳ್ಬೇಕು ಅಂತ ಹೇಳು. ಒಬ್ಬ ಹುಡುಗ ಹೋಗ್ತಾ ಇರುವಾಗ ಮಾವಿನ ಹಣ್ಣಿನ ತೋಟ ಕಾಣ್ತಾ ಉಂಟು ವಿದ್ಯಾರ್ಥಿಗಳ ಅವಳಿಗೆ. ಮಾವಿನನ್ನು ನೋಡಿದ್ದು ಕಣ್ಣು, ಆಸೆ ಆದ್ದು ಮನಸ್ಸಿಗೆ, ಕರ್ಕೊಂಡೋದದ್ದು ಮಾವಿನ ಮಣ್ಣದ ಹತ್ರ ಕಾಲು, ಕೊಯ್ದದ್ದು ಕೈ, ಟೇಸ್ಟ್ ನೋಡಿದ್ದು ಬಾಯಿ ಮತ್ತು ನಾಲಿಗೆ, ಕಳಿಸಿದ್ದು ಹೊಟ್ಟೆಗೆ. ಮಾವಿನ ತೋಟದ ಯಜಮಾನ ಬಂದು ಹೊಡೆದದ್ದು ಬೆನ್ನಿಗೆ. ಈಗ ಬೆನ್ನು ಹೇಳ್ತಂತೆ, ಯಾಂದಾಯ್ತಂತೆ, ಕೊರಂಟ್ಲ ಗೊತ್ತಿಜ್ಜಿ ಹೆಂಗೆ ದಾಲ ಗೊತ್ತಿಜ್ಜಿ ಹೆಂಗೆ ಕುಕ್ಕುದ ಸಂಗತಿ ಗೊತ್ತಿಜ್ಜಿ ಅಂತ ಯಾನತ್ತು ಹೇಳಿ ಲಾಸ್ಟಿಗೆ ಬಾಯಿ ಹತ್ರ ಬಂತು ವಿಷಯ. ಬಾಯಿ ಹೇಳಿತಂತೆ, ನಾನು ರುಚಿ ನೋಡಿ ಏನು ಡೆಪಾಸಿಟ್ ಇಟ್ಟುಕೊಳ್ಳಿಲ್ಲ, ನಾನು ಹೊಟ್ಟೆಗೆ ಕಳಿಸಿ ಆಗಿದೆ. ಹೊಟ್ಟೆ ಹೇಳ್ತಂತೆ, ನೀನು ಕಳಿಸಿದ ಕೂಡಲೇ ನಾನು ಕಳಿಸಿದರೆ ತೊಟ್ಟೆ ಕಟ್ಟಬೇಡುವ, ನಾನು ನಾಳೆ ಬೆಳಿಗ್ಗೆ ಕಳಿಸ್ತೇನೆ. ನಾನು ಬೆಳಿಗ್ಗೆ ಕಳಿಸುವಾಗ ಅವನಿಗೆ ಕುಕ್ಕು ಯಾವುದು ಗೊತ್ತಾಗುವುದಿಲ್ಲ, ಚಿಕ್ಕು ಯಾವುದು ಗೊತ್ತಾಗುವುದಿಲ್ಲ. ಗೊತ್ತಾದರೆ ಹರಿವೆ ಮತ್ತು ಪತ್ರಡ್ಯ ಮಾತ್ರ. ಆದರೆ ಒಂದು ಗೊತ್ತಿರಬೇಕು, ಬೆನ್ನಿಗೆ ಪೆಟ್ಟು ಬಿದ್ದಾಗ ನೀರು ಬಂದದ್ದು ಪ್ರಥಮ ಅಪರಾಧಿ ಕಣ್ಣಿನಲ್ಲಿ. ಅದಕ್ಕೆ ನಾವು ವಿದ್ಯಾರ್ಥಿ ದೆಸೆಯಲ್ಲಿ ಏನಾದರೂ ಕೆಲವು ತಪ್ಪುಗಳನ್ನು ಮಾಡಿ ಇಡೀ ಜೀವನಕ್ಕೆ ಬೇಕಾದಂಥ ತೊಂದರೆಗಳನ್ನು ಮಾಡಿಕೊಳ್ಬಾರ್ದು. ಅದಕ್ಕೆ ಒಳ್ಳೆ ಸಂಗೀತ ಕೇಳಿ, ಒಳ್ಳೆ ಪದ್ಯ ಕೆಣ್ಣ ಜೋಕ್ಲು ಏತು ಸಾರಿಪು ಹಳ್ಳಿದ ಹುಡುಗಿ ಮುರಣೆಂಜಿ ನೆಕ್ಕಬೋದಿತ್ತಿ ಅಪ್ಪನೊಟ್ಟಿಗೂ ತೋಟಗೂ ಬೋದು ತಪ್ಪು ಕಡ್ತಂದುಲ್ಲೇರು ತಪ್ಪು ಕಡ್ತದ ಈನ ತಪ್ಪುದ ಮಿತ್ತು ಪೂರ ಎಂಬಬಹುದು ಗುಳ್ಳುನೆ ಸೊಪ್ಪುನ ಕಟ್ಟನ ಮೇಲೆ ಹೋಗಿ ಎಲ್ಲ ಕೂತ್ಕೊಳ್ಳೋದು. 10 ನಿಮಿಷದಲ್ಲಿ ಬಂದು ಅಮ್ಮನ ಹತ್ರ ಹೇಳಿದ, ಅಮ್ಮನ ಕೈಕಾರ ಪುರ ಒಂಜಿ ನಮಣೆ ಹಾಪುಣ ಅಂತ. ಅಷ್ಟೊತ್ತಿಗೆ ಅಮ್ಮ ನೋಡಿ ಹೇಳಿದ್ರು, ಕೈಕಾರ ನಮಣೆ ಹಾಪುಂಡ ತಪ್ಪುದ ಕಟ್ಟದ ಮಿತ್ತು ದಾಯಕೊಳ್ಳೋದ್ರಿ ತಪ್ಪುಡಿತ ನಂಜಿ ಪುರಿ ನಿನ್ನ ಕಾರ್ಗೆ ಬೋತಂತುಲ್ಲ ಸುರುಕ ಪುರಿನ ರಟ್ಟಾಲ ಸಾಮ್ರಾಣಿ ತಪ್ಪನ್ನು ಮುಟ್ಟಾಲ. ಪುರಿ ರಟ್ಟಿಸಿದ, ಸಾಮ್ರಾಣಿ ತಪ್ಪನ್ನು ಮುಟ್ಟಿಸಿದ. ಮುಟ್ಟುವಾಗ ಅವನಷ್ಟಕ್ಕೆ ಪದ್ಯ ಹೇಳುದವ ಕೂತು. ಕಂಬೊಳ್ಳಿ ಪೂರಿಯನ್ನ ಬಲತಕಾರಕ್ಕೆ ಬಡ್ತಂಡೆ, ಕಂಬೊಳ್ಳಿ ಪೂರಿಯನ್ನ ಬಲತಕಾರಕ್ಕೆ ಬಡ್ತಂಡೆ, ಬಡ್ತನ ಕಂಬೊಳ್ಳಿ ಪೂರಿ ಮಿತ್ ಮಿತ್ ಪರಪುಂಡು, ಬಡ್ತನ ಕಂಬೊಳ್ಳಿ ಪೂರಿ ಮಿತ್ ಮಿತ್ ಪರಪುಂಡು, ಪರತಿನ ಜಾಗೆಡೆ ಕೈ ಕಾರ್ ಕಿರ್ಮುಂಡು, ಪರತಿನ ಜಾಗೆಡೆ ಕೈ ಕಾರ್ ಕಿರ್ಮುಂಡು, ಕಂಬಳಿ ಪುರಿ ಕಿರ್ಮುಂಡೆ ಅಮ್ಮ, ಕಂಬಳಿ ಪುರಿ ಕಿರ್ಮುಂಡೆ ಅಮ್ಮ, ಎಂಕ್ ಗೊತ್ತೇ ಈ ಚಂಡಮ್ಮ, ಎಲ್ಲೆಡ್ದು ಬೊಕ್ಕ ತೋಟಗು ಬರ್ಪು ಜಮ್ಮ, ತತ್ತದಲ ತಪ್ಪುಗು ಬರ್ಪು ಜಮ್ಮ, ಎಕಡೆ ಪಂಡಿಜ ನಮ್ಮ ತೋಟಡು ಕಿರುಂಬುನ ಪುರಿ ಉಂಡೊಂದು ಪಂಡಿಜ ಪಂಡಿಜ ಪಂಡಿಜ. ಸ್ವರಚಿತ ಟ್ಯಾಲೆಂಟ್ ಅಂದರೆ ಇದು. ಈಗ ಕೆಲವರಿಗೆ ಬರೀಲಿಕ್ಕೂ ಕಷ್ಟ, ನೀವೆಲ್ಲ ಬರಿಬೋದು. ಕುಣಿರಿ ಮಕ್ಕಳು ಹೇಳಿದರೆ ಸ್ಟೆಪ್ ಸಿಗುವುದಿಲ್ಲ ಹೇಳು. ಇಂಥ ಡ್ಯಾನ್ಸ್ಗಳನ್ನು ಮಾಡಲಿಕ್ಕೆ ಕೆಲವರಿಗೆ ಸ್ಟೆಪ್ಪೇ ಸಿಗುವುದಿಲ್ಲ, ಯಾಕಂದ್ರೆ ಈಗದ ಸ್ಟೆಪ್ ಹಾಗೆ ಉಂಟು. ಹೋದ ಕೈಕಾಲು ವಾಪಸ್ಸು ಬಂತು ಇಲ್ಲದೆ ಸುಶ್ರುತಕ್ಕೆ ತುಂಬಬೇಕಷ್ಟೇ, ಒಂದು ಸೈಡು ಹೋಯ್ತಾ ಅಂತ ಗ್ರಹಿಸ್ಬೇಕು. ಈ ರಿಯಾಲಿಟಿ ಶೋ ನೋಡಿ ಸರ್ಕಸ್ ಯಾವುದು ಡ್ಯಾನ್ಸ್ ಯಾವುದು ಗೊತ್ತಾಗ್ತಾ ಇಲ್ಲ. ಜೇಡ ಬಂದಾಗೆ ಮೇಲಿಂದ ಬರುವುದು, ಅಮಾವಾಸ್ಯೆ ಹೊತ್ತು ರಾತ್ರಿ ಪಿಶಾಚಿ ಬಂದಾಗೆ ಹೊಗೆಯ ಮಧ್ಯದಲ್ಲಿ ಬರುವುದು. ಈಗ ಗುದ್ದಬೇಕು, ಗುದ್ದದೇ ಆಗುದಿಲ್ಲ ನಮಗೆ. ತಪ್ಪಲ್ಲ,
ಚಿಕ್ಕ ಮಕ್ಕಳಿರುವಾಗ ನಾವು ಮೊಬೈಲ್ ಸಹ ಕೈಯಲ್ಲಿ ಕೊಟ್ಟು ಬಿಟ್ಟೆವು, ನಾವು ಸಹ ಇಯರ್ಫೋನ್ ಸಹ ಸಿಕ್ಕಿತು. ಫುಲ್ ಡೆಸಿಬಲ್ ಸೌಂಡಿನ ವಾಲ್ಯೂಮ್ ಇಟ್ಟು ಡಿಗ್ 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 ಕೇಳಿತು. ನಮಗೇನು ಗೊತ್ತು? ಬೆಳವಣಿಗೆ ಆಗುವ ಪ್ರಾಯದಲ್ಲಿ ಡೆಸಿಬಲ್ಗಿಂತ ಜಾಸ್ತಿ ಸಂಗೀತವನ್ನು ಕೇಳಿದ್ರೆ ಮ್ಯೂಸಿಕ್ ಸ್ಪೆಲ್ಲಿಂಗ್ ನೋಡಿ, MUSIC, ಎಮ್ ಮೀನ್ಸ್ ಮೆಲೋಡಿ, ಎಮ್ ತೆಗೀರಿ ಅದರಿಂದ, ಯು ಸಿಕ್, ನೀನು ರೋಗಿ ಅಂತಲೇ ಅರ್ಥ. ಡೆಸಿಬಲ್ಗಿಂತ ಜಾಸ್ತಿ ಸೌಂಡ್ ಇದ್ದು ಕೇಳಿತು. ಮಾನಸಿಕ ತಜ್ಞರು ಸೈಕಾಟ್ರಿಸ್ಟ್ ಹೇಳ್ತಾ ಇದ್ದಾರೆ, ದಯಮಾಡಿ 16 ವರ್ಷದವರೆಗೆ ಕೇಳಬೇಡಿ. ಮೆದುಳು ಬೆಳವಣಿಗೆ ಆಗುವ ಪ್ರಾಯದಲ್ಲಿ ಲಕ್ಷಗಟ್ಟಲೆ ಮೆದುಳಿನ ಜೀವಕೋಶಗಳು ಸಾಯ್ತಾ ಇದೆ. ಹಾಗಾಗಿ ಬದುಕಬೇಕು ಅಂತ ಹೇಳುವ ಆಸಕ್ತಿ ಹುಡುಗರಲ್ಲಿ ಹುಡುಗಿಯರಲ್ಲಿ ಕಡಿಮೆ ಆಗ್ತಾ ಇದೆ. ಒಂದು ಮಾತಾಡಿ ಎರಡು ಮಾತಾಡುವಾಗ ಸಾಯ್ಲಿಕ್ಕೆ ಹೋಗ್ತಾ ಇದ್ದಾರೆ. ತಪ್ಪಿದ್ರೆ ಹಾರ್ಮೋನ್ ಬದಲಾವಣೆ ಆಗಿ SSLC PUC ಆಗುವಾಗ ಹಾರ್ಮೋನ್ ಬದಲಾವಣೆ ಆಗ್ತದೆ. ಆಗ ಡಿಪ್ರೆಷನ್ ಕಾಯಿಲೆ ಮೋಸ್ಟ್ಲಿ ಹೆಚ್ಚಿನ ಮಕ್ಕಳಿಗೆ ಇವತ್ತು ಡಿಪ್ರೆಷನ್ ಕಾಯಿಲೆ ಬರ್ತಾ ಇದೆ. ಮೂಡಿಯಾಗಿರುವುದು ನೋಡಿ ಬರ್ತಾ ಇದೆ ಪ್ರತಿದಿನ, ಕೊಲೆ, ಮೂಡಿಯಾಗಿದ್ರು, ಮಾತಾಡ್ತಿರ್ಲಿಲ್ಲ. ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ನಾವು ಸ್ವಲ್ಪ ಕೇಳುವ ಮ್ಯೂಸಿಕ್ ಚೆನ್ನಾಗಿರ್ಬೇಕು ಅಂತ, ಅದು ಮನಸ್ಸನ್ನು ಅರಳಿಸಬೇಕು. ಮೊನ್ನೆ ಗುದ್ದುದು ಎಷ್ಟು ಗುದ್ದಿದ್ದು ಅಂತ ಹೇಳಿದ್ರೆ ಆಚೆ ಮನೆಯಲ್ಲಿ ಮದರಂಗಿ ಆಗ್ತಾ ಇತ್ತು, ಈಚೆ ಮನೆ ಅಜ್ಜ ಸಿಟ್ಔಟಲ್ಲೇ ಜೀವ ಬಿಟ್ಟಿದ್ದಾರೆ. ಅವರಿಗೆ ಮೊದಲೇ ಹಾರ್ಟ್ ಸಮಸ್ಯೆ ಇತ್ತು, ಅಲ್ಲಿ ಡಿಗ್ ಡಿಗ್ ಕೇಳುವಾಗ ಇಲ್ಲಿ ಹೋಯ್ತು. ಇನ್ನು ಕೆಲವು ಮನೆಯವರು ಅಜ್ಜ ಅಜ್ಜಿ ಸಹಾಯದಿದ್ರೆ ಕೊಂಡೋಗಿ DJ ಹತ್ರ ಎದುರು ಕೂತ್ಕೊಳಿಸ್ತಾರ ಅಂತ ಪೋಡಾಡಿ ಸರ್. ಆಲೋಚನೆ ಮಾಡ್ಕೊಳ್ಬೇಕು ನಾವು. ನಾಳೆ ನಾವು ಜ್ಯೋತಿಷರ ಹತ್ರ ಪ್ರಶ್ನೆ ಇಟ್ಟು ಏನು ಸಮಸ್ಯೆ ಆಗಿದೆ ಕೇಳುವಾಗ ಅವರಿಗಿದು ಡಿಗಿ ಡಿಗಿ ಕೇಳಿದ್ದು ಗೊತ್ತುಂಟಾ? ಅವರು ಹೇಳುದು ರಾಹು ಸಪ್ತಮದಲ್ಲಿದ್ದಾನೆ, ಅಷ್ಟಮದಲ್ಲಿ ಕೇತು ಇದ್ದಾನೆ, ಗುರು ಒಬ್ಬ ಬಗಲ್ತಾ ಇದ್ದಾನೆ, ಕುಜ ಒಬ್ಬ ಕೆಳಗೆ ಕೂತಿದ್ದಾನೆ. ಗ್ರಹ ಗತಿಯ ತಿದ್ದುವನೆ ಜೋಯಿಸನು ಜಾತಗದಿ, ವಿಹಿತವಾಗಿಹುದರ ಗತಿ ಸೃಷ್ಟಿ ವಿಧಿ, ಸೈಸದಲ್ಲದೆ ಮುಗಿಯದು ಯಾವ ದೇಶ ಬಂದೊಡಾಂ, ಸಹನೆ ವಜ್ರದ ಕವಚ ಮಂಕುತಿಮ್ಮ. ಅದಕ್ಕೆ ಅಬ್ದುಲ್ ಕಲಾಂ ಹೇಳಿದ್ದು, ಇಫ್ ಯು ಸೆಲ್ಯೂಟ್ ಯುವರ್ ಜಾಬ್ ಯು ನೀಡ್ ನಾಟ್ ಸೆಲ್ಯೂಟ್ ಎನಿವನ್ ಇನ್ ಯುವರ್ ಲೈಫ್, ಇಫ್ ಯು ಪೊಲ್ಯೂಟ್ ಯುವರ್ ಜಾಬ್ ಯು ಹ್ಯಾವ್ ಟು ಸೆಲ್ಯೂಟ್ ಎವ್ರಿವನ್ ಇನ್ ಯುವರ್ ಲೈಫ್. ನಮ್ಮ ಮೈಂಡನ್ನು ಪೊಲ್ಯೂಟ್ ಮಾಡೋದರ ಬದಲು 4 ಜನ ನಮ್ಮ ಕೆಲಸವನ್ನು ಸೆಲ್ಯೂಟ್ ಮಾಡುವಂತ ಕೆಲಸವನ್ನು ನೀವೆಲ್ಲರೂ ಮಾಡಬೇಕು. ಇದೇ ಪದ್ಯಕ್ಕೆ ಕುಣಿಸ್ಲಿಕ್ಕೆ ಆಗ್ತದೆ. ಅದಕ್ಕೆಲ್ಲ ಮಿಕ್ಸ್ ಮಾಡಿ ಹಕ್ಕಿರ್ ಮಿಂಗೆ ಹಕ್ಕಿರ್ ಮಿಂಗೆ ಅಲ್ಲೇ ಪ್ಲೇ ಕಿರ್ಮಿಂಗ್ ರೈಟ್ ಲೇ ಕಿರ್ಮಿಂಗ್ ಆ ಕಂಬಳಿ ಗೋರಿ ಕ್ಲೈಂಬಿಂಗ್ ಕಿರ್ಮಿಂಗು ಓ ಕಿರ್ಮಿಂಗ್ ಅಕಿರ್ಮಿಂಗ್ 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 ಅದ್ದಡಿಕೆ 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 ಕಂಡ ಬಟ್ಟೆ ದಡಿಕೆ ಹೊರತು ಚಡ್ಡಿಡ್ಕೊಂಡು ಪಡಿಕೆ. ನೋಡಿ ಸ್ವಲ್ಪ ಖುಷಿ ಆಗೋದು ಇಂಥದ್ರಲ್ಲಿ. ಸ್ವಲ್ಪ ಯಾವಾಗ ಎಲ್ಲಿಂದ ನಾವು ತಪ್ತಾ ಇದ್ದೇವೆ ಅಂತ ಆಲೋಚನೆ ಮಾಡಬೇಕು. ಮತ್ತೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಕೆಲವು ಸರಿ ಇಂಗ್ಲಿಷ್ ಮೀಡಿಯಂ ಶಾಲೆ ಒಳ್ಳೆಯದು, ಶಾಲೆಗೆ ಸೇರಿಸುವುದು ತಪ್ಪಲ್ಲ, ಇಂಗ್ಲಿಷ್ ಕಲಿಯುವುದು ತಪ್ಪಲ್ಲ. ಆದರೆ ನಮ್ಮ ಮಾತೃಭಾಷೆಯನ್ನು ಮನೆಯಲ್ಲಿ ಕೆಲವರದು ತುಳು ಮಾತೃಭಾಷೆ ಇದ್ರೆ ತುಳು ಮಾತಾಡ್ಲಿಕ್ಕೆ ಬಿಡುದಿಲ್ಲ ಕೆಲವು ಮನೆಯವರು. ಪುಚ್ಚೆ ಅಂತ ಕರೆದ್ರೆ ಬೈಯುವುದೇ, ಪುಚ್ಚೆ ಅಂದಲೇ ಪರ ನಂಬೆ ಪೀಸ್ ಕಟ್ಟದಿನಿ, ಕ್ಯಾಟ್ ಅಂದಲೇ, ನಾಯಿಂದಲೇ ಪೋಣ ನಾ ಇದಾಗ ಡಾಗ್ ಅಂದಲೇ. ಅಪ್ಪನಿಗೆ ಸೇರಿಸಿ ಆಗಿದೆ, ಫೀಸ್ ಕಟ್ಟಿ ಆಗಿದೆ ಅಮ್ಮನಿಗೆ. ಎಂತ ಮಾತಾಡ್ತಾನೆ ಗೊತ್ತಿಲ್ಲ. ಅವ ಬಂದು ಹೇಳ್ತಾನೆ, ಪಾಪ ವಾಟ್ ಯು ಆರ್ ಎಷ್ಟು ಪಿಡ್ ಅಂತ. ಅಪ್ಪನಿಗೆ ಬೈದದು ಅಂತ ಗೊತ್ತಿಲ್ಲ. ಅವ್ರು ಹೇಳ್ತಾರೆ, ಕುಪ್ಪಿಡು ಬಿಡ್ಚಿ ಅಲ್ಲೋಟ್ ಇಡಬಾರ್ದು ಗುರು, ಯಾಕಂತೆ ಸೋಡಾ ಪೆರಂಡು. ವಾಟ್ ಮಮ್ಮಿ ಯು ಆರ್ ರಾಸ್ಕಲ್, ರಸ್ಕಿ ಜಿಸೆ ಮೈದಡ್ಡಿ ಅವ ಹೇಳ್ತಾರೆ, ಗೊತ್ತಿಲ್ಲ. ಅದಕ್ಕೆ ಇವತ್ತು ನಾನು ನಿಮ್ಮೆಲ್ಲರಲ್ಲಿ ಹೇಳ್ತೇನೆ, ನೀವು ಇಂಗ್ಲಿಷ್ ಮೀಡಿಯಂ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗಿ ವಿದ್ಯಾರ್ಥಿಗಳೇ, ಮನೆಯಲ್ಲಿ ನಿಮ್ಮ ಮಾತೃಭಾಷೆ ಮಾತ್ರ ಖಂಡಿತವಾಗಿ ಮಾತಾಡಬೇಕು ನೀವು. ಯಾಕಂದ್ರೆ ಪ್ರತಿ ಕುಟುಂಬದ ಹಿಂದೆ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂತ ಇದೆ, ಒಂದು ಆಚರಣೆಗಳಿದೆ. ಅದು ಸಹ ನಮ್ಮ ತುಳುನಾಡಿನಲ್ಲಿ ಅಂತೂ ದೈವದೇವರು ನಾಳೆ ನೀವು. ಅದಕ್ಕೆ ಇವತ್ತಿನಿಂದ ನಾನು ನಿಮ್ಮಲ್ಲಿ ವಾರ್ಷಿಕೋತ್ಸವದ ಹೊತ್ತು ಪ್ರಾರ್ಥಿಸ್ತಾ ಇದ್ದೇನೆ, ಪ್ರತಿಯೊಬ್ಬರು ನಿಮ್ಮ ಅಮ್ಮನನ್ನೊಂದು ಅಮ್ಮ ಅಂತಲೇ ಕರೀರಿ ಇವತ್ತಿನಿಂದ. ಯಾಕಂದ್ರೆ ವೆಂಕಟರಮಣ ದೇವಸ್ಥಾನಕ್ಕೆ ಹೋಗ್ತೀರಿ, ಮಾಲಿಂಗೇಶ್ವರಕ್ಕೆ ಹೋಗ್ತೀರಿ, ಡ್ಯಾಡಿ ವೆಂಕಟರಮಣ, ಡ್ಯಾಡಿ ಮಾಲಿಂಗೇಶ್ವರ, ಮಾಮ್ ದುರ್ಗಾ ಪರಮೇಶ್ವರಿ, ಮಮ್ಮಿ ರಾಜರಾಜೇಶ್ವರಿ, ಅಂಕಲ್ ಗೋಪಾಲಕೃಷ್ಣ, ಗ್ರ್ಯಾಂಡ್ ಫಾದರ್ ಕೊರಗಜ್ಜ, ಮಮ್ಮಿ ಕಲ್ಲೂಟಿ. ಯಾರಾದರೂ ಪ್ರಾರ್ಥನೆ ಮಾಡ್ತೀರಾ? ಇಲ್ಲ ಅಲ್ವ? ಈಗ ಮಮ್ಮಿ ಸಹ ಹೋಗಿದೆ ಅಲ್ಲ, ಮಾಮ್ ಮಾಮ್ ಮಾಮ್. ದೊಡ್ಡವರಾಗಿ ಕರೆದ್ರೆ ತೊಂದರೆ ಇಲ್ಲ, ಚಿಕ್ಕವರು ಕರೆದ್ರೆ ತಾಯಿಗೆ ಡೌಟ್ ಬರ್ತದೆ. ಇವಾಗ ನನ್ನನ್ನು ಕರೆದದ್ದ ಯಾವುದಾದ್ರೂ ಕೇಳ್ತಾ ಇರೋದ? ಮಾಮ್. ಅಮ್ಮ ಮಾಮ್ ಆದರೆ ಚಿಕ್ಕಮ್ಮ ಮಿನಿಮಮ್,
ದೊಡ್ಡಮ್ಮ ಮ್ಯಾಕ್ಸಿಮಮ್. ಅಪಾಯದಲ್ಲಿರೋದು ಅಪ್ಪ. ಡ್ಯಾಡಿ ಇತ್ತು, ಡ್ಯಾಡ್ ಆಯಿತು. ಇನ್ನು ಸ್ವಲ್ಪ ಚಿಕ್ಕದಾಗಿ ಡೆಡ್ ಆದರೆ ಅಲ್ಲಿ ಅಪ್ಪನನ್ನು ಕೊಂದಾಯಿತು. ಮೊದಲೆಲ್ಲ ಹೇಗೆ ಕರೀತಾ ಇದ್ರು? ನಮ್ಮ ಸೈನ್ಸ್ ಮೇಡಮ್, ಸೋಷಿಯಲ್ ಮೇಡಮ್, ಫಿಸಿಕ್ಸ್ ಮೇಡಮ್, ಕೆಮಿಸ್ಟ್ರಿ ಮೇಡಮ್. ಈಗ ಮ್ಯಾಮ್. ಇನ್ನು ಸ್ವಲ್ಪ ಸಮಯದಲ್ಲಿ ಟೀಚರ್ ಆಚೆಯಿಂದ ಹೋಗ್ತಾ ಇದ್ರೆ ಇವ ಆಡು ಕರೀತಾನ, ಟೀಚರನ್ನು ಕರೀತಾನ, ಪುಣ್ಯಾತ್ಮ. ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ಒಂದು ಕಡೆ ಆದ ಘಟನೆ ಹೇಳ್ತೇನೆ. ಕೆಲವು ಸರ್ತಿ ಮರ್ಯಾದೆ ಹೋಗ್ತದೆ ವಿದ್ಯಾರ್ಥಿಗಳು. ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ ಅಂತ. ಈ ಶ್ಲೋಕ ಎಲ್ಲರಿಗೂ ಬೇಕು. ಯಾಕಂದ್ರೆ ಮನೆಯಲ್ಲಿ ಶ್ಲೋಕ ಕಡಿಮೆ ಆದ ಕಾರಣ ಶೋಕ ಜಾಸ್ತಿ ಆಗ್ತಾ ಉಂಟು. ನಿನಗೆ ಎಷ್ಟು ಕಷ್ಟ ಬಂದರೂ ವಜ್ರದಷ್ಟು ಕಷ್ಟ ಮಾಡು ನಿನ್ನ ಮನಸ್ಸನ್ನು. ಕಷ್ಟದವರನ್ನು ನೋಡುವಾಗ ಹೂವಿನಷ್ಟು ಮೆತ್ತನೆ ಆಗಬೇಕು ನಿನ್ನ ಮನಸ್ಸು ಅಂತ. ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ. ಇಂಗ್ಲಿಷ್ ಭಾಷಣ, ಸಂಸ್ಕೃತ ಶ್ಲೋಕ ಬರೆದದ್ದು ಇಂಗ್ಲಿಷ್ ಭಾಷೆಯಲ್ಲಿ. ಪಾಪ ಮಗುವಿಗೆ ಗೊತ್ತಿಲ್ಲ. ಒಂದು ಸ್ಪೀಚ್ ಸ್ಟಾರ್ಟ್ ಆಯಿತು. I respect all the dignitaries on the dais and off the dais. I will start my speech by telling a Sanskrit shloka. Vajradapi Kutrani Murduni Kusumanapi. ತುಳು ಗೊತ್ತಿಲ್ಲದವರಿಗೆ ಹೇಳಿ ತೋರಿಸಬೇಡಿ, ಹೇಳಿ. ಬೇಕಾ? ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡ್ಲವರ್ತಿ. ಬೇರೆ ಬೇರೆ ಜಿಲ್ಲೆಯಿಂದ ಬಂದವರು ಇರ್ಬೋದು. ಈ ತುಳುನಾಡಿಗೆ ಬಂದಿದ್ದೀರಿ ಬಂಧುಗಳೇ. ತುಳುನಾಡಿನ ತುಳು ಭಾಷೆಯನ್ನು ಕಲೀರಿ. ಎಷ್ಟು ಸಮಯ ನಿಮಗೊಂದು ವಿದ್ಯಾಭ್ಯಾಸ ಮಾಡಲಿಕ್ಕೆ ಬೇರೆ ಬೇರೆ ಜಿಲ್ಲೆಯಿಂದ ಬಂದವರಿದ್ರೆ ನೀವು ಸಹ ತುಳು ಕಲೀರಿ. ಯಾಕಂತ ಹೇಳಿದ್ರೆ ಇಲ್ಲಿಂದ ಬೇರೆ ಕಡೆ ಹೋದವರು ಅಲ್ಲಿಯ ಭಾಷೆ ಕಲಿಬೇಕು. ಎಲ್ಲ ಭಾಷೆ ನಮ್ಮಲ್ಲಿ ಬೇಕು. ಭಾರತದಪ್ಪೆನ ಪಾಕ ಜೋಕುಲೇಡು ತುಳುನಾಡಲ ಹೊರತಿ. ಚಪ್ಪಾಳೆಯಿಂದ ಪ್ರೋತ್ಸಾಹ. ಭಾರತದಪ್ಪೆನ ಪಾಕ ಜೋಕುಲೆಡು ತುಳುನಾಡಲ ಹೊರತಿ. ಭಾರತದಪ್ಪೆನ ಪಾಕ ಜೋಕುಲೆಡು ತುಳುನಾಡಲ ಹೊರತಿ. ಆನಾಡುದ ಸಿರಿ ದೇವಿನ ಮೋನೆಗ, ಆನಾಡುದ ಸಿರಿ ದೇವಿನ ಮೋನೆಗ, ಮೊಗೆಡು ದೆಪ್ಪುವೆ ಆರತಿ, ಮೊಗೆಡು ದೆಪ್ಪುವೆ ಆರತಿ. ತುಳುನಾಡಿನ ಗುರುತಿ, ತುಳುನಾಡಿನ ಗುರುತಿ. ಮುಡಾಯಿಗಟ್ಟ ಪಟ್ಟಾಯಿ ಕಡಲು ನಡುತ್ತ ಪಚ್ಚೆ ಕಾಡು, ಕುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆ ಕುಮೆರು ತೋಡು. ಮುಡಾಯಿಗಟ್ಟ ಪಟ್ಟಾಯಿ ಕಡಲು ನಡುತ್ತ ಪಚ್ಚೆ ಕಾಡು, ಕುಡಲದ ಮಲ್ಲಿಗೆ ಕಡಲದ ಮೀನು ಗುಡ್ಡೆ ಕುಮೆರು ತೋಡು. ಲಡಯಿ ಮಚ್ಚರ ತೆರೆಯ ನಿನಕುಲು ಕಡಲದ ಕರೆತ ಕುಲು, ಲಡಯಿ ಮಚ್ಚರ ತೆರೆಯ ನಿನಕುಲು ಕಡಲದ ಕರೆತ ಕುಲು. ಪಟ್ಟಾಯಿದ ಕುಲು ಪುಗರು ನಿಂತಿನ ಎಡ್ಡೆ ಪೊರುಳುದ ಕುಲು, ಪಟ್ಟಾಯಿದ ಕುಲು ಪುಗರು ನಿಂತಿನ ಎಡ್ಡೆ ಪೊರುಳುದ ಕುಲು, ಎಡ್ಡೆ ಪೊರುಳುದ ಕುಲು, ಎಡ್ಡೆ ಪೊರುಳುದ ಕುಲು. ಭಾರತದಪ್ಪೆನ ಪಾಕ ಜೋಕುಲೆಡು ತುಳುನಾಡಲ ಬುರುತಿ, ತುಳುನಾಡಲ ಬುರುತಿ, ತುಳುನಾಡಲ ಮೂಲು ಪುಟ್ಟಿರು ಮಲ್ಲ ಮಲ್ಲ ಜನ ಬಾರಿ ಪುದರದ ಕುಲು, ಓಲು ಕೊಂಡಲ ಪೇರು ನೀರ್ದಲೆಕ್ಕ ಸೇರ್ದು ಪೋಪಿನ ಕುಲು. ಮೂಲು ಪುಟ್ಟಿರು ಮಲ್ಲ ಮಲ್ಲ ಜನ ಬಾರಿ ಪುದರದ ಕುಲು, ಓಲು ಕೊಂಡಲ ಪೇರು ನೀರ್ದಲೆಕ್ಕ ಸೇರ್ದು ಪೋಪಿನ ಕುಲು. ಆಳ ಬಳ್ಳಾಳೆರೆ ಚೌಟ ಪಂಗೇರನ ಬೀರದ ಕಳ ಒಂದು ಬೇ, ಆಳ ಬಳ್ಳಾಳೆರೆ ಚೌಟ ಪಂಗೇರನ ಬೀರದ ಕಳ ಒಂದು ಬೇ. ಉಳ್ಳಾಲ ರಾಣಿನ ಕಾರ್ಲ ಕಲ್ಕುಡನ ಕಾರ್ಬಾರದ ಮೂಲೆ, ಉಳ್ಳಾಲ ರಾಣಿನ ಕಾರ್ಲ ಕಲ್ಕುಡನ ಕಾರ್ಬಾರದ ಮೂಲೆ, ಕಾರ್ಬಾರದ ಮೂಲೆ, ಕಾರ್ಬಾರದ ಮೂಲೆ. ಭಾರತದಪ್ಪೆನ ಪಾಕ
ಜೋಕುಲಿಡು ತುಳುನಾಡುಲ ಒರುತಿ ಆನಾಡುದ ಸಿರಿ ದೇವಿನ ಮೋನಿಗೆ ಆನಾಡುದ ಸಿರಿ ದೇವಿನ ಮೋನಿಗೆ ಮೊಗೆಡು ದೆಪ್ಪುವೆ ಆರತಿ ಮೊಗೆಡು ದೆಪ್ಪುವೆ ಆರತಿ ತುಳುನಾಡುಲ ಒರುತಿ ತುಳುನಾಡುಲ ಒರುತಿ ಜೈ ಜೈ ತುಳುನಾಡು ಅಪ್ಪೆ ತುಳುನಾಡು ಭಾರತದ ಪೆನ ಪಾಕ ಜೋಕುಲಿಡು ತುಳುನಾಡುಲ ಒರುತಿ ತುಳುನಾಡುಲ ಒರುತಿ ತುಳುನಾಡುಲ ಒಂದು ಚಪ್ಪಾಳೆ ಕೊಡಿ ವಿದ್ಯಾರ್ಥಿಗಳು. ಹಾಗಾಗಿ ಯಾರು ಬೇರೆ ಊರಿನವರಿಂದ ಬಂದಿದ್ದಾರೆ ಅವರು ನಾವು ತುಳು ಕಲಿಸುವಂಥ ಕೆಲಸ ಮಾಡುವ, ಒಳ್ಳೆ ಶಬ್ದ ಕೇಳುವ, ಒಳ್ಳೆ ಸ್ಪರ್ಶ, ಮನೆಯಲ್ಲಿ ಒಟ್ಟಿಗೆ ಕೂತು ಮಗುವನ್ನು ಹೀಗೆ ಹಿಡ್ಕೊಳ್ಬೇಕಂತೆ ಅಮ್ಮ ಆದವಳು. ಹೀಗೆ ಈಗ ಕೆಲವು ಮನೆಯಲ್ಲಿ ಪರಿಸ್ಥಿತಿ ಹೇಗೆ ಅಂತ ಹೇಳಿದ್ರೆ ಹಿಡ್ಕೊಳ್ಳಿಕ್ಕೆ ಪುರ್ಸೋತಿಲ್ಲ, ಮಕ್ಕಳು ಯಾವುದು ಲಗೇಜ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ. ಒಂದ ಕೈಗಾಡಿಯಲ್ಲಿ ದೂಡಿಕೊಂಡು ಹೋಗುದು, ಇಲ್ಲಾಂದ್ರೆ ಸೂಟ್ ಕೇಸಲ್ಲಿ ಹೇಳ್ಕೊಂಡು ಬರುವುದು. ಪರಸ್ಪರ ಒಂದು 10 ನಿಮಿಷ ಆದ್ರೂ ಮನೆಯಲ್ಲಿ ಮಾತಾಡುವಂಥ ವಿಷಯ ಇಲ್ಲ. ತಂದೆ ಸಹ ಉಜ್ಜುವುದು, ತಾಯಿ ಸಹ ಉಜ್ಜುವುದು, ಮಕ್ಕಳು ಸಹ ಉಜ್ಜುವುದು, ಕಳ್ಳರು ಬಂದು ಅಂಗಳದಲ್ಲಿ ಇದ್ದಂದು ಉಜ್ಜುವುದು. ಮತ್ತೆ ಯಾರಕ್ಕೆ ಹೇಳುದು? ಡೈನಿಂಗ್ ಹಾಲಿಂದ ಸ್ಟಡಿ ರೂಮಿಂದ ಕಿಚನ್ಗೆ ನಾವು ಫೋನ್ ಮಾಡ್ತಾ ಇದ್ದೇವೆ, ಅಮ್ಮ ಬಡಿಸಿಟ್ಟಿದ್ಯಾ? ಕಿಚನ್ನಿಂದ ಡೈನಿಂಗ್ ರೂಮಿಗೆ ಬಡಿಸಿಟ್ಟಿದ್ದೇನೆ ಮಗ ಬಾ, ವಾಪಸ್ ಅಲ್ಲಿಂದ ಆಮ್ಲೆಟಾ ಬುರ್ಜಿಯಾ, ವಾಪಸ್ ರವಾ ಫ್ರೈಯಾ ತವಾ ಫ್ರೈಯಾ. ಒಂದು ರೂಮಲ್ಲಿ ರೂಮಿಂದ ರೂಮಿಗೆ ನಾವು ಫೋನ್ನ ಮೂಲಕ ಸಂಭಾಷಣೆ ಮಾಡ್ತಾ ಇದ್ದೇವೆ ಅಂತಾದರೆ ನಾವು ಎಷ್ಟು ಈ ತಂತ್ರಜ್ಞಾನದಲ್ಲಿ ಬಿದ್ದಿದ್ದೇವೆ ಅಂತ ಹೇಳಿದ್ರೆ ಇಮ್ಯುನಿಟಿ ಮತ್ತು ಹ್ಯುಮ್ಯಾನಿಟಿಯೇ ದೂರ ಆಗ್ತಾ ಇದೆ ನಮ್ಮದು. ನಾವು 1920ರಲ್ಲಿ ನಮ್ಮನ್ನು ಕಾದದ್ದು ಯಾವುದು ಅಂತ ಹೇಳಿದ್ರೆ ಒಂದು ಇಮ್ಯುನಿಟಿ ಮತ್ತೊಂದು ನಮ್ಮ ಹ್ಯುಮ್ಯಾನಿಟಿ, ಎರಡೇ, ಬೇರೆ ಯಾವುದೂ ಇರಲಿಲ್ಲ ನಮ್ಮನ್ನು ಕಾಯಲಿಕ್ಕೆ. 10 ರೂಪಾಯಿಯ ಮಾಸ್ಕ್ ಮಾತ್ರ ಮುಖದಲ್ಲಿದ್ದದ್ದು. ಅದಕ್ಕೆ ದಯಮಾಡಿ 10 ನಿಮಿಷ ಮನೆಯಲ್ಲಿ ಒಟ್ಟಿಗೆ ಮಾತಾಡಬೇಕಂತೆ. ಈಗ ಪ್ರೈಮರಿಯಲ್ಲಿರುವಾಗ ಸಮಸ್ಯೆ ಇಲ್ಲ, ನೀವು ಮಾತಾಡಬೇಕು ಅಂತ ಇಷ್ಟ ಇದ್ರು ಕೆಲವು ಮನೆಯಲ್ಲಿ PUCಗೆ ಕಾಲೇಜಿಗೆಲ್ಲ ಬಂದ ಮೇಲೆ ಹೇಳುವುದೆಂಥದ್ದು, ಚಿಲ್ಕ ಹಾಕಿ ಓದು ಮಗ, ಚಿಲ್ಕ ಹಾಕಿ ಓದು ಮಗ ಅಂತ ಹೆಬ್ಬ ಬರ್ತದ. ಚಿಲ್ಕಾಕಿ ಓದುವುದು ತಪ್ಪಲ್ಲ, ಚಿಲ್ಕಾಕಿ ಓದುವುದರ ಮೊದಲು 3 ವಿಷಯ ಗಟ್ಟಿ ಮಾಡಿಕೊಳ್ಬೇಕು ನಮ್ಮ ಮಕ್ಕಳು. ಒಂದು, ನನ್ನನ್ನು ಹೆತ್ತ ತಂದೆ ತಾಯಿ, ಮತ್ತೊಂದು ನನ್ನನ್ನು ಹೊತ್ತ ಭಾರತ ಮಾತೆ, ಮತ್ತು ನನಗೆ ಜನ್ಮ ನೀಡಿದ ನನ್ನ ಧರ್ಮ. ಈ 3 ನಾನು ಜೀವಕ್ಕೋದ್ರೂ ತೊಂದರೆ ಇಲ್ಲ, ಈ 3 ವಿಷಯಕ್ಕೆ ನಾನು ಯಾವತ್ತೂ ದ್ರೋಹ ಮಾಡೋದಿಲ್ಲ ಅಂತ ತಲೆಯಲ್ಲಿ ಗಟ್ಟಿ ರೆಕಾರ್ಡ್ ಆದಂಥ ಮಕ್ಕಳು ಲಾಕ್ ಮಾಡಿದ್ರು, ಒಳ್ಳೆ ಓದಿದ್ರು, ಚೆನ್ನಾಗಿ ಮಾರ್ಕ್ ತೆಗೆದ್ರು, ಒಳ್ಳೆ ಕೆಲಸಕ್ಕೆ ಹೋದ್ರು, ತಂದೆ ತಾಯಿ ಒಂದು ಮದುವೆ ಮಾಡಿ ಕೊಡುವ ತನಕ ತಾಳ್ಮೆಯಿಂದ ಕಾದ್ರು. ಈ ಬೇಜವಾಬ್ದಾರಿ ಮಕ್ಕಳಿದ್ದಾರಲ್ಲ, ಅಪ್ಪ ಅಮ್ಮನ ಹತ್ರ ದೊಡ್ಡ ಜಗಳ ಮಾಡಿ ದೊಡ್ಡ ಸೆಟ್ ತಗೊಂಡದ್ದು, ಅಪ್ಪ ಅಮ್ಮನ ಹಣದಲ್ಲೇ ರೀಚಾರ್ಜ್ ಮಾಡಿದ್ದು, ಕಾಸು ಅಪ್ಪ ಅಮ್ಮಂದು ಬೇಕು, ಫೀಸ್ ಅಪ್ಪ ಅಮ್ಮಂದು ಬೇಕು, ಸೆಟ್ ಅಪ್ಪ ಅಮ್ಮಂದು ಬೇಕು, ಚಿಲ್ಕ ಹಾಕಿ ಚಾಟ್ ಮಾಡಲಿಕ್ಕೆ ಫೇಸ್ಬುಕ್ ಅಥವಾ ಇನ್ಸ್ಟಾಗ್ರಾಮ್ ಫ್ರೆಂಡ್ ಬೇಕು. ಅಪ್ಪ ಅಮ್ಮ ಮಾತಾಡಿದ ಕೂಡಲೇ ಸಿಟ್ಟು ನಮಗೆ. ಅವ ಪ್ರೀತಿಯ ನಾಟಕ ಆಡಿದ, ನಾಟಕ ಆಡಿ ಆಡಿ ಪ್ರೀತಿಯಾಗಿ ಬಲೆಗೆ ಹಾಕಿಸಿಕೊಂಡ, ಬಲೆಗೆ ಹಾಕಿಸಿಕೊಳ್ಳೋದಕ್ಕಿಂತ ನಾವು ಬಲೆಗೆ ಬಿದ್ದಾಯಿತು, ನಿನ್ನ ಫೋಟೋ ಕಳಿಸು ಅಂತ ಹೇಳಿದ, ನಾವು ಕಳಿಸಿಬಿಟ್ಟೆವು. ನಮಗೆ ಯಾವ ಯೋಚನೆ ಇರಲಿಲ್ಲ ಆಗ. ಫೋಟೋ ಸೋಷಿಯಲ್ ಮೀಡಿಯಾಕ್ಕೆ ಅವನ ಹತ್ರ ಹೋದ ಕೂಡಲೇ ಹೇಳಿದ, ನಾಳೆ ಇಷ್ಟೊತ್ತಿನ ಒಳಗೆ ಇಂತಲ್ಲಿ ಬಂದು ಮನೆಯಲ್ಲಿದ್ದ ಚಿನ್ನ ಮತ್ತು ಹಣವನ್ನು ಹಿಡ್ಕೊಂಡು ಬಾ, ಇಲ್ಲಾಂದ್ರೆ ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳುವಾಗ ನಮಗೆ ಉಳಿದದ್ದೆಂಥದ್ದು, ಒಂದು ಹಗ ಹುಡುಕಬೇಕು, ಇಲ್ಲಾಂದ್ರೆ ವಿಷ ಹುಡುಕಬೇಕು, ಇಲ್ಲಾಂದ್ರೆ ಬಾವಿ ಹುಡುಕಬೇಕು, ಇಲ್ಲಾಂದ್ರೆ ಓಡಬೇಕು. 9 ತಿಂಗಳು ಹೊತ್ತು, 1 ದಿನ ಹೆತ್ತು, ಬಾಯಿಗೆ ತುತ್ತು, ಕೆನ್ನೆಗೆ ಮುತ್ತು ಕೊಟ್ಟು ಸಾಕಿದಂತ ಅಪ್ಪ ಅಮ್ಮನೇ ನೆನಪಲ್ಲಿಲ್ಲದೆ, ಯಾವುದೋ ಒಬ್ಬ ಪರಿಚಯ ಇಲ್ಲದ ಒಬ್ಬ ಫೇಸ್ಬುಕ್ ಫ್ರೆಂಡಿಗಾಗಿ, ಇನ್ಸ್ಟಾಗ್ರಾಮ್ ಫ್ರೆಂಡಿಗಾಗಿ ನಾವು ಮನೆ ಬಿಟ್ಟು ಓಡ್ತಾ ಇದ್ದೇವೆ ಅಥವಾ ಸುಸೈಡ್ ಮಾಡಿಕೊಳ್ತಾ ಇದ್ದೇವೆ ಅಂತಾದ್ರೆ, ಹಚ್ಚಿದರೆ ಸಾಕೆ ದೇವರಿಗೆ ಸಾವಿರಾರು ದೀಪ, ತಡೆಯುವುದೇ ಅದು ತಂದೆ ತಾಯಿಯ ಕಣ್ಣೀರಿನ ಶಾಪ ಎಂಬುದು ಮೊದಲು ನೆನಪಿಟ್ಟುಕೊಳ್ಳಬೇಕು ಎಲ್ಲ ವಿದ್ಯಾರ್ಥಿಗಳು. ದೇವರಿಗೆ ದೀಪ ಇಡುವುದಕ್ಕಿಂತಲೂ ಹೆಚ್ಚು ಅಪ್ಪ ಅಮ್ಮನ ಶಾಪ ತಗೊಳ್ಬಾರ್ದು. ನಾಳೆ ಜೀವ ಕಳ್ಕೊಂಡು ಗಿಣಿಯ ಹಾಗೆ ಸಾಕಿರ್ತಾರೆ ನಿಮ್ಮನ್ನು, ಜೀವ ಕಳ್ಕೊಂಡು ನಮಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ, ನಮಗೆ ಗೊತ್ತಿರಲಿಲ್ಲ ಹೀಗೆ ಮಾಡ್ತಾಳೆ ಅಂತ, ಹೀಗೆ ಮಾಡ್ತಾನೆ ಅಂತ ಗೊತ್ತಿರಲಿಲ್ಲ. ಯಾಕೆ ಗೊತ್ತಿರಲಿಲ್ಲ? ನಮಗೆ ಚಿಲ್ಕ ಹಾಕುವಾಗ ಮಕ್ಕಳ ಫೋನ್ ನೋಡ್ಲಿಕ್ಕೆ ಹೊತ್ತಿರಲಿಲ್ಲ, ಹಾಗಾಗಿ ನಮಗೆ ಗೊತ್ತಿರಲಿಲ್ಲ. ಎಲ್ಲ ಲಾಕ್ ಡೌನ್ ಅಂತ ಬಂದದ್ದು ಅದಕ್ಕೆ 20ರಲ್ಲಿ ಲಾಕ್ ಮಾಡದೆ ಡೌನ್ ಮಾಡಿ ಇಡಿ ಕೆಳಗೆ ಫೋನನ್ನು. ಇದೊಂದು ನಮಗೆ ನೆನಪಿಡಬೇಕಾದಂಥ ಜವಾಬ್ದಾರಿ.
ಅದಕ್ಕೆ ಫ್ಯಾಮಿಲಿ ಸ್ಪೆಲ್ಲಿಂಗ್ ಏನು? FAMILY. ಫಾದರ್ ಆ್ಯಂಡ್ ಮದರ್ ಐ ಲವ್ ಯು, ಫಾದರ್ ಆ್ಯಂಡ್ ಮದರ್ ಐ ಲಿವ್ ವಿತ್ ಯು. ಈಗ ಸರಿಯಾಗಿ ಈಗದ ಮದುವೆ ವಿಡಿಯೋಗಳೆಲ್ಲ ನೋಡುವಾಗ ತಲೆಬಿಸಿ ಆಗ್ತದೆ. ಮೊನ್ನೆ ಒಂದು ವಿಡಿಯೋದಲ್ಲಿ ಬಂತಲ್ಲ, ಕರಿಮಣಿ ಕಟ್ಟುವಾಗ ತಡೆದ ವಧು ಅಂತೆ. ಅವಳು ಹೇಳಿದ್ಲು, ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ, ಅವಲ್ಲಿ ಬೈಕಲ್ಲಿದ್ದಾನಲ್ಲ, ನನಗೆ ನಿನಗೆ ಏನಿಲ್ಲ ಅಂತ ಓಡಿದ್ದಿ. ಇನ್ನು ಮುಂದೆ ಮದುವೆ ಡಿಸೈಡ್ ಆಗಿ ಮದುವೆ ಆಗುವವರೆಗೆ ಹುಡುಗ ಮತ್ತು ಹುಡುಗಿಯನ್ನು ಕ್ವಾರಂಟೈನಲ್ಲಿ ಇಡುವ ದಿನ ಬರ್ತದೆ ನೋಡಿ. ಅಲ್ಲಿಂದಲೇ ಸಂಕೊಳ್ಳೆಯಲ್ಲಿ ಕಂಬಳಕ್ಕೆ ಏರುದಂದಾಗಿ ತರುವ ಪರಿಸ್ಥಿತಿ ಬರ್ತದೆ. ವಿಶ್ವಾಸವೇ ಇಲ್ಲ. ಹಪ್ಪಳ ಕಾಯಿಸುವಾಗ ಓಡುವವರಿದ್ದಾರೆ. ಈ ಮಾಡಿದ 1,000 ಹೋಳಿಗೆಯನ್ನು ಯಾರು ತಿನ್ನುವುದು? ಅದನ್ನು ಹಿಡ್ಕೊಂಡು ಓಡಬೇಕು. ಯಾವ ಲೋಕದಲ್ಲಿ ನಾವಿದ್ದೇವೆ? ಅಲ್ಲಿಂದ ನಾವು ಹೇಳ್ತೇವೆ ಬುದ್ಧಿಜೀವಿ ಬುದ್ಧಿಜೀವಿ ಬುದ್ಧಿಜೀವಿ. ಅದಕ್ಕೆ ಒಳ್ಳೆ ಕಲೆ ಕಲಿಬೇಕು ಅಂತ ಹೇಳಿ ಚಿಕ್ಕದಿರುವಾಗ. ಈಗ ಕಲೆ ಕೆಲವು ಸಲ ಕಲೆ ಹೇಳಿ ಸುಖ ಇಲ್ಲ. ಮುಂದಿನ ನೃತ್ಯ ಮಾಡೋ ಮಕ್ಕಳು ಸ್ನಾಮ್ 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 ಸ್ನಾ ಅರ್ಧ ಚರ್ಮುರಿ ತಿಂತ ಇದ್ದ ಅಪ್ಪ ಅಮ್ಮ ಚರ್ಮುರಿ ಬಿಸಾಡಿ ಬಂದರು. ಮಗಳ ಡ್ಯಾನ್ಸ್ ಮಗನ ಡ್ಯಾನ್ಸ್, ಮಗಳ ಡ್ಯಾನ್ಸ್ ಮಗನ ಡ್ಯಾನ್ಸ್. ಎದುರು ಬಂದು ವಿಡಿಯೋ ಆನ್ ಮಾಡಿ ಕೂತರು. ಈಗ ಕೆಲವು ಡ್ಯಾನ್ಸ್ಗಳಲ್ಲಿ ಮಗ ಮತ್ತು ಮಗಳ ಗುರುತ ಸಿಗಬೇಕಾದ್ರೆ ಡ್ಯಾನ್ಸ್ ಸ್ಟಾರ್ಟ್ ಆಗಿ 10 ನಿಮಿಷ ಆಗಬೇಕು. ಅಲ್ಲಿವರೆಗೆ ಇದೆ. ಲಕ್ಷಗಟ್ಟಲೆ ಕಲೆಕ್ಷನ್ ಮಾಡಿ ಇಷ್ಟೆಲ್ಲ ವಯರಿಂಗ್, ಇದು ಲೈಟಿಂಗ್ ಹಾಕಿ ಸ್ಕೂಲ್ ಡೇ ಮಾಡೋದು, ಇದು ತೋರಿಸ್ಲಿಕ್ಕ? ಇದು ಮನೆಯಲ್ಲೇ ನೋಡ್ಬೋದಲ್ಲ. ಆಲೋಚನೆ ಮಾಡಬೇಕಲ್ಲ ನಾವು. ದೇವರೇ ಹಿಂದೆ ಇಟ್ಟದ್ದನ್ನು ಲೈಟಿಂಗ್ ಹಾಕಿ ತಿರುಗಿಸ್ಬೇಕಂತ ನಾನು ಹೇಳ್ತಾ ಇರೋದು. ಅಲ್ಲಿಗೆ 2 ಇಂಡಿಕೇಟರ್ ಹಾಕುದಪ್ಪ. ಆಗ ಹೋಗುವಾಗಲೂ ಕತ್ತಲಲ್ಲಿ ರೈಟ್ ಲೆಫ್ಟ್ ಅಂತ ಗೊತ್ತಾಗ್ತದೆ. ಒಂದು ಮಗು ವೇದಿಕೆಗೆ ಹತ್ತಿದ ತಕ್ಷಣ ನಮಗೆ ಒಂದು ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ನನಗೆ ವೇದಿಕೆ ಸಿಕ್ಕಿದ್ದು ನನ್ನ ಸಂಸ್ಕೃತಿಯ ನಿದರ್ಶನಕ್ಕಲ್ಲದೆ ನನ್ನ ಶರೀರದ ಉಬ್ಬು ತಗ್ಗುವಿನ ಪ್ರದರ್ಶನಕ್ಕೆ ಅಲ್ಲ ಅಂತ ಹೇಳುವಂತ ಮೂಲಭೂತ ಕಲ್ಪನೆ ನಮ್ಮಲ್ಲಿರಬೇಕು. ಆಗ ನಮ್ಮ ಕಲೆಯನ್ನು ನೋಡಿ ಉಳಿದವರು ಗೌರವ ಕೊಡ್ತಾರೆ. ಓ, ನಿಮ್ಮ ಕಲೆ ಮೆಚ್ಚಬೇಕು ಮಾರೆ. ಯಾವುದೋ ಒಂದು ಹುಡುಗಿಯ ಕಾರ್ಯಕ್ರಮ ಕೊಟ್ಟು ಕೆಳಗಿಳಿಯುವಾಗ ಸಭೆಯಲ್ಲಿದ್ದವರು ಮಾತಾಡಬೇಕು, ಎಂಥ ಸಾಧನೆ ಮಾರ, ಎಷ್ಟು ಪ್ರಾಕ್ಟೀಸ್ ಮಾಡಿರಬೇಕು, ಯಾರ ಮಗಳು, ಯಾರ ಮಗ ಕೇಳಬೇಕಲ್ಲದೆ ಫೋನ್ ನಂಬರ್ ತಕ ಮಾರ, ಅವು ಆಪುಂಡಿಯ ನಂಬರ್ ದೇತೋನು ಅವು ಮರಳು ಕಟ್ಟೊಂದಿತ್ತು ಆ ಕಡೆ ಅಂತ ಮಾತಾಡುವಾಗೆ. ಆದರೆ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ಕಲ್ಲಿಗೆ ಮಾತ್ರ ರಂಗಪೂಜೆ ಮತ್ತು ಅಲಂಕಾರ ಮತ್ತು ಆರತಿ ಅಲ್ಲದೆ ಮೈಲಿಗಲ್ಲಿಗೆ ಯಾರು ಮಾಡುವುದಿಲ್ಲ. ಅದಕ್ಕೆ ನಮ್ಮಲ್ಲಿ ಯಾವೊಂದು ಇದು ಬೇಕು. ಅದಕ್ಕೆ ಪ್ರೀತಿ ಪ್ರೇಮ ಅಂತ ಸ್ವಲ್ಪ ಹೋಗುವಾಗ ಆಲೋಚನೆ ಮಾಡಿ. ಒಂದು ಹುಡುಗಿ ಚಂದ ಇದ್ಲಂತೆ ನೋಡಲಿಕ್ಕೆ, ಬಿಳಿ ಬಿಳಿಯಾಗಿ. ಭಾಳ ಬಿಳಿ ಇದ್ದದ್ದೇ ಚಂದ ಅಲ್ಲ. ಬಫೆಯಲ್ಲಿ ನಿಂತುಕೊಂಡಿದ್ಲು. ಬಫೆಯಲ್ಲಿ ನಿಂತ್ಕೊಂಡಿರುವಾಗ ಎದುರು ನಿಂತು ಉಪ್ಪಿನಕಾಯಿ ಬಡಿಸುವ ಹೇಳಿದಂತೆ, ಪ್ರಿಯೆ, ನಾನು ನಿನ್ನನ್ನು ಪ್ರೀತಿಸ್ತೇನೆ. ಅವಳು ಹೇಳಿದ್ಲು, ನೀನು VC ಅವಲ್ಲ, ನಿನ್ನನ್ನು ನಾನು ನೋಡಲಿಲ್ಲ, ಇನ್ನು 20 ಐಟಮ್ ಉಂಟು, ಎಲ್ಲರೂ ನನ್ನಲ್ಲಿ ಈಗ ಹೇಳಿದ್ರೆ ಅಂತ ಪೀಸ್ ಮಾಡಿಕೊಂಡೋಗಿ ಇಡ್ತೀರಾ ಫ್ರಿಜ್ಜಲ್ಲಿ ನನ್ನನ್ನು, ನಿನಗಿಷ್ಟು ಬೇಗ ಪ್ರೀತಿ ಹೇಗೆ ಬಂತು ಅಂತ. ಅವ ಹೇಳಿದಂತೆ, ಓ ಪ್ರಿಯೆ, ಆ ನಿನ್ನ ನೀಲವಾದಂತಹ ಜಡೆ, ಆ ನಿನ್ನ ದಂತ ಪಂಕ್ತಿ, ಆ ನಿನ್ನ ಕೇವಂಡಿಸ್ ಬಾಳೆಹಣ್ಣಿನಂತಹ ಗಲ್ಲ ನನ್ನ ಮನಸ್ಸು ಸೂರೆಗೊಂಡಿದೆ, ಹಾಗಾಗಿ ಪ್ರೀತಿಸ್ತೇನೆ ಅಂತ. ಹುಡುಗಿ ಕೂಡಲೇ ಓಕೆ ಹೇಳಿದ್ದಲ್ಲ. ಓಕೆ ಹೇಳಿದ್ದು ಟೋಪನ್ ಸೆಟ್ ಮತ್ತು ಹಲ್ಲಿನ ಸೆಟ್ಟನ್ನು ತೆಗೆದು ಪ್ಲೇಟಲ್ಲಿ ಇಟ್ಟದ್ದು. ನನಗೆ ಬೇಡ ಕೊಂದೋಗೋದು, ನಾನು ಕೊಂಚ ಮಾತಾಡೋದಕ್ಕೆ ಅಂತ ಇತ್ತದ್ದು, ನಿನಗೆ ಭೀತಿ ಬಂದಾಗ ಮನೆ ಕಡೆ ಶೋಕೇಸಲ್ಲಿಟ್ಟು ಪೂಜೆ ಮಾಡು ಅಂತ ಚಮಚ ಇಟ್ಕೊಂಡು ಓಡಿದವ ಬಳುವಾರಲ್ಲಿ ನಿಂತದ್ದು. ಮತ್ತೆ ಈ ಪ್ರೀತಿಯ ಹಿಂದೆ ಹೋಗಿ ನಾವು ಜೀವ ಕಳ್ಕೊಳ್ತಾ ಇದ್ದೇವಲ್ಲ, ನಮಗಿಂತ ದೊಡ್ಡ ಮೂರ್ಖರಿದ್ದಾರಂತ ನಾನು ಕೇಳುದು. ಸರಿಯಾಗಿ ಮದುವೆಗೆ ಹೋಗ್ಲಿಕ್ಕೆ ಉಂಟ. ಈಗ ಮೊನ್ನೆ ಒಂದು ಮದುವೆಗೆ ಹೋಗುವಾಗ ಮದುವೆ ಮಂಟಪದಲ್ಲಿ ವಧುವಿಗೆ ಬಲವಂತವಾಗಿ ಸಿಹಿ ತಿನ್ನಿಸಿದ ವರ ಅಂತೆ. ಅವಸ್ಥೆ ನೋಡಿ. ಮದುವೆಗಿಂತ ಮೊದಲು ಎಂಗೇಜ್ಮೆಂಟ್ ಆದಮೇಲೆ ಅಥವಾ ಪ್ರೀತಿಯಲ್ಲಿರುವಾಗ ನಾವು ಫೋನ್ ಇಡ್ಲಿಕ್ಕೆ ಬಿಡ್ತೇವ? ಪಾತಿರ್ಲ ಬೇಬಿ ಯಾನತ ರೀಚಾರ್ಜ್ ಮಲ್ಪುನಿ, ಪಾತಿರ್ ಬೇಬಿ ಮುಲು ಉಂತದೆ ಕೋಪನ ಬೇಬಿ
ಪಾತಿರ್ ಬೇಬಿ. ಹಾಗೆ ಅವರಿಗೆ ಪ್ರೀತಿ ಇತ್ತು, ಮದುವೆ ಮಾಡಿದ್ರು. ಮದುವೆ ಮಾಡಿ ಅವರು ಗಂಡ ಹೆಂಡತಿ ಆದರು. 2 ವರ್ಷದಲ್ಲಿ ಹೆಂಡತಿ ಮೆಟ್ಟುಕಲ್ಲಿಂದ ಬಿದ್ಲಂತೆ. ಬೀಳುವಾಗ ಡಾಕ್ಟ್ರಲ್ಲಿ ಕರ್ಕೊಂಡು ಹೋದ್ರು. ಡಾಕ್ಟರ್ ಹೇಳಿದ್ರಂತೆ ತುಟಿ ಓಡದಿದೆ, ಹೊಲಿಬೇಕು ಅಂತ. ಗಂಡ ಹೇಳುದಂತೆ ಎರಡನ್ನು ಸೇರಿಸಿ ಹೊಲಿಯಿರಿ. ಅಷ್ಟು ಮಾತಾಡ್ತಾಳೆ ಮನೆಯಲ್ಲಿ ಕಿರಿಕಿರಿ ಅಂತ. ಹಾಗಾದರೆ ಮೊದಲನ ಬೇಬಿ ಎಂತ ಸಾಬುನ? ಸ್ವಲ್ಪ ವಾಸ್ತವವನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಈಗ ಹೇಗಿದ್ದೇವೋ ಹೀಗೆ ನಮ್ಮ ಲೈಫ್ ಇರುವುದಿಲ್ಲ. ಡ್ರೈವಿಂಗ್ ಸ್ಕೂಲಲ್ಲಿ ಏನು ಹೇಳಿಕೊಡ್ತಾರೆ ನೋಡಿ. ಫಸ್ಟ್ ಗೇರಲ್ಲಿ ಗಾಡಿ ತೆಗಿ, ಗೇರ್ಲೆಸ್ ಆದರೆ ಹೀಗೆ, ಸೆಕೆಂಡ್ ಗೇರ್ ಹಾಕುವಾಗ ಹೀಗೆ, ಕ್ಲಚ್ ಹೀಗೆ, ಬ್ರೇಕ್ ಹೀಗೆ, ಎಕ್ಸಲೇಟರ್ ಹೀಗೆ ಹೇಳ್ತಾರಲ್ಲದೆ, ಬಳುವರೆಗೆ ಹೋಗುವಾಗ ನಾಯಿ ಅಡ್ಡ ಸಿಗ್ತದೆ, ತರ್ಬೆ ಹತ್ರ ಹೋಗುವಾಗ ಬೊಗ್ಗಿ ಅಡ್ಡ ಸಿಗ್ತದೆ, ಈಚೆ ಕಬಕದ ಹತ್ರ ಹೋಗುವಾಗ ಟಿಪ್ಪರ್ ಅಡ್ಡ ಸಿಗ್ತದೆ ಅಂತ ಯಾರಾದರೂ ಹೇಳ್ತಾರ ನಮಗೆ? ಶಿಕ್ಷಣ ಅಂದ್ರೆ ಅದು ಜೀವನದಲ್ಲಿ ಬಂದಂಥ ಕಷ್ಟಗಳನ್ನು ಭಕ್ತಿಯಿಂದ, ಶಕ್ತಿಯಿಂದ, ಯುಕ್ತಿಯಿಂದ ಎದುರಿಸಲಿಕ್ಕೆ ನಾವು ಕಲಿಬೇಕು ಅಂತ. ಅದಕ್ಕೆ ಒಳ್ಳೆ ಕಲೆ ಕಲಿಬೇಕು. ಅದಕ್ಕೆ ನಮ್ಮ ಕಲೆ ಅಂದ್ರೆ ಎಂಥದ್ದು? ವಿಘ್ನ ದ್ವಾಂತ ನಿವಾರಣೈಕ ತರಣಿ ವಿಘ್ನಾಟವಿ ಹವ್ಯವಾ ವಿಘ್ನ ವ್ಯಾಲಕುಲ ಪ್ರಮಥ ಗರುಡೋ ವಿಘ್ನೇವ ಪಂಚಾನನ ವಿಘ್ನೋತ್ತುಂಗಗಿರಿ ಪ್ರಭೇದನ ಭವಿ ವಿಘ್ನಾಬ್ಧಿಗುಂಬೋದ್ಭವ ವಿಘ್ನೋಗಾಭ್ರಕುಲ ಪ್ರಚಂಡ ಭವನೋ ವಿಘ್ನೇಶ್ವರ ಪಾಹಿ ಮಾಂ. ದೇವರ ದೇವ ಕೃಪಾ ಕರನಾ ಪಾವನ ಚರಿತ ಪುಣ್ಯೋದಯನ ಆ ಆ ಆ ಆ ಆ ದೇವರ ದೇವ ಕೃಪಾ ಕರನಾಯ ಪಾವನ ಚರಿತ ಪುಣ್ಯೋದಯನಾಯ ಭಾವಜ ವಿಷಯಕ್ಕೆ ಸಿಲುಕದನಾಯ ಭಾವಜ ವಿಷಯಕ್ಕೆ ಸಿಲುಕದನಾಯ ಕೋವಿದ ಗಿರಿಜಯ ವರಸುತನಾಯ ಭಾವಜ ವಿಷಯಕ್ಕೆ ಸಿಲುಕದನ ಕೋವಿದ ಗಿರಿಜಯ ವರಸುತನಾಯ ಶರಣ ತಿರುವಕ್ರ ಶಾಲಿ ವಾಹಿನಿ ಶರಣು ತಿರುವಕ್ರ ಶಾಲಿ ವಾಹಿನಿ ಶರಣು ಶ್ಯಾಮಲ ರೂಪಿಣಿ ಶರಣು ಶಂಕರಿ ಗೌರಿ ಪಾರ್ವತಿ ಶರಣು ಬಾಲಿರತ್ನ ಪೂರಿಣಿ ಶರಣು ಶರಣು ಚಂದ್ರವದನೆ ಸೌಂದರಿ ವರ ಶಕ್ತಿ ರೂಪೇ ಮಂಗಲೇ ಸಿಂಹವಾಹಿನಿ ಕನಕ ಭೂಷಿಣಿ ಶಾಲಿನಿ ಗುಣಶೀಲಿನಿ ಶರಣು ಶರಣು
ಒಳ್ಳೆ ಕಲೆ ಕಲಿಬೇಕು, ಭರತನಾಟ್ಯದಂಥ ಕಲೆ ಕಲಿಬೇಕು. ಕಲೆ ನಮ್ಮ ಮನಸ್ಸನ್ನು ಅರಳಿಸಬೇಕೇ ಹೊರತು ಮನಸ್ಸನ್ನು ಕೆರಳಿಸಬಾರದು. ಇಷ್ಟು ಮೊನ್ನೆ ನವರಾತ್ರಿ ಆಗಿದೆ, ದುರ್ಗಾ ನಮಸ್ಕಾರ ಪೂಜೆ ಮಾಡಿಸ್ತೇವೆ, ದೇವಿ ದೇವಸ್ಥಾನಕ್ಕೆ ಹೋಗ್ತೇವೆ, ದೇವಿ ಮಹಾತ್ಮೆ ನೋಡ್ತೇವೆ. ದೇವಿ ಮಹಾತ್ಮೆ ನೋಡಿ ಒಂದು ಸಂದೇಶ ತಗೊಳ್ಬೇಕು, ಜಗನ್ಮಾತೆ ಇದ್ದದ್ದಲ್ಲಿ ಕದಂಬವನದಲ್ಲಿ. ಬೆಳಿಗ್ಗೆವರೆಗೆ ಬರುವುದು ಯಾರು? ರಾಕ್ಷಸರೇ. ಆಗದ ರಾಕ್ಷಸರು ಇನ್ಸ್ಟಾಗ್ರಾಮ್ ಇರಲಿಲ್ಲ, ಫೇಸ್ಬುಕ್ ಇರಲಿಲ್ಲ, ಹಾಗಾಗಿ ಕತ್ತಿ ಮತ್ತು ಸೂಟ ಹಿಡ್ಕೊಂಡು ಬರ್ತಾ ಇದ್ರು. ಅದೇ ರಾಕ್ಷಸರು ಇವತ್ತು ನಮ್ಮ ಹತ್ರ ಫೇಸ್ಬುಕ್ ಫ್ರೆಂಡ್ ರೂಪದಲ್ಲಿ ಬಂದು ಮೊಬೈಲ್ನೊಳಗೆ ಕೂತಿದ್ದಾರೆ. ಜಾತಿ ಚೇಂಜ್ ಮಾಡಿ ಕೂತಿದ್ದಾರೆ, ಧರ್ಮ ಚೇಂಜ್ ಮಾಡಿ ಕೂತಿದ್ದಾರೆ, ಹೆಸರು ಚೇಂಜ್ ಮಾಡಿ ಕೂತಿದ್ದಾರೆ. ಸುಮ್ಮನೆ ಎಲ್ಲಿಯ ಫೋಟೋ ಹಾಕಿ ನಾನು ಶ್ರೀಮಂತ ಅಂತ ಹೇಳಿ ನಿನಗೆ ಅದು ತೆಗೆದು ಕೊಡ್ತೇನೆ, ಮಾಲಿಗೆ ಕರ್ಕೊಂಡು ಹೋಗ್ತೇನೆ, ಕಾರಲ್ಲಿ ಕೂತು ಸುತ್ತಿಸ್ತೇನೆ ಅಂತ ಹೇಳಿದ ತಕ್ಷಣ ನಮ್ಮಲ್ಲಿ ದುರ್ಗಾ ಶಕ್ತಿ ಜಾಗೃತಿ ಆಗಬೇಕು. ಇವ ರಕ್ಕಸ. ಆಗದ ರಾಕ್ಷಸರೆಲ್ಲ ಈಗ ಶಬ್ದ ಮಾಡಿಕೊಂಡು ಬರ್ತಾ ಇದ್ರು. ಈಗದವರು ಸುದ್ದಿ ಇಲ್ಲದ ಒಂದು ಮೊಬೈಲಲ್ಲಿ ಕೂತಿದ್ದಾರೆ. ಇದೇನಿಲ್ಲ, ನಾವು ದೇವಿ ಮಾತನ್ನ ನೋಡುದಂತೆ, ಮನೆಗೆ ಬರುದಂತೆ, ಅದನ್ನು ಮರೆಯುವುದಂತೆ, ಇನ್ಸ್ಟಾಗ್ರಾಮಿಗೆ ಫೋಟೋ ಹಾಕುದಂತೆ, ಏರ ಎಂಕ್ಲೇನು ಒಲಿಪ್ಪೆ ಲೈಕ್ ಮಲ್ತೆ ಬಣ್ಪುಣಿ, ಸುರುಗಾಯಿಗೆ ಒಲಿಪುಣಿ, ಅಪ್ಪಮ್ಮನ ಬುಡ್ದು ಬಲಿಪುಣಿ, ಫ್ರಿಜ್ ಇಡು 35 ತುಂಡಾದು ಕುಲೋಣಿ. ಏನ್ ಪ್ರಯೋಜನ ಆಯ್ತು? ಹಾಗಾದ್ರೆ ನಮ್ಮಲ್ಲಿ ದುರ್ಗಾಶಕ್ತಿ ಜಾಗೃತಿ ಆಗಬೇಕಲ್ಲ. ಹಾಗಾದ್ರೆ ಆ ಜಗನ್ಮಾತೆ ಯಾರು ಅಂತ ಗೊತ್ತಿರಬೇಕಲ್ಲ. ಕಾನಾದಿದೇವಿ ಬ್ರಹ್ಮನ 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 ಹೋಗಿ ಮುಂದೆ. ಅವರು ಮುಂದೆ ಹೋಗೋದಿಲ್ಲ. ಅವರಿಗೆ 1 ಗಂಟೆಗೆ ಊಟಕ್ಕೆ 1 ಗಂಟೆ ಅಲ್ಲದೆ ಅವರು ನೀವು ಎಷ್ಟೇ ಹೇಳಿದ್ರು ಮುಂದೆ ಹೋಗಬಾರದು ಅಂತ ಶ್ರೀಧರ್ ಅವರು ಹೇಳಿದ್ದಾರೆ. ಹಾಗಲ್ಲ, ಮತ್ತೆಂತ? ಗಾನ ಹೋಗಲಿ ಮುಂದೆ, ನಾಟ್ಯ ಹೋಗಲಿ ಮುಂದೆ, ಗಾನ ನಾಟ್ಯ ವೈಭವವಾಗಲಿ. ಕಾನಾದಿದೇವಿ ಬ್ರಹ್ಮನ ರಾಣಿ, ಬ್ರಹ್ಮನ ರಾಣಿ. ಕಾನಾದಿದೇವಿ ಬ್ರಹ್ಮನ ರಾಣಿ, ಘೋರ ಕಾನನದೊಳು ನಿಲ್ಲುವಳೆ ವಾಣಿ, ಬ್ರಹ್ಮನ ರಾಣಿ ನಿಲ್ಲುವಳೆ ವಾಣಿ. ನರಸಿ ಬರುವಳಲ್ಲ ಬರುವಳಲ್ಲ. ನೀನು ಎಷ್ಟು ಬೇಕಿದ್ರು ಫೇಸ್ಬುಕ್ ಅಲ್ಲಿ ರಿಕ್ವೆಸ್ಟ್ ಮಾಡಿ ನಿನ್ನ ಶ್ರೀಮಂತಿಕೆಯನ್ನು ಕೊಚ್ಚಿಕೋ. ಅಪ್ಪಮ್ಮನ ಮೇಲೆ ಮತ್ತು ಧರ್ಮದ ಮೇಲೆ ಗೌರವ ಇರುವ ಯಾವುದೇ ಹುಡುಗಿಯು ಬರುವಳಲ್ಲ ನರಸಿ ಬರುವಳಲ್ಲ ಬರುವಳಲ್ಲ. ಈ ಮಾನಿ ಯಾರೋ ಯಾರೋ, ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಕೊಡ್ಬೋದು, ಲಗಡಿ ಹೋಯ್ನ ಯಾರೋ. ಶಿವನೇ ಬಲ್ಲ, ಶಂಕರನೇ ಬಲ್ಲ, ಶಶಿಧರನೇ ಬಲ್ಲ. ವಿನಾಗ ನರಸಿ ಬರುವಳಲ್ಲ, ಈ ಮಾನಿನಿ ಯಾರೋ ಶಿವನೇ ಬಲ್ಲ. ಪರಿಗಿಸು ಸಹಜ ಕಡೆಯ ಚೆಲ್ವ ತರುಣಿ ಚೆಲ್ವ ತರುಣಿ ಚೆಲ್ವ ತರುಣಿ ಚೆಲ್ವ ತರುಣಿ. ಉಯ್ಯಾಲೆ ತೂಗುವ ಬಗೆಯ, ಆಡುವ ಬಗೆಯ, ತೂಗುವ ಬಗೆಯ. ಉಯ್ಯಾಲೆ 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 ಉಯ್ಯಾಲೆ, ಆಡುವ ಬಗೆಯ, ತೂಗುವ ಬಗೆಯ, ಆಡುವ ಬಗೆಯ. ಮೀನಾಕನಸಿ ಬರುವಳಲ್ಲ, ಮಾನಿನಿ ಯಾರೋ ಶಿವನೇ ಬಲ್ಲ. ಆ, 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 ಆ.
ಒಂದಲ್ಲ ಒಂದು ದಿನ ಎಲ್ಲವನ್ನು ಬಿಟ್ಟು ಹೋಗಬೇಕು. ಬಿಟ್ಟು ಹೋಗೋದ್ರ ಮೊದಲು ಏನಾದರೂ ಕೊಟ್ಟು ಹೋಗಬೇಕು. ಕೆಟ್ಟು ಹೋಗಬಾರ್ದು, ಕೆಡಿಸಿಯೂ ಹೋಗಬಾರ್ದು. ಅದಕ್ಕೆ ವಾರ್ಷಿಕೋತ್ಸವದಲ್ಲಿ ವಿವೇಕಾನಂದ ಕಾಲೇಜಿನವರು ಒಟ್ಟಾಗಬೇಕು ಎಂಬುದು ಇದರ ಗುಟ್ಟು. ಇನ್ನೊಂದು, ನಮ್ಮ ಮನೆಯಲ್ಲಿ ಅರ್ಧ ಸಮಸ್ಯೆ ಆಗಲಿಕ್ಕೆ ಕಾರಣ ಎಲ್ಲಿಗೆ ಹೋಗಬೇಕು ಅಂತಾದರೂ ನೀವು ಯಾವ ಊರಲ್ಲಿದ್ದರೂ ವಿವೇಕಾನಂದ PU ಕಾಲೇಜಿಂದ ಗೂಗಲ್ ಮ್ಯಾಪಲ್ಲಿ ಹಾಕಿದ ತಕ್ಷಣ ಕರೆಕ್ಟ್ ಕರ್ಕೊಂಡು ಬರ್ತದೆ. ಅದು ಲೊಕೇಶನ್ ಕಳಿಸಬೇಕು ಅಂತ. ಇವತ್ತು ನಾವೇನು ಮಾಡ್ತಾ ಇದ್ದೇವೆ, ದೇವಸ್ಥಾನದಲ್ಲಿ ಹೋಗಿ ಕೈ ಮುಗಿತಾ ಇದ್ದೇವೆ. ತಪ್ಪಲ್ಲ, ಅದು ಟವರ್. ಆದರೆ ಸಿಮ್ ಅಂತ ಹೇಳುವ ಒಂದು ಲೊಕೇಶನ್ ಉಂಟು. ಮನೆಯಿಂದ ದೇವರಿಗೆ ಲೊಕೇಶನ್ ಕಳಿಸುವ ಏಕೈಕ ವ್ಯವಸ್ಥೆಗೆ ಭಜನೆ ಅಂತ ಕರೀತಾರೆ ವಿದ್ಯಾರ್ಥಿಗಳೇ. ಭಜನೆ ಇದು ಮೊದಲು ಪ್ರತಿ ಮನೆಯಲ್ಲೂ ಆಗ್ತಾ ಇತ್ತು. ಎರಡನ್ನು ಸೇರಿಸುವ ತಾಳ ಬಿಟ್ಟು, ಮನೆಯಲ್ಲಿ ಮಕ್ಕಳು ತಾಳಬೇಕು, ಅತ್ತೆ ತಾಳಬೇಕು, ಗಂಡ ತಾಳಬೇಕು, ಹೆಂಡತಿ ತಾಳಬೇಕಾದ್ರೆ ಮನೆಯಲ್ಲೊಂದು ತಾಳ ಬೇಕು ಹೇಳ್ತಾರೆ. ಎರಡನ್ನು ಸೇರಿಸುವ ತಾಳ ಬಿಟ್ಟು 4 ಕೊಲ್ಲುವ ಪಬ್ಜಿ ಗೇಮ್, 4 ಮನೆ ಒಡೆಯುವ ಧಾರಾವಾಹಿಗಳು, ಮರುದಿವಸ ಜಗಳಕ್ಕೆ ರೆಡಿ ಮಾಡುವ ಬಿಗ್ ಬಾಸಿನಂಥ ಕಾರ್ಯಕ್ರಮ ನಮ್ಮ ಮಂಡ್ಯದಲ್ಲಿ ತುಂಬಿಯೇ ಇವತ್ತು ನಮ್ಮ ಮನೆಯಲ್ಲಿ ನೆಮ್ಮದಿ ಇಲ್ಲ. ಅದಕ್ಕೆ ಮನೆಯಿಂದ ದೇವರಿಗೆ ಲೊಕೇಶನ್ ಕಳಿಸಿದ್ರೆ ಚಿಕ್ಕ ಕೃಷ್ಣನಿಗೆ ಬಾಲಕೃಷ್ಣ ಅಂತ ಹೆಸರು, ನಿಮ್ಮ ಪ್ರಾಯದ ಕೃಷ್ಣನಿಗೆ ವಿಠ್ಠಲ ಅಂತ ಹೆಸರು, ಮದುವೆ ಆದ ನಂತರದ ಕೃಷ್ಣನಿಗೆ ಶ್ರೀನಿವಾಸ ಅಂತ ಹೆಸರು. ನಡುಪ್ರಾಯದಲ್ಲಿ ಭಜನೆ ಮಾಡಬೇಕು. ಆಗ ಪಂಡರಾಪುರದ ವಿಠ್ಠಲ ಬರ್ತಾನಂತೆ. ಈ ವಿಠ್ಠಲ ಈಗ ಹೋಗ್ತಾನೆ ಅರ್ಜೆಂಟ್. ಈ ವಿಠ್ಠಲನನ್ನು ದಯಮಾಡಿ ದೊಡ್ಡ ಜನ ಮಾಡಬೇಡಿ. ಯೂಟ್ಯೂಬಲ್ಲಿ ಲಕ್ಷಗಟ್ಟಲೆ ಇದ್ರು, ಯಾವ ದೇಶಕ್ಕೆ ನಾನು ಹೋದ್ರೂ ಕೂಡ ತುಳುನಾಡಿನ ಪ್ರತಿನಿಧಿಯಾಗಿ ಹೋಗ್ತಾ ಇದ್ದೇನೆ ಅಂತ ಹೇಳುವ ಹೆಮ್ಮೆ ಇದೆ ನನಗೆ. ಯಾವ ದೇಶಕ್ಕೆ ನಾನು ಹೋದ್ರೂ ಕೂಡ 4 ಮಾರ್ಕಿನವ ಹೋಗ್ತಾ ಇದ್ದೇನೆ ಅಂತ ಹೇಳುವ ಹೆಮ್ಮೆ ಇದೆ ನನಗೆ. ಯೂಟ್ಯೂಬಲ್ಲಿ ಎಷ್ಟಿದ್ರು ದೇವರು ಯೂಟ್ಯೂಬ್ ಎಲ್ಲಿವರೆಗೆ ಕೊಡ್ತಾರ ಅಲ್ಲಿವರೆಗೆ ಮಾತ್ರ ಯೂಟ್ಯೂಬ್. ಅದಕ್ಕೆ ಬೆಳಿಗ್ಗೆ ಸಂಜೆ ನೀವು ದೇವರಲ್ಲಿ ಪ್ರಾರ್ಥನೆ ಮಾಡುವಾಗ ಹೀಗೆ ಪ್ರಾರ್ಥನೆ ಮಾಡಿ, ದೇವರ ನೀ ನನಗೆ ಯಾವುದು ಕೊಡ್ಲಿಲ್ವಾ ಅದರ ಬಗ್ಗೆ ತಲೆಬಿಸಿ ಮಾಡದಾಗೆ ಮಾಡು, ಯಾವುದು ಕೊಟ್ಟಿದ್ಯಾ ಅದರ ಬಗ್ಗೆ ಅಹಂಕಾರ ಬರದಾಗೆ ಮಾಡು. ಇಷ್ಟು ಮಾಡಿದರೆ ಸಾಕು. ಯಾಕಂದ್ರೆ ನಮ್ಮ ಚಂದ ಹಾಳಾಗ್ಲಿಕ್ಕೂ ಹೆಚ್ಚು ಹೊತ್ತು ಬೇಡ. ನಡೆಯುವಾಗ ಮರು ದಿವಸ ಹೀಗೆ ಕೌಚಿ ಬಿದ್ದರೆ ಮೂಗಿಗೆ ಒಂದು ವೇಳೆ ಬ್ಯಾಂಡೇಜ್ ಹಾಕಿದ್ರೆ ಶುಂಭಾಣಿ ಶುಂಭ ಬಂದ ಅಂತ ಹೇಳ್ತಾರೆ. ಇದೆಲ್ಲ ದೇವರು ಕೊಟ್ಟ ಆಸ್ತಿ. ಅದಕ್ಕೆ ಮನೆಯಲ್ಲಿ ಸಾಧ್ಯ ಆದರೆ ಒಂದು ಬೆಳಿಗ್ಗೆ ಸಂಜೆ ಒಂದು ದೇವರ ಪ್ರಾರ್ಥನೆಯನ್ನು ಮಾಡಿ, ತಾಳ ಒಂದು ಒಡೀರಿ. ದೇವರು ಲೊಕೇಶನ್ ಹುಡುಕಿಕೊಂಡು ಬರ್ತಾನೆ. ಈ ಮನೆಯಿಂದ ನನಗೆ ಲೊಕೇಶನ್ ಬರ್ತಾ ಉಂಟು, ಈ ಮನೆಯ ಸಮಸ್ಯೆಯನ್ನು ನಾನು ಪರಿಹರಿಸ್ತೇನೆ ಅಂತ. ಅದಕ್ಕೆ ನೋಡಿ, ಶ್ರೀನಿವಾಸನಿಗೆ ಮುಡಿಪು. ನಿಮ್ಮ ಪ್ರತಿ ಕುಟುಂಬದಲ್ಲಿ, ಹೆಚ್ಚಿನವರ ಕುಟುಂಬದಲ್ಲಿ ಉಂಟು, ತಿರುಪತಿಗೆ ಮುಡಿಪು ಕಟ್ಟಿಡು. ಹೀಗೆ ಮಾಡಿ ಅದನ್ನು ಒಂದು ಪಾತ್ರೆಗೆ ಹಾಕ್ಲಿಕ್ಕೆ ಉಂಟು. ದೇವರಿಗೆ, ತಿರುಪತಿ ದೇವರಿಗೆ ದುಡ್ಡಿನ ಸಮಸ್ಯೆ ಆಗಿ ಅಲ್ಲ ಅದು. ತಿರುಪತಿ ದೇವರಿಗೀಗ ಸಮಸ್ಯೆ ಲಡ್ಡಿನ ಸಮಸ್ಯೆ, ದುಡ್ಡಿನ ಸಮಸ್ಯೆ ಇಲ್ಲ ಅಲ್ಲಿ. ಹಾಗಾದ್ರೆ ಇದು ಹಾಕುದು ಯಾಕೆ? ನಾವು ಒಟ್ಟಾಗಿದ್ದೇವೆ ಅಂತ ಹೇಳಿದ್ದಕ್ಕೆ ಸಾಕ್ಷಿಯಾಗಿ ಹಾಕುದು. ಈಗ ಅದಕ್ಕೂ ಸ್ಕ್ಯಾನರ್ ಶುರುವಾಗಿದೆ ಬಿಡಿ. ಆ ತಿರುಪತಿ ಶ್ರೀಮಂತನ ಶ್ರೀಮಂತಿಕೆ ಎದುರು ನಮ್ಮ ಶ್ರೀಮಂತಿಕೆ ಎಂಥದ್ದು, ಎಂಥ ಶ್ರೀಮಂತನಂತ ನೋಡಿ. ಸಾಧ್ಯ ಆದರೆ ಇಂಥ ಭಜನೆಯನ್ನು ಕಲೀಲಿಕ್ಕೆ ಅಭ್ಯಾಸ ಮಾಡಿ. ಉಚ್ಚಾರ ಸ್ಪಷ್ಟ ಆಗ್ತದೆ, ಮನಸ್ಸು ಅರಳುತ್ತದೆ. ಸಾಧ್ಯ ಆದರೆ ನೀವೆಲ್ಲರೂ ಕೂಡ ಇದರೊಟ್ಟಿಗೆ ತಾಳ ಹಾಕಿ ಸೇರಿಕೊಳ್ಳಿ. ಎಂತ ಶ್ರೀಮಂತನಂತನು ಕೈ ಎತ್ತಿ ತಾಳ ಹಾಕಿ. ಟಿವಿಯಲ್ಲಿ ಲೈವ್ ಬರ್ತಾವೆ. ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತನಂತನು, ಹುಡುಗರ ಸೈಡ್ ಘಾಟೆ. ಎಂತ ಶ್ರೀಮಂತನಂತನು, ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತನಂತನು. ಬೊಮ್ಮನು ಹೆಮ್ಮಗ ಮಮ್ಮಡಮ್ಮನಿ ಬೊಮ್ಮತ ಚಿಮ್ಮತ ರಮ್ಮ ಪರಮ್ಮ ಅಮ್ಮರು ಸಮೋಹ ನಿಮ್ಮನು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ. ಎಂತ ಶ್ರೀಮಂತನಂತನು, ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತನಂತನು. ಅಂಗರು ಹಿಂಗಳ ಅಂಗನಂದಗಳ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರ ದಂಗುಟ ಸಂಗದ ಜಗದ ಅಗಂಗಳ ಕಂಗಳ ಹಿಂಗೆ ಪಳಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ವರವಾಹನ್ನ ರತನ್ನ ಪವನ್ನ ಸುಖೋನ್ನತ ರನ್ನಗ ರನ್ನಿಜ ನಿನ್ನೆದುರಿನ್ಯಾರೆನ್ನೊಡೆಯನ್ನೇ. ಎಂಥ ಶ್ರೀಮಂತನಂತನು, ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನು.
ಮಲ್ಲೆಕ ಬಲ್ಲ ಜರೊಲ್ಲ ಬಸುಲ್ಲ ಪಲ್ಲಿದ ಕುಲ್ಲರದಲ್ಲಣನಲ್ಲದೆ ಹುಲ್ಲುದ ನನ್ನೊಳವಲ್ಲನೆ ನಲ್ಲದೆ ಸಲ್ಲದು ಸೊಲ್ಲನೆ ನಿಲ್ಲದೆ ನಿಲ್ಲ ಬಲ್ಲಕ ಬಲ್ಲ ಜರುಲ್ಲ ಬಸುಲ್ಲ ಪಲ್ಲಿದ ಕುಲ್ಲರದಲ್ಲಣನಲ್ಲದೆ ಹುಲ್ಲುದ ನನ್ನೊಳವಲ್ಲನೆ ನಲ್ಲದೆ ಸಲ್ಲದು ಸೊಲ್ಲನೆ ನಿಲ್ಲದೆ ನಿಲ್ಲ ಎಂತ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂತ ಶ್ರೀಮಂತಾನಂತಾನೋ ಅಂಬರದೊಂದಿಗೆ ತುಂಬೆ ವಿಷಾಂಬೆಂಬೆ ನಿಂಬಿಟ್ಟು ಕೊಂಬ ಕೃಪಾಂಬುದೇ ಅಂಬರದೊಂದಿಗೆ ತುಂಬೆ ವಿಷಾಂಬೆಂಬೆ ನಿಂಬಿಟ್ಟು ಕೊಂಬ ಕೃಪಾಂಬುದೇ ಎಂಬ ಕದಂಬಕ ಬಿಂಬ ಪ್ರಸನ್ನ ವೆಂಕಟ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ಇಂಬಕ ಬಿಂಬ ಪ್ರಸನ್ನಗಳ ನಂಬಿದ ಬೆಂಬೆವನೆಂಬ ಕುಟುಂಬಿ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ ಎಂಥ ಶ್ರೀಮಂತಾನಂತಾನೋ ಅದಕ್ಕೆ ವಿದ್ಯಾರ್ಥಿಗಳ ಇಂಥದ್ದೊಂದು ಉಂಟು ಅಂತ ನಿಮಗೆ ಗೊತ್ತಾಗಬೇಕಲ್ಲ. ಈಗ ಎಲ್ಲ ಅಡ್ವರ್ಟೈಸ್ಮೆಂಟ್ ಜಮಾನ, ಅರ್ಜೆಂಟ್ ಆಗಬೇಕು. ನಿನ್ನ ಪ್ರಿಯಕರನೊಂದಿಗೆ ಮಾತಾಡಲಿಕ್ಕೆ 5 ನಿಮಿಷ ಸಮಯ ಇರುವುದು. 5 ನಿಮಿಷ ಆದರೆ ಒಳ್ಳೆಯದು, ಅದರೊಟ್ಟಿಗೆ ರಮ್ಮಿ ಆಡಿ. ಹೌದಾ, ಯೂಟ್ಯೂಬ್ ಓಪನ್ ಮಾಡಲಿಕ್ಕೆ ಗೊತ್ತಿಲ್ಲ. 5 ನಿಮಿಷ ಆದರೆ ತೊಂದರೆ ಇಲ್ಲ, ರಮ್ಮಿ ಆಡಿ ಸಾಯಿ ಆಚಾರ್ಯ. ಕೊನೆಗೆ ಹೇಳ್ತಾರೆ ಈಗ ಅಪಾಯವಾದ ಅಷ್ಟೊತ್ತಿಗೆ ಮುಕ್ಕಾಲಾಸಿ ಪೋಪರಾಗಿ ಆಗಿರ್ತದೆ. ಸ್ವಲ್ಪ ದುಡಿತದ ಮೇಲೆ ನಂಬಿಕೆ ಇಟ್ಟುಕೊಳ್ಳಿ ವಿದ್ಯಾರ್ಥಿಗಳೇ. ದೇವರು ಕೈಕಾಲಿಲ್ಲದವರನ್ನು ಹುಟ್ಟಿಸಿದ್ದಾನೆ, ಕಣ್ಣು ಇಲ್ಲದವರನ್ನು ಹುಟ್ಟಿಸಿದ್ದಾನೆ, ಹೊಟ್ಟೆ ಇಲ್ಲದವರನ್ನು ಹುಟ್ಟಿಸಲಿಲ್ಲ ಇಲ್ಲಿವರೆಗೆ. ನಮ್ಮ ದುಡಿತದ ಮೇಲೆ ನಮಗೆ ವಿಶ್ವಾಸ ಇರಲಿ. ಹಾಗಾಗಿ ಇವತ್ತಿನ ವಿವೇಕಾನಂದ ವಿದ್ಯಾಸಂಸ್ಥೆಗೆ ಬಹಳ ಗೌರವ ಇಟ್ಟು ಅವರು ನಿಮಗೆ ಕರೆದದ್ದು ನಮ್ಮ ಮಕ್ಕಳನ್ನು ನಗಾಡಿಸಲಿಕ್ಕೆ ಎಂಬ ಒಂದು ಉದ್ದೇಶ ಅಲ್ಲ. ಹಾಸ್ಯ ಎಂಬುದು 2 ಕಲ್ಲಿನ ಮಧ್ಯೆ ಇರುವಂಥ ಸಿಮೆಂಟಿನಾಗೆ, ಅದು ಕೂತುಗೊಳಿಸಲಿಕ್ಕೆ ಮಾತ್ರ ಅದು. ಆದರೆ ಸ್ವಲ್ಪ ಆಲೋಚನೆ ಮಾಡ್ಕೊಳ್ಳಿ, ಯಾರೆಲ್ಲ ಕಂಡಾಬಟ್ಟೆ ಫೇಸ್ಬುಕ್ಕಲ್ಲಿದ್ದೀರಾ, ಸ್ವಲ್ಪ ಜವಾಬ್ದಾರಿ ಇರಲಿ. ಇನ್ನು ಮುಂದೆ ಬೇಕಾದ್ದು ಮಾರ್ಕ್ ಅಲ್ಲ, ಜವಾಬ್ದಾರಿ. ಜವಾಬ್ದಾರಿ ಇಲ್ಲದಿದ್ದರೆ ಎಷ್ಟು ಮಾರ್ಕ್ ಇದ್ರೂ ಪ್ರಯೋಜನ ಇಲ್ಲ. ಹಾಗಾಗಿ ನರಿಯೋ ನಾಯಿಯೋ ನಡುವೆ ಉಳಲು ಬೆಚ್ಚಬಹುದೇ ಶಕುನಕ್ಕೆ, ಯಾವ ವ್ಯಾಘ್ರವು ಕೂಗಿ ಹಾರಲು ಕೋವಿಯಿಲ್ಲವೇ ಕದನಕ್ಕೆ, ಸಾಗು ಜೀವವೇ ಬಾಗಿ ನಿಲ್ಲದೆ ದಾರಿಸವೇದಿದೆ ಮುಂದಕ್ಕೆ. ನಾಯಿಗೂ ಕತ್ತೆಗೂ ರೇಸ್ ಮಾಡಿದ್ರಂತೆ ವಿದ್ಯಾರ್ಥಿಗಳು. ನಿಜವಾಗಿ ನಾಯಿ ಫಸ್ಟ್ ಬರಬೇಕಿತ್ತು, ಕತ್ತೆ ಫಸ್ಟ್ ಬಂತು. ಈ ನಾಯಿ ಹತ್ರ ಮೀಡಿಯಾದವರು ಹೋದರು, ಸುದ್ದಿ ಮಾಧ್ಯಮದವರು, ಮಿಸ್ಟರ್ ಟಾಮಿ ಯಾವಾಗಲೂ ನೀನು ಫಸ್ಟ್ ಬರೋದು, ಇವತ್ತು ಯಾಕೆ ಬರಲಿಲ್ಲ ಅಂತ. ಅಷ್ಟೊತ್ತಿಗೆ ನಾಯಿ ಹೇಳಿತಂತೆ, ಹೌದು ಪುಣ್ಯಾತ್ಮರೆ, ಆಚೆ ಓಡುವಾಗ ಆಚೆಯಿಂದ 4 ನಾಯಿ ಬಂತು, ಈಚೆ ಓಡುವಾಗ ಈಚೆಯಿಂದ 4 ನಾಯಿ ಬಂತು, ಹಿಂದೆ ಓಡ್ತೇನೆ ಹಿಂದಿನಿಂದ 4 ನಾಯಿ ಬಂತು. ನಮ್ಮವರೇ ನಮಗೆ ವಿರೋಧ ಆದರೆ ನಾವು ಫಸ್ಟ್ ಬರೋದು ಯಾವಾಗ? ನಮ್ಮ ಸಂಸ್ಕೃತಿ ನಾವು ಉಳಿಸದಿದ್ದರೆ ನಾವು ಫಸ್ಟ್ ಬರೋದು ಯಾವಾಗ ಅಂತ ನನಗೆ ಹೇಳು. ಹಾಗಾಗಿ ಬಹಳ ಖುಷಿ ಆಯಿತು. ನಿಮ್ಮಂಥ ಮಕ್ಕಳಿಗೆ ಮಾತಾಡಲಿಕ್ಕೆ ಅವಕಾಶ ಸಿಗಬೇಕಾದ್ರೆ ನಮ್ಮಂಥ ಕಲಾವಿದರು ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡಿದರು. ವಿವೇಕಾನಂದ ಎಂಬ ಹೆಸರಿಟ್ಟ ಸಂಸ್ಥೆಗೆ ಸಾರ್ಥಕವಾಗಿದೆ ಇವತ್ತಿನ ನಿಮ್ಮ ರೆಸ್ಪಾನ್ಸ್. ಹಾಗಾಗಿ ಉಳಿಸಿಕೊಳ್ಳಿ. ನಾಳೆ ಯಾರಿಲ್ಲ ವಿದ್ಯಾರ್ಥಿಗಳೇ, ಬೆಳಕಿರುವಾಗ ನಮ್ಮ ಜೊತೆ ನೆರಳಾದರೂ ಇರ್ತದೆ, ಕತ್ತಲೆಗೆ ಹೋದ್ಮೇಲೆ ನೆರಳು ಇಲ್ಲ. ಮತ್ತೆ ನಮ್ಮವರೇ ನಮಗೆ ಫಸ್ಟ್ ವಿರೋಧ ಮಾಡೋದು, ಇದು ಗೊತ್ತಿರಲಿ. ಕೆಲವರಿಗೆ ದೇವರು ಕೈ ಕೊಟ್ಟದ್ದೇ ಇನ್ನೊಬ್ಬರ ಕಾಲೆಳಿಲಿಕ್ಕೆ. ಹಾಗಾಗಿ ನಿಮ್ಮ ಬದುಕನ್ನು ಚೆನ್ನಾಗಿ ಕಟ್ಟಿಕೊಳ್ಳಿ. ನಾಳೆ ಯಾರು ಇಲ್ಲ, ಎಲ್ಲ ಒಳ್ಳೆ ಕೆಲಸ ಮಾಡಿದರೆ ಮಾತ್ರ. ನಮ್ಮ ಲೋಕಲ್ ಸ್ಟೇಷನಿಗೆ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದರೆ ಹೇಳ್ತಾರೆ, ಅಣ್ಣನ ತಮ್ಮನ ಮಗನ ಹೆಂಡತಿಯ ಕಡೆಯಿಂದ ನಮಗೆ ಬೀಳ್ತದೆ ಅಂತ. ಎಂಥದ್ದು ಪೆಟ್ಟಲ್ಲ, ಏನಾದರೂ ತಪ್ಪು ಕೆಲಸ ಮಾಡಿದರೆ ಅವ ನನಗೆ ಸಂಬಂಧವೇ ಇಲ್ಲ ಹೇಳ್ತಾರೆ. ಜೀವ ಹೋದ ಕೂಡಲೇ ನೋಡಿ ಮಾತಾಡೋದು. ಆಕ್ಟಿವ್ ಆಕ್ಸಿಡೆಂಟ್ ಆಂಟಿಗೆ ರಡ್ಡ ಅವಳೇ ಪೋತುಂಡು ನೋಡಿ, ಅವಳು ಪೋತುಂಡು
ಅವ ಇವ ಅಂತ ಹೇಳುವ ಗೌರವ ಕೂಡ ಇಲ್ಲ. ಹಾಗಾಗಿ ಬಹಳ ಖುಷಿಯಾಯಿತು. ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಕಾರ್ಯಕ್ರಮ ಒಳ್ಳೆಯದಾಗಿದ್ದರೆ ಅದಕ್ಕೆ ಕಾರಣ ನಿಮ್ಮಂಥ ವಿದ್ಯಾರ್ಥಿಗಳು, ಇಲ್ಲಿಯ ಒಂದು ಸಂಘಟನೆ, ಇಲ್ಲಿಯ ಶಿಕ್ಷಕ ವೃಂದದವರು, ಪ್ರಾಂಶುಪಾಲರು, ಆಡಳಿತ ವೃಂದ. ಅದಕ್ಕಿಂತಲೂ ಒಂದು ಚಪ್ಪಾಳೆ ಕೊಡಬೇಕಾದ್ದು ಸೌಂಡ್ ಸಿಸ್ಟಮ್ನ ಪುಣ್ಯಾತ್ಮನಿಗೆ. ಸೂಪರ್ ಸೌಂಡ್. ನಮ್ಮ ಕಾರ್ಯಕ್ರಮ ಒಳ್ಳೆಯದಾಗಿದ್ದರೆ 50%ಗಿಂತಲೂ ಜಾಸ್ತಿ ಕ್ರೆಡಿಟ್ ಹೋಗಬೇಕಾದ್ದು ಸೌಂಡ್ನವರಿಗೆ. ನಮ್ಮ ಕಾರ್ಯಕ್ರಮವನ್ನು ಒಳ್ಳೆಯದು ಮಾಡುವುದು ಅವರೇ, ಕಂಪ್ಲೀಟ್ ಲಗಡಿ ದಿಗಿದು ಅವರು. ಹಾಗಾಗಿ ಒಳ್ಳೆ ಸೌಂಡ್ ಸಿಸ್ಟಮ್ ಒದಗಿಸಿಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲರಿಗೂ ಇನ್ನು ನಿಮಗೆ ಊಟದ ಸಮಯದಲ್ಲಿ ನೀವು ಗ್ರಹಿಸ್ಬೋದು, ಒಬ್ಬೋ ವಾ ಬಾಗುಲ್ಬೇಯಾ, ಊಟದ ಸಮಯದಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡೋದಿಲ್ಲ. ಮಧ್ಯಾಹ್ನ ನಂತರದ ಕಾರ್ಯಕ್ರಮಗಳೆಲ್ಲ ಯಶಸ್ವಿಯಾಗಲಿ ಎಂಬ ವಿನಂತಿಯೊಂದಿಗೆ ಸುದ್ದಿವಾಹಿನಿಯವರಿಗೂ ಇದನ್ನು ನಾಳೆ ನೀವು ಪ್ರಸಾರ ಮಾಡುವುದಿದ್ದರೆ ಕಟ್ಟಾಗಿ ಹಾಕಿ. ಮೊನ್ನೆ ನಾನು ಹೇಳಿದ್ದೆ ಒಂದು ಕಡೆ, ದರ್ಶನ್ನನ್ನು ಅವನಿಗೆ ಅಪಾಯ ಉಂಟು ಅಂತೇಳಿ ಉಳಿದವರಿಗೆ ಅಪಾಯ ಉಂಟು ಅಂತೇಳಿ ಶಿಫ್ಟ್ ಮಾಡಿದ್ರು ಅಂತ. ಶ್ರೀಕೃಷ್ಣ ಪರಮಾತ್ಮನನ್ನು ಅವನಿಗೆ ಅಪಾಯ ಉಂಟು ಅಂತೇಳಿ ಶಿಫ್ಟ್ ಮಾಡಿದ್ರು. ಮರುದಿವಸ ಬಂತು, ದರ್ಶನ್ನಿಂದ ಉಳಿದವರಿಗೆ ಅಪಾಯ, ವಿಠಲ್ ನಾಯಕ್. ನನಗೆ ಅವ ಯಾವಾಗ ರಿಲೀಸ್ ಆಗ್ತಾನೆ ಅಂತ ಹೆದರಿಕೆ ಆಗಿದೆ. ಫಸ್ಟಿಗೆ ನನ್ನನ್ನು ಹುಡುಕಿಕೊಂಡು ಬಂದರೆ ಕಷ್ಟ. ಹಾಗಾಗಿ ನೀವು ಹಾಕುವಾಗ ಒಳ್ಳೆ ಹೆಡ್ಡಿಂಗ್ ಹಾಕಿ, ಸ್ವಲ್ಪ ನಾನು ಬದುಕಿಕೊಳ್ತೇನೆ. ಒಂದು 4 ಸಮಯ ಪೆಟ್ಟು ತಿನ್ನುವ ತಾಕತ್ತಿಲ್ಲ ನನಗೆ. ಹಾಗಾಗಿ ಸುದ್ದಿವಾಹಿನಿಯವರಿಗೂ ವಿಶೇಷ ಕೃತಜ್ಞತೆಯನ್ನು ಸಲ್ಲಿಸ್ತಾ ತಂಡದ ಕಲಾವಿದರ ಪರಿಚಯ ಮಾಡ್ತಾ ಇದ್ದೇನೆ. ತೇಜೇಶ್ ಕಲ್ಲುಗುಂಡಿ ಸಂಪಾಜೆ, ಶಿವಗಿರಿ ಕಲ್ಲಡ್ಕ, ಮುರಳಿ ವಿಟ್ಲ. ನಾನು ಒಬ್ಬ ಸರಕಾರಿ ಪ್ರಾಥಮಿಕ ಶಾಲೆಯ ಶಿಕ್ಷಕ. ನನ್ನ ಹಾಬಿ ಇವತ್ತು ನನ್ನನ್ನು ಇಲ್ಲಿಯವರೆಗೆ ತಂದಿದೆ. ನೀವು ಸಹ ಒಳ್ಳೆ ಹಾಬಿ ಇಟ್ಕೊಂಡು ಒಳ್ಳೆ ಕಲೆಗಾರರಾಗಿ ಮುಂದಕ್ಕೆ ವೇದಿಕೆಗೆ ಬರಬೇಕು ಎಂಬ ವಿನಂತಿಯೊಂದಿಗೆ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹಾಡ್ತಾ ಇದ್ದೇವೆ. ಎಲ್ರಿಗೂ ಧನ್ಯವಾದ. ನಿನ್ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ಮನಸ್ಸಿಗೆ ಮುದ ನೀಡುವ ಹಾಡು, ಸಂಗೀತ, ವಾದ್ಯ, ನಾಟ್ಯ, ಸಾಹಿತ್ಯದ ಜೊತೆಗೆ ಬದುಕಿನುದ್ದಕ್ಕೂ ಮತ್ತೆ ಮತ್ತೆ ನೆನೆಸಿಕೊಳ್ಳಬೇಕಾದಂತಹ ನೀತಿಪಾಠ, ಬುದ್ಧಿ ಮಾತುಗಳು ಇವಿಷ್ಟನ್ನು ಕಟ್ಟಿಕೊಟ್ಟಂತಹ ಒಂದು ಅದ್ಭುತ ಕಾರ್ಯಕ್ರಮ ಗೀತ ಸಾಹಿತ್ಯ ಸಂಭ್ರಮವನ್ನು ಸಾಕ್ಷೀಕರಿಸಿದ ನಾವೆಲ್ಲರೂ ಧನ್ಯರು. ಇದಕ್ಕೆ ಕಾರಣೀಭೂತರಾದಂತಹ ಶ್ರೀಯುತ ವಿಠಲ್ ನಾಯಕ್ ಹಾಗೂ ಬಳಗದವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಇದೀಗ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಗೋಪಾಲಕೃಷ್ಣ ಭಟ್ ಹಾಗೂ KN ಸುಬ್ರಹ್ಮಣ್ಯ ಭಟ್ ಹಾಗೂ ಜೊತೆಗೆ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸತೀಶ್ ರಾವ್ ಹಾಗೂ ಸಂಸ್ಥೆಯ ಪ್ರಾಂಶುಪಾಲರು ವೇದಿಕೆಗೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೂ ಸಂಸ್ಥೆಯ ಪರವಾಗಿ ಈ ಎಲ್ಲ ಅದ್ಭುತ ಪ್ರತಿಭೆಗಳನ್ನು ಸ್ಮರಣಿಕೆಯನ್ನಿತ್ತು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಜೊತೆಗೆ ವಿದ್ಯಾರ್ಥಿ ಕ್ಷೇಮ ಪಾಲನಾ ಅಧಿಕಾರಿಯಾದಂಥ ಶ್ರೀಯುತ ಶ್ರೀಧರ್ ಶೆಟ್ಟಿಗಾರ್ ಸರ್ ಕೂಡ ನಮ್ಮನ್ನು ಸೇರಿಕೊಳ್ಬೇಕು.
ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರ ಕಲೆ, ಪ್ರತಿಭೆ, ಸಾಧನೆ ವಿಸ್ತಾರವಾಗಿ ಬೆಳೆದು ಉತ್ತುಂಗಕ್ಕೆ ಏರುವಂತಾಗಲಿ. ಭಗವಂತನ ಆಶೀರ್ವಾದ, ಸಮಾಜದ ಪೂರ್ಣ ಪ್ರಮಾಣದ ಬೆಂಬಲ ತಮಗಿರಲಿ ಎಂದು ಹಾರೈಸುತ್ತಾ ತಮ್ಮೆಲ್ಲರಿಗೂ ಅತ್ಯಂತ ಗೌರವಪೂರ್ವಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು. ಹರಿ ಓಂ. ಶ್ರೀ ವಿಠಲರ ಕಾರ್ಯಕ್ರಮ ಮುಗ್ದಿದೆ. ವಿಠಲನ ಪ್ರಸಾದವಾಗಿ ಗುಡ್ ನ್ಯೂಸ್ ಬಂದಿದೆ. ಅದು ಪಾಕಶಾಲೆಯಿಂದ ಬಂದಿದೆ, ಭೋಜನದ ಪ್ರಸಾದ. ಈಗ ಸಮಯ ಗಂಟೆ 1:10. ಸಾಂಸ್ಕೃತಿಕ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಬಿಡುವಿಲ್ಲದೆ ಅದು ನಡೀತದೆ. ನಿಮ್ಮ ಎಡಭಾಗದಲ್ಲಿ ಭೋಜನದ ವ್ಯವಸ್ಥೆ, ಪಾಕಶಾಲೆ ಇದೆ ಮತ್ತು ಭೋಜನ ಶಾಲೆ ಇದೆ. ಪಾಕಶಾಸ್ತ್ರ ತಜ್ಞರಾದಂತಹ ದಕ್ಷಿಣ ಭಾರತದಾದ್ಯಂತ ಬಹು ಬೇಡಿಕೆಯ ಬಾಣಸಿಕರಾದಂತಹ ಈಶ್ವರ ಭಟ್ ಮುಂದಿಲ ಇವರು ಮುಂದೆ ನಿಂತು ಮಾಡಿದಂತಹ ಭೋಜನದ ವ್ಯವಸ್ಥೆ. 4 ಕೌಂಟರ್ ಇದೆ ಅಂತ ಹೇಳಿದ್ದಾರೆ. 1 ಕೌಂಟರ್ ಪೇರೆಂಟ್ಸಿಗೆ ಮತ್ತು ಸ್ಟಾಫಿಗೆ ಮತ್ತು ಆಹ್ವಾನಿತರಿಗೆ, ಶಿಕ್ಷಣಾಭಿಮಾನಿಗಳಿಗಿರ್ತದಂತೆ. 2, 3 ಮತ್ತು 4ನೇ ಕೌಂಟರ್ ಅದು ವಿದ್ಯಾರ್ಥಿಗಳಿಗಾಗಿ ಇರ್ತದೆ. ಮೆನು ಹೇಳಲಿಕ್ಕೆ ಹೇಳಿದ್ದಾರೆ. ಸ್ಟೀಲ್ ತಟ್ಟೆ ಇದೆ ಅಂತೆ ಮೊದಲಿಗೆ. ಅಲ್ಲಿ ಮುರಳಿ ಸರ್ ಹೇಳಿದ್ದಾರೆ, ಎಷ್ಟು ಬೇಕೋ ಅಷ್ಟು ಮಾತ್ರ ತೆಕ್ಕೊಳ್ಬೇಕು, ವೇಸ್ಟ್ ಮಾಡೋದು ಬೇಡ ಅಂತ ಹೇಳಿದ್ದಾರೆ. ಹಾಗಾಗಿ ತಟ್ಟೆ ಬೇಕಾದವರು ಮಾತ್ರ ತೆಕ್ಕೊಳ್ಳಿ, ಸುಮ್ಮನೆ ವೇಸ್ಟ್ ಮಾಡಬೇಡಿ ತೆಕ್ಕೊಂಡು. ಆನಂತರ ಉಪ್ಪು ಇದೆ ಅಂತೆ. ಅದು ಪುಡಿ ಉಪ್ಪ ಅಲ್ಲ ಕಲ್ಲುಪ್ಪ ಅಂತ ಹೇಳಲಿಲ್ಲ. ಭೀಮಾ ಭಾರದ್ವಾಜ್ ಸರ್ ಅದರ ಜವಾಬ್ದಾರಿ ಫುಡ್ಡಿನದ್ದು. ಭೀಮಾ ಶಕ್ತಿ ಜಾಸ್ತಿ, ಹಾಗಾಗಿ ಉಪ್ಪನ್ನು ಪುಡಿ ಮಾಡಿ ಬಡಿಸ್ಯಾರು ಅಂತ ಅಂದ್ಕೊಳ್ತೇನೆ. ಉಪ್ಪಿನಕಾಯಿ ಉಂಟಂತೆ, ಯಾವುದ್ರದ್ದು ಅಂತ ಹೇಳಲಿಲ್ಲ. ಪಲ್ಯ ತೊಂಡೆ ಕಡಲೆ ಅಂತ ಹೇಳಿದ್ದಾರೆ. ಅದು ಒಟ್ಟಿಗೆ ಮಾಡಿದ್ದಾರಾ, ಬೇರೆ ಬೇರೆ ಮಾಡಿದ್ದಾರಾ, ಆ ತೊಂಡೆಯನ್ನು ಉದ್ದಕ್ಕೆ ಕಟ್ ಮಾಡಿದ್ದ ಅಲ್ಲ ರೌಂಡ, ಒಂದು ಮಾಹಿತಿ ಇಲ್ಲ. ಅರ್ಧಂಬರ್ಧ ಹೇಳಿದ್ದಾರೆ, ಪಾಠ ಹೇಗೆ ಮಾಡ್ತಾರ. ಆನಂತರ ಅನ್ನ ಬೆಳ್ತಿಗೆ ಅಂತೆ, ಅದೊಂದು ಹೇಳಿದ್ದಾರೆ. ಬೆಳ್ತಿಗೆ ಅನ್ನ ಮಾತ್ರ ಅಂತ ಹೇಳಿದ್ದಾರೆ, ಆಪ್ಷನ್ ಇಲ್ಲ, ಒಂದೇ. ನಮಗೆ ಇದರಲ್ಲಾದರೂ ಮಲ್ಟಿಪಲ್ ಚಾಯ್ಸ್ ಕೊಡ್ತಾರೆ ಕ್ಲಾಸ್ ರೂಮಲ್ಲಿ, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಇಲ್ಲ, ಆಪ್ಷನ್ ಇಲ್ಲ. ಬೆಳ್ತಿಗೆ ಅನ್ನ ಅಂತ ಹೇಳಿದ್ದಾರೆ. ರಸಮ್ ಅಂತ ಹೇಳಿದ್ದಾರೆ, ಸಾರು ಅಂತ ಹೇಳಿದ್ದಾರೆ. ಅದು ಒಂದನೇ ಸಲ ತಗೊಂಡ್ರೆ ರಸಮ್, ಇನ್ನೂ ಸ್ವಲ್ಪ ಹಾಕಿ ಅಂತ ಹೇಳಿದರೆ ಆವಾಗ ಅದು ಸಾರಂತೆ. ಹಾಗೆ ರಸಮ್ ಅಥವಾ ಸಾರಿದೆ. ಸಾಂಬಾರಿದೆ, ಮಿಕ್ಸೆಡ್ ವೆಜ್ ಅಂತೆ. ಯಾವುದೆಲ್ಲ ಅಂತ ಗೊತ್ತಿಲ್ಲ ಮಿಕ್ಸೆಡ್ ವೆಜ್, ಆದರೆ ಬದನೆ ಇಷ್ಟು ದೊಡ್ಡ ಪೀಸ್ ತೇಲ್ತಾ ಇತ್ತು, ನಾನು ನೋಡಿ ಬಂದಿದ್ದೇನೆ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೆಯನ್ನನ್ನು ಹೇಳುವುದಿಲ್ಲ. ನಾನು ಊಟ ಮಾಡಲಿಲ್ಲ. ಪಾಯಸ ಕಡಲೆ ಸಾಗುವಂತೆ ಅಷ್ಟೇ ಹೇಳಿದ್ದಾರೆ. ಅದಕ್ಕೆ ಬೆಲ್ಲ ಹಾಕಿದಾಗ ಉಂಟು, ಬೆಲ್ಲ ಹಾಕಿರಬೇಕು ಮೋಸ್ಟ್ಲಿ. ಪಾಯಸ ಮತ್ತು ಕಡಲೆ ಇದೆ, ಚೆಂದ ಇದೆ, ಟೇಸ್ಟ್ ಒಳ್ಳೇದಿದೆ. ನಾನು ಊಟ ಮಾಡಲಿಲ್ಲ. ನೀರು ಮಜ್ಜಿಗೆ ಅಂತ ಹೇಳಿದ್ದಾರೆ. ನೀರು ಮಜ್ಜಿಗೆ ಅಂತ ನಾನು ನೀರು ಆದ ನಂತರ ಒಂದು ಕೊಮ ಹಾಕಿಕೊಂಡಿದ್ದೇನೆ. ನೀರು ಮಜ್ಜಿಗೆ ಅದು ಬೇರೆ ಬೇರೆ ಇರಬೇಕು. ನೀರು ಮಜ್ಜಿಗೆ ಅಂತ ಹೇಳಿದರೆ ಹಾಗೆ ಉಂಟು ಎಲ್ಲಿಯಾದರೂ ನೀರು ಮಜ್ಜಿಗೆ ಅಂತ. ನೀರು ಕೊಮ ಮಜ್ಜಿಗೆ, ಅವರು ಹೇಳುವಾಗ ನೀರು ಮಜ್ಜಿಗೆ ಅಂತ ಹೇಳಿದ್ದಾರೆ. 2 ನೀರು ಮಜ್ಜಿಗೆ. ಆನಂತರ ಐಸ್ ಕ್ರೀಮ್ ಇದೆ ಅಂತೆ, ರೋಸ್ಟೆಡ್ ಆಲ್ಮಂಡ್, ಹ್ಯಾಂಗ್ಯೋ ಕಂಪನಿ ಅವರದ್ದು ಲಾರಿಯೇ ಬಂದಿದೆ, ನಾನು ನೋಡಿದ್ದೇನೆ. ಮಕ್ಕಳಿಗೆ ಕೂಪನ್ ಇದೆ, ಉಳಿದ ಅವರಿಗೆ ಪೇರೆಂಟ್ಸಿಗೆಲ್ಲ ಕೂಪನ್ ಇರುವುದಿಲ್ಲ. ದೊಡ್ಡ ದೊಡ್ಡ ಡಬ್ಬ ಐಸ್ ಕ್ರೀಮ್ ಇದ್ದು. ತಟ್ಟೆ ಉಂಟು, ಅದೇ ಕೊಡ್ತಾರೆ. ಊಟ ಆದ ನಂತರ ಈ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ವಾ, ಅದಕ್ಕಿಂತ ಸ್ವಲ್ಪ ಸಣ್ಣ ಗಾತ್ರದ ಕೊಪ್ಪರಿಗೆಯಲ್ಲಿ ಕುದಿಯುವ ನೀರುಂಟು. ಊಟ ಆದ ನಂತರ ತಟ್ಟೆಯನ್ನು ತೊಳೆದು ಮಕ್ಕಳು ಆ ಕೊಪ್ಪರಿಗೆಗೆ ಹಾಕಬೇಕು. ಕುದಿಯುವ ನೀರಿಗೆ ಹಾಕುವಾಗ ಸ್ವಲ್ಪ ಜಾಗ್ರತೆ ಮಾಡಿಕೊಳ್ಳಿ. ನಮ್ಮ ತಟ್ಟೆಯನ್ನು ನಾವೇ ತೊಳೆಯುವ, ಬೇರೆಯವರಿಗೆ ಅವಕಾಶ ಕೊಡೋದು ಬೇಡ. ಯಾಕೆಂತಂದರೆ ಇಡೀ ಊಟ ಕೊಟ್ಟ ಪುಣ್ಯ ಯಾರಿಗೆ ಬರೋದು ಅಂತಂದರೆ ಎಂಜಲ ತಟ್ಟೆಯನ್ನು ತೊಳೆದವರಿಗೆ ಅಥವಾ ಎಲೆಯನ್ನು ತೆಗೆದವರಿಗೆ. ಪಾಂಡವಾಶ್ವಮೇಧದಲ್ಲಿ ಉಂಡೆ ಎಲೆಯನ್ನು ತೆಗೆದದ್ದು ಶ್ರೀಕೃಷ್ಣ, ಎಲ್ಲ ಪುಣ್ಯ ಬಂದದ್ದು ಶ್ರೀಕೃಷ್ಣನಿಗೆ. ಹಾಗಾಗಿ ಬೇರೆಯವರಿಗೆ ಪುಣ್ಯ ಬರಲಿಕ್ಕೆ ಬಿಡುವುದು ಬೇಡ. ನಮ್ಮ ತಟ್ಟೆಯನ್ನು ನಾವೇ ತೊಳೆಯುವ. ಮೊದಲಿಗೆ ಎಲ್ಲದರಲ್ಲೂ ಹೆಣ್ಣುಮಕ್ಕಳು ಮುಂದೆ ಅಲ್ವಾ. ಸೊ ಹಾಗಾಗಿ ಹೆಣ್ಮಕ್ಕಳು ಫಸ್ಟ್ PUC ಗರ್ಲ್ಸ್, ಫಸ್ಟ್ PUC ಹೆಣ್ಮಕ್ಳು ಎದ್ದು ಊಟಕ್ಕೆ ಹೋಗ್ಬೋದು. ಸಾಂಸ್ಕೃತಿಕ ಕಾರ್ಯಕ್ರಮ ಈಗ ಸ್ಟಾರ್ಟ್ ಆಗ್ತದೆ. ಫಸ್ಟ್ ಐಟಮ್ ರೆಡಿ ಇದ್ದಾರೆ. ಫಸ್ಟ್ PUC ಹೆಣ್ಮಕ್ಳು ಎಲ್ಲದರಲ್ಲೂ ಅವರೇ ಮುಂದೆ, ಊಟದಲ್ಲೂ ಕೂಡ ಅವರೇ ಮುಂದೆ ಇರಲಿ. ಆದರೆ ಈ ಆರ್ಡರನ್ನು ಇಲ್ಲಿರುವಂತಹ ಪೇರೆಂಟ್ಸು ಅಥವಾ ಶಿಕ್ಷಣಾಕಾಂಕ್ಷಿಗಳು, ಶಿಕ್ಷಣ ಪ್ರೇಮಿಗಳು, ಸೊ ಅವರು ಪಾಲಿಸಬೇಕು ಅಂತಿಲ್ಲ. ನಮ್ಮ ಸಹ ಸಂಸ್ಥೆಗಳ ಉದ್ಯೋಗಿಗಳು ಅವರು ಪಾಲಿಸಬೇಕು ಅಂತಿಲ್ಲ. ಸಪರೇಟ್ ಕೌಂಟರ್ ಇದೆ. ಪೇರೆಂಟ್ಸ್ ಎಲ್ಲ ಈಗಲೇ ಹೋಗ್ಬೋದು, ಯಾವಾಗಲೂ ಹೋಗ್ಬೋದು.
ಕೊನೆ ತನಕ ಊಟ ಇದೆ. ಭೀಮಾ ಭಾರದ್ವಾಜ್ ಊಟ ಮಾಡುವ ತನಕ ಎಲ್ಲರಿಗೂ ಊಟ ಇರ್ತದೆ, ಅವರು ಕೊನೆಗೆ ಮಾಡ್ತಾರೆ. ಊಟಕ್ಕೆ ತೆರಳಬಹುದು ಫಸ್ಟ್ PUC ವಿದ್ಯಾರ್ಥಿನಿಯರು. ಆನಂತರ ಪಾಕಶಾಲೆಯಿಂದ ನನಗೆ ಸೂಚನೆ ಸಿಕ್ಕಿದಾಗ ನಾನು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸೂಚನೆ ಕೊಡ್ತೇನೆ. ಬೇಗ ಬೇಗ ಊಟ ಆಗ್ತದೆ. 4 ಕೌಂಟರ್ ಇದೆ, ಡಿಲೇ ಆಗುದಿಲ್ಲ ಮಕ್ಕಳೇ. ಆನಂತರ ಊಟಕ್ಕೆ ಹೋಗುವವರು ಗಮನಿಸಿ, ಊಟ ಮಾಡಿ ಇಲ್ಲೇ ಬಂದು ಕೂತ್ಕೊಳ್ಬೇಕು. ನೀವು ಯಾವ ಚೇರಲ್ಲಿ ಕೂತಿದ್ರಿ ಅದೇ ಚೇರಲ್ಲಿ ಬಂದು ಕೂತ್ಕೊಳ್ಳಿ. ಸಾಂಸ್ಕೃತಿಕ ಕಾರ್ಯಕ್ರಮ ಸ್ಟಾರ್ಟ್ ಆಗ್ತದೆ. ನಾನು ಇಷ್ಟು ಮಾತಾಡಿದ್ದು ಮೊದಲ ಈವೆಂಟ್ ರೆಡಿ ಇಲ್ಲ ಅಂತಲ್ಲ, ಮಾಹಿತಿಗೆ ಬೇಕಾಗಿ ಕೊಟ್ಟದ್ದು. ಮಕ್ಕಳೇ, ಕಾಮನ್ ಸೆನ್ಸ್. ಊಟ ಆದ ನಂತರ ವಾಶ್ರೂಮಿಗೆ ಹೋಗ್ಲಿಕ್ಕಿದ್ರೆ ಹೋಗಿ, ಆನಂತರ ಬಂದು ಇಲ್ಲೇ ಕೂತ್ಕೊಳ್ಳಿ. ಆನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡುವ 11 ಈವೆಂಟ್ಸ್ನವರನ್ನು ನಾವು ಆಲ್ರೆಡಿ ಕರೆದಿದ್ದೇವೆ ಗ್ರೀನ್ ರೂಮಿಗೆ. ಉಳಿದ ಎಲ್ಲ ಕಾರ್ಯಕ್ರಮಗಳನ್ನು ಕೊಡುವವರು ಗ್ರೀನ್ ರೂಮಿಗೆ ಹೋಗಬಹುದು. ಇವತ್ತು 2.5 ಗಂಟೆಗಳ, ಇವತ್ತು ನಮ್ಮ ಪ್ರಕಾರ 2.5 ಗಂಟೆಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ. 4 ಕಾಲಕ್ಕೆ ಅಥವಾ 4 ಗಂಟೆಗೆ ಅದು ಕೊನೆಗೊಳ್ಳಬಹುದು, ಸುಸಂಪನ್ನವಾಗಬಹುದು ಅಂತ ನಮ್ಮ ಯೋಚನೆ. ಒಂದು ಐಸ್ ಕ್ರೀಮ್ ಬಿದ್ದು ಸಿಕ್ಕಿದೆ ಅಂತೆ ದೇವಿ ಪ್ರಸಾದ್ ಸರ್. ಸಾರಿ, ಐಸ್ ಕ್ರೀಮ್ ಅಲ್ಲ, ಐಸ್ ಕ್ರೀಮಿನ ಇದು ಸ್ಲಿಪ್ ಚೀಟಿ. ಐಸ್ ಕ್ರೀಮ್ ಬಿದ್ದು ಸಿಕ್ಕಿದ್ದಲ್ಲ, ಕಳ್ಕೊಂಡವರು ಪಡ್ಕೊಳ್ಬಹುದು. ಇದ್ಯಾಕೆ? ಹರಿ ಓಂ. ಇವತ್ತಿನ ಪೂರ್ಣ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ವಿದ್ಯಾರ್ಥಿಗಳೇ ನಿರೂಪಿಸಿಕೊಡ್ತಾರೆ. ಆದರೆ ಅನಿವಾರ್ಯವಾಗಿ ಕೆಲವು ಸೂಚನೆಗಳನ್ನು ಕೊಡಲಿಕ್ಕಿದ್ರೆ ಆವಾಗ ಮಾತ್ರ ನಮ್ಮ ಶಿಕ್ಷಕರು ಧ್ವನಿವರ್ಧಕವನ್ನು ಯೂಸ್ ಮಾಡ್ತಾರೆ. ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳೇ ನಡೆಸಿಕೊಡ್ತಾರೆ, ನಿರೂಪಣೆಯನ್ನು ವಿದ್ಯಾರ್ಥಿಗಳೇ ಮಾಡ್ತಾರೆ. ತಕ್ಷಣದ ಯಾವುದಾದ್ರೂ ಮಾಹಿತಿಯನ್ನು ಕೊಡಲಿಕ್ಕಿದ್ರೆ ಮಾತ್ರ ಉಪನ್ಯಾಸಕರು ಮೈಕನ್ನು ಹಿಡಿಯುವ ಅನಿವಾರ್ಯತೆ ಬರ್ತದೆ. ಮಕ್ಕಳೇ, ಫಸ್ಟ್ PUC ಮಕ್ಕಳು, ಹೆಣ್ಮಕ್ಕಳು ಊಟಕ್ಕೆ ಹೋಗಿದ್ದಾರೆ, ಎಲ್ಲರಿಗೂ ಊಟ ಇರ್ತದೆ. ಇನ್ನೊಂದು 5-6 ನಿಮಿಷದಲ್ಲಿ ನಮಗೆ ಸೂಚನೆ ಬಂದ ತಕ್ಷಣ ಸೆಕೆಂಡ್ PUC ವಿದ್ಯಾರ್ಥಿನಿಯರು ಹೆಣ್ಮಕ್ಕಳು ಊಟಕ್ಕೆ ಹೋಗುವುದಕ್ಕೆ ಮನಸ್ಸಿನಲ್ಲಿ ತಯಾರಾಗಿ, ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡುವ ಮೊದಲ 5 ಈವೆಂಟ್ಸ್ ವಿದ್ಯಾರ್ಥಿಗಳು ಬ್ಯಾಕ್ ಸ್ಟೇಜಿಗೆ ತಕ್ಷಣ ಬರಬೇಕು. ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವ ಮೊದಲ 5 ಈವೆಂಟ್ಸ್. ಸಪ್ತಮಿ ವೈಪಿ ಫಸ್ಟ್ ಸೈನ್ಸ್ ಎ, ಸಪ್ತಮಿ ಫಸ್ಟ್ ಸೈನ್ಸ್ ಎ ಬ್ಯಾಕ್ ಸ್ಟೇಜಿಗೆ ಬಂದು ಕವಿತಾ ಮೇಡಮ್ ಅನ್ನು ಮೀಟ್ ಆಗಬೇಕು. ಸಪ್ತಮಿ ಸೈನ್ಸ್ ವಿದ್ಯಾರ್ಥಿನಿ ಬ್ಯಾಕ್ ಸ್ಟೇಜಿಗೆ ತಕ್ಷಣ ಬರಬೇಕು ಎನ್ನುವ ಸೂಚನೆ ಬಂದಿದೆ. ಊಟಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ತಟ್ಟೆಯನ್ನು ನೀಡುವುದಕ್ಕೆ, ಊಟ ಆದ ನಂತರ ಐಸ್ ಕ್ರೀಮನ್ನು ಡಬ್ಬವನ್ನು ಹಾಕುವುದಕ್ಕೆ, ಆನಂತರ ಉಳಿದ ಪದಾರ್ಥಗಳನ್ನು ಹಾಕುವುದಕ್ಕೆ ಸರಿಯಾದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನೇ ಉಪಯೋಗಿಸಿ, ಅಲ್ಲಿ ಇಲ್ಲಿ ಚೆಲ್ಲುವುದು ಬೇಡ. हरि ओम.
ಹರಿ ಓಂ. ಸಂಸ್ಥೆಯ ಮೇಲೆ ಅಭಿಮಾನವನ್ನಿಟ್ಟು ಆಗಮಿಸಿದಂತಹ ಶಿಕ್ಷಣಾಭಿಮಾನಿಗಳು, ಪೋಷಕರು, ಪಾಲಕರು, ನಮ್ಮ ಸಹ ಸಂಸ್ಥೆಗಳ ಉದ್ಯೋಗಿಗಳು, ವಿಶೇಷ ಆಹ್ವಾನಿತರು, ಇವರೆಲ್ಲ ಊಟಕ್ಕೆ ತೆರಳುವುದಕ್ಕೆ ಯಾವುದೇ ಸೂಚನೆ ಇರುವುದಿಲ್ಲ. ನಿಮ್ಮ ಸಮಯಕ್ಕೆ ಸರಿಯಾಗಿ ನಿಮ್ಮ ಬಿಡುವನ್ನು ನೋಡಿಕೊಂಡು ನೀವು ಊಟಕ್ಕೆ ತೆರಳಬೇಕು. ದಯಮಾಡಿ ಸಹಭೋಜನವನ್ನು ಸ್ವೀಕರಿಸಬೇಕು. ಉಳಿದಂತೆ ವಿದ್ಯಾರ್ಥಿಗಳಿಗೆ ಸೂಚನೆ ಬರುತ್ತದೆ. ಪಾಕಶಾಲೆಯ ಜೊತೆ ನಾವು ನಿರಂತರವಾದ ಸಂಪರ್ಕದಲ್ಲಿದ್ದೇವೆ. ಸಾಕು. ಹರಿ ಓಂ. Convent team, first ECBAD, ಅಶ್ವಿಜಾ ಆ್ಯಂಡ್ ಟೀಮ್, ಸೆಕೆಂಡ್ PCMB H, ಇವರು ತಕ್ಷಣ ವೇದಿಕೆಯ ಹಿಂಭಾಗಕ್ಕೆ ಬರಬೇಕು. ಸಾನ್ವಿಯನ್ ಟೀಮ್ ಆರ್ಡರ್ ಈಗಾಗಲೇ ಕೊಟ್ಟಿದೆ, ತಕ್ಷಣ ಬನ್ನಿ. ಹರಿ ಓಂ. ಹರಿ ಓಂ. ಹರಿ ಓಂ. ಹರಿ ಓಂ. ವಿವೇಕಾನಂದ ಪದವಿ ಪೂರ್ವ ಕಾಲೇಜಿನ ವಾರ್ಷಿಕೋತ್ಸವ ಸಂಭ್ರಮಕ್ಕೆ ಆಗಮಿಸಿದಂತಹ ತಮಗೆಲ್ಲರಿಗೂ ಕೂಡ ಸಾದರ ಪ್ರಣಾಮಗಳೊಂದಿಗೆ ಆದರದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ವ್ಯಕ್ತಿ ವಿಕಾಸದ ನೂರಾರು ವ್ಯಾಖ್ಯೆಗಳಲ್ಲಿ ನನಗಿಷ್ಟವಾದ ಸುಂದರ ಮತ್ತು ಅರ್ಥವತ್ತಾದ ಸಾಲುಗಳನ್ನು ತಮ್ಮ ಮುಂದೆ ಉಚ್ಚರಿಸಲು ನಾನು ಹೆಮ್ಮೆ ಪಡುತ್ತೇನೆ. ಅದೇನೆಂದರೆ, ಭಾಷೆ ಮತ್ತು ಭಾವದ ಬೇರುಗಳು ಪರಸ್ಪರ ಬೆಸೆದುಕೊಂಡಾಗ ವ್ಯಕ್ತಿತ್ವ ಎಂಬ ಪರಿಕಲ್ಪನೆಗೆ ವ್ಯಾಪಕ ಮತ್ತು ಸಮಗ್ರವಾದ ಅರ್ಥ ಕೊಡಲು ಸಾಧ್ಯವಾಗುತ್ತದೆ. ಹೌದು ಸ್ನೇಹಿತರೆ, ನಮ್ಮ ಹೆಮ್ಮೆಯ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಸುಮಾರು 6 ದಶಕಗಳಿಂದ ಭಾರತೀಯ ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ಪರಂಪರೆಯನ್ನು ಒಳಗೊಂಡಂತಹ ಶುದ್ಧ, ಸರಳ, ಆಧುನಿಕ ಶಿಕ್ಷಣ ಸೌಲಭ್ಯವನ್ನು ನಮಗೆ ಒದಗಿಸಿಕೊಟ್ಟು ವಿದ್ಯಾರ್ಥಿಗಳಾದ ನಮ್ಮಲ್ಲಿ ನಿಸ್ವಾರ್ಥ, ಶ್ರದ್ಧಾಪೂರ್ಣ, ಹಾಗೆಯೇ ರಾಷ್ಟ್ರೀಯತೆಯ ಚೈತನ್ಯವನ್ನು ಉದ್ದೀಪನಗೊಳಿಸಿ ವ್ಯಕ್ತಿ ನಿರ್ಮಾಣ, ತನ್ಮೂಲಕ ರಾಷ್ಟ್ರ ನಿರ್ಮಾಣದ ಕೈಂಕರ್ಯದಲ್ಲಿ ತೊಡಗಿಸಿಕೊಂಡಿದೆ. ಶೈಕ್ಷಣಿಕ ಮೌಲ್ಯ, ಸಾಮಾಜಿಕ ಸಂದೇಶಗಳನ್ನು ಒಳಗಿಕೊಂಡಂತಹ ಕಾರ್ಯಕ್ರಮವನ್ನು ರೂಢಿಸುವುದು ನಮ್ಮ ಪರಂಪರೆ. ನಮ್ಮ ಹಿಂದಿನ ಪರಂಪರೆ ನಮಗೆ ದೊರಕಿಸಿಕೊಟ್ಟಂತಹ ಮೌಲ್ಯ, ಹಾಕಿಕೊಟ್ಟಂತಹ ನೈತಿಕ ಮೌಲ್ಯಗಳನ್ನು ಗೌರವಿಸುವ ಮತ್ತು ಅಳವಡಿಸುವ ದೃಷ್ಟಿಯಲ್ಲಿ ನಮ್ಮ ಭವ್ಯ ಭಾರತದ ಇತಿಹಾಸವನ್ನು ಮೆಲುಕು ಹಾಕಿ ಆದರ್ಶತೆಯನ್ನು ತೋರಿದ ಹಿರಿಯರನ್ನ ಸ್ಮರಣೆತನಕ್ಕೆ ಗುಣಸಂಪನ್ನೆಯಾದಂತಹ ಅಹಲ್ಯಾಬಾಯಿ ಸೊಸೆಯಾಗಿ ಹೋಗ್ತಾರೆ. ಬಹಳ ಕಡಿಮೆ ಅವಧಿಯಲ್ಲಿಯೇ ತನ್ನ ಕುಟುಂಬದ ಕೊಂಡಿಗಳಾಗಿದ್ದಂತಹ ಪತಿ ಖಂಡೇರಾವ್, ಅತ್ತೆ, ಮಾವ, ಮಗ, ಮಗಳು, ಅಳಿಯ
ಮತ್ತು ಮೊಮ್ಮಗ ಹೀಗೆ ಎಲ್ಲವೂ ಕೂಡ ಸಾಲು ಸಾಲಾಗಿ ಕಳಚಿಕೊಂಡ ನೋವಿನಿಂದ ಅಹಲ್ಯಾಬಾಯಿ ಜರ್ಜರಿತರಾದರೂ ಕೂಡ ಎದೆಗುಂದದೆ ತನ್ನ ಕರ್ತವ್ಯವನ್ನ ಸಮರ್ಥವಾಗಿ ನಿಭಾಯಿಸಿದ್ರು. ಒಂದೆಡೆ ತನ್ನ ಆಡಳಿತ ವೈಖರಿಯಿಂದ, ಇನ್ನೊಂದೆಡೆ ಅತ್ಯಂತ ಶಿಸ್ತಿನ ಕಠೋರ ನಿರ್ಣಯಗಳ ಮತ್ತು ಸಮಾಜದ ವಿಕಾಸದ ಪ್ರಕ್ರಿಯೆಗಳಿಂದ ಅವರು ಆ ರಾಜ್ಯದ ಜನತೆಗೆ ಸ್ವತಃ ತಾಯಿಯೇ ಆಗಿದ್ದರು. ಅದಮ್ಯ ಶಿವಭಕ್ತಿಯಾಗಿದ್ದಂತಹ ಅಹಲ್ಯಾಬಾಯಿ ಹೋಳ್ಕರ್ ಒಂದೇ ಒಂದು ಬಾರಿಯೂ ತನ್ನ ಕೈಯಲ್ಲಿದ್ದಂತಹ ಶಿವಲಿಂಗವನ್ನ ಕೆಳಗಿಳಿಸಿದವರೇ ಅಲ್ಲ. ಆಗ ತಾನೇ ಭಾರತವನ್ನ ಬಹುತೇಕ ಧ್ವಂಸಗೊಳಿಸಿದ್ದಂತಹ ಔರಂಗಜೇಬನ ಯುಗಾಂತ್ಯವಾಗಿತ್ತು. ದೇಶದ ಉದ್ದಗಲಕ್ಕೂ ಸಾವಿರಾರು ದೇವಾಲಯಗಳನ್ನು ಧ್ವಂಸಗೊಳಿಸಿದ್ದು ಆತನ ಧರ್ಮಾಂಧತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಶಿವಭಕ್ತಿ ಅಹಲ್ಯಾಬಾಯಿ ಹೋಳ್ಕರ್ ತನ್ನ ಸ್ವಂತ ಖರ್ಚಿನಿಂದಲೇ ದಕ್ಷಿಣದ ರಾಮೇಶ್ವರದಿಂದ ಹಿಡಿದು ಉತ್ತರದ ಶ್ರೀನಗರದವರೆಗೆ ಸಾವಿರಾರು ದೇವಾಲಯಗಳ ನಿರ್ಮಾಣ ಮತ್ತು ಮರುನಿರ್ಮಾಣವನ್ನ ಕೈಗೆತ್ತಿಕೊಂಡವರು. ವಿಶೇಷವಾಗಿ ಇಂದಿನ ಕಾಶಿ ವಿಶ್ವನಾಥ ದೇವಾಲಯದ ಮರುನಿರ್ಮಾಣಕ್ಕೆ ಕಾರಣರಾದವರು. ಅಂತಹ ಶಿವಭಕ್ತಿಗೆ ಶಿವನೃತ್ಯದೊಂದಿಗೆ ಗೌರವವನ್ನ ಸಲ್ಲಿಸಲು ಬರುತ್ತಿದ್ದಾರೆ ಅನಘ ಮತ್ತು ತಂಡ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. ಸುಂದರ ಕರ ಪಿನಾಗ ಧರ ಧರ ಸುಂದರ ಕರ ಪಿನಾಗ ಧರ ಗಂಗಾಧರ ಗಜ ಚಾರ್ಮಾಂಬರಧರ ಗಂಗಾಧರ ಗಜ ಚಾರ್ಮಾಂಬರಧರ. ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ ನಮೋ. जातमवदनं गङ्गाचन्द्रसमागमतीर्थं प्रणवं नादमयुणरु तुडियो वेदकलामृतपुण्यं प्रकृतियुं निन्नि विकृतियुं निन्नि स्वरங்களிലായി ലയങ്ങളിലായി ശക്തി സ്വരൂപം ഓം ശിവോഹം ശ്രീ ശിവോഹം ഓം ശിവോഹം രുദ്രം ശ്രീകരം. ಉರಳಲಿ ವಸಿವರುದ್ರಾಕ್ಷವು ಧರಿಸಿದ ಪರಮ ವೈಷ್ಣವನು ನೀನೆ. ಗರುಡ ಗಮನ ನಮ್ಮ ಪುರಂದರ ವಿಠಲನ ಪ್ರಾಣ ಪ್ರಿಯನು ಚಂದ್ರಚೂಡ ಶಿವಶಂಕರ ಪಾರ್ವತಿ ರಮಣ ನಿನಗೆ ನಮೋ.
ಪಾಕಶಾಲೆಯಿಂದ ಬಂದ ಮಾಹಿತಿ, ಭೋಜನ ಶಾಲೆಯಿಂದ ದ್ವಿತೀಯ PUC ವಿದ್ಯಾರ್ಥಿನಿಯರು ಭೋಜನಕ್ಕೆ ತೆರಳಬಹುದು. ಸೆಕೆಂಡ್ PUC ಗರ್ಲ್ಸ್, ಯು ಕ್ಯಾನ್ ಎಂಜಾಯ್ ಡಿಲಿಷಿಯಸ್ ಮೀಲ್ಸ್. ಕಾರ್ಯಕ್ರಮಕ್ಕೆ ಬಂದಂತಹ ಆಹ್ವಾನಿತರು, ಪೋಷಕರು, ಪಾಲಕರು, ವಿಶೇಷ ಆಹ್ವಾನಿತರು, ಹಿರಿಯ ವಿದ್ಯಾರ್ಥಿಗಳು, ನಮ್ಮ ಸಹ ಸಂಸ್ಥೆಗಳ ಉದ್ಯೋಗಿಗಳು, ಊಟ ಮಾಡಲಿಕ್ಕೆ ಬಾಕಿ ಇದ್ದಲ್ಲಿ ತಕ್ಷಣ ಭೋಜನ ಶಾಲೆಗೆ ತೆರಳಿ. ನಿಮಗೆ ಪ್ರತ್ಯೇಕವಾದ ಕೌಂಟರ್ ಇದೆ. ವಿದ್ಯಾರ್ಥಿಗಳ ಜೊತೆ ಕ್ಯೂನಲ್ಲಿ ನಿಲ್ಲುವ ಅವಶ್ಯಕತೆ ಇರುವುದಿಲ್ಲ. ಕಾರ್ಯಕ್ರಮ ಮುಂದುವರಿತದೆ. ನಿರೂಪಕರು ಕರ್ಮಯೋಗಿನಿ ದೇವಿ ಅಹಲ್ಯಾಬಾಯಿ ಹೋಳ್ಕರ್ ನಾಮಾಂಕಿತ ಈ ವೇದಿಕೆಯಲ್ಲಿ ನಮ್ಮೆಲ್ಲ ಕಾರ್ಯಗಳಿಗೆ ನಿರ್ವಿಘ್ನನಾದ ವಿದ್ಯಾ ಅಧಿದೇವತೆಯಾದ ಶ್ರೀ ವಿಘ್ನರಾಜನ ಪಾದಾರವಿಂದಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಪುಷ್ಪಾಂಜಲಿಯನ್ನು ನಡೆಸಲಿದ್ದಾರೆ ಮಂಗಳದುರ್ಗಾ ಮತ್ತು ತಂಡ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. धीम तक तोम तोम तक तक तोम तक धीम धीम तक तक धीम तक तोम तोम तक तक तोम तक धीम किट तक धीम धीम तक तोम किट तक तोम 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 तक धीम किट तक धीम धीम तक तोम किट तक तोम 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 तक चम चम तक चम तरी तक घुम घुम तक घुम तरी तक चम चम तक चम तरी तक घुम घुम तक घुम तरी तक चम तरी किट चम तरी किट चम तक जग तरी किट तक चम तरी किट चम तक जग तरी किट तक तक किट धिक किट तक तरी किट चम चम धिक किट तक तरी किट चम चम तक किट तरी किट चम चम धिक किट तक तरी किट चम चम तक किट धिक किट तक तुम किट तक नम किट तक किट धिक किट तक तुम किट तक नम किट किट धिक किट तुम किट तळंपु तुम कदिंगळ तळंपु तुम किदिंगळ तळंपु तुम किदिंगळ तुम धीम धीम तक धीम तक तुम तुम तक तुम तक धीम धीम तक धीम तक तुम तुम तक तुम तक धीम किट तक धीम तक तुम किट तक तुम तुम तक धीम किट तक धीम तक तुम किट तक तुम तुम तक झम झम तक झम तरी तक घुम घुम तक घुम तरी तक झम झम तक झम तरी तक घुम घुम तक घुम तरी तक झम तरी किट चम तक जग तरी किट तक
ತರಿಕಿಡ ಜಂ ತರಿಕಿಡ ಜಂ ತರಿಕಿಡ ಜಂ ತತ್ತ ಜಗ ತರಿಕಿಡ ಜಗ ತರಿಕಿಡ ಜಗ ತರಿ ಕುಕುಂದರಿ ತತ್ತ ಜಂ ತರಿಕಿಡ ಜಂ ತರಿಕಿಡ ಜಂ ತರಿಕಿಡ ಜಂ ತತ್ತ ಜಗ ತರಿಕಿಡ ಜಗ ತರಿಕಿಡ ಜಗ ತರಿ ಕುಕುಂದರಿ ತತ್ತ ತಕ್ಕಿಡ ಧಿಕ್ಕಿಡ ತಗ ತಗ ತರಿಕಿಡ ಜಂ ಜಂ ತ ಧಿಕ್ಕಿಡ ಧಿಕ್ಕಿಡ ತಗ ತಗ ತರಿಕಿಡ ಜಂ ಜಂ ತ ತಕ್ಕಿಡ ಧಿಕ್ಕಿಡ ತಗ ತಗ ತರಿಕಿಡ ಜಂ ಜಂ ತ ಧಿಕ್ಕಿಡ ಧಿಕ್ಕಿಡ ತಗ ತಗ ತರಿಕಿಡ ಜಂ ಜಂ ತ ತಕ್ಕಿಡ ತಗ 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 ಧಿಕ್ಕಿಡ ತಗ 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 ತಕ್ಕಿಡ ತಗ ಧಿಕ್ಕಿಡ ತಗ ತೊಂಕಿಡ ತಗ ನಂಕಿಡ ತಗ ತಕ್ಕಿಡ ಧಿಕ್ಕಿಡ ತೊಂಕಿಡ ತಳಂಕು ತೊಂಕಿಡ ತಳಂಕು ತೊಂಕಿಡ ತಳಂಕು ತೊಂಕಿಡ ತೊಂಕ ಎಲ್ಲ ವಿದ್ಯಾರ್ಥಿಗಳಿಗೆ ಸೂಚನೆ, ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಇವತ್ತಿನ ಒಟ್ಟು ಕಾರ್ಯಕ್ರಮಗಳು ದೈನಂದಿನ ನಮ್ಮ ತರಗತಿಗಳು ಕೊನೆಯಾಗುವಂಥ ಸಾಮಾನ್ಯ 3:30 ಹೊತ್ತಿಗೆ ಎಲ್ಲ ಕಾರ್ಯಕ್ರಮಗಳು ಮುಗೀತದೆ ಇವತ್ತಿದ್ದು. ಯಾಕೆಂತಂದರೆ ಈ ವರ್ಷ ಕಾಲೇಜ್ ಡೇ 2 ದಿವಸ ಇದೆ, ಹಾಗಾಗಿ ಡಿಲೇ ಆಗೋದಿಲ್ಲ. ಹಾಗಾಗಿ ಈಗಲೇ ಕೆಲವು ಮಕ್ಕಳು ಎಷ್ಟು ಲೇಟ್ ಆಗ್ತದೆ ಅಂತ ಆತಂಕದಲ್ಲಿರೋದು ಬೇಡ. ನಾವು ದಿನನಿತ್ಯ ಎಷ್ಟೊತ್ತಿಗೆ ತರಗತಿಯನ್ನು ಎಂಡ್ ಮಾಡ್ತೇವೆ 3:30, ಅಷ್ಟೊತ್ತಿಗೆ ಎಲ್ಲ ಕಾರ್ಯಕ್ರಮಗಳು ಮುಗೀತದೆ. ಫಸ್ಟ್ PUC ವಿದ್ಯಾರ್ಥಿಗಳು ಹುಡುಗರು ಊಟಕ್ಕೆ ಹೋಗ್ಲಿಕ್ಕಿದೆ. ನಮಗೆ ನೆನಪಿದೆ, ಇನ್ನೊಂದು ಡ್ಯಾನ್ಸ್ ಆದ ತಕ್ಷಣ ನಿಮ್ಮನ್ನು ಊಟಕ್ಕೆ ಹೋಗೋದಕ್ಕೆ ನಾವು ಕರೆಯನ್ನು ಕೊಡ್ತೇವೆ. ನಿಮ್ಮನ್ನು ಮರೀಲಿಲ್ಲ ಮಕ್ಕಳೇ, ನೆನಪಿಡಿ. ನೆಕ್ಸ್ಟ್ ಫಸ್ಟ್ PUC ಹುಡುಗರು ಊಟಕ್ಕೆ ಹೋಗಲಿಕ್ಕೆ ಹೋಗಬೇಡಿ, ತಯಾರಾಗಿರಿ. ಈಗ ತುಂಬ ಅಲ್ಲಿ ಊಟ ಮುಗ್ದಿದೆ, ಇನ್ನಿನ್ನು ಹೋದವರಿಗೆ ಹೆಚ್ಚು ಹೆಚ್ಚು ಬಡಿಸ್ತಾ ಇದ್ದಾರೆ. ಅಲ್ಲಿ ಐಸ್ ಕ್ರೀಮ್ ಮಾತ್ರ ಒಂದೇ. ಕಾರ್ಯಕ್ರಮ ಮುಂದುವರಿತದೆ. MC ಅವರು ಹೆಸರೆಂತಕ್ಕ? ಸಪ್ತಮಿ ನಿರೂಪಣೆಯನ್ನು ಮುಂದುವರಿಸ್ತಾರೆ. That was an amazing performance. Thank you, guys. Sun rises in the east and sets in the west, engulfing day-to-day activities. But today is no ordinary day. A marvelous afternoon to each one of you present here. It is me, Saptami YP of First PCMBA, welcoming you all to a drama that revolves around morals, ethics, dharma, its violation and its consequences. To catalyze the excitement we all have and share, we have next the adroit students of 2nd F who have pulled up their sleeves with an air of finality and assiduity to present before you a drama concerned with the disrobing of Draupadi. And let me assure you that they have bagged the first prize in a competition that was held a week ago. Without any further ado, let me call upon Vasudha Bhatt and her troupe of 2nd F to perform on the stage and grace the stage with their presence. Give them a huge round of applause.
मत भूलिएगा, यत्र नार्यास्तु पूज्यन्ते रमन्ते तत्र देवता, अर्थात जहाँ नारी की पूजा होती है वही ईश्वर वास करते हैं, और जहाँ नारी का अपमान होता है वहाँ ईश्वर और भाग्य दोनों रुष्ट हो जाते हैं। स्मरण रखिए, यदि नारी कल्याणी है तो नारी महाचंडी भी बन सकती है। यदि नारी माता बन के जन्म दे सकती है तो नारी मृत्यु बन के विनाश भी कर सकती है। जहां नारी का अपमान होगा वहां महान भारत भी महाभारत की ओर जा सकता है। ಊಟ ಆಗದೇ ಇರುವಂತಹ ಹರಿ ಓಂ ಊಟ ಆಗದೇ ಇರುವಂತಹ ಪೇರೆಂಟ್ಸ್, ಪೋಷಕರು, ಪಾಲಕರು, ನಮ್ಮ ಸಹ ಸಂಸ್ಥೆಗಳ ಉದ್ಯೋಗಿಗಳು, ಸಪರೇಟ್ ಕೌಂಟರ್ ಇದೆ. ನಮ್ಮ ಸೂಚನೆಯನ್ನು ಕಾಯಬೇಕು ಅಂತಿಲ್ಲ.
ತಾವು ಸಾವಕಾಶವಾಗಿ ಊಟ ಮಾಡಿಕೊಂಡು ಬರ್ಬೋದು. ಅದೇ ರೀತಿಯಲ್ಲಿ ತಂತ್ರಜ್ಞರು, ಮೈಕ್ನ ತಂತ್ರಜ್ಞರು ಮತ್ತು ಮಾಧ್ಯಮದ ಮಿತ್ರರು ಎಲ್ಲರೂ ಒಟ್ಟಿಗೆ ಹೋಗಬೇಡಿ, ಶಿಫ್ಟಲ್ಲಿ ಹೋಗಿ. ಈ ಮಧ್ಯೆ ಗಂಡ್ಮಕ್ಳು ನಿಮ್ಮನ್ನು ಊಟಕ್ಕೆ ಕಳಿಸಬಹುದಾ ಅಂತ ಹೇಳಿ ಪಾಕಶಾಲೆಯಿಂದ ಮುರಳಿ ಸರ್ ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮುರಳಿ ಸರ್, ಹರಿ ಓಂ ಸರ್, ಫಸ್ಟ್ PUC ಮಕ್ಕಳನ್ನು ಕಳಿಸಬಹುದಾ ಹುಡುಗರನ್ನು? ಓಕೆ ಸರಿ ಸರ್, ಆಯಿತು. ಫಸ್ಟ್ PUC ಮಕ್ಕಳು ಹೋಗ್ಬೋದು. ಫಸ್ಟ್ PUC ಗಂಡು ಮಕ್ಕಳು ಊಟಕ್ಕೆ ಹೋಗಿ. ಸೀನಿಯರ್ ಸೆಕೆಂಡ್ PUC ಅವರು ಸ್ವಲ್ಪ ವೆಯ್ಟ್ ಮಾಡಿ, ಸೂಚನೆ ಬಂದ ತಕ್ಷಣ ನಿಮ್ಮನ್ನು ಕಳಿಸ್ತೇವೆ. ನಮ್ಮ ಸ್ಟಾಫ್, ನಮ್ಮ ಕಾಲೇಜಿನ ಸ್ಟಾಫ್, ನಮ್ಮವರು, ನಿಮಗೆ ನಾನು ಊಟಕ್ಕೆ ಹೇಳಲಿಲ್ಲ. ಯಾಕೆಂತಂದರೆ ಕೆಲವು ಕೆಲಸಗಳು ಪ್ರಾಂಶುಪಾಲರು ನಮಗೆ ಹೇಳುವುದಕ್ಕಿಂತ ಮುಂಚೆಯೇ ನಾವು ಮಾಡಿ ಆಗಿರ್ತದೆ. ಹೌದು, ಹಾಗಾಗಿ ನಾನು ಹೇಳಲಿಲ್ಲ. ನಿಮ್ಮ ಫ್ರೀ ಇದ್ದಾಗ ನಾವು ಹೋಗುವ. MC ಕಾರ್ಯಕ್ರಮ ಮುಂದುವರಿಸಬಹುದು. ಮಹಾಭಾರತದ ಸೃಷ್ಟಿಗೆ ನಾಂದಿಯಾದ ದ್ರೌಪದಿಯ ವಸ್ತ್ರಾಪಹರಣದ ಪ್ರಸಂಗವನ್ನು ನಮಗೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿದ ಧಾತ್ರಿ ಮತ್ತು ತಂಡದವರಿಗೆ ನನ್ನ ಮನದಾಳದ ಧನ್ಯವಾದಗಳು. ಮುಂದೆ ತಾಯಿ ಭುವನೇಶ್ವರಿ ದೇವಿಯನ್ನು ತಮ್ಮ ಇಂಪಾದ ಗಾಯನದ ಮೂಲಕ ಆರಾಧಿಸಲು ಬರುತ್ತಿದ್ದಾರೆ ಪ್ರಥಮ ವಿಜ್ಞಾನ H ವಿಭಾಗದ ಭಾಗ್ಯಶ್ರೀ ಇವರು. ಜೋರಾದ ಚಪ್ಪಾಳೆಯ ಮೂಲಕ ಇವರನ್ನು ಸ್ವಾಗತಿಸೋಣ. ಚೆಂಡೆ ವಾದನ ಕಾರ್ಯಕ್ರಮದಲ್ಲಿ 19 ಮಕ್ಕಳು ಭಾಗವಹಿಸುತ್ತಾರೆ. ಅದರಲ್ಲಿ 17 ಮಕ್ಕಳು ಮಾತ್ರ ಬ್ಯಾಕ್ ಸ್ಟೇಜಲ್ಲಿದ್ದು 2 ವಿದ್ಯಾರ್ಥಿಗಳು ನಾಪತ್ತೆಯಾಗಿದ್ದಾರಂತೆ. ಆ ವಿದ್ಯಾರ್ಥಿಗಳು ಎಲ್ಲಿದ್ದರೂ ಕೂಡ ತಕ್ಷಣ ಬ್ಯಾಕ್ ಸ್ಟೇಜಿಗೆ ಬರಬೇಕು. MC ಆಗಿದೆ, ಕಾರ್ಯಕ್ರಮ ಮುಂದುವರಿಸಿ. ಚೆಂಡೆ ಅವರು ಇಬ್ಬರು ಕಾಣ್ತಾ ಇಲ್ಲ ಅಂತೆ. ಚೆಂಡೆ ಉಂಟು, ಬಾರಿಸುವವರಿಲ್ಲ. ಯಾರಿಲ್ಲದಿದ್ದರೆ ಮತ್ತೆ ನಾನೇ ಹೋಗ್ತೇನೆ, 2 ಹೆಗಲಿಗೆ ಹಾಕೊಳ್ತೇನೆ. ತಕ್ಷಣ ಬನ್ನಿ. ನಿರೂಪಣೆ ಆಗಿದೆ ಅಲ್ಲ, ಸ್ಟಾರ್ಟ್ ಮಾಡಿ. ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಂಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಂಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ. ದಪ ಮಗ ದಪ ಮಗ ದಪ ಮಗ ದಪ ಮಗದ ಮಗರಿ ಸರೇ ಸ ದಪ ಮಗ ಪ ದಪ ಮಗ ದಪ ಮಗ ದಪ ಮಗ ದಪ ಮಗದ ಸನಿ ದಸ ದರೆ ಸ ಸಾನಿ ದಪ ಮಗರಿ ಸಗ ಭಾವದಲ್ಲಿ ಬರಿದೆ ನವೆಯದೆ ನೋಯದೆ, ಭಾವದಲ್ಲಿ ಬರಿದೆ ನವೆಯದೆ ನೋಯದೆ, ಭಾವ
ನವೆಯದೆ ನೋಯದೆ ಭವದಲ್ಲಿ ಬರಿದೆ ನವೆಯದೆ ನೋಯದೆ ಭವದಲ್ಲಿ ಬರಿದೆ ನವೆಯದೆ ನೋಯದೆ ತವೆಸುವಿಲಾಸದೆ ತಣಿಯುವೆ ಸುಖಿಸುವೆ ತವೆಸುವಿಲಾಸದೆ ತಣಿಯುವೆ ಸುಖಿಸುವೆ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಂಗಳ ಭೀತಿಯ ಬಿಡುವೆ ಭುವನೇಶ್ವರಿಯ ವೃಜಿನಂಗಳನು ವಿದಳಿಪ ಮಾತೆಯ ತ್ರಿಜಗ ಜನನಿಯ ತ್ರಿಗುಣಾತೀತೆಯ ವೃಜಿನಂಗಳನು ವಿದಳಿಪ ಮಾತೆಯ ತ್ರಿಜಗ ಜನನಿಯ ತ್ರಿಗುಣಾತೀತೆಯ ನಿಜ ಭಕ್ತವನ ಸುರವರ ಸುರಾಭಿಯ ನಿಜ ಭಕ್ತವನ ಸುರವರ ಸುರಾಭಿಯ ನಿಜ ಭಕ್ತವನ ಸುರವರ ಸುರಾಭಿಯ ನಿಜ ಭಕ್ತವನ ಸುರವರ ಸುರಾಭಿಯ ನಿಜ ಭಕ್ತವನ ಸುರವರ ಸುರಭಿಯ ಅಜ ಸನ್ನೂತ ಶ್ರೀ ಹರಿಕೇಶಾಂಗಿಯ ಅಜ ಸನ್ನೂತ ಶ್ರೀ ಹರಿಕೇಶಾಂಗಿಯ ಭುವನೇಶ್ವರಿಯ ನೆನೆ ಮಾನಸವೇ ಭವಬಂಧಂಗಳ ಭೀತಿಯ ಬಿಡುವೆ ಭುವನೇಶ್ವರಿಯ. ಎಲ್ಲ ವಿದ್ಯಾರ್ಥಿಗಳಿಗೆ ಮಾಹಿತಿಗಾಗಿ 2 ದಿವಸ ಕಾಲೇಜ್ ಡೇ ಇವತ್ತು ಮತ್ತು ನಾಳೆ, ಹಾಗಾಗಿ ಕಾರ್ಯಕ್ರಮ ಇವತ್ತು ತಡವಾಗುವುದಿಲ್ಲ. ನಮ್ಮ ದೈನಂದಿನ ಟೈಮ್ ಟೇಬಲ್ನ ಪ್ರಕಾರ ಸಮಯ ಏನಿದೆ 3:30 ಅದಕ್ಕೆ ಸರಿಯಾಗಿ ಕಾರ್ಯಕ್ರಮ ಮುಗಿಬಹುದು ಅಂತೇಳಿ ಸಾಂಸ್ಕೃತಿಕ ಕಾರ್ಯಕ್ರಮದ ಪೂರ್ಣ ಜವಾಬ್ದಾರಿಯ ತುಷಾರ ಮೇಡಮ್ ಅವರು ತಿಳಿಸಿದ್ದಾರೆ. ಈ ಮಧ್ಯೆ ಯಶಸ್ವಿನ್ ಸೆಕೆಂಡ್ ECBAD ತಕ್ಷಣ ನಿಮ್ಮ ಅಕಾಡೆಮಿಕ್ ಅಡ್ವೈಸರ್ ಹರ್ಷಿತಾ ಮೇಡಮ್ ಅವರು ಇಲ್ಲೇ ಇದ್ದಾರೆ ಎದುರಲ್ಲಿ, ಬಂದು ಅವರನ್ನು ಮೀಟಾಗಿ ಮನೆಯಿಂದ ಒಂದು ತುರ್ತು ಸಂದೇಶ ಇದ್ದ ಹಾಗಿದೆ. ಯಶಸ್ವಿನ್ ಸೆಕೆಂಡ್ ECBAD ಹರ್ಷಿತಾ ಮೇಡಮ್ ಇದ್ದಾರೆ ಇಲ್ಲಿ ಅಡ್ವೈಸರ್, ಅವರನ್ನು ಮೀಟಾಗಿ ಮೇಡಮ್ ಅವನನ್ನು ಊಟ ಮಾಡಿಸಿ ಕಳಿಸಿಕೊಡಿ. ಓಕೆ, ಕಾರ್ಯಕ್ರಮ ಮುಂದುವರಿಸ್ಬೋದು. ಸೆಕೆಂಡ್ PUC ಮಕ್ಕಳು ಊಟಕ್ಕೆ 1 ಮಿನಿಟ್ ಸರ್, 10 ಮಿನಿಟ್ಸ್ ಬಿಟ್ಟು 10 ಅಂದರೆ 7. ಸೆಕೆಂಡ್ PUC ವಿದ್ಯಾರ್ಥಿಗಳು ಊಟಕ್ಕೆ 7 ಮಿನಿಟ್ಸಲ್ಲಿ ಹೋಗ್ಬೋದು. ಅಂದರೆ ಈ ಕಾರ್ಯಕ್ರಮ ಆಗಿ ನಿಮ್ಮನ್ನು ಮರೀಲಿಲ್ಲ, ನೆನಪಿದೆ. ತಮ್ಮ ಇಂಪಾದ ಗಾನಸುದೆಯಲ್ಲಿ ನಮ್ಮನ್ನು ತೇಲಿಸಿದ ಭಾಗ್ಯಶ್ರೀ ಇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ಓಣಂ ಹಬ್ಬದ ಸಂದರ್ಭದಲ್ಲಿ ಕೇರಳದ ಪ್ರಜೆಗಳು ಮಾಡುವ ಪ್ರಮುಖವಾದ ನೃತ್ಯಗಳಲ್ಲಿ ಒಂದು ತಿರುವಾದಿರ. ಲಯ ನಾದಗಳಿಗೆ ಬದ್ಧವಾಗಿ ನೃತ್ಯವನ್ನು ಮಾಡುವ ಮೂಲಕ ತಮ್ಮ ಹಬ್ಬದ ಸಂತೋಷವನ್ನು ಹಂಚಿಕೊಳ್ಳುತ್ತಾರೆ. ಹಾಗಾದರೆ ನಿಮಗೆಲ್ಲರಿಗೂ ಇಂತಹ ನೃತ್ಯ ಶೈಲಿಯನ್ನು ನೋಡಲು ಕುತೂಹಲ ಇಲ್ಲವೇ? ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ ಜಶಿಕಾ ಮತ್ತು ತಂಡದವರನ್ನು. തിരുവാവണിരാവ് മനസ്സാകെ നിലാവ് മലയാള ചുണ്ടിൽ മലരോണ പാട്ട് തിരുവാവണി
வரவாயா சொல்லு திருவாவணிராவு മനസ്സാകെ നിലാവ് മലയാള ചുണ്ടിൽ മലരോട പാട്ട് തിരുവാവണിരാവ് മനസ്സാകെ നിലാവ് മലയാള ചുണ്ടിൽ മലരോണപ്പാട്ട് കടക്കണ്ണിൽ മഷിമിന്നും ഉറപ്പെണ്ണിൻ കവിളത്ത് കുറുമ്പിന്റെ കുളിരുമ്മ സമ്മാനം പൂക്കൂട നിറയ്ക്കുവാൻ പുലർമഞ്ഞിൻ കടവത്ത് ഉന്നാര കാറ്റിന്റെ സഞ്ചാരം ഇലയിട്ടു വിളമ്പുന്ന രുചികളിൽ വിടരുന്നു നിറവയറൂണിന്റെ സന്തോഷം പൂങ്കോടി കസവിട്ട് ഊഞ്ഞാലിലാടുമ്പോൾ നിലവോരമുണരുന്നു സംഗീതം സംഗീതം തിരുവാവണിരാവ് മനസ്സാകെ നിലാവ് മലയാള ചുണ്ടിൽ മലരോണ പാട്ട് മാവിൻ കൊമ്പേറുന്നൊരു പൂവാലിക്കുയിലേ തമ്പ്രാന്റെ വരവായാൽ ചൊല്ല് തിരുവാവണിരാവ് മനസ്സാകെ നിലാവ് മലയാള ചുണ്ടിൽ മലരോണപ്പാട്ട് ಸೆಕೆಂಡ್ ಪಿ ಯು ಸಿ ಮಕ್ಕಳು, ಸೆಕೆಂಡ್ ಪಿ ಯು ಸಿ ಹುಡುಗರು ಊಟಕ್ಕೆ ಬಾಕಿ ಇದ್ದೀರಿ. ಜೋರು ಹಸಿವಾಗುವವರು ಬರ್ಬೋದು. ನಿಧಾನಕ್ಕೆ ನಿಧಾನಕ್ಕೆ ನಿಧಾನಕ್ಕೆ. ಇವತ್ತು ನಿಮಗೆ ಊಟ ಆಗುವಾಗ 2 ಗಂಟೆ ಆಯಿತು ಮಕ್ಕಳೇ. ಸೆಕೆಂಡ್ ಪಿ ಯು ಸಿ ಅವರಿಗೆ 2 ಗಂಟೆ, ಯಾಕೆಂದರೆ ನೀವು ಸೆಕೆಂಡ್ ಇಯರ್ ಅಲ್ವಾ. ಸೆಕೆಂಡ್ ಪಿ ಯು ಸಿ ಹುಡುಗರು ಊಟಕ್ಕೆ ನಿಧಾನವಾಗಿ ಬರಬಹುದು. ಅದೇ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಸಹ ಸಂಸ್ಥೆಗಳ ಉದ್ಯೋಗಿಗಳು, ಆಹ್ವಾನಿತರು, ಶಿಕ್ಷಣಾಭಿಮಾನಿಗಳು, ಪೋಷಕರು, ಪಾಲಕರು ಯಾರೇ ಇದ್ದರೂ ಕೂಡ ಭೋಜನ ಆಗದಿದ್ದರೆ ತಕ್ಷಣ ಭೋಜನ ಶಾಲೆಗೆ ಬನ್ನಿ. ಭೋಜನ ಆಗದವರು, ಶಿಕ್ಷಕರು, ಶಿಕ್ಷಕೇತರರು, ಕಾರ್ಯಕ್ರಮಕ್ಕೆ ಹಿರಿಯ ವಿದ್ಯಾರ್ಥಿಗಳು ಬಂದದ್ದಿದ್ದರೆ, ಪೋಷಕರು, ಪಾಲಕರು, ಸಹ ಸಂಸ್ಥೆಗಳ ಉದ್ಯೋಗಿಗಳು ಯಾರು ಕೂಡ ಊಟವನ್ನು ಸ್ವೀಕರಿಸದಿದ್ದರೆ ತಕ್ಷಣ ಬನ್ನಿ. ಸೆಕೆಂಡ್ ಪಿ ಯು ಸಿ ಹುಡುಗರು ಊಟಕ್ಕೆ ನಿಧಾನಕ್ಕೆ ಬರಬಹುದು. ಕಾರ್ಯಕ್ರಮ ಮುಂದುವರಿತದೆ. ನಿರೂಪಕರು ಕಾರ್ಯಕ್ರಮ ಮುಂದುವರಿಸಿ. ಕಾವೇರಿ ಕೊಡಗು ತವರೂರು. ಕೊಡಗುನು ಸ್ಕಾಟ್ಲೆಂಡ್ ಪಿನ್ಯ ಕಾಶ್ಮೀರ್ ಆಫ್ ಕರ್ನಾಟಕ ಅಣಿಯಂಡು ಕಾಕ್ವ ವೀರ ಯೋಧಂಗಳುಳ್ಳ ನಾಡು. Isn't it right? Well, I'm Aditi of First PCMBA, inviting you all to the very customous and traditional program of the event. Well,
Today, we are honored to present a performance which brings to life the vibrant performance of the Kodwa people from the picturesque hills of Kodagu. The Kodwa community is known for its beautiful customs and traditions, and of course, not to forget, their beautiful, unique, energetic folk dances. The dance we are about to witness is not just a form of artistic expression, but also a way to connect with soul and heart with the people of Kodagu. So, for this, let me introduce you all to the Kodwa art who have dedicated themselves in performing this dance. So, with a big round of applause, please welcome them onto the stage. ಕುಂದುಲುಂಡು ಕ್ಯಾಮ ಬೊಟಕರ ಚೋಮು ಕುಂದುಲುಂಡು ಕ್ಯಾಮ ಬೊಟಕರ ಚೋಮು ಕುಂದುಲುಂಡು ಕ್ಯಾಮ ಬಂದು ಬೊಟಕರ ಚೋಮಂಗಿಂದು ಕಾಡೆರ ಚೀಗನ ಬಂದಿರತೋ ತೊಟತೋಕ್ ನೇತಿಯಂಡು ಕತ್ತಿ ಚಾಕ್ ಊಟಿಯಂಡು ಆಳುನ ಕೋಟಿ ಕಾಡು ಪತಿರುತೋ ತೊಟತೋಕ್ ನೇತಿಯಂಡು ಕತ್ತಿ ಚಾಕ್ ಊಟಿಯಂಡು ಆಳುನ ಕೋಟಿ ಕಾಡು ಪತಿರುತೋ ಕುಂದುಲುಂಡು ಕ್ಯಾಮ ಬಂದು ಬೊಟಕರ ಚೋಮಂಗಿಂದು ಕಾಡೆರ ಚೀಗನ ಬಂದಿರತೋ ತೊಟತೋಕ್ ನೇತಿಯಂಡು ಕತ್ತಿ ಚಾಕ್ ಊಟಿಯಂಡು ಆಳುನ ಕೋಟಿ ಕಾಡು ಪತಿರುತೋ ತೊಟತೋಕ್ ನೇತಿಯಂಡು ಕತ್ತಿ ಚಾಕ್ ಊಟಿಯಂಡು ಆಳುನ ಕೋಟಿ ಕಾಡು ಪತಿರುತೋ ಒಲ್ಲೆ ಮನೆಲು ಇಪ್ಪುಳಿಯ ನಲ್ಲ ಮನೆ ಕಟ್ಟಿ ತಪ್ಪಳೆ ಬಪ್ಪುಳಿಯ ನನ್ನ ನೀನು ಮಂಗಾಲಾಪಕ್ಕೆ ಒತ್ತೊಳಿಯ ಚೆರಿಯ ಮನೆಲು ಇಪ್ಪುಳಿಯ ಬಲ್ಲೆ ಮನೆಲು ಇಪ್ಪುಳಿಯ ನಲ್ಲ ಮನೆ ಕಟ್ಟಿ ತಪ್ಪಳೆ ಬಪ್ಪುಳಿಯ ನನ್ನ ನೀನು ಮಂಗಾಲಾಪಕ್ಕೆ ಒತ್ತೊಳಿಯ ಅರೆ ನನ್ನ ನೀನು ಮಂಗಲಾಪಕ್ಕೆ ಒತ್ತೊಳಿಯ
ಫುಡ್ ಕಮಿಟಿಯವರು ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಫುಡ್ ಕಮಿಟಿ, ಆಹಾರ ಸಮಿತಿ, ಇದರಿಂದ ಒಂದು ಸಂದೇಶವನ್ನು ಮುರಳಿ ಸರ್ ಮತ್ತು ಭೀಮ ಸರ್ ಜಂಟಿಯಾಗಿ ಕೊಟ್ಟಿದ್ದಾರೆ. ಇವತ್ತು ಗೀತಾ ಸಾಹಿತ್ಯ ಸಂಭ್ರಮದ ಮಧ್ಯದಲ್ಲಿ ನಿಮ್ಮನ್ನು ಊಟಕ್ಕೆ ಕಳುಹಿಸುವಾಗ 1 ಗಂಟೆ 10 ನಿಮಿಷ ಆಯಿತು. ಒಂದು ಎಲ್ಲೆಲ್ಲ ಇಂಚನೆ ಬೇಕಲ್ಲ ನಾವು ಅನ್ನಸನ್ನಗಳೇಟೆ ಅಂತ ಪರಂಚುವುದು ಬೇಡ ಅಂತ ಹೇಳಿದ್ದಾರೆ. ನಾಳೆ ಅಂತಹ ದೀರ್ಘ ಕಾರ್ಯಕ್ರಮಗಳಿರೋದಿಲ್ಲ, ಸಣ್ಣ ಸಣ್ಣ ಕಾರ್ಯಕ್ರಮ ಆದ ಕಾರಣ 12 ಗಂಟೆ 35 ನಿಮಿಷಕ್ಕೆ, ನಾಳೆ ಮಧ್ಯಾಹ್ನ 12 ಗಂಟೆ 35 ನಿಮಿಷಕ್ಕೆ ಮೊದಲ ಬ್ಯಾಚನ್ನು ಊಟಕ್ಕೆ ಕಳಿಸ್ತಾರಂತೆ. ನಾಳೆ ಮೊದಲ ಊಟ ಶ್ರೀಧರ ಶೆಟ್ಟಿಗಾರಿನಿಂದ ಸ್ಟಾರ್ಟ್ ಅಂತ ಹೇಳಿದ್ದಾರೆ. MC ಮುಂದುವರಿಸಬಹುದು. That was a spectacular performance indeed. Hello everyone, I'm Saptami Vaiti, your first PCMBA, and I feel advantaged having to host such a plethora of audience as magic is about to be created within this very stage, and you shall get to treat your ears with some real pleasure. The intricate ragas, the soulful melodies, and the deep emotional connection that light music induces is unparalleled throughout the world. And my friend Apeksha Pai of Second Commerce E, with a voice so sweet and eyes so bright, has put her heart and soul to present Mere Dholna, a song with notes that touch the peaks of the mountains and hit the depths of the oceans. With a pinch of newly picked zeal and freshly fetched enthusiasm, let's call upon Apeksha Pai of Second Commerce E with a huge round of applause. मेरे प्यार के धुन मेरे ढोलना सुन. मेरे ढोलना सुन मेरे प्यार के धुन मेरे ढोलना सुन. मेरी चाहते तो फिजा में बहेगी जिंदा रहेगी होगी फना. तननन तुम तननन तुम तननन तुम तननन तुम तान तेरे ना. मेरे ढोलना संग मेरे प्यार के धुन मेरे ढोलना संग. साथी रे मर के भी तुझको चाहेगा दिल. तुझे बेचैनियों में आएगा दिल. साथी रे मर के भी तुझको चाहेगा दिल. तुझे खुशबू है तेरे बगैर क्या जीना.
ಮಗ ಸನಿ ಧನಿ ಸಗಮ ಮಗ ಸನಿ ಧನಿ ಸಗ ಮಗ ಸನಿ ಧನಿ ಸಗಮ ಗ ಮ ಗ ಸನಿ ಧ ಮಗ ಮದನಿ ಸನಿ ಧ ಮಗ ಮದನಿ ಸ ನಿ ಧ ನಿ ಧನಿ ಸ ಧನಿ ಸ ಧನಿ ಸ ಧನಿ ಸ ಮದನಿ 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 ಧನಿ ಸ ಧನಿ ಸ ಧನಿ ಸ ಮದನಿ 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 ಸ ಮದನಿ ಸ ಮದನಿ ಸ ಮದನಿ ಸ ಸನಿ ಧಮ ಸನಿ ಧಮ ಸನಿ ಧಮ ಸನಿ ಧಮ ಮಗ ಸ ಸನಿ ನಿ ಸ ಸನಿ ನಿ ದ ನಿ ನಿ ಸ ಸನಿ ನಿ ದ ಮ ಮಗ ಸ ಸನಿ ನಿ ಸ ನಿ ನಿ ಸ ಸ ಸ ನಿ ದ ಸ ಸ ಸ ಮಗ ಸ ಸ ಸ मेरे ढोलना सुन मेरे प्यार की धुन मेरे ढोलना सुन सांसों में तेरी सरग में है अब रात दिन जिंदगी मेरी तो कुछ ना अब तेरे बिन सांसों में तेरी सरग में है अब रात दिन जिंदगी मेरी तो कुछ ना अब तेरे बिन तेरी धड़कनों की सरगोशी मेरी धड़कनों में बजती है मेरी झांकती निगाहों में ख्वाहिश तेरी है सजती है मेरे ख्याल में हर पल तेरे ख्याल शामिल है लम्हे जगाए वाले मुश्किल बड़ी मुश्किल है ओ पिया निस 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 धनी 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 पद 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 गम पद नि रि सा पनि नि स पनि नि स पनि नि स पनि नि स गम पद नि द पद नि स गम पद नि द पद प म गम गरि स नि धनि स गम ग स गम पद पद नि स नि स नि स नि स नि स नि स धनि 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 गम पद नि द प म गम पद नि द प म गम गरि स नि धनि स द धनि स स ग ग म ग स स ग ग म म द धनि द धनि स ग स नि धनि द प म ग म धनि स धनि द म ग म गरि स स ग म धनि स नि द प म ग म गरि स स ग म धनि स नि द प म ग म द धनि स स ग ग रि स स ग ग म म स स ग ग म म द द ग ग म म द धनि नि म द धनि नि स स द धनि नि स स ग मेरे ढोलना सुन मेरे प्यार की धुन मेरे ढोलना ಥ್ಯಾಂಕ್ ಯು ಹರಿ ಓಂ. ವಿದ್ಯಾರ್ಥಿಗಳೇ, ಮಕ್ಕಳು ನಿಮ್ಮ ಬಗ್ಗೆ, ನಿಮ್ಮ ವಿದ್ಯಾರ್ಥಿಗಳ ಬಗ್ಗೆ ಅಲ್ಲಿ ಇಲ್ಲಿ ಹಲವರು ಮಾತಾಡ್ತಾ ಇದ್ದಾರೆ. ನಾನು ಸುತ್ತಮುತ್ತ ತಿರುಗಾಡ್ತಾ ಇದ್ದೇನೆ. ಅದಕ್ಕೆ ಕಿವಿಯಾದಂತಹ ನಾನು ಅದಕ್ಕೆ ಧ್ವನಿಯೂ ಆಗುತ್ತೇನೆ. 2 ದಿವಸ ನಿಮಗೆ ಕಲ್ಲರ್ ಡ್ರೆಸ್ಸಿಗೆ ಅವಕಾಶ ಕೊಡಲಾಗಿತ್ತು. ಇವತ್ತು ಮತ್ತು ನಾಳೆ ಕಲ್ಲರ್ ಡ್ರೆಸ್ ಹಾಕಬಹುದು ಅಂತ ಅವಕಾಶ ಕೊಡಲಾಗಿತ್ತು. ಹಾಗಂತ ಅದು ಸಾಂಪ್ರದಾಯಿಕ ಉಡುಗೆ ಆಗಿರಬೇಕು ಎನ್ನುವುದಾಗಿ ಹೇಳಿತ್ತು. ಎಲ್ಲರೂ ಅಲ್ಲಿ ಮಾತಾಡಿಕೊಳ್ತಾರೆ. ಏನು ಅಂತಂದರೆ ಎಲ್ಲರೂ ಕೂಡ ನಮ್ಮ ವಿದ್ಯಾರ್ಥಿಗಳು ಆ ಸಾಂಪ್ರದಾಯಿಕವಾದಂಥ ಉಡುಗೆ ಏನಿದೆ ಅದನ್ನು ನಮ್ಮ ಸಂಸ್ಕೃತಿಗೆ ಅನುಗುಣವಾಗಿ ಅವರು ಉಟ್ಕೊಂಡು ಬಂದಿದ್ದಾರೆ. ನಾವು ಹೇಳಿದ್ದು ಅವರಿಗೆ ಅರ್ಥ ಆಗಿದೆ, ನಾವು ಹೇಳಿದ್ದನ್ನು ಫಾಲೋ ಅಪ್ ಮಾಡಿದ್ದಾರೆ. ಹಾಗಾಗಿ ನಿಮ್ಮ ಬಗ್ಗೆ ತುಂಬ ಸಂತೃಪ್ತಿಯ ಅನುಭವವನ್ನು ಹೊಂದಿದವರಿದ್ದಾರೆ. ನಾಳೆ ಕೂಡ ಹೀಗೆ ಇರಲಿ ಅಂತ ಇನ್ನೊಂದು ವಿಷಯ ಉಂಟು ನಿಮ್ಮ ಬಗ್ಗೆ. ಅದು ಯಾವುದು ಅಂತಂದರೆ, ಚಾಕೊಲೇಟ್ಸ್ಗಳನ್ನು ನೀವೇ ತಂದಿದ್ದೀರಿ, ಇಲ್ಲಿ ಕೊಡಲಿಲ್ಲ. ಅದರ ರ್ಯಾಪರ್ಸ್ ಎಲ್ಲಿ ಹಾಕಿದ್ದೀರಿ? ಐಸ್ ಕ್ರೀಮ್ ಕೊಟ್ಟಿದ್ದಾರೆ, ಡಬ್ಬವನ್ನು ತಿನ್ನಲಿಲ್ಲಲ್ಲ.
ಅದನ್ನು ಎಲ್ಲಿ ಹಾಕಿದ್ದೀರಿ? ಅದಕ್ಕೊಂದು ಜಾಗ ಅಂತ ಇತ್ತಲ್ಲ, ಅದನ್ನು ಪೆಂಡಾಲಿಗೆ ತಂದಿದ್ದೀರಿ, ಕೂತಲ್ಲೇ ನೆಲಕ್ಕೆ ಹಾಕಿದ್ದೀರಿ. ಸಾರ್ವಜನಿಕ ಕಾರ್ಯಕ್ರಮದ ಹಾಗಲ್ವಲ್ಲ ಮಕ್ಕಳೇ. 4 ದಿವಸದ ಕಾರ್ಯಕ್ರಮ, ಇವತ್ತು ಮತ್ತು ನಾಳೆ. ನೀವು ಇವತ್ತು ಹಾಗೆ ಮಾಡಿದರೆ ಮತ್ತೆ ನಾಳೆ ಐಸ್ ಕ್ರೀಮ್ ಕೊಡ್ತಾರಾ? ನಾಳೆ ಇಲ್ಲ ಅಂತ ಹೇಳಿಯಾರು, ಕ್ಯಾನ್ಸಲ್ ಮಾಡಿಯಾರು, ಕೊಡುವುದನ್ನು ಕೊಡಲಿಕ್ಕಿಲ್ಲ. ಸೊ ಹಾಗಾಗಿ ಯಾವುದೇ ಕಸವನ್ನು ಮಾಡದೆ, ಅದರಲ್ಲೂ ಕೂಡ ಶುಕ್ರವಾರ ಮತ್ತು ಶನಿವಾರ, ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ, ನಿಮ್ಮ ತಮ್ಮ ತಂಗಿಯಂದಿರು ಬರ್ತಾರೆ, 9-10ನೇ ಕ್ಲಾಸಿನ ಹೈಸ್ಕೂಲ್ ಮಕ್ಕಳು ಬರ್ತಾರೆ. ಆವಾಗ ಈ ಪೆಂಡಲ್ ಸಾಕಾಗೋದಿಲ್ಲ, ಇದರಿಂದ ಆಚೆಗೆ ವಾಪಸ್ ಹಾಕ್ಲಿಕ್ಕುಂಟು. ಹಾಗಾಗಿ ಅಷ್ಟೂ ಮಕ್ಕಳು ನಮ್ಮ ಸಂಸ್ಥೆಗೆ ಬರುವಾಗ ಪ್ಲಸ್ ಶಿಕ್ಷಕರು ಬರ್ತಾರೆ, ಅಲ್ಲಿಯ ಶಿಕ್ಷಕರು ಬರ್ತಾರೆ. ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು, ಹೌದಲ್ಲ? ಪ್ರತಿಯೊಂದನ್ನು ಗಮನಿಸ್ತಾರೆ. ಸೊ ಹಾಗಾಗಿ ಸ್ವಚ್ಛತೆಗೆ ಪ್ರಾಧಾನ್ಯತೆ ಕೊಡಬೇಕು ಅಂತ ಪ್ರಿನ್ಸಿಪಾಲ್ ಸ್ಟ್ರಿಕ್ಟ್ ಆಗಿ ಹೇಳಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಹೀಗೆ ಹೇಳಿದ್ದೇನೆ, ನಿಮಗೆ ಈ ರೀತಿಯಲ್ಲಿ ಹೇಳಿದ್ದೇನೆ. ಸೊ ಅದನ್ನು ದಯವಿಟ್ಟು ಫಾಲೋ ಅಪ್ ಮಾಡಿ. ಕಾರ್ಯಕ್ರಮ ಮುಂದುವರಿಸಬಹುದು, MC ಕಂಟಿನ್ಯೂ ಮಾಡಬಹುದು. ವಾವ್, ವಾಟ್ ಅ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಲೆಟ್ಸ್ ಕಂಟಿನ್ಯೂ ದ ವಂಡರ್ಫುಲ್ ಗ್ರೇಸ್ and energy. Lord Krishna, the 8th avatar of Lord Vishnu, has possessed 16 divine qualities. Krishna related literature has inspired various performances such as Bharatanatyam, Kuchipudi, Mohiniyattam, semi-classical, etc. Semi-classical is a combination of Indian classical and folk dance. Different forms of dance from various regions have different approaches for the semi-classical. Here comes Vriddhi and team of Second Science to ignite your energy and perform before you. धड़क धड़क गया अटक अटक ना माना, लटक रे उलझ कर कैसे कोई हट गया मन से लिपट अनजाना. वो नील अंग सा रूप रंग लग सगल समाधि प्रेम भंग, चल अंग अंग फिर मन में दंग और तंग तंग मैं संग संग और गाना. मुरली की धुन सुर राधिके, मुरली की धुन सुर राधिके, मुरली की धुन सुर राधिके. धुन सांस सांस में बुन के, धुन सांस सांस में बुन के, कर दे प्रेम का गीत का मोह का शगुन. मुरली की धुन सुर राधिके, मुरली की धुन सुर राधिके, मुरली की धुन सुर राधिके. आना जो आके कभी फिर जाना जाना नहीं, जाना हो तूने अगर तो आना आना नहीं. तेरे रंग रंग तेरे रंग रंग मन महकेगा तन दहकेगा. तेरे रंग रंग तेरे रंग रंग मन महकेगा तन दहकेगा. तेरे रंग रंग मन महकेगा तन दहकेगा. आना जो आके कभी फिर जाना जाना नहीं, जाना हो तूने अगर तो आना आना नहीं. तेरे रंग रंग तेरे रंग रंग मन महकेगा तन दहकेगा. तेरे रंग रंग तेरे रंग रंग मन महकेगा तन दहकेगा. तुमसे तुमको पाना तन मन तुम, तन से मन को जाना उलझन गुम. तुमसे तुमको पाना तन मन तुम, जिया रे नैना चुप के हर मन गुम सुन. डोरी टूटे ना 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 बांध मैंने, जो संग तेरे देखे मैंने तो सब रंग तेरे
छूटे ना ये रंग तेरे रंग रंग तेरे रंग रंग मन महकेगा तन महकेगा तेरे रंग रंग तेरे रंग रंग मन महकेगा तन महकेगा तेरे रंग रंग तेरे रंग रंग मन महकेगा तन महकेगा तेरे रंग रंग तेरे रंग रंग मन महकेगा तन महकेगा मुरली की ये धुन सुन राधिके मुरली की ये धुन सुन राधिके मुरली की ये धुन सुन राधिके धुन सांस सांस में धुन के धुन सांस सांस में धुन के कर दे प्रेम का गीत का मोह का शगुन मुरली की ये धुन सुन राधिके मुरली की ये धुन सुन राधिके मुरली की ये धुन सुन राधिके ಕಾರ್ಯಕ್ರಮದ ಮಧ್ಯದಲ್ಲಿ ಸಂಸ್ಥೆಯ ಮೇಲೆ ಅಭಿಮಾನವಿಟ್ಟು ಆಗಮಿಸಿದಂತಹ ಪೋಷಕರು, ಪಾಲಕರು ಮತ್ತು ವಿದ್ಯಾಭಿಮಾನಿಗಳ ಗಮನಕ್ಕೆ, ವಿದ್ಯಾರ್ಥಿಗಳ ಗಮನಕ್ಕಲ್ಲ, ಪೋಷಕರು ಮತ್ತು ಪಾಲಕರು ಬಂದಿದ್ದೀರಿ. ನಿಮ್ಮ ಗಮನಕ್ಕೆ 2 ದಿನಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಇವತ್ತು ಸಾಧನಾ ದರ್ಪಣ ಎನ್ನುವ ಹೆಸರಿನಲ್ಲಿ ನಡೆದಿದೆ. ನಾಳೆ ಪರಂಪರಾ ದರ್ಶನ ಎನ್ನುವ ಟೈಟಲ್ನಲ್ಲಿ ಕಾರ್ಯಕ್ರಮ ನಡೀತದೆ. ನಮ್ಮ ವಿದ್ಯಾರ್ಥಿಗಳು, ನಿಮ್ಮ ಮಕ್ಕಳು ಸುಮಾರು ಒಂದು 3 ತಿಂಗಳ ಹಿಂದೆ ಒಂದು ರಿಕ್ವೆಸ್ಟ್ ಮಾಡಿದರು, ನಮಗೊಂದು ಟ್ರೆಡಿಷನಲ್ ಡೇ, ಸಾಂಪ್ರದಾಯಿಕ ದಿನ ಅಂತ ಮಾಡಬೇಕು, ನಮಗೊಂದು ಕಲರ್ ಡ್ರೆಸ್ ಹಾಕಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹಠ ಹಿಡಿದ್ರು. ಇಲ್ಲಿರುವ ಎಲ್ಲ ಕೆಲಸಗಳು, ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ಪಾಪ ವಿದ್ಯಾರ್ಥಿಗಳೇ ಮಾಡುವಂಥದ್ದು, ಅವರಿಗೆ ಬೇಸರ ಆಗೋದು ಬೇಡ ಅಂತ ಹೇಳಿ, ಹೇಗೂ ಪೆಂಡಲ್ ಉಂಟಲ್ಲ, ಹಾಗಾಗಿ 2 ದಿವಸ ಇನ್ನೊಂದು ದಿವಸ ಸೇರಿಸಿಕೊಳ್ಳುವ ಅಂತ ಹೇಳಿ ನಾಳೆ ಪರಂಪರಾ ದರ್ಶನ ಎನ್ನುವ ಕಾರ್ಯಕ್ರಮ ಇಟ್ಟುಕೊಂಡಿದೆ. ಇವತ್ತಿನ ಹಾಗೆ ಚಂದದಲ್ಲಿ ಬಿಹೇವ್ ಮಾಡಿದರೆ ಅದು ಪರಂಪರಾ ದರ್ಶನ, ಇಲ್ಲದಿದ್ದರೆ ಪರಂಚುವ ದರ್ಶನ ಆದೀತು. ಅದಕ್ಕೆ ಅವಕಾಶ ಕೊಡದೆ ನಾಳೆ ಕೂಡ ಇದೇ ರೀತಿಯಲ್ಲಿ ಚೆನ್ನಾಗಿ ಭಾಗವಹಿಸಿ. ಟ್ರೆಡಿಷನಲ್ ಡ್ರೆಸ್ ನಾವು ಮಾತಾಡ್ತಾ ಇದ್ದೇವೆ, ಶಿಕ್ಷಕರು ಯಾವ ಥರ ಬರುವುದು ಅಂತ. ನೀವು ಕೂಡ ಭಾರತದ ಸಾಂಪ್ರದಾಯಿಕ ಪರಂಪರೆಯ ವೇಷಭೂಷಣದೊಂದಿಗೆ ಮತ್ತು ಚಿಂತನೆಯೊಂದಿಗೆ ನಾಳೆಯ ಕಾರ್ಯಕ್ರಮಕ್ಕೂ ಕೂಡ ಬನ್ನಿ ಅಂತ ವಿದ್ಯಾರ್ಥಿಗಳನ್ನು ಆಹ್ವಾನಿಸ್ತಾ, ಪೋಷಕರು ಪಾಲಕರನ್ನು ಕೂಡ ನಾಳೆಯ ಕಾರ್ಯಕ್ರಮಕ್ಕೂ ನಾನು ಸ್ವಾಗತಿಸುವಂಥದ್ದು. ಅದಕ್ಕಾಗಿ ನಾನು ಎಡೆಯಲ್ಲಿ ಮಾತಾಡಿದ್ದು. ನಾಳೆ ಕೂಡ ಊಟ ಇದೆ. ಆನಂತರ ಏನಿದೆ ಅಂತಂದರೆ, ನಾಳೆ 2:20 ಕಾರ್ಯಕ್ರಮ ಮುಗೀತದೆ. 2:20 ಕಾರ್ಯಕ್ರಮ ಮುಗೀತದೆ. ಬೆಳಿಗ್ಗೆ ಒಂದು ಸಣ್ಣ ಸಭಾ ಕಾರ್ಯಕ್ರಮ ಇದೆ. ಹೆಚ್ಚಿನ ಬಹುಮಾನಗಳು ನಾಳೆ ಇದೆ. ಇವತ್ತು ಲಿಮಿಟೆಡ್ ಪ್ರೈಸ್ ಕೊಟ್ಟದ್ದು, ಹೆಚ್ಚಿನ ಬಹುಮಾನ ವಿತರಣೆ. ನೀವು ಸ್ಟೇಜಿಗೆ ಬರುವುದು ಹೋಗೋದು ಇದು ನಾಳೆ ಇರ್ತದೆ. ಆನಂತರ ಒಂದು 30% ಎಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ನಾಳೆ 30%, ಇವತ್ತಿನ 30% ಸಾಂಸ್ಕೃತಿಕ ಕಾರ್ಯಕ್ರಮ ನಾಳೆ ಇದ್ದು 2:20 ಕಾರ್ಯಕ್ರಮ ಕೊನೆ ಆಗ್ತದೆ. ಹಾಗಂತ ಮಕ್ಕಳು ಹೋಗ್ಲಿಕ್ಕಿಲ್ಲ, ಡ್ರೀಮ್ಸಿನ ಬಗ್ಗೆ ಪ್ರಿಪರೇಷನ್ ಮಾಡಿ ನಾಳೆ 3ವರೆಗೆ ಬಿಡ್ತದೆ ನಿಮ್ಮನ್ನು. ನಾಳೆ ಕೂಡ ಕಾರ್ಯಕ್ರಮ ಮುಂದುವರಿಸಬಹುದು. MC ನಿರೂಪಕರು ಮುಂದುವರಿಸಿ. ಊಟ ಆಗದವರು ಊಟಕ್ಕೆ ಹೋಗ್ಬೋದು, ಅಥವಾ ಒಂದು ಸಲ ಊಟ ಆದವರು ಪುನಃ ಹಸಿವೆ ಆಗುವವರು ನನ್ನ ಹಾಗೆ ಯಾರಾದ್ರೂ ಇದ್ರೆ ಪುನಃ ಹೋಗ್ಬಹುದು. Okay, what a beautiful performance. Thank you for presenting such a marvelous performance in front of us. Okay, the absolute pleasure to welcome you all today. I'm Milena from First PCMCA. I'm delighted to extend a warm and heartfelt welcome to each and everyone. As you all know that the world is full of gems and diamonds. So now we are having some of them here today. The most awaited occasion is finally here. And the nature also blessed us with happiness and excitement by spreading a pleasant sky. Okay, before starting the next performance, let me end with a positive vibe or a good suggestion. Failure is a stepping stone of a success. Life is a long journey, but one has to face many ups and downs. But one has to meet several obstacles. But one should not be undecided. Failure is very important in our lives because it teaches very important lessons every time. So without wasting further time, let's welcome our next performance with huge round of your applause. Thank you everyone.
My God.
Wow, it was a wonderful, marvelous performance. Her fingers literally made magic. Hi, I am Navya, your host for such a beautiful event. Being your host for such an amazing day has become a pleasure to me. Lord Sri Rama, the great, the one who is known for his love and respect towards his father. Him not only being an ideal personality, but also an entire blockbuster of bravery, love, wiseness, and peace. Sita Mate, his beloved half. She is a beautiful soul of peace. She steals everyone's attention by her presence. Now, I call upon Yashika and her friends to perform Sita Kalyanam. Now, let us all allow them to set the stage on fire by a big round of applause.
ತಿರ್ಗಾ ಬರ್ತಾ ಇದ್ದಾಳೆ ಅನ್ಕೊಂತಿದ್ದೀರಾ? ಹಾಗೇನಿಲ್ಲ, ಚಿಕ್ಕದೊಂದು ಕತೆ ಹೇಳಿ ಹೋಗೋಣ ಅಂತ ಅಷ್ಟೇ. ನಾನು ನಮ್ಮ ಅಜ್ಜಿ ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡಿದ್ವಿ. ಆಗ ವಿಷ್ಣುವಿನ ಪ್ರತಿಯೊಂದು ಅವತಾರದ ಬಗ್ಗೆನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹೀಗೆ 1ನೇದಾಯ್ತು, 2ನೇದಾಯ್ತು, 7ನೇದ್ರ ತನಕ ಬಂದ್ವಿ. 8ನೇ ಅವತಾರ ಅಂತ ಸ್ಟಾರ್ಟ್ ಮಾಡಿದ್ರು. ನಾನು ಕಳೆದ ಎಲ್ಲ ಅವತಾರಗಳ ಥರ ಗಾಂಭೀರ್ಯ, ಬಲಶಾಲಿ, ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೆ. ಆದರೆ 8ನೇ ಅವತಾರ ಯಾರು ಅಂತ ಗೊತ್ತಲ್ವಾ? ನಮ್ಮ ಕೃಷ್ಣ. ಕೃಷ್ಣ ಬಲಶಾಲಿ ಏನೋ ಹೌದು, ಆದರೆ ಅತಿ ತುಂಟ. ಅವನ ಲೀಲೆ 1 2 ಅಬ್ಬಬ್ಬ, ಅವರಮ್ಮನ ಅವನನ್ನು ಸಾಕೋ ಅಷ್ಟರೊಳಗೆ ಸಾಕಾಗೋಗಿತ್ತು. ಇಷ್ಟೆಲ್ಲ ತುಂಟಾಟ ಇದ್ದರೂ ಆತನ್ನ ಸಜ್ಜು ಮಾಡೋದು, ಊಟ ಮಾಡಿಸೋದು, ಮಲಗಿಸೋದು ಅಂದರೆ ತಾಯಿಗೆ ಬಹಳ ಪ್ರೀತಿ. ಇದೇ ಥರ ಇಲ್ಲಿನ ಗೋಪಿಕೆಯರು ಕೃಷ್ಣನ್ನ ಮಲಗಿಸುವ ಹಾಡಿಗೆ ನೃತ್ಯ ಮಾಡಲು ಬರುತ್ತಿದ್ದಾರೆ ಯಶಸ್ನ ತಂಡ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಯಶಸ್ ತಂಡವನ್ನು. मुरी बंसी बजैया नंदलाला कन्हैया, मुरी बंसी बजैया नंदलाला कन्हैया, मुरी बंसी बजैया नंदलाला कन्हैया। मुही मुही ऐसे नहीं छेड़ो सावरे, सुन सुन मौसे नहीं खेलो दावरे, जाके यशोदा से कह दूंगी रे, कान्हा सो जा सुरा, ओ कान्हा सो जा जरा, लुक छुप के तक यूं ना मोही, कान्हा सो जा सुरा, ओ कान्हा सो जा जरा, नैनों से ना छोना मोही, कान्हा सो जा सुरा, ओ कान्हा सो जा जरा, कान्हा सो जा सुरा, ओ कान्हा सो जा जरा। सुनी जो तेरी मुरली, चली रे चल दे पिया मुरे वो जुल्मी, गाऊं तेरे ही गीत क्यों, ले मैं तेरी हो गई, चढ़ गई तेरी पे तेरे, दोष मेरा, कान्हा सो जा सरा, ओ कान्हा सो जा जरा, कान्हा सो जा सरा, ओ कान्हा सो जा जरा, कान्हा सो जा सरा, ओ कान्हा सो जा जरा। मदना मधुसूदना मनोहरा मनमोहना, मदना मधुसूदना मनोहरा मनमोहना, ವಿದ್ಯಾರ್ಥಿಗಳೇ, ಸ್ವಚ್ಛತೆಯ ಬಗ್ಗೆ ಆಗ ಹೇಳಿದ್ದೇನೆ. ಆಗ ಹೇಳಿದ್ದನ್ನು ನೀವು ಕೇಳಿದ್ದು, ಈಗ ಮತ್ತೊಮ್ಮೆ ಹೇಳ್ತೇನೆ, ಅರ್ಥೈಸಿಕೊಳ್ಳಬೇಕು. 4 ದಿವಸದ ಕಾರ್ಯಕ್ರಮ, ಎಲ್ಲದಕ್ಕೆ ಕಮಿಟಿ ಅಂತ ಉಂಟು, ಸ್ವಚ್ಛತೆಗೆ ಕಮಿಟಿ ಅಂತ ಇಲ್ಲ. ಯಾಕೆಂದರೆ ನಮ್ಮಲ್ಲಿ ಅವಶ್ಯಕತೆ ಇಲ್ಲ. ನಾವು ನಮ್ಮ ಸ್ವಚ್ಛತೆಯನ್ನು ನಾವು ಮಾಡಿದರೆ ಕಮಿಟಿ ಯಾಕೆ? ಹಾಗಾಗಿ ಆ ಉದ್ದೇಶದಿಂದ ಸ್ವಚ್ಛತೆಗೆ ಅಂತ ಸಪರೇಟ್ ಕಮಿಟಿ ಇಲ್ಲ. ಹಾಗಾಗಿ
ನಮ್ಮ ಕಡೆಯಿಂದಲೂ ಒಂದು ಕರೆಕ್ಷನ್ ನಾವು ಮಾಡಿಕೊಳ್ತೇವೆ. ನಮ್ಮ ಕಡೆಯಿಂದ, ಸ್ಟಾಫ್ ಕಡೆಯಿಂದ ನಾವು ಡಸ್ಟ್ಬಿನ್ ಇಟ್ಟದ್ದು ಅಲ್ಲಿ ಊಟದ ಪೆಂಡಾಲಲ್ಲಿ ಮಾತ್ರ. ನಾಳೆ ಈ ಹಾಲಿನ ಈ ಪೆಂಡಾಲ್ನ ಬದಿ ಒಂದು 4 ಡಸ್ಟ್ಬಿನ್ ಇಡಲಿಕ್ಕೆ ನಾವು ಹೇಳ್ತೇವೆ, ಆಫೀಸಿಗೆ ತಿಳಿಸ್ತೇವೆ. ಅದನ್ನೇ ಉಪಯೋಗಿಸಿ. ಪುನಃ ಹೈಸ್ಕೂಲ್ ಮಕ್ಕಳು ಬರ್ತಾರೆ, ಶುಕ್ರವಾರ ಶನಿವಾರ ಶಿಕ್ಷಕರು ಬರ್ತಾರೆ, ಆಯಿತಾ. ಆನಂತರ ತುಂಬ ಜಡ್ಜಸ್ ಬರ್ತಾರೆ. ತುಂಬ ಬೇರೆ ಬೇರೆ ರೀತಿಯ ಸ್ಪರ್ಧೆಗಳಿದೆ ಹೈಸ್ಕೂಲ್ ವಿದ್ಯಾರ್ಥಿಗಳಿಗೆ. ಕನಸುಗಳು ಡ್ರೀಮ್ಸ್ ಎನ್ನುವ ಕಾರ್ಯಕ್ರಮ. ತುಂಬ ಜಡ್ಜಸ್ ಬರ್ತಾರೆ ನಮ್ಮ ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯಿಂದ. ತುಂಬ ರಿಸೋರ್ಸ್ ಪರ್ಸನ್ಗಳು ಬರ್ತಾರೆ. ಆವಾಗ ಕ್ಯಾಂಪಸನ್ನು ಗಮನಿಸ್ತಾರೆ, ನಮ್ಮನ್ನು ಮಾರ್ಕ್ ಮಾಡ್ತಾರೆ ಅಥವಾ ರಿಮಾರ್ಕ್ ಮಾಡ್ತಾರೆ. ಸೊ ಆ ಬಗ್ಗೆ ಮಕ್ಕಳೇ, ಇದಕ್ಕೆ ಸೇರಿಸಿ ಇನ್ನೊಂದು ವಿಷಯ ಹೇಳ್ತೇನೆ. ನಾನು ಈ ಸಂಸ್ಥೆಯ ವಿದ್ಯಾರ್ಥಿಯಾಗಿ ಮತ್ತು ಉದ್ಯೋಗಿಯಾಗಿ ನಾನು ಕಂಡದ್ದು, ಕಾರಿಡಾರಲ್ಲಿ ನಡ್ಕೊಂಡು ಹೋಗುವಾಗ ಡಿಸಿಪ್ಲಿನನ್ನು ಗಮನಿಸಲಿಕ್ಕೆ ಕಾರಿಡಾರಲ್ಲಿ ನಡ್ಕೊಂಡು ಹೋಗುವಾಗ ಬಿದ್ದ ಕಸವನ್ನು ಹೆಕ್ಕಿಕೊಂಡು ಎಲ್ಲಿ ಅದನ್ನು ಹಾಕಬೇಕೋ ಅಲ್ಲಿ ಹಾಕುತ್ತಿದ್ದ ಪ್ರಿನ್ಸಿಪಾಲ್ಗಳನ್ನು ನಾವು ಈ ಸಂಸ್ಥೆಯಲ್ಲಿ ಕಂಡಿದ್ದೇವೆ, ನಾನು ಕಂಡಿದ್ದೇನೆ. ಹಾಗಾದರೆ ಅರ್ಥ ಆಯ್ತಾ ನಾನು ಹೇಳಿದ್ದು? ಕಾರಿಡಾರಲ್ಲಿ ನಡ್ಕೊಂಡು ಹೋಗುವಾಗ ಮಕ್ಕಳನ್ನು ಗಮನಿಸಲಿಕ್ಕೆ ತಾನು ಕಂಡ ಕಸವನ್ನು ಹೆಕ್ಕಿ ಅದನ್ನು ಎಲ್ಲಿ ಹಾಕಬೇಕೋ ಅಲ್ಲಿ ಹಾಕುತ್ತಿದ್ದ ಪ್ರಾಂಶುಪಾಲರನ್ನು ನಾನು ಕಂಡಿದ್ದೇನೆ. ಹಾಗಾದರೆ ನಾವು ಎಷ್ಟು ಕೇರ್ಫುಲ್ ಆಗಿರಬೇಕು ನೋಡಿ, ಹೌದಲ್ಲ? ಸೊ ಹಾಗಾಗಿ ಕಸ ಮಾಡೋದು ಬೇಡ. ಕಾರ್ಯಕ್ರಮ ಮುಂದುವರಿತದೆ. ವಾಹ್ ವಾಹ್, ಎಂತ ಚಂದ ಪರ್ಫಾರ್ಮೆನ್ಸ್ ಅಲ್ವಾ? ಧನ್ಯವಾದಗಳು ವಿದ್ಯಾರ್ಥಿನಿಯರೇ. ಹಿಂದೂ ಧರ್ಮದಲ್ಲಿ ಬಹುದೇವತಾರಾಧನೆಯು ಒಂದು. ತ್ರಿಮೂರ್ತಿಗಳಲ್ಲಿ ಒಬ್ಬನಾದ ಶಿವ ಲಯಕರ್ತನೂ ಹೌದು. ಅನಾದಿ ಕಾಲದಿಂದಲೂ ಭಕ್ತರ ಶುದ್ಧ ಪ್ರಾರ್ಥನೆಗೆ ಒಲಿಯುವ ಮನಸ್ಸು ಆ ಮಾದೇವನದ್ದು. ಇದೀಗ ಅಹಲ್ಯಾಬಾಯಿ ಹೋಳ್ಕರ್ ವೇದಿಕೆಯಲ್ಲಿ ತಮ್ಮ ಕೋಗಿಲೆಯ ಕಂಠದಿಂದ ಕನ್ನಡದ ಕಲೆಗಳಲ್ಲಿ ಒಂದಾದ ಜನಪದ ಗೀತೆಯನ್ನು ಹಾಡಿ ಶಿವನನ್ನು ಭಜಿಸಲು ಹಾಗೆಯೇ ನಮ್ಮೆಲ್ಲರನ್ನು ಮನರಂಜಿಸಲು ಬರುತ್ತಿದ್ದಾರೆ ನಮ್ಮ ಕಾಲೇಜಿನ ಪ್ರಥಮ ವಿಜ್ಞಾನ ವಿಭಾಗದ ವಿದ್ಯಾರ್ಥಿನಿ ವರ್ಷಾ. ಚಪ್ಪಾಳೆಯ ಮುಖಾಂತರ ಸ್ವಾಗತಿಸಿ. ಮಾಧವ 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 ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗಾದ ಓ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ
ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದೇವ ನಿಂಗೆ ಕಿತ್ತಾಳೆ ಹಣ್ಣ ತಂದಿವ್ನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಓ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಬೆಟ್ಟದ್ಕೊಂಡು ಹೋಗೋರ್ಗೆ ಹಟ್ಟಿ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿಯೆಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯೆಂದು ಅವರಿನ್ನು ಹಟ್ಟಿ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗಾದ ಓ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೋಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು. ತುಂಬ ಸೊಗಸಾದಂತಹ ಹಾಡು. ಧನ್ಯವಾದಗಳು ವರ್ಷ. ಮುಂದಕ್ಕೆ ಯಕ್ಷಗಾನ ಎಂಬುದು ಎಷ್ಟು ಸೊಗಸಾಗಿದೆ ಎಂದಾದರೆ ನಾವು ಅದನ್ನು ವಿವಿಧ ಪ್ರಕಾರಗಳಾಗಿ ವಿಂಗಡಿಸುತ್ತಾ ಹೋದರೂ ಅದರ ವೈಶಿಷ್ಟ್ಯತೆ ಎನ್ನುವುದು ಕಡಿಮೆಯಾಗುವುದೇ ಇಲ್ಲ. ಇಂತಹ ಯಕ್ಷಗಾನ ಪ್ರಕಾರಗಳಲ್ಲೊಂದಾಗಿದೆ ಯಕ್ಷಗಾನ ನೃತ್ಯ ವೈಭವ. ಅದಕ್ಕೂ ಕೂಡ ಹಾಗೆ ಅದರದ್ದೇ ಆದಂತಹ ವೈಶಿಷ್ಟ್ಯವೂ ಸೊಗಸೂ ಇದೆ. ಇಂತಹ ಯಕ್ಷಗಾನ ನೃತ್ಯ ವೈಭವವನ್ನು ಈಗ ನಮ್ಮ ಈ ಬೃಹತ್ ವೇದಿಕೆಯಲ್ಲಿ ಪ್ರದರ್ಶಿಸಲು ಬರುತ್ತಾ ಇದ್ದಾರೆ ಸಮೃದ್ಧಿ ಜೆ ಶೆಟ್ಟಿ. ಜೋರಾದ ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಕೇಳ ಚೆಲುವೆ ನಿನ್ನ ಪಾದದಲ್ಲಿ ಧೂಳಾಗಿ ನೀ ನಡೆವಾಗ ಕಚಗುಳಿನ ಇಡುವೆ.
ಕೇಳ ಚೆಲುವೆ ನೀನು ಮೆನು ಮೆನು ಮೆನುಗೋತಾರೆ ಜುಳು ಜುಳು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಚುತ್ತಿದೆ. ಓ ಹಂಸ ಗಮನೆಯೇ ನಿನ್ನ ಹಂಸದ ನಡಿಗೆಗೆ ನಡಿಗೆಗೆ ಸೋತೆ ಸೆಳೆಯುವ ಮಧುರ ಮಾತಿನ ಸೊಗಡಿಗೆ ಬೆಡಗಿಗೆ ನೀನು ನಿಂತಲ್ಲೇ ನಿಲ್ಲದೆ ಅಲ್ಲಿ ಕೆಂಪನೆ ಗಲ್ಲವ ಗಿಲ್ಲಿ ನೋಡದಲೇ ಕೊಲುವಾಗ ತಲ್ಲಣವಾಗುತ್ತಿದೆ. ಕರದಳು ಪರಶುಪಾಶಂಕುಶಧಾರಿಗೆ ಹರುಷದಿ ಭಕುತರ ಪರವಾಗಿ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದವಗೆ ಗಣಪಗೆ ಯಕ್ಷಗಾನ ಮುಗ್ದಿದೆ. ಮುಂದಿನ ಕಾರ್ಯಕ್ರಮ ಶುರುವಾಗಿ. Hello everyone, I'm Dhanvi from first year PCMBF. I hope you guys are all enjoying the performances. It's time to enjoy an energetic performance. Here comes Tanvi, Samiksha, Sanika, Shravya and Maitri to entertain us with their super dance steps. Please welcome them. की मेरे वतन की थोड़ी सी धूल मेरी धरती की मेरे वतन की थोड़ी सी खुशबू बाराई से मस्त पवन की थोड़ी सी धोखने वाली धक 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 सांसें जिनमें हो जुनू जुनू वो बूंदे लाल लहू की ये सब तू मिला मिला ले फिर रंग तू खिला खिला ले ये सब तू मिला मिला ले फिर रंग तू खिला खिला ले और मोह तू रंग दे बसंती यारा मोह तू रंग दे बसंती मोह 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 रंग दे बसंती बसंती रंग दे बसंती मोह रंग दे बसंती बसंती रंग दे बसंती सपने रंग दे अपने रंग दे खुशियां रंग दे गंभीर रंग दे नस्लें रंग दे फसलें रंग दे धड़कन रंग दे सरगम रंग दे सूरत रंग दे दर्पण मोह मोह तू रंग दे बसंती यारा मोह तू रंग दे बसंती थोड़ी सी धूल मेरी धरती की मेरे वतन की थोड़ी सी धूल मेरी धरती की मेरे वतन की थोड़ी सी खुशबू बाराई से मस्त
पवन की, थोड़ी सी धोकने वाली धक 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 सांसें, जिनमें हो चुनू चुनू वो बूंदे लाल लहू की। ये सब तू मिला मिला ले, फिर रंग तू खिला खिला ले। ये सब तू मिला मिला ले, फिर रंग तू खिला खिला ले। और मोह तू रंग दे बसंती यारा, मोह तू रंग दे बसंती। ವಿದ್ಯಾರ್ಥಿಗಳೇ, ಮಾಹಿತಿಗಾಗಿ ಗಂಟೆ 3 ಭಾಗ್ಯಶ್ರೀ ಮೇಡಮ್ ಹತ್ರ ಕೇಳಿದಾಗ 10 ಈವೆಂಟ್ ಉಂಟು ಅಂತ ಹೇಳ್ತಾರೆ, ಇನ್ನು 10 ಕಾರ್ಯಕ್ರಮಗಳಿದೆ ಅಂತ. ಈಚೆಯಿಂದ ತುಷಾರ ಮೇಡಮ್ ಹತ್ರ ಕೇಳಿದಾಗ 40 ನಿಮಿಷ ಅಂತ ಹೇಳ್ತಾರೆ. ಎರಡನ್ನೂ ಸೇರಿಸಿದಾಗ 40 ನಿಮಿಷದ 10 ಕಾರ್ಯಕ್ರಮಗಳಿದೆ. ಅಲ್ಲಿಗೆ ಕಾರ್ಯಕ್ರಮ ಮುಗೀತದೆ. MC ಕಂಟಿನ್ಯೂ ಮಾಡಿ. ಕೊನೆಗೆ 19 ಚೆಂಡೆ ಉಂಟಂತೆ. ಆ 19 ಚೆಂಡೆಯಲ್ಲಿ ಫ್ಯೂಷನ್ ಅಂತ ಹೇಳೋದಾ ಇದು ವಯಲಿನಿಗೆ? ವಯಲಿನ ಫ್ಯೂಷನ್ ಇದೆ ಅಂತೆ. ಅದಕ್ಕೆ ಅನನ್ಯ ಕಾಣ್ತಾ ಇಲ್ಲ. ಸೆಕೆಂಡ್ ಸೈನ್ಸಿನ ಸೆಕೆಂಡ್ ಎಫ್ ಅನನ್ಯ ಕಾಣ್ತಾ ಇಲ್ಲಂತೆ. ಹಾಗಾಗಿ ಅವರು ಬೇಕು. ಇಲ್ಲಿ ಕಾರ್ಯಕ್ರಮ ಸ್ಟಾರ್ಟ್ ಆಗಬೇಕು. ಮುಂದಿನದ್ದು. Wow, that was a marvelous performance. Now we are going to witness a beautiful performance by Ashwita, Ashvita, Shravya, Kirtana, Harsha, Sri Lakshmi and Durga Lakshmi. Let's welcome them with a huge round of applause. जा चले जिया चले जा चले नैनु तले धुआं चले പുഞ്ചിരി തഞ്ചിക്കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ. പുഞ്ചിരി തഞ്ചിക്കൊഞ്ചിക്കോ മുന്തിരി മുത്തൊളി ചിന്തിക്കോ മഞ്ചണി വർണ്ണ ചുന്ദരി വാവേ തങ്കിണ്ണക്ക തകതിമിയാടും തങ്കനിലാവേ. जिया चले जा चले नैनु तले धुआं चले रात भर धुआं चले जानू ना सकेरी। जिया चले जा चले नैनु तले धुआं चले रात भर धुआं चले जानू ना सकेरी। जिया जले जा जले
जिया जले ಧನ್ಯವಾದಗಳು ಅಶ್ವಿಜಾ ಆ್ಯಂಡ್ ಟೀಮ್. ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ. ಈ ಅದ್ಭುತ ಸಾಲುಗಳನ್ನು ಕೇಳಿದೊಡನೆ ನಮಗೆ ಮೊದಲಿಗೆ ನೆನಪಾಗುವುದು ವಿಶ್ವದ ಅತಿ ದೊಡ್ಡ ಸ್ವಯಂ ಸೇವಕ ಸಂಘ RSS. RSS ಸಂಘಕ್ಕೂ ದೇಶಭಕ್ತಿ ಗೀತೆಗಳಿಗೂ ಅವಿನಾಭಾವ ನಂಟಿದೆ. ಸಂಘ ಗೀತೆ ಎಂಬ ಹೆಸರಿನಲ್ಲಿ ಯುವ ಜನತೆಯಲ್ಲಿ ದೇಶಭಕ್ತಿಯನ್ನು ಮೂಡಿಸುವಂತಹ ಅನೇಕ ಗೀತೆಗಳನ್ನು ರಚಿಸಿ ನಮಗಾಗಿ ನೀಡಿರುವುದು RSS ಸಂಘದ ವೈಶಿಷ್ಟ್ಯಗಳಲ್ಲೊಂದು. ಇದೀಗ ಇಂತಹುದೇ ಒಂದು ಸುಂದರ ಸಂಘ ಗೀತೆಯನ್ನು ನಿಮ್ಮೆಲ್ಲರಿಗಾಗಿ ಹಾಡಲು ಬರುತ್ತಿದ್ದಾರೆ ಫಸ್ಟ್ PCMC A ವಿಭಾಗದ ಅಮೋಘ ಕೃಷ್ಣ. ಲೆಟ್ಸ್ ವೆಲ್ಕಮ್ ಹಿಮ್ ಆನ್ ದಿ ಸ್ಟೇಜ್. ಯುವ ಮನದೊಳಿಂದು ಸಿಂಹೋಲ್ಲಂಘನದ ತವಕ ಯುವ ಮನದೊಳಿಂದು ಸಿಂಹೋಲ್ಲಂಘನದ ತವಕ ದುರುಳರೆದೆಯಲ್ಲಿ ನಡುಕ ಧರೆಗೆ ಪುಳಕ ನಿಲ್ಲದಿ ಅಭಿಸರಣ ಗೆಲ್ಲುವನಕ ನಿಲ್ಲದಿ ಅಭಿಸರಣ ಗೆಲ್ಲುವನಕ ಪರಮ ವೈಭವತಾಗೆ ಸಲ್ಲುವನಕ ಆ ಯುವ ಮನದೊಳಿಂದು ಸಿಂಹೋಲ್ಲಂಘನದ ತವಕ ಪ್ರಾಚೀನ ಸಂಸ್ಕೃತಿಯ ಪ್ರಾಚೀನ ಸಂಸ್ಕೃತಿಯ ನವನವೋನ್ಮೇಷದಲ್ಲಿ ಕರಗುತ್ತಿದೆ ಕೀಳರಿಮೆ ಸ್ವಾರ್ಥ ಮೋಹ ಪ್ರಾಚೀನ ಸಂಸ್ಕೃತಿಯ ನವನವೋನ್ಮೇಷದಲ್ಲಿ ಕರಗುತ್ತಿದೆ ಕೀಳರಿಮೆ ಸ್ವಾರ್ಥ ಮೋಹ ಹಿಂದುತ್ವ ದೊಸಗೆಯಲಿ ಬಂಧುತ್ವ ಬೆಸುಗೆಯಲಿ ದೀಪ್ತಗೊಳ್ಳುತ್ತಿದೆ ಮನದಿ ರಾಷ್ಟ್ರಭಾವ ಹಿಂದುತ್ವ ದೊಸಗೆಯಲಿ ಬಂಧುತ್ವ ಬೆಸುಗೆಯಲಿ ದೀಪ್ತಗೊಳ್ಳುತ್ತಿದೆ ಮನದಿ ರಾಷ್ಟ್ರಭಾವ ರಾಷ್ಟ್ರಭಾವ ಯುವ ಮನದೊಳಿಂದು ಸೇಮೋಲ್ಲಂಘನದ
ತವಕ ಬಾಹುಬಲದಿ ಶಕ್ತಿ ಸಿರಿಸವೃತ್ತಿಗೆ ರಕ್ಷೆ ಸಜ್ಜನರ ಶ್ರೀರಕ್ಷೆ ಸಂಗಶಕ್ತಿ ಬಾಹುಬಲದಿ ಶಕ್ತಿ ಸಿರಿಸವೃತ್ತಿಗೆ ರಕ್ಷೆ ಸಜ್ಜನರ ಶ್ರೀರಕ್ಷೆ ಸಂಗಶಕ್ತಿ ಬರಿದಿದಿ ವಿಷಯಲ್ಲ ಹಿಂದೂ ಸತ್ವೋನ್ನತಿಯು ಆ ಬರಿದಿದಿ ವಿಷಯಲ್ಲ ಹಿಂದೂ ಸತ್ವೋನ್ನತಿಯು ಜಗಕ್ಕೆ ಮಂಗಳವೀವ ಪುಣ್ಯ ಕೀರ್ತಿ ಪುಣ್ಯ ಕೀರ್ತಿ ಯುವ ಮನದೊಳಿಂದು ಸಿಂಹೋಲ್ಲಂಘನದ ತವಕ ಚರಿತೆ ದಿಶೆ ಹೊರಡುತ್ತಿದೆ ಸುಮುಹೂರ್ತ ಸಮನಿಸಿದೆ ಚರಿತೆ ದಿಶೆ ಹೊರಡುತ್ತಿದೆ ಸುಮುಹೂರ್ತ ಸಮನಿಸಿದೆ ತಾಯಿ ಭಾರತಿಗಿಂದು ಲಕ್ಷಾರ್ಚನೆ ತಾಯಿ ಭಾರತಿಗಿಂದು ಲಕ್ಷಾರ್ಚನೆ ಬೆವರು ನೆತ್ತರು ಸುರಿಸಿ ಜೀವಭಾವವ ಬೆರೆಸಿ ಆ ಆ ಬೆವರು ನೆತ್ತರು ಸುರಿಸಿ ಜೀವಭಾವವ ಬೆರೆಸಿ ಧ್ಯೇಯ ಸಿಂಚಿತ ಹೃದಯ ಪುಷ್ಪಾರ್ಚನೆ ಪುಷ್ಪಾರ್ಚನೆ ಯುವ ಮನದೊಳಿಂದು ಸಿಂಹೋಲ್ಲಂಘನದ ತವಕ ಯುವ ಮನದೊಳಿಂದು ಸಿಂಹೋಲ್ಲಂಘನದ ತವಕ ಸಿಂಹೋಲ್ಲಂಘನದ ತವಕ ಥ್ಯಾಂಕ್ ಯು. On behalf of everyone, thank you for your incredible performance. Now, we are in for something special. The next act is the one which will have you rolling with amazement and wondering how it's even possible. Mimicry is the art of imitation which is in practice worldwide. It comes from the Greek word mime, which means to imitate an action or a behavior of someone or something for entertainment, communication, or social bonding. Imitation plays a key role in one's life right from his or her birth. Now, imagine for a moment that you could hear the whispers of the jungle, the call of the distant birds, or the growls of the creature from the depth of the wild. Now, the next performer is a master of mimicry, bringing into life the fascinating vocalizations of animals with astonishing skill. Get ready for a journey into the sounds of the nature like you have never experienced before. Please join me in welcoming to the stage the incredible mimic Chinmay of First PCMCD section.
ಎಲ್ಲರಿಗೂ ನಮಸ್ಕಾರಗಳು. ಎಂತ ಗೊತ್ತುಂಟಾ, ನಾನಿವತ್ತು ಮಿಮಿಕ್ರಿ ಮಾಡ್ತಿದ್ದೇನೆ. ಆಯ್ತು, ಶುರು ಮಾಡ್ತೇನೆ. ನಾನು ಒಂದು ದಿನ ಎಂದಿನಂತೆ ಬೆಳಿಗ್ಗೆ ಎದ್ದು ಕಾಲೇಜಿಗೆ ಹೊರಟಿದ್ದೆ. ಆಗ ಬೆಳಿಗ್ಗೆ ಒಂದು ನವಿಲು ಈ ರೀತಿಯಾಗಿ ಕೂಗುತ್ತಿತ್ತು. ನಂತರ ನಾನು ಮನೆಯಿಂದ ಕಾಲೇಜಿಗೆ ಹೊರಟೆ. ಆಗ ನಾನು ನಮ್ಮ ಕಾಲೇಜಿಗೆ ಹೋಗುವ ರಸ್ತೆಯಲ್ಲಿ ತುಂಬ ನಾಯಿಗಳು ಮಲಗಿರ್ತದೆ. ಅದರಲ್ಲಿ ಒಂದು ನಾಯಿಯ ಬಾಲಕ್ಕೆ ನಾನು ಮೆಟ್ಟಿದೆ. ಆಗ ಆ ನಾಯಿ ಎಂದು ಕೂಗಿತು. ಆಗ ಅಲ್ಲಿದ್ದ ಬೇರೆ ನಾಯಿಗಳು ಬಂದು ಈ ರೀತಿ ಬೊಗಳಿತು ಎಂದು ಬೊಗಳಿತು. ನಂತರ ನಾನು ಕಾಲೇಜಿನ ಮುಂಭಾಗಕ್ಕೆ ಬಂದೆ. ಅಲ್ಲಿ ಬಿಲ್ಡಿಂಗ್ ಮೇಲೆ ಪಾರಿವಾಳಗಳು ಈ ರೀತಿಯಾಗಿ ಕೂಗುತ್ತಿತ್ತು. ಎಂದು ಕೂಗುತ್ತಿತ್ತು. ಪಕ್ಕದಲ್ಲಿದ್ದ ಮರದ ಮೇಲೆ ಒಂದು ಕಾಗೆ ಈ ರೀತಿಯಾಗಿ ಕೂಗುತ್ತಿತ್ತು. ಎಂದು ಕೂಗುತ್ತಿತ್ತು. ನಂತರ ನಾನು ತರಗತಿಗೆ ತೆರಳಿದೆ. ಮಧ್ಯಾಹ್ನ ಊಟದ ನಂತರ ನನ್ನ ಗೆಳತಿಯೊಬ್ಬಳು ಊಟದ ನಂತರ ಮಲಗಿ ಈ ರೀತಿಯಾಗಿ ಗೊರಕೆ ಹೊಡೆಯುತ್ತಿದ್ದಳು. ನಂತರ ಸಂಜೆ ಎಲ್ಲರೂ ಮನೆಗೆ ಹೋದರು. ಆದರೆ ನಾನು ಮನೆಗೆ ಹೋಗಲಿಲ್ಲ. ನಾನು ಅಜ್ಜಿ ಮನೆಗೆ ಹೋದೆ. ನಾನು ಅಜ್ಜಿ ಮನೆಗೆ ಹೋಗುವ ಬಸ್ಸಿನಲ್ಲಿ ಹೋಗುತ್ತಿದ್ದೆ. ಆಗ ರಸ್ತೆಯ ಬದಿಯಲ್ಲಿ ರೈಲು ಹಳಿಯಲ್ಲಿ ಒಂದು ರೈಲು ಈ ರೀತಿಯಾಗಿ ಚಲಿಸುತ್ತಿತ್ತು. ನಂತರ ನಾನು ನನ್ನ ಅಜ್ಜಿ ಮನೆಗೆ ತಲುಪಿದೆ. ಮನೆಯೊಳಗೆ ಹೋಗಬೇಕಾದರೆ ಮಾಡಿನ ಮೇಲಿಂದ ಇಲಿಗಳು ಈ ರೀತಿಯಾಗಿ ಸದ್ದನ್ನು ಮಾಡುತ್ತಿತ್ತು. ನಂತರ ನಾನು ಅಲ್ಲಿ ಸಾಕುತ್ತಿದ್ದ ಪ್ರಾಣಿಗಳನ್ನು ನೋಡಲು ಹೋದೆ. ಮೊದಲು ಅಲ್ಲಿ ಕೋಳಿ ಇತ್ತು. ಅದು ನನ್ನನ್ನು ಈ ರೀತಿ ಸ್ವಾಗತಿಸಿತು. ಎಂದು ಸ್ವಾಗತಿಸಿತು. ನಂತರ ಅಲ್ಲೇ ಪಕ್ಕದಲ್ಲಿ ಮೇಕೆಗಳು ಮೇಯುತ್ತಿತ್ತು. ಅದು ಎಂದು ಹೇಳುತ್ತಿತ್ತು. ನಂತರ ಪಕ್ಕದ ಕೆಸರುಗುಂಡಿಯಲ್ಲಿ ಹಂದಿಗಳು ಈ ರೀತಿ ಸದ್ದು ಮಾಡುತ್ತಿತ್ತು. ನಂತರ ನಾನು ಮತ್ತು ನನ್ನ ಅಜ್ಜಿ ತೋಟಕ್ಕೆ ತೆರಳಿದೆವು. ತೋಟದಲ್ಲಿ ಸೊಳ್ಳೆಯ ಕಾಟ ಜಾಸ್ತಿ ಇತ್ತು. ಅಲ್ಲಿ ಆ ಸೊಳ್ಳೆಗಳ ಗುಂಪು ಈ ರೀತಿಯಾಗಿ ಸದ್ದನ್ನು ಮಾಡುತ್ತಿತ್ತು. ಅದನ್ನು ಹೊಡೆದು ಹಾಕಿದೆ. ನಂತರ ಅಲ್ಲೇ ನಾನು ತೋಟದಲ್ಲಿ ತಿರುಗಾಡುವಾಗ ನನ್ನ ಕಾಲ ಪಕ್ಕದಲ್ಲಿ ಸರಸರಣಿ ಒಂದು ಹಾವು ಸರಿದು ಹೋಯಿತು. ಆಗ ನನ್ನ ಎದೆ ಬಡಿತದ ಸದ್ದು ಎಂದು ಜೋರಾಗಿ ಬಡಿದುಕೊಂಡಿತು. ನಂತರ ಅಲ್ಲೇ ಎಲ್ಲೋ ಪಕ್ಕದಲ್ಲಿ ಕೋಗಿಲೆಂದು ಈ ರೀತಿಯಾಗಿ ಧ್ವನಿ ಮಾಡುತ್ತಿತ್ತು. ನಂತರ ನಾನು ಮತ್ತು ಅಜ್ಜಿ ಮನೆಗೆ ತೆರಳಿದೆವು. ರಾತ್ರಿ ಊಟ ಮಾಡಿ ಮಲಗಿ ನಂತರ ಬೆಳಿಗ್ಗೆ ಎಂದಿನಂತೆ ಕಾಲೇಜಿಗೆ ಹೊರಟೆ. ಧನ್ಯವಾದಗಳು. ತುಷಾರ ಮೇಡಮ್ ವಿದ್ಯಾರ್ಥಿನಿ ಮಿಮಿಕ್ರಿ ಮಾಡಿದ್ದಾಳೆ. ಅವಳ ಮಿಮಿಕ್ರಿ ಕೇಳಿದಾಗ ನನಗೆ ನಾನು 1ನೇ ಕ್ಲಾಸಲ್ಲಿದ್ದಾಗ ಮಿಮಿಕ್ರಿ ಮಾಡಿದ್ದೇನೆ. ಅದು ನೆನಪಾಗ್ತಾ ಉಂಟು, ಅದನ್ನು ಹೇಳ್ತೇನೆ. ಅದು ಲಿಸ್ಟಲ್ಲಿಲ್ಲ. 2 ನಿಮಿಷ ಕಾರ್ಯಕ್ರಮ ಲೇಟ್ ಆದಿತ್ತು. ನಾನು 1ನೇ ಕ್ಲಾಸು, ಈಗಲ್ಲ ಬಹಳ ಹಿಂದೆ. ಆವಾಗ ನಾವೆಲ್ಲ LKG UKG ಅಂಗನವಾಡಿಗೆಲ್ಲ ಹೋದವರಲ್ಲ. 7 ವರ್ಷ ಆದಾಗ ನೇರವಾಗಿ 1ನೇ ಕ್ಲಾಸು. ಶಾಲೆ ಏನು ಅಂತ ಹೇಳಿದ್ರೆ ನಮಗೆ ಆಗಲೇ ಗೊತ್ತು. ಆವಾಗ ಜೂನ್ ತಿಂಗಳಲ್ಲಿ ಮಳೆ ಬಂತು. ಯಾಕೆ ಜೂನ್ ತಿಂಗಳಲ್ಲಿ ಅಂತಂದರೆ ಮೊದಲೆಲ್ಲ ಜೂನ್ ತಿಂಗಳಲ್ಲೇ ಮಳೆ ಬರ್ತಿದ್ದದು. ಈಗ ಮಳೆ ಯಾವಾಗ ಅಂತ ಇಲ್ಲ. ಜೋರು ಮಳೆ ಬಂದಾಗ ಯಮುನಾ ಟೀಚರ್, 1ನೇ ಕ್ಲಾಸಿನ ಟೀಚರ್ ಯಮುನಾ ಟೀಚರ್ ಹೇಳಿದರು, ಮಕ್ಕಳೇ ಇವತ್ತು ನಾನು ಪಾಠ ಮಾಡೋದಿಲ್ಲ, ಚಟುವಟಿಕೆ ಅಂತ, ಆ್ಯಕ್ಟಿವಿಟೀಸ್ ಅಂತ. ಆವಾಗ ಬೋರ್ಡ್ ಇತ್ತು. ನಿಮ್ಮ ಕಾಲದಲ್ಲಿ ಬೋರ್ಡ್ ಗೋಡೆಗೆ ಅಂಟಿರುವುದಲ್ವ, ನಮ್ಮ ಕಾಲದಲ್ಲಿ ಹಾಗಲ್ಲ, ಹಲಗೆ ಅದು. ಹೀಗೆ ಅದಕ್ಕೆ ಹಿಂದೆ 3 ಕಾಲು ಹಿಂದ್ಗಡೆ ಹೀಗೆ ನಿಲ್ಲಿಕ್ಕೆ. ಅರ್ಥ ಆಯ್ತಲ್ಲ? ನನ್ನ ಏಜಿನವರಿಗೆ ಗೊತ್ತಾಗ್ಬೋದು ಹೇಗೆ ಅಂತ. ಬೋರ್ಡು ಅದರ ಹಿಂದೆ ನಾವೆಲ್ಲ ಟಿಫಿನ್ ಎಲ್ಲ ತೆಕ್ಕೊಂಡು ಹೋಗೋ ಅಲ್ಲೇ ಇಡ್ತಿದ್ದದು. ಈಗ ಶಾಲೆಯಲ್ಲೇ ಊಟ ಕೊಡ್ತಾರೆ, ನಮಗೆ ಅಪ್ಪ ಅಮ್ಮನೇ ಕೊಡ್ತಿದ್ದದು.
ಅಲ್ಲಿ ಹಿಂದೆ ಈ ಟಿಫಿನ್ ಎಲ್ಲ ಇಡುವ ಜಾಗ ಅದು. ಮಧ್ಯಾಹ್ನ ಅದಕ್ಕೆ ಇರುವೆ ಬರೋದು, ನಮ್ಮದು ಅಲ್ಯೂಮಿನಿಯಂ ಇದ್ದು ಟಿಫಿನ್, ಅದರ ಎಡೆಯಲ್ಲೆಲ್ಲ ಗ್ಯಾಪ್, ಅದಕ್ಕೆ ಇರುವೆ ಬರೋದು, ಮತ್ತೆ ಹೂವು ಊದಿ ಮತ್ತೆ ಊಟ ಮಾಡೋದು ಹಾಗೆಲ್ಲ. ಅಂತೂ ಆ ಬ್ಲ್ಯಾಕ್ ಬೋರ್ಡಿನ ಹಿಂದೆ ಹೋಗಿ ಒಬ್ಬೊಬ್ಬರು ಒಂದೊಂದು ಪ್ರಾಣಿಯೋ ಪಕ್ಷಿಯೋ ವಾಹನವೋ ಹೋಗುವ ಧ್ವನಿ ಮಾಡಬೇಕು, ಉಳಿದವರದನ್ನು ಐಡೆಂಟಿಫೈ ಮಾಡಬೇಕು ಅಂತ, ಉಳಿದ ಮಕ್ಕಳು ಗುರುತಿಸಬೇಕು ಅಂತ. ಫ್ಲ್ಯಾಶ್ ಬ್ಯಾಕಿಗೆ ಹೋಗಬೇಕು, ನನ್ನ 1ನೇ ಕ್ಲಾಸು, ನಿಮ್ಮದಲ್ಲ, ಬಹಳ ಹಿಂದೆ ಇದು. ಹಾಗೆ ಒಬ್ಬೊಬ್ಬರು ಒಂದೊಂದು ಹೋದರು, ಒಂದೊಂದು ಧ್ವನಿ ಮಾಡಿದರು. ಕೆಲವರು ಅಂತ ಮಾಡಿದರು, ಅಷ್ಟೊತ್ತಿಗೆ ಕೆಲವರು ಅದೇನು ಆಟೋ ರಿಕ್ಷಾ ಅಂತ ಹೇಳಿದರು. ಆವಾಗ ಟೀಚರಿಗೆ ಖುಷಿ. ಆ ಕ್ರಿಕೆಟಲ್ಲೆಲ್ಲ ದೂರಕ್ಕೆ ಬಾಲ್ ಹೋದಾಗ ಇಬ್ಬರಿಗೆ ಕುಣಿತಾರಲ್ಲ 4-5 ಮಂದಿ, ಹಾಗೇನೆ ಟೀಚರಿಗೆ ಬಹಳ ಖುಷಿ. ಗುಡ್, ಹುಷಾರು, ಗುಡ್ ಅಂತ ಹೇಳಿದರು. ಆನಂತರ ಇನ್ನೊಬ್ಬ ಹೋಗಿ ಬಕ್ ಬಾವು ಅಂತ ಹೇಳಿದ. ಉಳಿದವರು ಟೀಚರ್ ನಾಯಿ ಅಂತ ಹೇಳಿದರು. ಆಗ ಖುಷಿ ಟೀಚರಿಗೆ, ವಾ ವೆರಿ ಗುಡ್ ಅಂತ ಹೇಳಿದರು. ನಾನು ಒಂದು ದೇವರಿಗೆ ಕೈ ಮುಗಿತಾ ಇದ್ದೆ. ನನ್ನ ಮನೆಯಲ್ಲಿ ದನ ಇದ್ದದ್ದು, ನನಗೆ ಅದರ ಧ್ವನಿ ಮಾತ್ರ ಗೊತ್ತಿರೋದು, ಬೇರೆ ಯಾವುದು ಗೊತ್ತಿರಲಿಲ್ಲ. ಸ್ವಾಮಿ ದೇವರೇ ಏರ್ಲ ಪೆತ್ತನ್ನು ಬುಲ್ಪಂದೆ ಪಡೆ ಅವು ಎಂಕೇತಿ ಕಾಡು ಅಂತ ನಾನು ದೇವರಿಗೆ ಕೈ ಮುಗಿದು ಕೂದುಕೊಳ್ತಾ ಇದ್ದೆ. ಸೊ ಹಾಗೆ ನನ್ನ ಸಾಲು ಬಂತು. ಆವಾಗ ನಾನು ಅದೇ ಬ್ಲ್ಯಾಕ್ ಬೋರ್ಡಿನ ಹಿಂದೆ ಅಂದರೆ ಈಗಿನ ಬ್ಲ್ಯಾಕ್ ಬೋರ್ಡ್ ಹಾಗಲ್ಲ, ಹೀಗೆ ಅಲ್ಲಿ ಗ್ಯಾಪ್ ಉಂಟು. ನಿಮ್ಮ ಬ್ಲ್ಯಾಕ್ ಬೋರ್ಡ್ ಇರುವೆ ಹೋಗ್ಲಿಕ್ಕೂ ಗ್ಯಾಪ್ ಇಲ್ಲ, ನಿಮ್ಮ ಕಾಲದ ಬ್ಲ್ಯಾಕ್ ಬೋರ್ಡ್. ಆವಾಗ ಹಾಗೆ ಹಿಂದೆ ಹೋಗಿ ನಾನು ಅಂಬಾ ಅಂತ ಹೇಳಿದೆ. ಈಗ ನನ್ನ ಗಂಟಲು ಸರಿ ಉಂಟು. ಈಗ ಆದರೆ ನಾನು ಅಂಬಾ ಅಂತ 60 ಲೀಟರ್ ಹಾಲು ಕೊಡುವ ದನದ ಹಾಗೆ ನಾನು ಮಾಡ್ತಿದ್ದೆ. ಈಗ ಅದು ಎಂತ ಒಂದೇ ಹೊತ್ತಿಗೆ 60 ಲೀಟರ್ ಅಲ್ಲ, 2 ಹೊತ್ತಲ್ಲಿ 60 ಲೀಟರ್ ನಾನು ಹೇಳಿದ್ದು, ಆಯ್ತಾ? ಹಾಗೆ ಅಂಬಾ ಅಂತ ಚಂದ ಮಾಡ್ತಿದ್ದೆ. ಇದು ಬಹಳ ಹಿಂದೆ ಅಲ್ವಾ? ನೀವು ಅಲ್ಲಿ ಅಂತ ನೋಡೋದು, ಒಂದು ಒಳ್ಳೆದನ್ನು ನೋಡಿ, ಏನಾದರೂ ನನ್ನನ್ನು ನೋಡಿ. ಇದು ಆವಾಗ ನಾನು ಅಂಬಾ ಅಂತ ಹೇಳಿದಾಗ ಎದೂರು ಬೆಂಚಲ್ಲಿ ಒಂದು ಕೂತ ಹುಡುಗಿ, ಗಿಡ್ಡ, ಕೈಕಾಲೆಲ್ಲ ಸ್ವಲ್ಪ ಗಿಡ್ಡ, ಲಂಗ ಮತ್ತು ರವಿಕೆ, ಅದರಲ್ಲಿ ಒಂದು ಹೆಗಲಲ್ಲಿ ಹೀಗೆ ಉಬ್ಬಿದಾಗೆ, ಹಾಗೆ ಒಂದು ಹುಡುಗಿ, ಆಯಿತಾ? ನಾನು ಇಲ್ಲಿಂದ ಬ್ಲ್ಯಾಕ್ ಬೋರ್ಡ್ನ ಹಿಂದಿಂದ ನಾನು ಕಾಣ್ತಾ ಇಲ್ಲ, ಅಂಬಾ ಅಂತ ಹೇಳ್ತಿದ್ದೇನೆ. ಅವಳು ಎದ್ದು ಬರ್ತಾ ಇದ್ದಾಳೆ. ಟೀಚರ್ ಅವಳ ರಟ್ಟೆಯಲ್ಲಿ ಹಿಡಿದು ಕೇಳಿದ್ರು, ಕೂತ್ಕೊಳ್ಳ, ಎಲ್ಲಿಗೆ ಹೋಗೋದು ನೀನು ಅಂತ. ಟೀಚರ್ ಅವ ನನ್ನನ್ನು ಕರೀತಾನೆ ಅಂತ ಅವಳು ಹೇಳುದು. ಅಲ್ಲ ಅಯ್ಯೋ ವಿಷಯ ಎಂತ ಗೊತ್ತುಂಟಾ? ವಿಷಯ ಅವಳ ಹೆಸರು ಅಂಬಾದೇವಿ ಅಂತ, ಮನೆಯಲ್ಲಿ ಅಂಬಾ ಅಂತ ಕರೆಯುವುದು. ಈ ನನ್ನ ಸ್ವರ ಸರಿ ಇಲ್ಲದೆ ಅಂಬಾ ಅಂತ ಕರೆಯುವಾಗ 1ನೇ ಕ್ಲಾಸಲ್ಲಿ ಇರುವಾಗ ನೀವಾದ್ರೂ ಬರ್ತಿರ್ಲಿಲ್ವಾ ಮಕ್ಕಳೇ? MC ಕಂಟಿನ್ಯೂ ಮಾಡಿ. ಈ ತಮಾಷೆಗೆಲ್ಲ ಹೇಳಿದ್ದು, ಸೀರಿಯಸ್. Majama, do you heard about this greeting? This greeting is in Gujarati. So, get ready to groove because we are about to die a vibrant celebration of Kalasi. Kalasi is one of the famous dance in Gujarati. So, if you are a laborer, a student or just someone who appreciates the hostel, this dance for you. So, enjoy the dance. Let's welcome first PCMC D section, Sanvi and team stage. Enjoy the dance, guys. Let them come to the stage by giving them a big applause. Thank you. Rock the stage, guys. ನನಗೊಂದು ಮಾತಾಡೋ ಹುಚ್ಚು, ನಾನು ಎಡೆಯಲ್ಲಿ ಮಾತಾಡೋದು, ಕೂತ್ಕೊಳ್ಳೋದು. MC ಗೆ ಬಂದವರು ವಾ ವಾಟ್ ಎ ಪರ್ಫಾರ್ಮೆನ್ಸ್ ಅಂತ ಹೇಳುದು, ನಾನು ಗ್ರಹಿಸುದು ನನಗೆ ಅಂತ. ಅದು ನನಗೆಲ್ಲ, ಹಿಂದಿನ ಕಾರ್ಯಕ್ರಮಕ್ಕೆ. ಅದನ್ನು ಹೇಳಲಿಕ್ಕಲ್ಲ ನಾನು ಹೊರಟದ್ದು. ಇಲ್ಲೊಂದು ಬಸ್ ಪಾಸ್ ಸಿಕ್ಕಿದೆ, ವಿದ್ಯಾರ್ಥಿ ಪಾಸ್ ಅಂತ ಉಂಟು, ಕೆಳಗೆ ಸ್ಟೂಡೆಂಟ್ ಪಾಸ್ ಅಂತ ಇಂಗ್ಲಿಷ್ ಮತ್ತು ಕನ್ನಡದಲ್ಲಿ ಬರೆದಿದ್ದಾರೆ. ಬಸ್ಸಿನ ಚಿತ್ರ ಉಂಟು, KSRTC ಕೆಂಪು ಬಸ್, ಗುರುತ ಹೇಳಿ ಪಡ್ಕೊಳ್ಬಹುದು. ಹೆಸರು ಒಮ್ಮೆ ಹೇಳಿ. ಯಶಸ್ ಅಂತ ಉಂಟು, ನೀವು ಸರಿ ಓದಿ. PUC ಫಸ್ಟ್ ಇಯರ್ ಯಶಸ್ಸಿನ ಪಾಸ್ ಯಾರ್ದು ಅಂತ ಹೇಳಿ ಪಡ್ಕೊಳ್ಬೇಕು. ವೇದಿಕೆಯಿಂದ ಬೇರಿಕೆಯಿಂದ ನಗರಕ್ಕೆ, ವೇದಿಕೆಯಿಂದ ಅಲ್ಲ, ಬೇರಿಕೆಯಿಂದ ನಗರಕ್ಕೆ ಹೋಗುವ ಪಾಸ್ ನನ್ನಲ್ಲಿ ಉಂಟು. ಬಂದಿದ್ದೀರಾ? ಶುರುವಾಗಲಿ. ಗೊತ್ತಿಲೋ ತಮೆ ಗೊತ್ತಿಲೋ
નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો તમે ગોતીલો તમે ગોતીલો નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો કાંઠેથી જા તું જા દરિયેથી જા તું જા કાંઠેથી જા તું જા ગોતીલો તમે ગોતીલો કાંઠેથી જા તું જા દરિયેથી જા તું જા કાંઠેથી જા તું જા ગોતીલો તમે ગોતીલો વેવા દો જા વહીએ રેવા દો જા સહીએ વેવા દો હવે રેવા દો હવે નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો એવો કોણ છે ખલાસી મને કહી દો ને એના સામને ઠેકાણા મને દઈ દો ને એવો કોણ છે ખલાસી મને કહી દો ને ગોતીલો તમે ગોતીલો એવો કોણ છે ખલાસી મને કહી દો ને એના સામને ઠેકાણા મને દઈ દો ને એવો કોણ છે ખલાસી મને કહી દો ને ગોતીલો તમે ગોતીલો નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો એવો કોણ છે ખલાસી મને કહી દો ને એના સામને ઠેકાણા મને દઈ દો ને એવો કોણ છે ખલાસી મને કહી દો ને ગોતીલો તમે ગોતીલો એવો કોણ છે ખલાસી મને કહી દો ને એના સામને ઠેકાણા મને દઈ દો ને અરે જડેલું ને શોધે અને શોધેલું ને ગોતે એવો ખારવો ખલાસી ગોતીલો કારણ કે કિનારે તો ખાલી પડે નાની બગલી ને નાના એવા સપનાની રેત વાળી ડગલી ને તોફાનો તરાપ મારે હાલે સાવ આપી જાય તોય જેની હિંમત અને આમ નહીં આપે એવો ખારવો ખલાસી એવો હાડનો પ્રવાસી એવો ખારવો ખલાસી એવો હાડનો પ્રવાસી ગોતીલો પોતાના જ દરિયામાં પોતાની જ ડૂબકીથી જાતનું અમૂલ મોતી લો નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો એવો કોણ છે ખલાસી મને એવો કોણ છે પ્રવાસી મને એવો કોણ છે ખલાસી મને લઈ જા તમે ગોતીલો એવો કોણ છે ખલાસી મને એવો કોણ છે પ્રવાસી મને એવો કોણ છે ખલાસી મને લઈ જા તમે ગોતીલો એવો કોણ છે ખલાસી મને એવો કોણ છે પ્રવાસી મને એવો કોણ છે ખલાસી મને લઈ જા તમે ગોતીલો એવો કોણ છે ખલાસી મને એવો કોણ છે પ્રવાસી મને નથી જે મજામાં ખાલી વાવટા ધજામાં એવો હાડનો પ્રવાસી ગોતીલો ગોતીલો તમે ગોતીલો Thank you, Sanvi and team, for your energetic performance. Music is always everyone's best companion. Music is a medium through which we express our feelings. Expressing the feeling through music sounds more beautiful. Now, to make this afternoon environment even beautiful, here comes Likita and Anisha from 2nd Science D section with a melodious song. Please put your hands together to welcome them.
Thank you, Likita and Anisha, for your amazing performance. Now, Prashasti and Varsha are here to sing a melodious song, Jagave Neenu Gedatiye. So let us welcome Prashasti and Varsha on stage. ಮರುಭೂಮಿ ನಡುವಲ್ಲಿ ಕಂಡ ಚೆಲುವೆ ಕನಸುಗಳ ರಾಶಿಯನು ತಂಡ ಚೆಲುವೆ ಒಣ ಒಂಟೆ ಜೀವದ ಕೂಗಿಗೆ ತಂಗಾಳಿ ತಂದವೋ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಖುಷಿಯೆಲ್ಲ ಕಲೆ ಹಾಕಿ ನಿನಗಾಗಿ ನಾನು ಹೊತ್ತು ತರುವೆ ನಿನ್ನ ಕನಸೆಲ್ಲ ನಾನನಸು ಮಾಡುವೆ ಯಾರಿರಲಿ ಎದುರಲ್ಲಿ ನಾನೆಂದು ನಿನ್ನ ಮುಂದೆ ನಿರುವೆ ನೋವೆ ಬರದಂತೆ ಪ್ರತಿ ನಿಮಿಷ ಕಾಯುವೆ ನಡೆಯುವೆ ಜೊತೆ ನೆರಳಂತೆ ಬಯಸುವೆ ಕೊನೆ ಇರದಂತೆ ಮುಳುಗಡೆಯ ಬೀದಿಯ ಬದುಕಿಗೆ ನೆರವಾಗಿ ಬಂದವೋ ದೈವವೇ ನಿನಗೇನು ನಾನು ನೀಡಲೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಗೆಳತಿಯೇ ನನ್ನ ಜೀವದ ಒಡತಿಯೇ ಉಸಿರೇ ನೀನು ಗೆಳತಿಯೇ ನನ್ನನ್ನು ನಡೆಸು ಸಾಥಿಯೇ ಜಗವೇ ನೀನು ಬೈಬೇಡಿ, ಕತೆ ಹೇಳುದಿಲ್ಲ, ಸಾಕು ಅಂತ ಹೇಳಿದ್ದಾರೆ. ಒಂದು ಕೀ ಬಿದ್ದು ಸಿಕ್ಕಿದೆ, ಅದು ಇಲ್ಲೇ ಸೋಫಾದಲ್ಲಿಯೋ ಇಲ್ಲಿ ಇಲ್ಲಿ ಈ ಏರಿಯಾದಲ್ಲಿ ಸಿಕ್ಕಿದೆ. ಬಹುಶಃ ಯಾರು ಪೇರೆಂಟ್ ಯಾರಾದರೂ ಬಂದವರು ಇರಬೇಕು.
ಈ ಥರ ಉಂಟು, ಗುರುತು ಹೇಳಿ ಪಡ್ಕೊಳ್ಳಿ, ಸರಿ ನೋಡ್ಕೊಳ್ಳಿ, ಈ ಥರ ಉಂಟು, ಗುರುತು ಹೇಳಿ ಪಡ್ಕೊಳ್ಳಿ. ಮೇಡಮ್ ಮುರಳಿ ಸರ್ ಒಂದು ಕೊಡ್ತೀರಾ ಮೇಡಮ್? ಇದು ನಾನು ಬೆಳಿಗ್ಗೆಯಿಂದ ಹೇಳಬೇಕು ಅಂದ್ಕೊಂಡದ್ದು ಮಕ್ಕಳೇ, ಆಗ ಮರ್ತು ಹೋಗ್ತಾ ಇತ್ತು. ನಮ್ಮ ಉಪಹಾರ ಗೃಹ ಕ್ಯಾಂಟೀನ್ ಕಾಲೇಜಿದ್ದು ನಿಮ್ಗೆ ಗೊತ್ತಿದೆ, ಮತ್ತು ನಿಮ್ಮ ಮನಸ್ಸು ಕೂಡ ಅವರಿಗೆ ಗೊತ್ತಿದೆ, ನಮಗೂ ಗೊತ್ತಿದೆ. ನೀವು ಎಡೆಯಲ್ಲಿ ತಿಂಡಿ ಅದು ಅಂತ ಹೊರಗೆ ಹೋಗೋದು ಬೇಡ ಅಂತೇಳಿ ಅವರು ಇಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲೇ ಬಗೆ ಬಗೆಯ ತಿಂಡಿ ಎಲ್ಲ ಉಂಟು, ಬೆಳಿಗ್ಗಿಂದಲೇ ಇತ್ತು. ಎಡೆಯಲ್ಲಿ ಹೋಗ್ಲಿಕ್ಕಿಲ್ಲ, ಗ್ಯಾಪಲ್ಲಿ ಹೋಗಿ ತಗೊಳ್ಬೋದು, ನಾಳೆ ಕೂಡ ಇರ್ತಾರೆ. ಈಗೊಮ್ಮೆ ನಾನು ಅಲ್ಲಿ ಹೋಗಿ ಬಂದದ್ದು, ಈ ಸಮೋಸ ಮತ್ತೊಂದು ಇದೆಂಥದ್ದು ಪಪ್ಸ್ ಅದು ತಂದಿಟ್ಟಿದ್ದಾರೆ. ಅದರ ಇದು ಬಾಕ್ಸಿನ ಮೇಲೆ ಕೈ ಇಟ್ಟದ್ದು ನೋಡಿ, ಬಿಸಿ ಬಿಸಿಯಾಗಿ ಕೆಂಪದ್ದು, ಅಷ್ಟು ಈಗ ತಾನೇ ಆದದ್ದು ತಂದಿಟ್ಟಿದ್ದಾರೆ. ಸೊ ಹಾಗಾಗಿ ನೀವು ಬೇಕಾದರೆ ಎಡೆಯಲ್ಲಿ ಹೋಗಿ, ಕಾರ್ಯಕ್ರಮದ ಎಡೆಯಲ್ಲಿ ಅಲ್ಲ, ಹೋಗಿ ತಗೊಳ್ಬೋದು, ದುಡ್ಡು ಕೊಟ್ಟರೆ ಫ್ರೀ. ಮಕ್ಕಳೇ ಸ್ಟಾರ್ಟ್ ಮಾಡಿ ಬೇಗ ಮುಗಿಲಿ, ಸುಶಾಂತ್ ಸರ್ ಬೈತಾರೆ ಮತ್ತೆ. Wow, what a wonderful performance. Let's keep our energy flowing for our next performance as well. Dance is a way of life and art, and it facilitates both extensive movement, grace and beauty. So here comes the students of 2nd F to perform an energetic performance right before you. Please welcome them with a great round of applause. मेरा झुमका उठा के लाया यार वे, चौकीदार था बरेली के बाजार में। मैं तो झुमका लगा के शर्मा गई, बोली घूम कर बता दे के मैं आ गई। मुझको लुटा के नाच ले, आजा नाच ले मेरी यार, तू नाच ले, झनक झनक झनकार। हो नाच ले मेरे यार, तू नच ले, अब तो लुटा है बाजार। सबको बुला के नच ले, आजा नच ले मेरे यार, तू नच ले, झनक झनक झनकार। हो नच ले मेरे यार, तू नच ले, अब तो लुटा है बाजार। Chip
थी जरा तन के चली थी मैं तो कम से निकाली थी जरा तन के चली थी आगे जाके गली पे पल खा गई कोई जाने जमाने कब आ गई मेरे सद के जमाने की कमाई दे मुझे देता उधारे हलवाई दे सबको नचा के नच ले आजा नच ले मेरी यार तू नच ले झनक झनक झनकार हो नच ले मेरे यार तू नच ले अब तो लूटा है बाजार सबको बुला के नच ले आजा नच ले मेरी यार तू नच ले झनक झनक झनकार हो नच ले मेरे यार तू नच ले अब तो लूटा है बाजार नच ले नच ले जरा नच ले नच ले झट से बुला के नच ले नच ले नच ले जरा नच ले नच ले झट से बुला के नच ले नच ले नच ले जरा नच ले नच ले झट से बुला के नच ले नच ले नच ले जरा नच ले नच ले झट से बुला के नच ले Thank you, Vasudha and team, for your energetic performance. Everything comes from Shiva and goes back to Shiva. So now let us welcome Aparna and Anushi with the folk song Ello Jogappani Naramane. ಕೃಷ್ಣ ಹುಡುಕಿದ ಭಾವೇನ ರಾಮ ಹುಡುಕಿದ ಸೀತೆನ ನಿನ್ನ ಹುಡುಕೋ ಮೀರ ಇವಳೆನಾ ಕುಂತ್ರೆ ನಿಂತ್ರೆ ನೀನೇನಾ ನಿದ್ದೆ ಪೂರ ಧ್ಯಾನನ ಕಾಣಿಸು ಇವಳಿಗೆ ಒಮ್ಮೆ ಯಜಮಾನ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಒಮ್ಮೆ ಹೇಳಲು ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲಿದ್ದರೇನು ನನ್ನ ಅರಮಾನೆ ಯಾಕಿಂಗೆ ಹುಡುಕುತ್ತಿ ಸುಮ್ಮನೆ ಏನಿದ್ಯ ಅಂತ ಒತ್ತೋಳಮ್ಮೆ ಏನಿದ್ಯ ಅಂತ ಒತ್ತೋಳಮ್ಮೆ
ಹುಡುಕೋ ಮೀರ ಇವಳೆನಾ ನಿಂತ್ರೆ ನಿಂತ್ರೆ ನೀನೇನಾ ನಿಂದೆ ಪೂರ ಧ್ಯಾನನ ಕಾಣಿಸು ಇವಳಿಗೆ ಒಮ್ಮೆ ಯಜಮಾನ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಅಪ್ಪ ಅಮ್ಮನ್ನ ಬಿಟ್ಟು ನನ್ನ ಮ್ಯಾಲೆ ಆಸೆ ಇಟ್ಟು ಬಂಧು ಬಳಗಾರ ಬಿಟ್ಟಲ್ಲೋ ಹೆಜ್ಜೆ ಮೇಲ್ ಹೆಜ್ಜೆ ಇಟ್ಟು ನೂರಾರು ಮೈಲ್ ಬಿಟ್ಟು ಜೋಗಿ ನೀನ್ ಹುಡುಗಿ ಗೆಟ್ಟಲ್ಲೋ ಹುಡುಗಿ ಕಾಯೋದು ಗೊತ್ತಾಯ್ತು ಪ್ರೀತಿ ಕಳವಿ ನಾನು ಅದಕ್ಕಾಗಿ ಬರಲಿಲ್ಲ ಮುಂದೆ ಹೋಗಮೇ ಕೃಷ್ಣ ಹುಡುಕಿದ ಕಾಮೇನ ರಾಮ ಹುಡುಕಿದ ಸೀತೆನ ನಿನ್ನ ಹುಡುಕೋ ಮೀರ ಇವಳೆನಾ ನಿಂತ್ರೆ ನಿಂತ್ರೆ ನೀನೇನಾ ನಿಂದೆ ಪೂರ ಧ್ಯಾನನ ಕಾಣಿಸಿ ಇವಳಿಗೆ ಒಮ್ಮೆ ಯಜಮಾನ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ತಳಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಚಂಡೆಗೆ MC ಉಂಟಾ? MC ಇದ್ರೆ ಮಾಡಿ, ಟೈಮ್ ವೇಸ್ಟ್ ಮಾಡೋದು ಬೇಡ. MC ಇದ್ರೆ ಮಾಡಿ. ಚಂಡೆಗೆ ಸೆಟ್ ಮಾಡ್ತಾ ಇದ್ದಾರೆ ಈ ಮಧ್ಯೆ, ಟೈಮ್ ವೇಸ್ಟ್ ಮಾಡೋದು ಬೇಡ. ಒಂದೆರಡು ಸೂಚನೆ ಇದ್ದಾವೆ ಮಕ್ಕಳಿಗೆ ನಾಳೆಯ ಬಗ್ಗೆ, ಇವತ್ತೇ ಹೇಳಿಬಿಡ್ತೇನೆ. ನಾಳೆಯ ವ್ಯವಸ್ಥೆಗಾಗಿ ಏನಾದರೂ ಕೆಲಸ ಇದ್ದರೆ ಸ್ವಯಂ ಸೇವಕ ವಿದ್ಯಾರ್ಥಿಗಳಿಗೆ ನಿಮ್ಮನ್ನು ನಿಯೋಜಿಸಿದ ತಂಡದ ಉಪನ್ಯಾಸಕರು ತಿಳಿಸಿದರೆ ವ್ಯವಸ್ಥೆಗಾಗಿ ನಿಲ್ಲಿ. ಕೊನೆಯಲ್ಲಿ ನಾಳೆ ವ್ಯವಸ್ಥೆಗೆ ನಿಮ್ಮನ್ನು ಅಪಾಯಿಂಟ್ ಮಾಡಿದ ಸ್ಟಾಫ್ ಇವತ್ತು ಸಣ್ಣ ಕೆಲಸ ಇದೆ ಏನಾದರೂ ಅಂತ ಹೇಳಿದರೆ ಅದಕ್ಕೆ ನಿಲ್ಲಿ. 4 ದಿನದ ಕಾರ್ಯಕ್ರಮ, ಮೊದಲನೇ ದಿನದ ಕಾರ್ಯಕ್ರಮ ಇವತ್ತು ಆಗ್ತಾ ಬಂತು. ನಾಳೆಯ ಟೈಮಿಂಗ್ಸ್ ನಲ್ಲಿ ನಾಳೆಯ ಟೈಮಿಂಗ್ಸ್ ನಲ್ಲಿ ಕಾಲೇಜ್ ಟೈಮಿಂಗ್ಸ್ ಅಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ. ನಿಮ್ಮ ಕ್ಲಾಸ್ ಅಲ್ಲಿ ನೀವು ಇರ್ತೀರಿ 8:45ಕ್ಕೆ. ನಂತರ ಇವತ್ತಿನ ಹಾಗೆ ಅಟೆಂಡೆನ್ಸ್ ತರದು ನಂತರ ಇಲ್ಲಿ ಬೆಂಡಾಲಿಗೆ ನಾವು ಬರುವಂತದ್ದು. ಸ್ವಲ್ಪ ದೀರ್ಘವಾದ ಬಹುಮಾನ ವಿತರಣೆ, ನಿಮಗೆಲ್ಲರಿಗೂ ಹೆಚ್ಚಿನವರಿಗೆ ಬಹುಮಾನ ವಿತರಣೆ ನಾಳೆ ಆಗ್ಲಿಕ್ಕಿದೆ. ಆ ನಂತರ 30%, ಇವತ್ತಿನ 30% ಸಾಂಸ್ಕೃತಿಕ ಕಾರ್ಯಕ್ರಮ, ಚಂದದ ಕಾರ್ಯಕ್ರಮವನ್ನೆಲ್ಲ ಕಲ್ಚರಲ್ ಕಮಿಟಿಯವರು ನಾಳೆಗೆ ಇಟ್ಟಿದ್ದಾರೆ. ಅದರ ಅರ್ಥ ಇವತ್ತಿದ್ದು ಚಂದ ಇರಲಿಲ್ಲ ಅಂತಲ್ಲ. ಸೊ ಹಾಗೆ ಆನಂತರ ನಾಳೆ ಕೂಡ ಭೋಜನದ ವ್ಯವಸ್ಥೆ ಇದೆ. ನಾಳೆ ಕೂಡ ಮಧ್ಯಾಹ್ನ ಇದೇ ರೀತಿ ಊಟದ ವ್ಯವಸ್ಥೆ ಇದೆ. ನಾಳೆ ಕೂಡ ನೀವು ಪೇರೆಂಟ್ಸನ್ನು ಕರ್ಕೊಂಡು ಬರಬೇಕು. ಪೇರೆಂಟ್ಸಿಗೆ ನಾನು ಕೊನೆಯಲ್ಲಿ ಹೇಳ್ತೇನೆ, ಇದು ನಿಮ್ಮಲ್ಲಿ ಹೇಳೋದು, ಮನೆಯಿಂದ ಕಡ್ಡಾಯವಾಗಿ ಪೇರೆಂಟ್ಸನ್ನು ಬರಲಿಕ್ಕೆ ಹೇಳಬೇಕು. ಅವರು ನಮ್ಮ ಸಂಸ್ಥೆಗೆ ಬಂದಷ್ಟು ಇದರ ವ್ಯಾಲ್ಯೂ ಜಾಸ್ತಿ ಆಗ್ತದೆ ನಮ್ಮ ಕಾಲೇಜಿದ್ದು. ನಿಮ್ಮ ಪೇರೆಂಟ್ ಬರಬೇಕು. ಆನಂತರ ನಾಳೆ ಕೂಡ ಐಸ್ ಕ್ರೀಮ್ ಇದೆ, ಆದರೆ ಇಲ್ಲಿ ಕೊಡೋದಿಲ್ಲ, ನೀವು ಶಾಪ್ ಅಂಗಡಿಯಿಂದ ತಗೊಳ್ಬೇಕು. ನಾಳೆ ಐಸ್ ಕ್ರೀಮ್ ಇದೆ, ಇಲ್ಲ ಅಂತಲ್ಲ, ಇಲ್ಲಿ ಕೊಡೋದಿಲ್ಲ, ಶಾಪಲ್ಲೆಲ್ಲ ಸಿಗ್ತದೆ ನಾಳೆ ಕೂಡ.
ಎಲ್ಲೋ ಜೋಗಪ್ಪನೇ ಅರಮಾನೆ. ಎಂತ ಸುಮಧುರವಾದಂತಹ ಹಾಡು, ಗೊತ್ತೇ ಆಗ್ಲಿಲ್ಲ ಯಾವಾಗ ಮುಗೀತ ಅಂತೇಳಿ. ಜೋರಾದ ಚಪ್ಪಾಳೆ ಇನ್ನೊಮ್ಮೆ. ಮುಂದಕ್ಕೆ ಸಂಗೀತೋಪಕರಣಗಳು ಎಂದಾಕ್ಷಣ ನಮಗೆ ನೆನಪಾಗುವಂತಹ ಹಲವಾರು ವಾದ್ಯ ಪ್ರಕಾರಗಳಲ್ಲೊಂದಾಗಿದೆ ಚೆಂಡೆ. ಪ್ರಪಂಚದ ವಿವಿಧ ಭಾಗಗಳಲ್ಲಿ ವಿವಿಧ ಪ್ರಕಾರಗಳ ಮೂಲಕ ಕಂಡುಬರುವಂತಹ ಚೆಂಡೆಯು ನಮ್ಮಿ ತುಳುನಾಡಿನಲ್ಲಂತೂ ಅದಕ್ಕೆ ಅದರದ್ದೇ ಆದಂತಹ ವೈಶಿಷ್ಟ್ಯವಿದೆ. ಇದಕ್ಕೆ ಉತ್ತಮ ಉದಾಹರಣೆ ಎಂಬಂತೆ ಈ ನಮ್ಮ ಊರಲ್ಲೆಲ್ಲಾದರೂ ದೇವಸ್ಥಾನದಲ್ಲಿ ಒಂದು ಕಾರ್ಯಕ್ರಮ ನಡೆಯುವುದಿದ್ದರೆ ಆ ದೇವಸ್ಥಾನದ ಗರ್ಭಗುಡಿಯಿಂದ ಹಿಡಿದು ಹೊರಗೆ ಜಾತ್ರೆ ಸಂತೆಯಲ್ಲಿಯೂ ಕೂಡ ಮಕ್ಕಳ ಆಟಿಕೆ ರೂಪದಲ್ಲೋ ಅಥವಾ ಅಲ್ಲೇ ರಸ್ತೆ ಬದಿಯಲ್ಲಿ ಸಿಂಗಾರಿ ಮೇಳದಲ್ಲೋ ಅಥವಾ ಅಲ್ಲೇ ಯಕ್ಷಗಾನ ಬಯಲಾಟ ನಡೆಯುತ್ತಿದ್ದರೆ ಮೈದಾನದಲ್ಲಿ ಅಲ್ಲಿಯೂ ಕೂಡ ಚೆಂಡೆಯು ನಮ್ಮೊಂದಿಗೆ ಅವಿನಾಭಾವ ಸಂಬಂಧವನ್ನು ಬೆಸೆಯುತ್ತಾ ಇರುವುದು ಕಾಣಬಹುದು. ಇಂತಹ ಚೆಂಡೆ ವಾದನವು ನಮ್ಮ ವಾರ್ಷಿಕೋತ್ಸವದಲ್ಲಂತೂ ಇರಲೇಬೇಕು. ಈಗ ನಿಮ್ಮ ಮುಂದೆ ಚೆಂಡೆ ವಾದನ. ಚೆಂಡೆ, ಆರ್ ಯು ರೆಡಿ? ಬೇಸ್, ಆರ್ ಯು ರೆಡಿ? ಟ್ವಿಟರ್, ಆರ್ ಯು ರೆಡಿ? ತಾಳ, ಆರ್ ಯು ರೆಡಿ? ಇದಕ್ಕಿಂತಲ್ಲ ಮುಖ್ಯವಾಗಿ ಆಡಿಯನ್ಸ್, ಆರ್ ಯು ರೆಡಿ? ಲೆಟ್ಸ್ ಸ್ಟಾರ್ಟ್.
ಹರಿ ಓಂ. ಚೆಂಡೆಯ ವಿದ್ಯಾರ್ಥಿಗಳು 4-5 ದಿನದಿಂದ ಪ್ರಾಕ್ಟೀಸ್ ಅಂತ ಹೋಗ್ತಾ ಇದ್ರು. ಸಂಜೆ ಅಲ್ಲಿ ಹೋಗಿ ನೋಡುವಾಗ ನೆಲಕ್ಕೆ ಬಡಿತಾ ಇದ್ರು ಕೋಲಲ್ಲಿ. ಏನು ಅಂತ ಕೇಳಿದಾಗ ಚೆಂಡೆ ಸಿಗಲಿಲ್ಲ ಅಂತ ಹೇಳಿದ್ರು. ಅವರ ಕೈಗೆ ಚೆಂಡೆ ಸಿಕ್ಕಿದ್ದು ಬೆಳಿಗ್ಗೆ ಸಿಕ್ಕಿದ್ದು ಒಳ್ಳೇದಾಯ್ತು, ಇಲ್ಲದ್ರೆ ನಾಳೆ ಬೆಳಿಗ್ಗೆ ತನಕ ಬಾರಿಸ್ತಿದ್ರು. ಕೆಲವರು ಹೊಡೆದ್ರು, ಕೆಲವರು ಬಾರಿಸಿದ್ರು, ಕೆಲವರು ಹೊಡೆದಿದ್ದೀರಿ ಆಯ್ತಾ, ಕೆಲವರು ಚೆಂಡೆ ಹೊಡೆದದ್ದೇ, ಕೆಲವರು ಬಾರಿಸಿದ್ದು, ನುಡಿಸಿದವರು ಬಹಳ ಕಡಿಮೆ. ಇನ್ನೂ ಪ್ರಾಕ್ಟೀಸ್ ಇದ್ದರೆ ಚೆಂಡೆ ನುಡಿಸ್ಲಿಕ್ಕೆ ಆಗ್ತದೆ. ಪೇರೆಂಟ್ಸ್ ಬಂದಿದ್ದೀರಿ ಕಾರ್ಯಕ್ರಮಕ್ಕೆ, ಬಹಳ ಖುಷಿಯಾಗಿದೆ. ಪ್ರತ್ಯೇಕವಾಗಿ ಮಾತಾಡ್ಲಿಕ್ಕೆ ಆಗಲಿಲ್ಲ, ನಾವು ಸ್ವಲ್ಪ ವ್ಯವಸ್ಥೆಯ ಒತ್ತಡದಲ್ಲಿದ್ದರೆ. ನಾಳೆ ಕೂಡ ಪೇರೆಂಟ್ಸ್ ಬನ್ನಿ, ಯಾರು ಮಕ್ಕಳು ಕರ್ಕೊಂಡು ಬರಲಿಲ್ಲೋ ಅವರು ಕೂಡ ನಾಳೆ ಪೇರೆಂಟ್ಸನ್ನು ಕರ್ಕೊಂಡು ಬನ್ನಿ. ವ್ಯವಸ್ಥೆಗೆ ಬೇಕಾಗಿ ಸ್ವಯಂ ಸೇವಕ ವಿದ್ಯಾರ್ಥಿಗಳು ಇಲ್ಲಿ ಒಮ್ಮೆ ಎದುರಿಗೆ ಬನ್ನಿ. ಒಂದು ಸಣ್ಣ ವ್ಯವಸ್ಥೆ ಇದೆ, ಮಳೆ ಬಂದರೆ ರಾತ್ರಿ ಅಂತ ಹೇಳಿ, ಹಾಗೆ ಬರಲಿಕ್ಕಿಲ್ಲ, ಬಂದರೆ ಅಂತ ಹೇಳಿ ಒಂದು ಸಣ್ಣ ವ್ಯವಸ್ಥೆ ಇದೆ. ಧನ್ಯವಾದ ಪ್ರತ್ಯೇಕವಾಗಿ ಹೇಳಿದರೆ ಬಹಳ ದೀರ್ಘ ಆಗ್ತದೆ, ಯಾಕೆಂದರೆ ಇದು ಕೊನೆಯ ಕಾರ್ಯಕ್ರಮ ಅಲ್ಲ. ಕೊನೆಗೆ ಎಲ್ಲರಿಗೂ ಪ್ರತ್ಯೇಕವಾಗಿ ಹೇಳಲಿಕ್ಕಿದೆ. ಇವತ್ತು ಒಂದೇ ಸೆಂಟೆನ್ಸಲ್ಲಿ ಎಲ್ಲರಿಗೂ, ಬಂದ ಎಲ್ಲರಿಗೂ ಮತ್ತು ಸಹಕರಿಸಿದ ಸರ್ವರಿಗೂ ಮತ್ತು ನಾನು ಯಾರನ್ನು ಮರೆತನೋ ಅವರಿಗೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮಕ್ಕಳೇ, ಹೋಗ್ಲಿಕ್ಕೆ ಆಗಲಿಲ್ಲ, ಒಂದು ನಿಮಿಷ ಕಳಿಸ್ತೇವೆ, ತಡ ಆಗಲಿಲ್ಲಲ್ಲ. ಆನಂತರ ಧನ್ಯವಾದ ಈಗ ಧ್ವನಿವರ್ಧಕದವರಿಗೆ, ಅಡುಗೆಯವರಿಗೆ ಮತ್ತು ಶಾಮಿಯಾನದವರಿಗೆ ಇವತ್ತೇ ಧನ್ಯವಾದ ಹೇಳಿ ಅವರನ್ನು ಕಳಿಸಿದರೆ ನಾಳೆ ಅವರ ಸಂಭಾವನೆಗೂ ಅವರು ಬರದಿದ್ದರೆ ಕಷ್ಟ ಆದೀತು. ಹಾಗಾಗಿ ಇವತ್ತೇ ಎಲ್ಲರಿಗೂ ಧನ್ಯವಾದ ಹೇಳೋದು ಬೇಡ. ಇಷ್ಟು ಹೊತ್ತು ಕಾರ್ಯಕ್ರಮವನ್ನು ನೀವು ವೀಕ್ಷಿಸಿದ್ರಿ. ಇವತ್ತು ಕಾರ್ಯಕ್ರಮ ಸುಸಂಪನ್ನಗೊಂಡಿದೆ. ನಾಳೆ ಪರಂಪರಾ ದರ್ಶನ ಎನ್ನುವ ಟೈಟಲ್ನಲ್ಲಿ ಕಾರ್ಯಕ್ರಮ ನಡೆಯುವುದಕ್ಕಿದೆ. ಸಮೃದ್ಧ ಶಿಕ್ಷಣ ಪರಂಪರೆಯುಳ್ಳ ನನ್ನ ವಾರ್ಷಿಕ ಉತ್ಸವದ ಮೊದಲ ಕಾರ್ಯಕ್ರಮವನ್ನು ನೀವು ಸಾಕ್ಷೀಕರಿಸಿದ್ದೀರಿ. ನಾಳೆ ಇದೇ ವೇದಿಕೆಯಲ್ಲಿ ಪರಂಪರಾ ದರ್ಶನ ಎನ್ನುವ ಕಾರ್ಯಕ್ರಮ
ನನ್ನ ವಿದ್ಯಾರ್ಥಿಗಳಿಗೆ ಭಾರತದ ಪರಂಪರೆಯನ್ನು ಪರಿಚಯಿಸುವ ದೃಷ್ಟಿಕೋನವನ್ನಿಟ್ಟುಕೊಂಡು ನಾನು ಆಯೋಜಿಸಿದ್ದೇನೆ. ಶನಿವಾರ ಮತ್ತು ಆದಿತ್ಯವಾರ, ಶುಕ್ರವಾರ ಮತ್ತು ಶನಿವಾರ ಇದೇ ವೇದಿಕೆಗೆ ರಾಜ್ಯ ಮಟ್ಟದ ಹೈಸ್ಕೂಲ್ನ ಎಲ್ಲ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿ ನಿದ್ದೆ ಬಾರಲು ಬಿಡದ ಕನಸುಗಳು ಎನ್ನುವ ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇನೆ. ಆ ಎಲ್ಲ ಕಾರ್ಯಕ್ರಮಕ್ಕೆ ತಾವುಗಳು ಬರಬೇಕು ಎನ್ನುವುದಾಗಿ ಸ್ವಾಗತಿಸ್ತಾ ವಿರಮಿಸುತ್ತಿದ್ದೇನೆ. ಇತಿ ನಿಮ್ಮ ಪ್ರೀತಿಯ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಹೋಗಿ ಬನ್ನಿ, ಶುಭವಾಗಲಿ.